षट्पदन देव सुशील सुगुण कदन काल करुणाल कमल मुख दिल पुरुष विशाल दयालु ज्ञानव विश्वदली फसरी सुदानी करुणदली प्राणव मदिय विधान की नीलगी नीदर पर कारुण्य कला बुदिये पालिसु षट्पदन
ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಮ್ಮನಿಧಿಯ ಪದೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡವಡುತ್ತವನ್ನಿ ಬೇಗಿ ಕಥಾಮೃತ ಸ್ವರ್ಗಾಧಿಪತಿ ಯಾರು ಎಂದು ಕೇಳಿದ್ದೀರಿ. ಹಾಗೆಂದು ತಿಳಿಯಬಹುದು. ಹಲವಾರಿದೆ. ಧರಣಿ ಪಾಲಕ ಕೀಳು
ಭೂಲೋಕದಲ್ಲಿರುವಂತಹ ರಸು ಮಕ್ಕಳು ನಿತ್ಯವೂ ನಮ್ಮನ್ನೇ ಧ್ಯಾನಿಸುವುದು. ಸುಮನಸರು ಒಡೆಯನಾದ ದೇವೇಂದ್ರನ ಸಭೆಗಿಂತ ಮಿಗಿಲವಾದಂತಹ ಸಭೆ ನಮ್ಮದು ಎಂದು ಹೊಗಳುತ್ತಾರೆ. ಹಾಗೆಂದು ಸ್ವರ್ಗದ ಸಿರಿಗೆ ಸಮಾನವಾದ್ದು ಇನ್ನೊಂದಿಲ್ಲ, ಸ್ವರ್ಗದ ಪದವಿಗೆ ಸಮಾನವಾದ್ದು ಇನ್ನೊಂದಿಲ್ಲ. ಆದ್ದರಿಂದಲೇ ಸ್ವರ್ಗಕ್ಕೆ ಸಮಾನವಾಗಿ ಮೆರೆಯುತ್ತಾ ಇದೆ ಅಂತ ಹೇಳ್ತಾರೆ ಕೆಲವರು. ಇನ್ನೂ ಕೆಲವರು ಹೇಳ್ತಾರೆ ಸ್ವರ್ಗದಿಂದ 3 ಪಾಲು ನಮ್ಮದು ಮೇಲು ಅಂತ ಹೇಳ್ತಾರೆ. ಸಂತೋಷ. ಅಂತೂ ಮೇಲಾಗುವುದಕ್ಕೂ ಏನು ಮಾಡುವುದಕ್ಕೂ ಕೂಡ ನಮ್ಮನ್ನು ಹೋಲಿಕೆಗಾಗಿ ಬಳಸಿಕೊಳ್ಳುತ್ತಾರೆ ಎನ್ನುವುದು ವಾಸ್ತವದ ವಿಚಾರ. ಯಾಕೆ ವಾಸ್ತವ ಆಗಿದೆ? ನಮಗೆ ಒಡ್ಡೊಳಗೆ ಯಾವಾಗ ಭೂಲೋಕದಲ್ಲಿ ರಾತ್ರಿ, ನಮಗೆ ಹೇಗೆ ಹಗಲು ರಾತ್ರಿಗಳು, ಉತ್ತರಾಯಣ ಕಾಲವೇ ಮೇಲುಲೋಕವಾಸಿಗಳಂತಹ ನಮಗೆ ಹಗಲು. ಆದ್ದರಿಂದಲೇ ದೇವರಾಜ ಒಡ್ಡೊಲಗಸ್ತನಾದ ಎಂದು ಹೊಗಳುವುದಕ್ಕೆ ಪ್ರಾರಂಭಿಸುತ್ತಾರೆ. ನಾವು ಯಾಕೆ ಒಡ್ಡೊಲಗ ಮಾಡ್ತೇವೆ? ನಮಗಾಗಿ ಅಲ್ಲ, ಲೋಕ ಮೂರರ ಒಳಿತಿಗಾಗಿ, ಜಿತವನ್ಯವಾಗಿ ಶತಕೃತವನ್ನು ಮಾಡುವ ಮೂಲಕವಾಗಿ ಲೋಕದ ಹಿತವನ್ನು ಬಯಸಿದಂತಹ ನಾನು ಸ್ವರ್ಗದ ಪದವಿಯನ್ನು ಏರಿ ಕುಳಿತವನಿದ್ದೇನೆ. ಸಾಮಾನ್ಯರಿಗೆ ಲಭಿಸುವುದಿಲ್ಲ. ಯಾವನಿಗೆ ನಿಸ್ವಾರ್ಥ ಮನೋಭಾವವಿದೆಯೋ ಅಂಥವರಿಗೆ ಸ್ವರ್ಗ ಅಧಿಕಾರ 3 ಮೂರ್ತಿಗಳು ಒದಗಿಸಿದ್ದಾರೆ. ಏರುವುದಕ್ಕೆ ಐರಾವತ, ಹಿಡಿಯುವುದಕ್ಕೆ ಪುರೀಶ, ತಿರುಗಾಡುವುದಕ್ಕೆ ವಿಶೇಷವಾಗಿ ಉಚ್ಚೈಶ್ರವಸ್ಸು, ಪರುಷವಂಗಣದ ಕಲು, ಸುರಭಿಕರಹಂ ಕಲ್ಪತರುವಲಂ, ಸ್ವರ್ಗ ನಿಜ ದೇಶ, ಅಮರಾವತಿಯ ಪುರದುರ್ಗ. ಇಂದು ಇಂದ್ರನ ವೈಭವ. ಇಂದು ಸೇರಿದ್ದೇವಲ್ಲ ನಾವು. ಇಷ್ಟಕ್ಕೆ ನಮ್ಮ ಸ್ವರ್ಗದ ಒಳಗೆ ಮುಕ್ತಾಯಗೊಳಿಸುವುದಲ್ಲ, ಕೆಲವು ವಿಚಾರಗಳನ್ನು ನಿಮ್ಮಲ್ಲಿ ಮಾತನಾಡಬೇಕಾಗಿದೆ. ಕೇಳ್ತೀರಲ್ಲ ನೀವು? ಕೇಳಿ. ಸುಮನಸರು ಸದ್ವಸ್ತುಗಳು ನಮ್ಮಲ್ಲಿ ಹೌ. ಪೃಥ್ವಿಪರು ಯಾಗ ನಡೆಸುತ್ತಾ ಪೂಜಿಪರು, ಆದರೂ ನಮ್ಮ ಮೇಲೆ ದ್ವೇಷವನ್ನು ಸಾಧಿಸುವ ಅಸೂಯೆಯಲ್ಲಿರುವ ಅನೇಕರಿದ್ದಾರೆ. ಹಾಗೆ ನಮ್ಮವರೆಯವರು. ನಾವು ದೈತ್ಯವರು, ನಾವು ಹಿರಿಯ ಭಾಗಿಗಳು. ನಾವು ಧನುದೇವಿಯ ಮಕ್ಕಳು ದಾನವರು, ಹಿರಿಯ ಭಾಗಿಗಳು. ನೀವು ಕಿರಿಯರು. ಸ್ವರ್ಗದ ಹಕ್ಕು ನಮಗೆ ಕೊಡಬೇಕು. ನಾವು ಕೊಡುವುದಕ್ಕಾಗುವುದಿಲ್ಲ, ನಮ್ಮದಲ್ಲ. 3 ಮೂರ್ತಿಗಳ ಅಜ್ಞಾನುಸಾರವಾಗಿ ಈ ಪದವಿನಲ್ಲಿ ನಾವಿದ್ದೇವೆ. ಮನ್ವಂತರಕ್ಕೊಬ್ಬ ದೇವೇಂದ್ರ ಪದವಿಯದು. ಪುರಂದರ ನಾಮಧೇಯನಾಗಿ ಈ ಮನ್ವಂತರದ ಈ ಭಾಗದಲ್ಲಿ ನಾನೇ ಇರಬೇಕು. ಕೇಳಿದ್ರು ಕೊಡುವ ಹಕ್ಕು ನಮಗಿಲ್ಲ. ಆದರೂ ದಾಳಿ ಮಾಡಿದ್ದಾರೆ ಕೆಟ್ಟವರು. ಆದರೂ ಉಳಿದಿಲ್ಲ, ಎಲ್ಲರೂ ಅಳಿದು ಹೋಗಿದ್ದಾರೆ. ಅದರ ಕೆಟ್ಟ ಬೀಜ
ಸುಟ್ಟರು ಮೊಳಗೆ ಬರ್ತದೆ ಎನ್ನುವುದಕ್ಕೆ ಉದಾಹರಣೆ ಇದ್ರೆ ಆ ದಾನವರು ಹಾಗೂ ದೈತ್ಯರು ಎಲ್ಲಾದರೂ ಹುಟ್ಟಿಕೊಂಡು ಅಲ್ಲ ಸಲ್ಲದ ಕಾರ್ಯಕ್ರಮವನ್ನು ಮಾಡುತ್ತಾ ದೇವಲೋಕಕ್ಕೆ ದಾಳಿ ಮಾಡಿದರೆ ಲೋಕ ಮೂರರ ಒಳಿತಿಗಾಗಿ ಸ್ವರ್ಗವಾಗಿ ಉಳಿಯುವುದರಲ್ಲಿ ನೀವೇನು ಮಾಡುವಿರಿ? ಸಿಹಿಯಲ್ಲಿ ಹೇಗೆ ಇರುವೆಗಳು ಬರುತ್ತಲೋ ಹಾಗೆ ಆ ದುಷ್ಟ ದಾನವರು ನಮ್ಮಲ್ಲಿರುವಂತಹ ಸುವಸ್ತುಗಳನ್ನು ಬಯಸಿ ಚಿಂತಾಮಣಿ ಪರುಷಮಣಿ ಗಾಮಧೇನು ಮುಂತಾದಂತಹ ಸುವಸ್ತುಗಳನ್ನು ಬಯಸಿ ನಮ್ಮ ಈ ದೇವಲೋಕಕ್ಕೆ ದಾಳಿಯನ್ನು ಮಾಡಿದರೆ ಅರಿಗಳು ಅರಿಯದ ಅಂದದಿ ಅಂತಕನ ಆಲಯಕ್ಕೆ ಅವರನ್ನು ನಾನಡ್ಡುತ್ತೇನೆ. ಚಿಂತೆ ಈ ಹಿಂದೆ ಸ್ವರ್ಗಲೋಕಕ್ಕೆ ಅದೆಷ್ಟೋ ಮಂದಿ ದಾನವರು ಬಂದಿದ್ದಾರೆ. ಆದ್ರೆ ಅವರು ಸುಮ್ಮನೆ ಬರಲಿಲ್ಲ. ಯಾಕೆ? ಬರುವಾಗ ಬ್ರಹ್ಮದೇವರಲ್ಲಿ ಪರಮೇಶ್ವರ ದೇವರಲ್ಲಿ ವರವನ್ನು ಪಡೆದು ಬಂದಿದ್ದಾರೆ. ತಪಸ್ಸು ಮಾಡಿದ್ರು, ಬ್ರಹ್ಮ ಪ್ರತ್ಯಕ್ಷ ಆದ, ವರವನ್ನು ಕೊಟ್ಟ, ಅದರ ಪ್ರಭಾವದಿಂದ ಮೇಲೆ ಬಂದಿದ್ದಾರೆ. ವರ ಹೇಗೆ ಕೇಳುದವರು? ಹೇಗೆ ಕೇಳುದು? ದೇವತೆಗಳನ್ನು ಸೋಲಿಸುವಂತ ವರವನ್ನು ಕೇಳ್ತಾರೆ. ಹೌದು, ದೇವರು ಪಡೆದಿರ್ಲಿಕ್ಕಾಗ್ತದೆ, ವರವನ್ನು ಕೊಟ್ಟಿದ್ದಾರೆ. ಹಾಗೇನೆ ಅವರು ಬರುವಾಗ ಅವರಿಗೆ ಸೋಲಿಸಿದ್ರೆ ನಾವು ದೇವರು ಕೊಟ್ಟ ವರಕ್ಕೆ ಮಾನ್ಯತೆ ಉಂಟಾ? ದೇವರು ಕೊಟ್ಟ ವರಕ್ಕೆ ಮಾನ್ಯತೆಯ ಪ್ರಭಾವದಿಂದ ನಾವು ಹೋಗಿದ್ದೇವೆ. ಹೌದು, ನಾವು ಸೋತಲ್ಲಿಯೇ ನೋಡು. ವರವನ್ನು ಪಡೆಯದೆ ಸ್ವರ್ಗಲೋಕಕ್ಕೆ ಬಂದ್ರೆ ಅವರನ್ನು ನಾವು ಕೊಲ್ದಿಲ್ವಾ? ಕುಡಿತಾರ ಬರ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಮತ್ತೆ ಎಲ್ಲಿಯಾದ್ರೂ ಸ್ವರ್ಗಲೋಕಕ್ಕೆ ದಾನವರು ಬಂದ್ರೆ ನೀನು ಬಿಡಿ ಚಿಂತೆ, ನಾನಿದ್ದೇನೆ. ವರವನ್ನು ಪಡೆದ ಕಾರಣ ಬಂದದ್ದು, ವರ ಪ್ರಭಾವ ಗೆಲ್ಲಿಸಿದೆ, ನಾವು ಸೋತಿದ್ದೇವೆ. ಸೋತ ಮೇಲೂ ನಾವು ಗೆಲುವುಂಟು ನೋಡು. ಆದ್ರಿಂದ ನಿಮಗೆ ಸಂತೋಷ, ಈಗ ಸಂತೋಷ. ನೀವೆಂದ ನುಡಿಗೆ
ನಿಮ್ಮ ಮಾತುಗಳನ್ನು ಆಲಿಸಿ ಸಂತೋಷವಾಯಿತು. ನಾವು ಓಡಿ ಹೋಗಿದ್ದೇವೆ ಎನ್ನುವ ಮಾತ್ರಕ್ಕೆ ಕಳರು ಎಲ್ಲ ಮೀರಿ ವರ್ತಿಸುತ್ತಾರೆ. ನಾವು ಹೋದ ಕಾರಣವೇ ಮುಂದೆ ಲೋಕಕ್ಕೆ ಗೆಲುವು. ಇಲ್ಲದೆ ಹೋದ್ರೆ ಆ ದೈತ್ಯರು ಹಾಗೂ ದಾನವರು ಅಲ್ಲ ಸಲ್ಲದ ಕಾರ್ಯಕ್ರಮ ಮಾಡಿ ಮಿತಿ ಮೀರಿ ವರ್ತಿಸಿ ಆ ಮೂರು ಮೂರ್ತಿಗಳೇ ಅವರನ್ನು ನಾಶ ಮಾಡ್ತಾರೆ ಎನ್ನುವಂತಹ ವಾಸ್ತವ. ಏನು ಎಲ್ಲರೂ ಸೋತಲ್ಲಿಗೆ ಪ್ರಸಂಗ ಮುಗಿಯುತ್ತದಂತೆ, ಆದ್ರೆ ದೇವೇಂದ್ರ ಸೋತಲ್ಲಿಗೆ ಪ್ರಸಂಗ ಆರಂಭ ಆಗ್ತದೆ ಎನ್ನುವುದು ಅರ್ಥ. ಆದ್ರಿಂದಲೇ ಮೂರು ಮೂರ್ತಿಗಳಾಯ್ತು ನನಗೆ. ಹೌದು, ಮೂರು ಮೂರ್ತಿಗಳಲ್ಲಿ ಯಾರೇ ವರ ಕೊಡ್ಲಿ ಆ ವರವು ಸತ್ಯವಾಗಿ ಪರಿಣಮಿಸಿ ಆಮೇಲೆ ಕಳನ ನಾಶವಾಗುತ್ತಾರೆ. ಕಳನು ಬೇರೆ ಬೇರೆ ವರ್ತಿಸಬೇಕಿದ್ರೆ ನಮ್ಮನ್ನು ಕೆಣಕಬೇಕು. ಭೂಲೋಕದ ಸಜ್ಜನನ್ನು ಕಡಿಸಿದ್ರು, ಹೋಮ ಹವನಾದಿಗಳನ್ನು ಕಡಿಸಿದ್ರು ಸಾಕಾಗುವುದಿಲ್ಲ. ಇಲ್ಲ, ಆಮೇಲೆ ಬತ್ತು ಮತ ಅಹಂಕಾರ ಬರ್ತದೆ. ಅಹಂಕಾರವೇ ಮೇಲೆ ಮಿತಿ ಮೀರಿ ವರ್ತಿಸುತ್ತದೆ. ಆಗ ಪತನ ಹೊಂದುತ್ತಾರೆ. ಹುಟ್ಟುವಾಗಲೇ ಕಣ್ಣು ಮೇಲೆ ಇರ್ತದೆ. ಏನು ಮಾಡೋಣ ಹೇಳು? ದುರಾಚಾರರು, ದುಷ್ಟಾಚಾರ, ಆಮೇಲೆ ದುರ್ಬುದ್ಧಿಗಳ ಪರಮಾವಧಿಯವರು ಯಾರು ಉಳಿದಿಲ್ಲ. ಆಮೇಲೆ ನಿಮ್ಮಲ್ಲಿ ಕ್ಷತ್ರಿಯೋಚಿತವಾದಂತಹ ವೀರಶ್ರೀ ಇದೆ ಎನ್ನುವುದನ್ನು ಚೆನ್ನಾಗಿ ಮನಗಂಡಿದ್ದೇನೆ. ನೀವು ಸಹಜವಾಗಿ ವೀರರು. ನಿಮ್ಮ ಓಜಸ್ಸು ತೇಜಸ್ಸುಗಳಲ್ಲಿ ನನಗೆ ಭರವಸೆ ಇದೆ, ವಿಶ್ವಾಸವಿದೆ. ಎಂದಿನಂತೆ ನಾವು ಓಲೆ ಕೊಟ್ಟಿದ್ದೇವೆ. ಲೋಕಮೂರನ ಒಳಿತಿಗಾಗಿ ವಿಚಾರ ನಿಮಿಷ ನಡೆಸಿದ ಹಾಗಾಯಿತು. ಅನಿಮೇಶ್ವರಂತಹ ನಾವು ಓಲಗವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಮಗುದಬ್ಬೆ ಈ ವೇದಿಕೆಯಲ್ಲಿ ನಾವೆಲ್ಲರೂ ಭೇಟಿಯಾಗೋಣ. ನಿಮ್ಮ ಅರಮನೆಗೆ ತೆರಳಿರಿ.
ಈ ಹಂತಕ್ಕೆ ಬಂದು ಮುಟ್ಟಿದೆ. ಶೋಣಿತದ ಅಧಿಪತಿ ವರ್ತಮಾನ ಕಾಲದಲ್ಲಿ ಹೇಳಿಸಿಕೊಂಡೆ. ಅಸುರರಿಗೆಲ್ಲ ಒಂದು ಮಾನ್ಯತೆಯ ಮನ್ನಣೆಯ ಮಳೆಯನ್ನು ದೊರಕಿಸಿಕೊಡುವಲ್ಲಿ ಅವಿಶ್ರಾಂತವಾಗಿ ಶ್ರಮಿಸಿದೆ. ಸತ್ಫಲವನ್ನು ಉಣ್ಣುತ್ತಾ ಇದ್ದೇನೆ ಎನ್ನುವಂತಹ ನೆಮ್ಮದಿ. ಆದರೆ ನಮ್ಮವರನ್ನು ನೋಡುವಾಗ, ಹಿಂದೆ ಆಗಿ ಹೋದವರನ್ನು ಎಣಿಸುವಾಗ ಯಾಕೆ ಹೀಗಾಗಿ? ಸೃಷ್ಟಿಯಲ್ಲಿ ಅಧಿಕಾರವು ನಾವು ಕೊಟ್ಟೆ ಕಡಹಿ ಬಿಟ್ಟನಲ್ಲ ಆ ಧೂರ್ತ. ದೇವತೆಗಳ ವಂಚನೆಗೆ, ಮೋಸಕ್ಕೆ ನಮ್ಮವರೆಲ್ಲ ಒಳಗಾಗಿ ಅಳಿದೇ ಹೋದರು. ಏನು ಮಾಡೋಣ? ನಮ್ಮವರ ದುರ್ಬುದ್ಧಿಯೋ ಅಲ್ಲ ದೌರ್ಬಲ್ಯವು. ಎಂತೆಂತಹ ಮಹನೀಯರೆಲ್ಲ ಆದರೂ ಹೋದರು ಉಳಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಇನ್ನು ಹಾಗಲ್ಲ, ಈಗ ಇರುವವರನ್ನೆಲ್ಲವರನ್ನು ಉಳಿಸಿಕೊಳ್ಳಬೇಕು. ಹೀಗೆ ಆಲೋಚನೆ. ನಮ್ಮವರಲ್ಲಿ ಏನು ದಾರಿ? ದೇವತೆಗಳನ್ನು ಮಗ್ಗು ಬಡಿಯುವುದು ಯಾವ ದಾರಿಯಿಂದ ನಡೆದು ಉಳಿದು? ಹೀಗೆ ಕೇಳಿದಾಗ ಹೇಳಿದರಲ್ಲ ಪ್ರಾಜ್ಞರು, ತಪಸ್ಸನ್ನಾಚರಿಸು, ಬ್ರಹ್ಮದೇವರಿಂದ ವರವನ್ನು ಪಡೆ, ಆಮೇಲೆ ಜಯಲಾಗತಿ. ಅವರ ಸಲಹೆ ಸಾಧುವಾದದ್ದು ಎಂಬುದನ್ನು ತಿಳಿದು ಇಲ್ಲಿಯ ರಕ್ಷಣೆಯನ್ನು ನಮ್ಮವರಿಗೆ ವಹಿಸಿದ್ದಾಗಿದೆ. ಅತ್ತ ಕಾರಣತ್ತ ಗಂಡಾರಣ್ಯವನ್ನು ಸೇರಿಕೊಂಡಿದ್ದೇನೆ. ಪ್ರಶಾಂತವಾಗಿರುವಂತಹ ವಾತಾವರಣ ಇದು. ಹರಿಯುತ್ತಿರುವಂತಹ ನದಿಯಲ್ಲಿ ಸ್ನಾನಾದಿಗಳನ್ನು ವಿರಚಿಸಿ ಶುಚಿರ್ಭೂತನಾಗಿದ್ದೇನೆ. ಇದೇ ಸುಸ್ಥಳದಲ್ಲಿ ಯಮ, ನಿಯಮ, ಆಸನ, ಪ್ರಾಣವಾಯು, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿಗಳೆನ್ನುವಂತಹ ಅಷ್ಟಾಂಗಗಳನ್ನು ಬರೆದು ಉಸಿರನ್ನು ನಾಸಿಕಾಗ್ರದಲ್ಲಿರಿಸಿ ಏಕಮನಸ್ಕನಾಗಿ ಏಕಮತದಿಂದ ತಪಸ್ಸನ್ನಾಚರಿಸಿದೆ ಅಂತಾದರೆ ಬ್ರಹ್ಮದೇವರು ಒಲಿಯದೆ ಎಲ್ಲಿಗೆ ಹೋಗುತ್ತಾರೆ? ಒಲಿದರೆ ವರವನ್ನು ನೀಡದೆ ಎಲ್ಲಿಗೆ ಹೋಗುತ್ತಾರೆ? ಆದ ಕಾರಣ ತಡ ಮಾಡುವುದಿಲ್ಲ. ವಾಡಿ ರಮಣನ್ನು ಕುರಿತು ಶಾರದಾ ರಮಣ ತೋರೆಲೋ ಚರಣ ಬೀರಿದೆಯವರು ಉದ್ಧರಿಸುವುದು ಶರಣರ, ಬೀರಿದೆಯವರು ಉದ್ಧರಿಸುವುದು ಶರಣರ. ಶಾರದಾ ರಮಣ ರಮಣ ವಿಧಾತ ಸೃಷ್ಟಿಕರ್ತ ಇದೋ ನಿನ್ನ ಮಗನಾಗಿರುವಂತ ತಾರಿಕಾಸುರ ಅನನ್ಯ ಭಕ್ತಿಯಿಂದ ಭಜಿಸುತ್ತಾ ಇದ್ದೆ. ಒಲಿದು ಬಾ ತಂದಿ, ಮನದಾಳದಲ್ಲಿ ಹುಟ್ಟಿರುವಂತ ಇಷ್ಟಾರ್ಥವನ್ನು ನೆರವೇರಿಸು ದೇವ, ನೆರವೇರಿಸು. ಏನಿದು? ಅದೆಷ್ಟೋ ವರ್ಷಗಳಿಂದ ಕಠಿಣವಾಗಿರುವಂತಹ ತಪಸ್ಸನ್ನು ಆಚರಿಸಿದೆ ಅಂತಾದ್ರೆ ನನ್ನ ಭಕ್ತಿ ಬ್ರಹ್ಮದೇವರಿಗೆ ತಲುಪದೇ ಹೋಯಿತೆ. ಅಲ್ಲ ಕಡೆಗಣಿಸಿದರೆ ನನ್ನನ್ನು ಒಲಿಯಲಿಲ್ಲ.
ಸಾಕ್ಷಾತ್ಕಾರವನ್ನು ಮಾಡದೆ ಹೋದರೆ ಈ ದಾರಿಕಾಸುರನ ಜೀವನವೇ ವ್ಯರ್ಥವಾಯಿತು. ಇನ್ನು ನಾನು ಬದುಕಿದ್ದು ಪ್ರಯೋಜನವೇನು? ಅಲ್ಲ ಬದುಕುದರೂ ಈ ಮುಖವನ್ನು ನಮ್ಮವರಿಗೆ ಹೇಗೆ ತೋರಿಸಲಿ? ಇಲ್ಲ, ಬ್ರಹ್ಮದೇವ ಒಲಿಯದೇ ಇರುವಂತಹ ಈ ಶರೀರ, ಈ ತಲೆ, ಈ ಅಂಗಾಂಗಗಳು ಬೇಡವೇ ಬೇಡ. ನನ್ನ ಶರೀರದಲ್ಲಿರುವಂತಹ ಅಂಗಾಂಗಗಳನ್ನು ಕಡಿದು ಬ್ರಹ್ಮದೇವರಿಗೆ ಅರ್ಪಿಸ್ತೇನೆ. ಕಡೆಗೆ ತಲೆಯನ್ನೇ ಏನು ಸಾಯ ಹೊರಟೆಯ? ಹೌದು ದೇವ, ಎಲ್ಲವೂ ನಿನ್ನ ಇಚ್ಛೆಯ? ಬೇಡ ಅಂತಾಯಿತು ಈ ಜೀವನ. ಯಾಕೆ ಬೇಡ? ಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಅಲ್ಲೋ ನೀ ಕಾಡುದಾರಿ ಹಿಡಿದದ್ದು. ಹೌದು, ನೀನೇನೋ ಸಾಯ್ತೀಯ. ಸಾಯುವಂತಹ ನಿನ್ನ ನಿಲ್ಲಿರುವವರು ಮಾತ್ರ ನೋಡುವುದಲ್ಲ, ಮತ್ತೆ ಅಲ್ಲಲ್ಲಿ ಕುಳಿತು ನೋಡುತ್ತಾ ಇದ್ದಾರೆ. ಹೌದೇ? ಮತ್ತೆ ಅವರಿಗೆ ಸಂಕಟ ಇಲ್ಲಿಗೆ ಬರಲಿಕ್ಕೆ. ದಾರಿಗಾಸರ ಸಾಯುತ್ತಾ ಇದ್ದಾನೆ. ನೀ ಸಾಯಬೇಕಾದವನಲ್ಲ, ನೀ ಉಳಿಯಬೇಕಾದವ. ದೇವರೇ, ನೀವೇ ಬರಲಿಲ್ಲ ಅಂತಾದ್ರೆ ಮತ್ತೆ ಇದು ಯಾಕೆ? ಹಾಗೆ ನೀನು ತಿಳಿದದ್ದು ಕಡಿಮೆ. ಬೇಸರಾದ ದೇಹವೇ ದೇವಾಲಯ, ಅದರೊಳಗಿರುವ ಆತ್ಮವೇ ದೇವರು. ಹೀಗಿರುತ್ತ ನಿನ್ನ ಇಷ್ಟ ಬಂದ ಹಾಗೆ ಪ್ರಾಣಹರಣ ಮಾಡುವುದಕ್ಕೆ ಯಾವ ಅವಕಾಶವೂ ಇಲ್ಲ. ವಿಧಿ ಕೊಟ್ಟ ಯಾವ ಆಯುಷ್ಯ ಉಂಟು ಅದನ್ನು ಪೂರ್ಣ ಪ್ರಮಾಣದಲ್ಲಿ ನೀ ಕಳೆಯಲೇಬೇಕು. ಭಕ್ತಿ ನಿಷ್ಠೆಯಿಂದ ನನ್ನನ್ನು ಒಲಿಸಿಕೊಂಡವನಿದ್ದೀಯ, ನಿನಗೆ ತೊಡಕಾಗಕೂಡದು ಎನ್ನುವ ಕಾರಣಕ್ಕೆ ಬೇಕಾಗಿ ರಾಜಹಂಸವನ್ನೇರಿ ಕ್ಷಿಪ್ರಗತಿಯಲ್ಲಿ ಬಂದಿದ್ದೆ. ಹೌದು ಹೌದು, ನೋಡ್ತಾ ಇದ್ದೇನೆ ದೇವರೇ, ನೋಡ್ತಾ ಇದ್ದೇನೆ. ಸಂತೋಷವಾಯಿತು. ಮೆಚ್ಚಿದ್ದೇನೆ. ಮೆಚ್ಚಿದ್ದೀರಾ? ಮೆಚ್ಚಿದ್ದೇನೆ. ಒಲಿದಿರಾ? ಏನು ಬೇಕು ದೇವರೇ?
ದೇವರೇ. ಅದು ತಪಸ್ಸು ಮಾಡುವುದೇ. ನನ್ನ ತಪಸ್ಸಿಗೆ ಭಂಗ ಆಗುದಲ್ಲ. ಅಲ್ಲಿಗೆ ಬರುವವರು ಬೇರೆ ದೇವರಿದ್ದಾರೆ. ದೇವರೇ, ಒಲಿದಯೋ ತಂದೆ, ಒಲಿದಯೋ, ಪ್ರತ್ಯಕ್ಷರಾದಯೋ, ಸಂತೋಷವಾಯಿತು. ದಾರಿಕಾಸುರನ ಜೀವನ ಸಾರ್ಥಕ್ಯವಾಯಿತು. ದೇವರೇ, ಈ ರೀತಿಯಾಗಿ ಕಠಿಣವಾಗಿ ತಪಸ್ಸನ್ನಾಚರಿಸಿಕೊಂಡು ತಮ್ಮನ್ನು ಮೆಚ್ಚಿಸಿಕೊಳ್ಳುವುದಕ್ಕೆ ಕಾರಣ ಮತ್ತೇನು ಅಲ್ಲ. ಏನಪ್ಪ? ಕಾಣಿ ಮೂರರಲ್ಲಿ ಯೋನಿ ಸಂಜಾತರಿಂದ ಮರಣ ಬಾರದೆ ನನಗೆ ಹಾನಿ ಇರದೆ ಇರುವಂತ ವರವನ್ನು ಅನುಗ್ರಹಿಸಬೇಕು ದೇವರೇ, ಅನುಗ್ರಹಿಸಬೇಕು. ನಾ ಅನುಗ್ರಹಿಸುತ್ತೇನೆ ಎನ್ನುವಂತಹ ಅತೀವವಾದಂತಹ ವಿಶ್ವಾಸದಿಂದಲೇ ಕಠಿಣವಾದ ತಪಸ್ಸನ್ನ ಆಚರಿಸಿದ ನಾವಿನಿ. ಹೌದು ದೇವರೇ. ಹಾಗಾಗಿ ಒಲಿದು ಪ್ರಸಾದವನ್ನು ನೀಯಬೇಕಾದದ್ದು ನನಗೆ ಕರ್ತವ್ಯವು. ನಿನ್ನ ಇಚ್ಛೆಯಂತೆ 3 ಲೋಕವನ್ನು ಗೆದ್ದು ಆಡುವಂತಹ ಯೋಗ್ಯತೆಯನ್ನು ನಾನು ನಿನಗೆ ಅನುಗ್ರಹಿಸ್ತೇನೆ. ನಿನ್ನ ಇಚ್ಛೆ ಸಲ್ಲಿಸ್ತದೆ. ಆದರೆ ದೇವರೇ, ನಾನಾಗಾದ್ರೆ ಇನ್ನು ಸಾಯುವುದಿಲ್ಲ. ಅಲ್ಲಲ್ಲ, ನನಗೆ ಮರಣ ಇಲ್ಲ. ಮರಣ ಇಲ್ಲ ಅಂತ ಯಾರು ಹೇಳಿ? ಮತ್ತೆ ಇಚ್ಛೆ ಸಲ್ಲಿಸಿದ್ದೇನೆ. 3 ಲೋಕವನ್ನು ಗೆದ್ದು ಆಳಬೇಕು ಎನ್ನುವಂತಹ ನಿನ್ನ ಯಾವ ಇಚ್ಛೆ ಉಂಟು ಅದು ಪೂರ್ಣಗೊಳ್ಳುತ್ತದೆ. ಅದು ಹೌದು. ಆದರೆ ಮರಣ ಇಲ್ಲ, ಮರಣವೇ ಬರಬಾರದು ಎನ್ನುವುದನ್ನು ನೀ ಯಾಚಿಸಕೂಡದು. ಯಾಕೆ ದೇವರು? ಜೀವನದಲ್ಲಿ ಸ್ವಾರಸ್ಯ ಎನ್ನುವುದು ಇರಬೇಕು, ಜನನ ಮರಣ ಬೇಕು. ಮರಣವೇ ಇಲ್ಲ ಅಂತಾದ್ರೆ ಏನು? ಬದಲಾವಣೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಈ ಸತ್ತ ಮೇಲೆ ಎಂತದ್ದು ಸ್ವಾರಸ್ಯ? ನೀನು ಮಾಡಿದ ಪಾಪ ಕರ್ಮವನ್ನೆಲ್ಲ ತುಲನೆ ಮಾಡಿ ಯಾವ ನರಕಕ್ಕೆ ನಿನ್ನನ್ನು ದೂಡಬೇಕು ಎನ್ನುವಂತಹ ತೀರ್ಮಾನ ಆಗುತ್ತದೆ ಅಲ್ಲಿ. ದೇವರೇ, ನಾನು ನನ್ನ ಚಾರಿತ್ರ್ಯ ಬಗ್ಗೆ ನಿಮಗೆ ಗೊತ್ತುಂಟಲ್ಲ. ಹೌದು, ಪಾಪ ಎಲ್ಲ ಮಾಡಿರ್ಲಿಕ್ಕಿಲ್ಲ. ಮಾಡಿದ್ರೆ ಮಾತ್ರ ಪಾಪಿ ಆಗತ್ತೆ ಅಲ್ವಾ? ಅಲ್ಲ, ಹಾಗೆ ತಮ್ಮ ಬಗ್ಗೆ ತಮಗೆ ಅರಿವೇ ಇರುವುದಿಲ್ಲ. ನಾವು ಒಳ್ಳೆಯ ಅಂತಲೇ ಹೇಳಿಕೊಂಡು ಬರುವುದು. ಆದರೆ ನಿನಗೆ ಅರಿವಿಲ್ಲದೆ ನಿನ್ನಿಂದ ಪಾಪಭೂಯಿಷ್ಠವಾದಂತಹ ಕೆಲಸಗಳು ನಡೀತಾ ಇರ್ತದೆ. ಅಲ್ಲ, ಇದುವರೆಗೆ ನಾನು ಹೇಳಿದೆ, ಇನ್ನೂ ಗೊತ್ತಿಲ್ಲ ನಾನು ಹೇಗೆ. ಅದೇ ಎಲ್ಲವೂ ಮೊಗೆದು ಕೊಟ್ಟ ಬಳಿಕ ಅಹಂಕಾರ ಬರುವುದು. ನಿನಗೆ ನಾವು ಒಲಿದು ಅನುಭವಿಸಿದೆ ಅಂತಾದ್ರೆ ಅಹಂಕಾರ ಎನ್ನುವುದು ನಿನ್ನ ಚಿತ್ತಕ್ಕೆ ಅದು ಅಡಸಿತು ಅಂತಾದ್ರೆ ನೀ ಯಾವ ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಳುತ್ತಿ ಎನ್ನುವ ಹಾಗೆ ನನಗೂ ಹೇಳುವುದಕ್ಕಾಗುವುದಿಲ್ಲ. ಒಂದು ದೇವರೇ, ಅಹಂಕಾರ ಎಂಬುದು ಬೇಕು. ಅಹಂ ಬ್ರಹ್ಮಾಸ್ಮಿ ಅಲ್ವಾ? ಅಂದ್ರೆ ನಾನು ಎನ್ನುವುದೊಂದು ಬೇಕಲ್ಲ. ಬ್ರಹ್ಮನಾದ ನನ್ನ ಮುಂದೆ ನಿಂತು ಅಹಂ ಬ್ರಹ್ಮಾಸ್ಮಿ ಅಂತ ನೀ ಹೇಳ ಹೊರಟೆ ಅಂತಾದ್ರೆ ನಿಮ್ಮ ಮಗ, ನಿಮ್ಮ ಭಕ್ತ ಕೊಡುವಲ್ಲಿ ನಾ ಯೋಚಿಸಬೇಕಾಗುತ್ತದೆ. ಹಾಗಾಗಿ ನಿನಗೆ ಮರಣವೇ ಇಲ್ಲ ಎನ್ನುವಂತಹ ವರವನ್ನು ನಾ ಕೊಡುವುದಕ್ಕಾಗುವುದಿಲ್ಲ. ಆದರೆ ಒಂದು ದಾರಿ ಇದೆ. ನಿನ್ನ ಒಳಿತನ್ನು ಬಯಸಿ ನಿನಗೂ ಇದೋ ಒಂದು ಚಕ್ರವನ್ನು ಅನುಗ್ರಹಿಸುತ್ತಾ ಇದ್ದೇನೆ. ದೇವರೇ, ಇದು ಚಕ್ರ. ಹೌದು, ಇದರಿಂದ ನನಗೇನು ಪ್ರಯೋಜನ? ತ್ರಿಕಾಲದಲ್ಲೂ ಇದಕ್ಕೆ ನೀನು ಪೂಜೆ ಸಲ್ಲಿಸ್ತಾ ಇರಬೇಕು. ಈ ಚಕ್ರದಿಂದಲಾಗಿ ನಿನ್ನ ಬದುಕಿನ ವೃದ್ಧಿಯಾಗುತ್ತದೆ. ಆದರೆ ಚಕ್ರವನ್ನು ಮರೆತು ಪೂಜೆಯನ್ನು ಸಲ್ಲಿಸದೇ ಉಳಿದೆ ಅಂತಾದ್ರೆ ಯಾವಾಗ ನಿನ್ನ ಕೈಯಿಂದ ಈ ಚಕ್ರ ಕೈ ತಪ್ಪಿ ಹೋಗುತ್ತದೋ ಆ ದಿವಸ ನಿನಗೆ ಮರಣ. ರಮಣನಿಂದ ವರವನ್ನು ಸಾಧಿಸಿದಂತಹ ಸಂತೋಷದ ವಿಚಾರವನ್ನು ನಮ್ಮವರಿಗೆ ಹೇಳುತ್ತೆ.
ಹೊಂದಿಸಿಕೊಳ್ಳುತ್ತಾ ಇದ್ದೇನೆ. ಒಮ್ಮೆ ನಮ್ಮೆಲೆ ನಿಮ್ಮ ಕರೆಯನ್ನು ಆಲಿಸಿ ಬಂದಿದ್ದೇವೆ. ಏನಾಗಬೇಕು ನಮಗೆ? ನಮ್ಮದಾದಂತಹ ಕಾರ್ಯ ಸಾಧನೆಗೆ ಕೇವಲ ಜನಬಲ ಶಕ್ತಿ ಬಲ ಸಾರದು, ದೈವ ಬಲವನ್ನು ಸಾಧಿಸುವಂತಹ ಉದ್ದೇಶದಿಂದ ನಮ್ಮನ್ನು ಇಲ್ಲಿ ನೇಮಿಸಿ ಕಾಡಿಗೆ ತೆರಳಿದವರು ತಾವು. ಆವ ಬಲವಿದ್ದೊಡಂ ದೈವ ಬಲ. ಆ ಕಾಲಕ್ಕೆ ಹೋದವರು ನೀವು. ಪ್ರಭು, ಹೋದ ವಿಚಾರ ಏನಾಯ್ತು? ಬ್ರಹ್ಮದೇವ ಒಲಿದ್ನೆ ವರ ಫಲಿಸಿದ ಏನು ಬ್ರಹ್ಮ ಬ್ರಹ್ಮದೇವರು ಒಲಿಯಬೇಕಾಗಿರುವಂತಹ ವರವನ್ನು ಅನುಗ್ರಹಿಸಿ ನಾನು ಅಜಯಾಮರ ಸಚಿಪತಿಯಾಗಿರುವಂತಹ ಇಂದ್ರ ಅವನನ್ನು ಹೊಡೆದೋಡಿಸಿ ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. ಏನು ಅಭಿಪ್ರಾಯ? ಒಳ್ಳೆಯದಾದಂತ ಅವಕಾಶ. ನಿಮ್ಮ ಜೊತೆ ನಾನು ಬರ್ತೇನೆ. ಸಾಗುವ ದೇವಲೋಕಕ್ಕೆ. ನಮ್ಮ ಜಯಘೋಷ ಹೋರಿಸಿರಿ ರಣಬೇರಿ ಹೋಗಲಿ ನಮ್ಮ ಬಂದು ತಲುಪಿದ್ದೇವೆ. ದ್ವಾರದ ಬಳಿ ಯಾರಾದ್ರೂ ಇರಬಹುದು, ನೋಡುವ. ಇದನ್ನು ಹೀಗೆ ಬಿಟ್ಟರೆ ಆಗ್ತದೆ. ಮೂರ್ತಿಯನ್ನ ನಿಲ್ಲಿಸಿದ್ದಾರೆ. ನಾವು ಬಂದದ್ದು ಗೊತ್ತಾಗಬೇಕಲ್ಲ. ಮೂರ್ತಿ ಅಲ್ಲ, ಜೀವ ಉಂಟು ನಿನಗೆ. ಜೀವ ಇಲ್ಲದೆ ಮತ್ತೆ ಇಲ್ಲಿ ಸಾಯಲಿದ್ದೇನು ಮಾಡುವುದಲ್ಲಿ? ನೀವು ಬಂದವರದು ವಿಶೇಷವಾದಂತಹ ಒಂದು ವರ್ತನೆಯನ್ನು ನೋಡಿ ಮೂಕ ವಿಸ್ಮಿತನಾಗಿ ಏನು ಮಾಡುತ್ತೀರಿ ಎನ್ನುವ ಹಾಗೆ ನಿರೀಕ್ಷೆಯಲ್ಲಿದ್ದದ್ದು. ಹಾಗೆ ಕೂತದ್ದು ಒಬ್ಬೊಬ್ಬವ ನಿಮ್ಮದೇ ಅಶಭ ಎಲ್ಲ ಇದು
ಕೇಳಿ ಬರುವುದೆಲ್ಲ ಮತ್ತೆ ಸ್ಫೋಟಕಗಳನ್ನೆಲ್ಲ ತಂದಿದ್ದೇವೆ. ನಿಮ್ಮ ಪ್ರವೇಶ ಆ ರೀತಿ ಉಂಟು ಅಂತ ಗದ್ದಲದಿಂದಲೇ ನಮಗೆ ಗೊತ್ತಾಯಿತು. ಒಬ್ಬೊಬ್ಬ ನೀವು ಮಾತ್ರ ಅಲ್ಲ, ವಿಶೇಷವಾದಂತಹ ಸೈನ್ಯ ಸೇನೆ ಎಲ್ಲ ಬಂದಿದೆ. ನಿಮ್ಮವರೇ? ನಮ್ಮವರೇ. ಒಳ್ಳೇದು ಒಳ್ಳೇದು. ಹಾಗಂತ ನೇರವಾಗಿ ಒಳಗೆ ಹೋಗುವುದಕ್ಕಿಲ್ಲ. ನೀವು ಇಷ್ಟೇ ಮಂದಿಯೋ ಇನ್ನು ಬರುವವರಿದ್ದಾರೋ ಎನ್ನುವ ಹಾಗೆ ತಿಳಿಯುತ್ತಾ ಇಲ್ಲ. ಯಾರಲ್ಲಿ ಪ್ರಶ್ನಿಸೋಣ ಎನ್ನುವ ಹಾಗೆ. ನಮಗೆ ಒಬ್ಬ ನೇತಾರ ಅಂತ ಇದ್ದಾರೆ. ನೇತಾರ ಇದ್ದಾರೆ. ನಮ್ಮ ನಾಯಕ. ನಿಮ್ಮ ನಾಯಕ ಮುನ್ಸೂಚನೆಯಲ್ಲಿ ಎದುರಲ್ಲಿ ಇರ್ಬೇಕಲ್ವಾ? ಇದು ಕಾಣ್ತಾ ಇಲ್ವಲ್ಲ? ಅವರು ಹಿಂದಿಂದನೇ ಬರುವುದು. ಹಿಂದಿಂದ ಬರುದ? ಅವರ ಹೆಸರಿಗೆ ಬಲ್ಲೆ, ದಾರಿಕಾಸುರ. ನಿಮ್ಮ ನಾಯಕನ ಹೆಸರು. ಅವರನ್ನು ಅವಲಂಬಿಸಿ ಬಂದವರು ನೀರು. ಬರಬೇಕಿದ್ರೆ, ಸ್ವರ್ಗವನ್ನು ಸೇರಬೇಕಿದ್ರೆ ಒಂದಿಂತ ಉದ್ದೇಶ ಎನ್ನುವಂಥದ್ದು ಮೊದಲೇ ಬೇಕು. ಬಂದಂತ ಕಾರಣ ಕಾರ್ಯ ಯಾಕೆ ಅಂತ ಬೇಡವೆ? ಯಾಕೆ? ಈತನ ಪಿಸುಣ ಸಂದೇಶಾಚಾರನ ಇಲ್ಲಿಯ ಅವನನ್ನು ಈಗ ನೋಡುದು ನಾವು ಬಂದು ಸಮಯ ಎಷ್ಟಾಯ್ತು? ಹೌದು. ನೀವು ಮುಂದೆ ಬರಲಿಲ್ಲ ಅಲ್ಲ, ಅವರು ಮುಂದೆ ಬಂದಿದ್ದಾರೆ. ಹೌದಾ? ನೀವು ಹಿಂದಿನಿಂದ ಇದ್ರಿ, ಹಾಗೆ ನಾವು ಕಾಣಲಿಲ್ಲ. ಬೇಸರಿಸಬೇಡಿ, ಇಲ್ಲೇ ಒಂದು ಹೊಣೆಗಾರಿಕೆ ಉಳ್ಳವನು. ನಿನ್ನ ಹತ್ರ ಬೇಸರ ಮಾಡಿದ್ರು ಏನು ಪ್ರಯೋಜನ? ಅದಷ್ಟೇ ಅಲ್ಲ, ಇದೇ ವಿಷಯ. ಬೇಸರ ಆಗುವವರು ಮಾಡಿದ್ರೆ ನನಗೆ ದೊಡ್ಡ ಕಾಲ. ಇದು ನಮ್ಮೊಂದು ಹೊಣೆಗಾರಿಕೆ ಉಂಟು. ಇಲ್ಲಿ ಬಂದವರನ್ನು ವಿಚಾರಣೆ ಮಾಡಬೇಕು ನಿನಗೆ, ಆಮೇಲೆ ಹೋಗಿ ಅವರ ಸವಿಸ್ತಾರವನ್ನು ಒಳಗೆ ವಿಸ್ತರಿಸಬೇಕು. ನಮಗೆ ಕೆಲಸ ಕೊಟ್ಟದ್ದೇ ಅದೇ. ಹೌದಂತ ಹಾಗಾದ್ರೆ ವಿಚಾರ ಸಂದೇಶಾಚಾರ ನಾವೇ ಇಲ್ಲಿಂದ ಅಲ್ಲಿ ಹೇಳುದು, ಅಲ್ಲಿಂದ ಇಲ್ಲಿಗೆ ಹೇಳುದು. ಆಚೆ ಈಚೆ ಹೇಳಿ ಹೇಳಿ ಆಚೆ ಈಚೆ ಹೇಳುದಲ್ಲ, ಇದ್ದದ್ದನ್ನು ಅಲ್ಲಿ ಹೇಳುದು. ಅಲ್ಲಿಂದ ಬಂದ ಹೇಳು ಅಂತ ಹೇಳಿದ್ದನ್ನು ಇಲ್ಲಿ ಹೇಳುದು. ಇದು ತಾವು ಯಾರು, ಎಲ್ಲಿಂದ ಬಂದದ್ದು, ಇವರೆಲ್ಲ ನಿಮ್ಮವರೇ ಅಂತ ಅವರು ಹೇಳಿದ್ರು. ಹಾಗಾಗಿ ಅವರ ಉದ್ದೇಶವೇನು, ನಿಮ್ಮ ಉದ್ದೇಶವೇನು ಹೇಳಿಲ್ಲ. ಅವ್ರಿಗೆ ಹೇಳಲಿಕ್ಕೆ ಆಗುವಾಗ ನಿಮ್ಮ ನಿರೀಕ್ಷೆಯಲ್ಲಿದ್ರು. ಪಾಪ ನಾನಿವರು ಸ್ವಲ್ಪ ಸ್ವಲ್ಪ ಆದ್ರೂ ಮುಗಿಸ್ತಾರೆ ಅಂತ ಸೋಣಿತಾಪುರ ವರ್ತಮಾನದ ದೊರೆ, ವರ್ತಮಾನದಲ್ಲಿ ದಾರಿಕಾಸುರ. ಯಾರು? ದಾರಿಕಾಸುರ. ಅಲ್ಲಿ ಅರ್ಥದಲ್ಲಿ ಹೇಳಿದ್ರು ಅವರು, ಯಾರು ಅಂತ ಗೊತ್ತಾಗ್ಲಿಲ್ಲ. ಇದು ದಾರಿಕಾಸುರರು ಶೋಣಿತಾಪುರವನ್ನು ಬಿಟ್ಟು ಈ ಪುರವನ್ನು ಸೇರಿದ್ದು. ಬಿಟ್ಟು ಬಂದದ್ದಲ್ಲ, ಅಲ್ಲಿ ನಮ್ಮದು ಉಂಟು. ಎಲ್ಲ ಬೇಕಾದದ್ದು ಅಲ್ಲೇ ಉಂಟು. ಅಲ್ಲೇ ಉಂಟು. ಆದ್ರೆ ಇಲ್ಲಿ ಬಂದಿದ್ದೀರಲ್ಲ, ಕೇಳಬೇಕಾದ ಪ್ರಶ್ನೆ. ಅದೇ ಸಂದೇಶಾಚಾರನೇ, ನಿನ್ನ ಅಪ್ಪ ಇದ್ದಾನ ಒಳಗೆ? ಯಾರಪ್ಪ? ಅದು ನಿನ್ನ ಅಪ್ಪ ಅಂತ ಹೇಳುವಾಗ ನಗಾಡಿದ್ಯಾ? ಅಲ್ಲ, ಮೊದಲು ಕರ್ತವ್ಯದಲ್ಲಿ ಇದ್ರು. ಒಮ್ಮೆ ನಾವು ಆತಿಥ್ಯ ಆಗ್ತೇವೆ. ಇಂದ್ರ ಇಂದ್ರ ಅಣ್ಣಪ್ಪ. ಅವನಲ್ಲಿ ಹೋಗಿ ಹೇಳು, ಎಲ್ಲಿ ಅಧಿಕಾರ ಸರ್ವ ಸಂಪತ್ತು ನನ್ನ ಬುಡದಲ್ಲಿಟ್ಟು ಶರಣಾಗತನಾಗಿ ದೇಹಿ ಎನ್ನುವ ಹಾಗೆ ಹೇಳಿ ದೀರ್ಘದಂಡ ಪ್ರಣಾಮ ಮಾಡಿದ್ರೆ ಅವನಿಗೆ ಅವಕಾಶ ಉಂಟು ಇಲ್ಲಿರುವುದಕ್ಕೆ. ಇಲ್ಲಿ ಅಲ್ಲ, ಎಲ್ಲಿ ಆದ್ರೂ ಇರುವುದಕ್ಕೆ ಒಂದು ಅವಕಾಶ. ಅದಲ್ಲ, ಓಡಿಸಿ ಅಂತ ಹೇಳಿದ್ರಿ, ಓಡಿಸ್ತೀರಿ. ಯುದ್ಧ ಮಾಡಿ ಹೇಳಿ. ಸರಿ, ಇದು ನಿಮ್ಮದು ಗೊತ್ತಾಯ್ತು. ಹಾಗೆ ಇವರಲ್ಲಿ ಒಂದು ಪರಿಚಯ ಹೇಳಲಿಕ್ಕೆ ನಾನು ಇವರನ್ನೆಲ್ಲ ಕೇಳು, ನಾನಲ್ಲಿ. ಸರಿ, ಅವರದ್ದು ವಿಷಯ ಗೊತ್ತಾಯ್ತು. ನಿಮ್ಮದು ಸಹ ಉದ್ದೇಶ ಅದೇ ಅಂತ ಅರ್ಥ ಆಗುತ್ತದೆ. ಹಾಗಂತ ಬಂದವರು ಅವರೊಟ್ಟಿಗೆ ಯಾರಲ್ಲ ಅಂತ ಕೇಳಿದ್ರೆ ನನಗೊಂದು ಹೇಳುವುದಕ್ಕೆ ಉತ್ತರ ಬೇಕಲ್ವಾ? ತಾವು ನಮ್ಮನ ಶುಭನಾಮಧೇಯ ವಜ್ರಜಕ. ನಿಮ್ಮದು ಹೆಸರ ಭಯಂಕರ ಹೆಸರು ಮಾರೆ. ಇದು ತಮ್ಮದು ಇದು ಉದ್ಯೋಗ? ವಿತ್ತ ಸಚಿವ. ಹೌದಾ? ಬೇಕಾದಷ್ಟುಂಟು. ಉಂಟು, ಸಂತೋಷ ಆಯ್ತು. ಬೇಕಾದ್ರೆ ನಮಗೆ ಬೇಡ, ಇಲ್ಲಿ ಬೇಕಾದಷ್ಟುಂಟು. ತಾವು? ವ್ಯಾಘ್ರಾಸುರ. ವ್ಯಾಘ್ರಾಸುರವ? ತಾವು ಇಲ್ಲಿದ್ದು? ಸೇನಾಧಿಪತಿ. ಸೇನಾಧಿಪತಿ. ಏನು ಇವರು ನಿಮ್ಮೊಟ್ಟಿಗೆ ಇದ್ರ? ತಾವು ದುರ್ಜಯಾಸುರ. ಯಾವುದು? ದುರ್ಜಯಾಸುರ. ದುರ್ಜಯಾಸುರ. ಮುಗಿಗೆ ಪೆಟ್ಟಾಗಿದ? ಅದು ಹಾಗೆ. ಹಾಗೆಯಾ? ತಾವು ಇಲ್ಲಿ ಎಂತದ್ದು? ಪ್ರಧಾನಮಂತ್ರಿ. ಪ್ರಧಾನಮಂತ್ರಿಯೋ? ನೀವು ಮೊದಲೇ ಹೇಳ್ಬೇಕಿತ್ತು ನಿಮ್ಮ ಪರಿಚಯ. ಒಂದು ಹೇಳಿ ಬರ್ತೇನೆ, ಅತಿಕ್ರಮಣ ಮಾಡಬೇಡಿ.
ಪರವಾಗಿ ಹೋರಾಟ ಮಾಡಬೇಕಾಗಿದೆ. ಸೈನ್ಯವನ್ನು ಸೇರಿಸು, ವಾಹನವನ್ನು ಏರಿ ನಡೆಯೋಣ. ಈ ಹಿಂದೆ ಅದೆಷ್ಟೋ ಮಂದಿ ದಾನವರು ಬಂದಿದ್ದಾರೆ, ಅಲಿದು ಹೋಗಿದ್ದಾರೆ. ಅದೇ ಗತಿ ನಿನ್ನ ಬಂದವರು ನಾವು ಒಳ್ಳೆಯ ಮಾತಿನಲ್ಲಿ ನಾಗದ ಪೀಠವನ್ನು ಬಿಟ್ಟು ಕೊಟ್ಟರೆ ಒಳ್ಳೆಯದು, ಇಲ್ಲವಾದ್ರೆ ಬೆನ್ನು ಹೊಡೆಯುತ್ತೇವೆ. ಸಮರ್ಥವಾದಂತಹ ನೇತಾರದಾತಾರನ್ನು ಕೂಡಿಕೊಂಡು ಬಂದಿದ್ದೇವೆ. ಸಾಮದಿಂದ ಸಿಂಹಾಸನ ಬಿಡ್ತೀಯಾ ಅಲ್ಲ ಬೆಟ್ಟ ತಿಂತೀಯಾ? ಮುಚ್ಚಬಾಯಿ. ಅಧಿಕಾರವನ್ನು ಕೇಳ್ತೀಯ? ಬದುಕಬೇಕೆಂಬ ಆಸೆ ಇದ್ದರೆ ಬಂದಾಗ ಹಿಂದೆ ನಡಿ. ನಿನಗೆ ಬದುಕಬೇಕಾ? ಕಾಲಿಗೆ ಬೀಳು. ಅದನ್ನು ಬಿಟ್ಟು ನಮ್ಮನ್ನು ಹೋಗಿ ಕೇಳಿದ್ರೆ ನಿನ್ನ ಶಿರ
ಸ್ವರ್ಗಕ್ಕೆ ಅಧಿಕಾರಿ, ಹೌದು, ಬೇರೆ ಯಾರೂ ಬರಕೂಡದು ಹಾ ಎನ್ನುವಂತಹ ಗರ್ವ. ಓಹೋ, ಈಗ ಹೇಳ್ತಾ ಇದ್ದೇನೆ, ಏನು ಕೊಡು ಎನಗೆ ಇಲ್ಲಿ ಅಧಿಕಾರ. ಈ ಕೊಡು ಅಂತ ಹೇಳಬೇಕಿದ್ರೆ ನೀನು ಯಾರು ಅಂತ ಬೇಕಲ್ಲ. ದಾರಿಕಾತುರ ನಾಮದಿಂದ ಮೆರೆಯುವಂತ ಓಹೋ, ನಾನೇ ಬಂದಿದ್ದೇನೆ. ಹಾ. ಕೊಡು ಕೊಡು. ಏನೋ ಏನೋ. ಏನು ಭೂಮಿಯಲ್ಲಿ ಹುಟ್ಟಿಕೊಂಡಿದ್ದೀಯ, ಸ್ವರ್ಗದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯ. ಹೌದು, ಭೂಲೋಕದಲ್ಲಿ ಉತ್ತಮ ರೀತಿಯಲ್ಲಿ ಆಳ್ವಿಕೆ ಮಾಡುವುದನ್ನು ಬಿಟ್ಟು ನೀವು ಪ್ರಜೆಗಳ ಕ್ಷೇಮವನ್ನು ಚಿಂತನೆ ಮಾಡುವುದನ್ನು ಬಿಟ್ಟು ವಿಶೇಷವಾಗಿ ನಾಕವನ್ನು ಪಡೆಯಲು ದಾಳಿ ಮಾಡಿದ್ದೀಯ. ಏನು ಅಪರಾಧ? ಕೊಡಬೇಕು ಅಂತ ಹೇಳ್ತೀಯ. ಕೊಡುವುದಕ್ಕೆ ನನ್ನ ಸೊತ್ತ ಇದು ಅಲ್ಲವೇ? ಅಲ್ವೇ ಅಲ್ಲ. ಯಾವರು ಶತಾಧ್ಯರವನ್ನು ಮಾಡ್ತಾರೋ ಅವರಿಗೆ ನಾಕದ ಪೀಠ. ಓಹೋ, ಯಾವರು ನಿಸ್ವಾರ್ಥ ಮನೋಭಾವದಿಂದ ಲೋಕಹಿತಕ್ಕಾಗಿ ಚಿಂತಿಸುತ್ತಾನೋ ಅಂತಹವರಿಗೆ ನಾಕದ ಅಧಿಕಾರ. 3 ಮೂರ್ತಿಗಳು ಕೊಟ್ಟಿದ್ದಾರೆ, ನನ್ನ ಸ್ವಂತದ್ದಲ್ಲ. ನಿನಗೆ ಕೇಳಬೇಕಿದ್ರೆ ಹೋಗಿ 3 ಮೂರ್ತಿಗಳಲ್ಲಿ ಕೇಳಬೇಕು. 100 ಯಾಗ ಮಾಡಬೇಕು, ಒಂದು ಹವನ ಮಾಡದೆ ನಾಗಲೋಕಕ್ಕೆ ಬಂದಿಲ್ಲ. ವಜ್ರ ಎಂದು ಬೆನ್ನಿಗೆ ಬಿದ್ದಿಲ್ಲ. ಬಲಿ ಚಕ್ರವರ್ತಿ 100 ಯಾಗ ಮಾಡಿದಾನೆ, ಕೊಟ್ಟಿದ್ದೀರಾ ನೀವು? ಕೊಡ್ಲಿಲ್ಲ. ಇಲ್ಲ. ನಾವು ಆ ಕಾರಣಕ್ಕಾಗಿ ನಿನ್ನನ್ನು ಸೋಲಿಸಿದ ಮೇಲೆ 3 ಮೂರ್ತಿಗಳನ್ನು ನೋಡಿಕೊಳ್ತೇನೆ ಎನ್ನುವಂತ ಆ ವಿಶ್ವಾಸದಿಂದ ಬಂದಿದ್ದೇನೆ. ನಾನು ಕೊಡುವುದಕ್ಕಾಗುವುದಿಲ್ಲ, ನಾನು ಕೊಡುವುದಿಲ್ಲ. ಏನು ಬೇಕೀಗ? ಅಲ್ಲ, ಅವುಗಳಲ್ಲಿ ಕೇಳ್ತೇನೆ ನಾನು ನಿನ್ನನ್ನು ಸೋಲಿಸಿದ ಮೇಲೆ. ಹಾಗಿದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, 3 ಲೋಕದ ಒಡೆಯ, ಕಾರಿಕಾಸುರ ಮಹಾಪ್ರಭುಗಳಿಗೆ, ಸ್ವರ್ಗಾಧ್ಯಕ್ಷರಿಗೆ, ನಮ್ಮ ಅಧ್ಯಕ್ಷರಿಗೆ ಜೈ ಜೈ ಜಕ್ಕುಂ ಜೈ. ಈಗ ನನಗೆ ಸಂತೋಷ ಹೇಗಾಯಿತು. ಈಗ ನಮ್ಮ ಎಷ್ಟೋ ಕಾಲದ ಆಶೆಗಳು ಪೂರೈಸಿದ ಹಾಗಾಯಿತು. ಸ್ವಲ್ಪ ಗಾಳಿ ಕಡಿಮೆ, ಎಲ್ಲಿ ಗಾಳಿ ಇಲ್ಲ. ಎಳ್ಳೆದು ದರ ಎಳ್ಳೆ ತನ್ನಿಲ್ಲ. ಮಾರಿ ಹಿಡ್ದವ ಎಲ್ಲಿಗೆ ಹೊಡುದವ. ಇನ್ನು ಮೇಲೆ ನಮ್ಮದಾಗಿರುವಂತಹ ದಕ್ಷತೆ, ಆಡಳಿತ ಒಂದು ಲೋಕದಲ್ಲಿಯೂ ನಡೆಯುವುದಕ್ಕಿದೆ. ಯಾರಲ್ಲಿ? ನಮ್ಮ ಆ ಆಜ್ಞಾ ಪ್ರಕಾರವಾಗಿ ಅವರು ನಡೆದುಕೊಳ್ಳಬೇಕು. ಅದೇ ಒಂದು ಬಿಳಿ ಮುಖ ಚಂದ ಉಂಟು. ಓ ರಂಬೆ, ಉರ್ವಶಿ, ಸರಿಯಾಗಿ ಕಾಲ ಕಾಲಕ್ಕೆ ಅವರ ನಾಟ್ಯ ವೈಭವ ವೈಭವ ಅದು ನಡೆಯತಕ್ಕದ್ದು. ಗಾಯನ ಪದ್ಯ ಹೇಳುವವರು ಬರಬೇಕು. ನಿಮ್ಮೇಳದವರೆಲ್ಲ ಚಂದವಾಗಿರಬೇಕು. ಸಂತೋಷವಾಗಿದೆ. ಆದರೆ ಗುಣದಲ್ಲ ಸ್ವರ್ಗಲೋಕ ನನಗೆ ಬೇಕಾದದು ಇಲ್ಲಿ ಅಂತದ್ದು ಸಿಕ್ಕುದಿಲ್ಲ. ಮತ್ತೆ ನಾನು ಯಾಕೆ? ನೀವೇ ನೋಡಿಕೊಳ್ಳಿ, ಸಂತೋಷವನ್ನು ಅನುಭವಿಸಿ. ನಾನು ಸೋಲಿತ ಬರಕ ಹೋಗ್ತೇನೆ.
ಸ್ವಧಯಾತದೇಕಂ. ಸೃಷ್ಟಿಯ ಆದಿಯಲ್ಲಿಯೂ ಭಗವಂತ ಜಡನಾಗಿರಲಿಲ್ಲ. ಈ ಸತ್ಯಾಂಶವನ್ನು ಪ್ರಾಜ್ಞರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು. ಆದಿಯಲ್ಲಿ ಆದಿಜನಾರ್ದನ ಸ್ವಾಮಿಯಾಗಿದ್ದ ನಾನು ನೆಲ, ಜಲ, ಅನಿಲ, ಅನಲ, ಆಕಾಶವೆನ್ನುವ ಪಂಚಭೂತಗಳನ್ನು ಸೃಜಿಸಿ ಆ ಮುಖಾಂತರ ಪಂಚಭೂತಾತ್ಮಕವಾದ ಸ್ಥೂಲ ಮತ್ತು ಸೂಕ್ಷ್ಮ ಜೀವರ ಸೃಷ್ಟಿಗೆ ಕಾರಣನಾದೆ. ಒಬ್ಬನೇ ತ್ರೈಕಾರ್ಯವನ್ನು ಮಾಡುವುದು ಯುಕ್ತವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡ ನಾನು ನನ್ನ ರಾಜಸ ಗುಣವನ್ನು ಬೇರ್ಪಡಿಸಿದಾಗ ಬ್ರಹ್ಮದೇವನ ಪ್ರಾದುರ್ಭಾವ, ನನ್ನಲ್ಲಿ ತಂತಹ ತಾಮಸ ಗುಣವನ್ನು ಬೇರ್ಪಡಿಸಿದಾಗ ಪರಮೇಶ್ವರನ ಆವಿರ್ಭಾವ, ಸ್ಥಿತಿಪತಿಯಾದ ನಾನು ವಿಷ್ಣು ನಾಮಕನಾಗಿ ಚೈತನ್ಯ ರೂಪಿಯಾಗಿ ಪಾಲನಾ ಕರ್ತೃತ್ವವನ್ನು ಕೈಕೊಂಡೆ. ಸಾತ್ವಿಕ ಗುಣ ಸಂಪನ್ನನಾಗಿ ವೈಕುಂಠ ಧಾಮದಲ್ಲಿ ಸತಿಯಾದ ಲಕ್ಷ್ಮಿಯ ಜೊತೆಯಲ್ಲಿ ಅನಂತಶಯನನಾಗಿ ಲೋಕವ್ಯವಸ್ಥೆಯನ್ನು ಕಾಪಾಡುತ್ತಾ ಬಂದೆ. ಧರ್ಮ ರಕ್ಷಣೆ ಎನ್ನುವುದಾಗಬೇಕು ಅಂತಿದ್ರೆ ಅಧರ್ಮಿಗಳ ನಾಶ ನಮಗದ ಅನಿವಾರ್ಯ. ಆದ್ದರಿಂದಲೇ ದುಷ್ಟ ಶಿಕ್ಷಣ, ಶಿಷ್ಟ ಸಂರಕ್ಷಣ ಈ ಕೃತಿಯನ್ನು ವಿರಚಿಸುತ್ತಾ ಜಗದ್ಗುರು ಮಹಾವಿಷ್ಣು ಎಂದೆನಿಸಿಕೊಂಡೆ ಲೋಕ ಸಮಸ್ತರನ್ನು ಪರಿಪಾಲಿಸುತ್ತಾ ಇದ್ದೇನೆ. ನಾರದ, ಸನಕ, ಸನಂದನಾದಿ ಋಷಿವರೇಣ್ಯರು ಹರಿ ಸ್ತೋತ್ರವನ್ನು ಒಂದು ಕಡೆ ಪಾಡುತ್ತಾ ಇದ್ದಾರೆ. ತುಂಬುರು ಮುಖ್ಯರು ಹರಿಯ ಗಣಾಮೃತವನ್ನು ಸವಿಯುತ್ತಾ ಇದ್ದಾರೆ. ಭಕ್ತ ಸ್ತೋಮವನ್ನು ಗರುಡ ವಾಹನನಾಗಿ ಸಂರಕ್ಷಿಸುತ್ತಾ ಜಲದಿಶಯನನಾಗಿ ನಾ ಲೋಕಹಿತದ ಚಿಂತನೆ ಮಾಡುವ ಸಂದರ್ಭ ಏನದು ಕೇಳಿ ಬರ್ತಾ ಇರುವುದು.
ಅನವರತ ದೇವಲೋಕದಲ್ಲಿದ್ದುಕೊಂಡು ಲೋಕಮೂರಕ್ಕೆ ಹಿತಕಾರಕವಾದ ಕೃತಿಯನ್ನೆಸಗುತ್ತಾ ಶಕ್ರ ಎನ್ನುವ ಅಭಿಧಾನಕ್ಕೆ ಸರಿಯಾಗಿ ವ್ಯವಹರಿಸ್ತಾ ಇದ್ದವ ನೀನು. ಇವತ್ತು ನಿನ್ನನ್ನು ಈಕ್ಷಿಸಿದೆ ಅಂತ ಆದರೆ ಪರಮಾಶ್ಚರ್ಯ. ದೇವ ಮಂದಾಕಿನಿ ಜಲದಿಂದಲೇ ನನ್ನ ಪದಯುಗಳವನ್ನು ತೊಳೆಯುತ್ತಾ ಇದ್ದವ ನೀನು ಇವತ್ತು ಕಣ್ಣೀರ ಧಾರೆಯನ್ನೇ ಸುರಿಸುತ್ತಾ ಅನ್ಯಥಾ ಶರಣಂ ನಾಸ್ತಿ ಎಂಬ ಹಾಗೆ ನನ್ನನ್ನೇ ಮರೆಹೊಕ್ಕವನಿದ್ದಿ. ನೀನು ಧರ್ಮಾಧ್ಯಕ್ಷ. ಸುಧರ್ಮ ಸಭೆ ಎನ್ನುವುದು ಧರ್ಮ ಪೀಠದ ಪ್ರತೀಕ. ಅಂತಹ ಪವಿತ್ರವಾದಂತಹ ಧರ್ಮ ಸಿಂಹಾಸನವನ್ನಡರಿದ ನೀನು ಲೋಕಕ್ಕೆ ಧರ್ಮದ ಪಾಠವನ್ನು ಹೇಳಬೇಕಾದವ. ಧರ್ಮಾಧ್ಯಕ್ಷನು ಕರ್ಮಾಧ್ಯಕ್ಷನು ಆದಂತಹ ಹರಿಯ ಬಳಿಗೆ ಇರಬೇಕು ಅಂತಿದ್ರೆ ದೇವಲೋಕಕ್ಕೇನಾದರೂ ತೊಂದರೆ ಉಂಟಾಗಿದೆ ಎನ್ನುವುದು ಸ್ಪಷ್ಟ. ಸ್ವಾರ್ಥಿಯಲ್ಲ ನೀನು, ಲೋಕ ಹಿತಾರ್ಥಿ. ಆದ್ದರಿಂದ ನಿನ್ನಲ್ಲಿರುವ ಅರ್ಥ ಲೋಕದ ಸ್ವಾರ್ಥಕ್ಕಲ್ಲ, ಲೋಕದ ಹಿತಕ್ಕೆ ವಿನಿಯೋಗವಾಗುವಂತಹದ್ದು. ಅಂತಹ ಲೋಕಹಿತ ಚಿಂತಕನಾದ ನಿನ್ನ ಚಿಂತೆಗೆ ಕಾರಣ ಏನು? ಚಿತ್ತಜನ ಪಿತನ ಬಳಿಗೆ ಬರುವಲ್ಲಿ ಉದ್ದೇಶ ಏನು? ಬಿತ್ತರಿಸುವೆ ಶ್ರೀರಮಣಿ ಶ್ರೀರಮಣಿ ದೇವೇಂದ್ರ ದೇವೋತ್ತಮ ನೀನು. ನಿನ್ನ ಸಂಕಲ್ಪವಿಲ್ಲದೆ ತೃಣವು ಅಲುಗಾಡಲಾರದು, ಗಾಳಿ ಬೀಸಲಾರದು, ಸೂರ್ಯ ಉದಯಿಸಲಾರ. ನೀನು ಆದಿಯಿಂದ ತೆಗೆಯುವಾಗಲೇ ನನಗೆ ಅರ್ಥ ಆಯಿತು ದೇವ. ಯಾವುದೋ ಒಂದು ಬುನಾದಿ ಉಂಟು ಎನ್ನುವುದು. ಬುನಾದಿ ಹಾಕದೆ ಮುಂದುವರಿದರೆ ಪತನವಾಗುವುದಲ್ವೇ ದೇವ? ಖಂಡಿತ. ನಾನು ನಿನ್ನನ್ನೇ ಯೋಚಿಸಿ, ನಿನ್ನನ್ನೇ ಧ್ಯಾನಿಸಿ, ನಿನ್ನದೇ ಭದ್ರಪೀಠದಲ್ಲಿ ಭದ್ರಬುನಾದಿಯಲ್ಲಿ ನಾವು ನೇಮಕಗೊಂಡವನಲ್ವೇ ದೇವ? ಸತ್ಯ. ಯಾವುದೇ ವಿಚಾರಕ್ಕೂ ಕೂಡ ಸೃಷ್ಟಿ ಸ್ಥಿತಿ ಲಯ ಕರ್ತುಗಳಿಗೆ ಲೋಪ ಬಾರದಂತೆ ದೋಷ ಬಾರದಂತೆ ನಿಯತಿಯನ್ನು ಮೀರಿ ವರ್ತಿಸಬೇಕಾದಂತಹ ಕರ್ತವ್ಯ ನಮಗೂ ಇದೆ ಅಲ್ಲವೇ? ಖಂಡಿತ. ನೀನು ಹಾಕಿಕೊಟ್ಟಂತಹ ದಾರಿಯಲ್ಲಿ ನಡೆಯಲಿ ನಡೆಯಲಿ ನಾನು ಅಂದರೆ ತೊಡಕಾಯಿತೆ. ನಿನ್ನ ಆಜ್ಞಾಧಾರಕನಾಗಿ ಸುಮನಸರೊಡೆಯನಾಗಿ ನಿಶ್ಚಿಂತನಾಗಿ ನಾನಿದ್ರೆ ಏನು ಮಾಡೋಣ ಹೇಳು? ಕುಮತಿಗಳು, ದುರ್ಮತಿಗಳು, ಬೀರೆ ಭಯವ ಅಂದ್ರೆ ರಾಕ್ಷಸರು. ನನಗೆ ಭಯ ಇದೆ ಅಂತಲ್ಲ, ಭಯ ಹುಟ್ಟಿಸುವಂತಹ ಕೃತ್ಯವನ್ನು ಮಾಡುವಂತಹ ಜನಾಂಗ ಭೂಲೋಕದಲ್ಲಿ ಇನ್ನೂ ಇದೆ ಅಲ್ಲ. ಹೇಳಲಾಗದು. ಪರಿವರ್ತನಾಶೀಲವಾದ ಪ್ರಪಂಚ. ಎಲ್ಲರೂ ಒಳ್ಳೆಯವರು ಅಂತ ಹೇಳಲಿಕ್ಕಾಗುವುದಿಲ್ಲ.
ಹೌದು. ಮತ್ತೊಂದು ಕತ್ತಲು ಇದ್ದರೆ ಮಾತ್ರ ಬೆಳಕಿನ ಪ್ರಭಾವ ಕಾಣುವುದಲ್ವೇ? ಕೆಟ್ಟವರಿದ್ದರೆ ಸಜ್ಜನರಿಗೆ ಕಾಣುತ್ತದೆ. ಸತ್ಯ. ನಾವು ಸಜ್ಜನರಾಗಿ ಹೋದೆವು ಹಾಗೆಂದು ಕೆಟ್ಟವರು ಬೇಕು ಅಂತಲೇ ಹೇಳುವುದಲ್ಲ. ಕೆಟ್ಟವರಾಗ ಕೂಡದು, ಆಗಬಾರದು. ಆದ್ರೆ ಏನು ಮಾಡೋಣ? ಭೂಲೋಕದ ಕರ್ಮವಾಸನೆಯ ಪರಿಣಾಮವೋ ಎನ್ನುವಂತೆ ದಾರಿಕಾಸುರ ಎನ್ನುವನು ಹುಟ್ಟಿಕೊಂಡಿದ್ದಾನೆ. ಅವನಿಗೆ ಬ್ರಹ್ಮ ವರ ಕೊಟ್ಟಿದ್ದಾನಂತೆ. ಆ ವರದ ಪ್ರಭಾವ ಅತಿಯಾಗಿ ವಿಜೃಂಭಿಸೋದಕ್ಕೆ ಕಾರಣವಾಯಿತು. ಮದೋನ್ಮತ್ತನಾದ, ಧರೆಯನ್ನೆಲ್ಲ ಅಂಕೆಯಲ್ಲಿ ಇರಿಸಿದ, ಸಂತೋಷವಾಗಲಿಲ್ಲ. ಪಾತಾಳವನ್ನು ಸೇರಿದ, ನಾಗಗಳನ್ನೇ ತುಳಿದ. ಅಗಲಿರಲ್ಲಿಗೆ ಮೇಲೆ ಬಂದ. ಬೇರೆ ಭಯವ ಅವನೇ ನಮಗೆ ಭಯವನ್ನು ಕೊಟ್ಟದ್ದು. ಹೋರಾಟ ಮಾಡಿದೆವು. ಸುಮನಸರೆಲ್ಲರೂ ಸೋತೋಡಿ ಹೇವಯ್ಯ, ನಮಗೆ ಗತಿ ಇಲ್ಲ ಅಂತ ಆಯಿತು. ಬ್ರಹ್ಮನ ವರಕ್ಕೆ ಚ್ಯುತಿ ಬಾರದಂತೆ ನಡೆಯುವಲ್ಲಿ ನಾವು ಎಚ್ಚರದಲ್ಲಿ ಇರಬೇಕು. ಸೋಲಲೇಬೇಕಾಯಿತು. ಹಾಗೆಂದು ಆ ದುರ್ಜನ ಅಟ್ಟಹಾಸ ಭೀತಿ ಬೀರುತ್ತಾ ಇದೆ. ಅವರನ್ನು ಮಟ್ಟ ಹಾಕಬೇಕಿದ್ರೆ ನಿಯಾಮಕರಂತಹ ನೀನೇ ಮನ ಮಾಡಬೇಕು ದೇವರೇ. ದೇವೇಂದ್ರ, ಸುರಪತಿಯುದ ಕೇಳಿ ನಗು ತೊರೆದವರೇ ಮುದತಾಳಿ. ನಗು ತೊರೆದವರೇ ಮುದತಾಳಿ. ಪುರಿತ ಭಯವನೋ ತಳಿರಿಗಲೇ, ಪುರಿತ ಭಯವನೋ ತಳಿರಿಗಲೇ. ಸುಳನ ಸಂವರಿಸುತ್ತ ಬರುವೆನು ಅಸುರಪತಿಯನ್ನು ಕೇಳಿ. ನಗು ತೊರೆದವರೇ ಅನಿಮಿಷಪತೆ ದೇವ. ಅಸುರರಟ್ಟುಳಿ ಅಧಿಕವಾಗುತ್ತಾ ಉಂಟು. ಆಳುವುದಕ್ಕೆ ಕಷ್ಟವಾಗುತ್ತಾ ಇದೆ ನಿಜ ಎನ್ನುವುದನ್ನು ದೂರುವುದಕ್ಕೆ ಅಚ್ಯುತನ ಬಳಿಗೆ ಬಂದವ ನೀನು. ಚ್ಯುತಿರಹಿತನಲ್ಲವೇ ನೀನು? ವೈರಿಗಳನ್ನು ಗೆಲ್ಲುವುದು ನಿನಗೆ ಅಸಾಧ್ಯವಲ್ಲ. ಹಾಗೆಂದು ಗೆಲ್ಲಬೇಕಾದಲ್ಲಿ ತಡೆಯಾದದ್ದು ವಿಧಿಯವರ ಬಲ. ವಿಧಿಯವರ ಹಗೆಗಳಿಗೆ ಅವರ ವೀವರೀರ್ವರು ತೆಗೆಯಲರಿಯರು ಕೊಟ್ಟ ವರಗಳ ಕೊಡುವ ತೆಗೆವ ಸಮರ್ಥರಾರಿ ಜಗದಿಹರಿಯಂತೆ ಹಸ್ತಿವಾಹನ ನಾದಿಯಾದಿ ಸಮಸ್ತ ಲೋಕ ನಿಕಾಯದೊಳಗೆ ಪ್ರಶಸ್ತನಾವನು ನಿನ್ನವೋಳ್ ಶರಣಾಗತರ ಪರೆವಂತೆ. ಶರಣಾಗತ ಪರಿಪಾಲಕ ಶುಭಕರನಲ್ವೇ ನೀನು? ನಿನ್ನಂಥವರು ಕೊಂಡಾಡಿದ್ದು ಸುಮ್ಮನೆ ಅಲ್ಲವಲ್ಲ. ಅರ್ಥತ್ರಾಣ ಪರಾಯಣರಾಗಿ ಲೋಕಹಿತವನ್ನು ಕಾಪಾಡಬೇಕಾದದ್ದು ಭಗವತ್ ತತ್ವವಾಗಿರುವ ನಮ್ಮ ಆದ್ಯ ಕರ್ತವ್ಯ. ವಿಶ್ವಾಸವಿದೆ ದೇವರೇ. ನೊಂದ ಒಡಲುಗಳಿಗೆ ಸಾಂತ್ವನದ ನುಡಿಯನ್ನು ಈ ಮೊದಲು ಆಡಿದ್ದೇನೆ, ಮುಂದೆಯೂ ಆಡುತ್ತೇನೆ. ಮಾತ್ರವಲ್ಲ, ಧಾರ್ಮಿಕರ ರಕ್ಷಣೆಯನ್ನು ಯಾವ ಕಾಲಕ್ಕೂ ಮಾಡುತ್ತೇನೆ. ಆದ್ದರಿಂದಲೇ ನಾ ಧರ್ಮಾಧ್ಯಕ್ಷ. ಸಂತೋಷ. ಕೇವಲ ಧರ್ಮಾಧ್ಯಕ್ಷ ಪದವಿಯಲ್ಲಿ ಕೂತುಕೊಳ್ಳುವುದು ಮಾತ್ರವಲ್ಲ, ಕರ್ಮದ ಮಹತ್ವವನ್ನು ಪ್ರಪಂಚಕ್ಕೆ ಕಾಣಿಸುವಲ್ಲಿ ಕರ್ತಾರನ ಕಮ್ಮಟವೆನ್ನಿಸಿದ ಕರ್ಮಭೂಮಿಯಲ್ಲಿ ನಾನು ಅವತರಿಸಿದವನೇ. ಈ ಕಾಲಕ್ಕಾಗುವಾಗ ದಾರಿಕಾಸುರನು ಅಲ್ಲ ಅವನ ಬಳಗವು ಒಂದುಗೂಡಿ ನಿಮ್ಮಂತಹ ಲೋಕರಕ್ಷಕರಿಗೆ ತಡೆಯಾಗಿ ನಿಲ್ಲುತ್ತಾರೆ ಅಂತಾದ್ರೆ ಅಂತಹವರನ್ನು ನಾಶ ಮಾಡಬೇಕಾದದ್ದು ದೇವನಾಗಿ ನನಗೆ ಹೊಣೆಯೂ ಹೌದು, ಕರ್ತವ್ಯವೂ ಹೌದು. ನೀ ಯೋಚನೆ ಮಾಡಬೇಡ. ಕೆಲವು ಸಮಯಗಳವರೆಗೆ ತಾಳಿದವ ಬಾಳಿ ಅನ್ನುವಂತ ಮಾತುಂಟು. ತಾಳ್ಮೆಗಿಂತ ಪ್ರಧಾನವಾದದ್ದು ಮತ್ತೊಂದಿಲ್ಲ. ಸ್ವಲ್ಪ ದಿವಸ ತಾಳಿ ಕೆಲವೊಂದು ಸಲ ಅಧಿಕಾರ ಮೇರೆ ಮೀರಿ ಅವ್ಯಾಹತವಾಗಿ ಅನ್ಯಾಯವನ್ನು ಮಾಡುತ್ತಾ ಇದ್ದಾಗ್ಗೆ ನಾವು ಸ್ವಲ್ಪ ಮೌನ ತಳೆಯಬೇಕಾಗುತ್ತದೆ. ಯಾಕೆ? ಉರಿಯುವ ದೀಪಕ್ಕೆ ನಂದುವ ದೀಪಕ್ಕೆ ಪ್ರಕಾಶ ಹೆಚ್ಚು. ದುಷ್ಟರೆಲ್ಲ ಹಾಗೆ ತಮ್ಮ ಅಟ್ಟಹಾಸ ಮೆರೆಯುತ್ತಾರೆ, ಆದ್ರೆ ಶೀಘ್ರವಾಗಿ ನಾಶವಾಗುತ್ತಾರೆ. ಆದ್ದರಿಂದ ನಾಶದ ಪಥವನ್ನು ನಾ ಕಂಡುಕೊಳ್ಳುತ್ತೇನೆ. ನೀನು ನೆಮ್ಮದಿಯಿಂದ ಸ್ವಲ್ಪ ವಿಶ್ರಾಂತನಾಗಿರು. ಮತ್ತೊಮ್ಮೆ ಕಳರನ್ನು ಕೊಂದು ಕೆಲವು ಸಮಯದ ಒಳಗೆ ಸುರಪೀಠವನ್ನು ನಿನ್ನ ಪಾಲಿಗೆ ನಾನು ಒದಗಿಸಿಕೊಡುತ್ತೇನೆ. ಭಗವತೆ ವಾಸುದೇವಾಯ. ಸರಿ ಸರಿ. ಅಮರೇಂದ್ರನಿಗೆ ಅಭಯವನ್ನು ಕೊಟ್ಟಿದ್ದೇನೆ. ಅಸುರ ದಮನಕ್ಕೆ ಬೇಕಾಗಿ ಹೀಗೆ ಹೋಗುವುದಲ್ಲ, ಗರುಡಾರೂಢನಾಗಿ ಸುದರ್ಶನ ಪಾಡಿಯಾಗಿ ಗಮಿಸ್ತೇನೆ.
ಗರುಡಾರೂಢನಾಗಿ ಬಂದು ಸೇರಿದ್ದೆ. ಶೋಣಿತಾಪುರದ ಹೊರಬಾಹೆಯನ್ನು ತಡೆದ ರಾಕ್ಷಸರನ್ನೆಲ್ಲ ನಿಪಾತಗೊಳಿಸಿದ್ದೇನೆ. ಹಾಗೆಂದು ಬಂದವ ಎಚ್ಚರಿಸುವುದಕ್ಕೆ ಇರುವವ ಎನ್ನುವುದು ಗೊತ್ತಾಗಬೇಕು. ಅದಕ್ಕೆ ಬೇಕಾಗಿ ಕೈಯಲ್ಲಿರುವ ಮಹಾಶಂಖವನ್ನು ಕಳರ ಎದೆ ಬಿರಿವಂತೆ ಮೊಳಗಿಸ್ತೇನೆ. ನಡುಗುವಂತಹ ಶಬ್ದ. ಅಸುರರೆಲ್ಲ ಭಯದಿಂದ ಭೀತಿಗೊಳಗಾಗಿದ್ದಾರೆ. ಏನಿದು ಶಂಕನಾದ ಯಾರಿಂದ ಎಂಬುದನ್ನು ತಿಳಿಯುವುದಕ್ಕಾಗಿ ಅತ್ತ ಕಡೆ ಗಮನಿಸಿದೆ. ಹರಿಯೇ ಒಳಿತಾಯಿತು, ನಿನ್ನನ್ನೇ ನೋಡಬೇಕು ಎನ್ನುವ ನಿರೀಕ್ಷೆಯಲ್ಲಿದ್ದವನು ನಾನು. ಮೂಗನ್ನು ಹಿಡಿದು ಎಳೆದಾಗ ಮುಖ ಹೇಗೆ ಬರುತ್ತವೆಯೋ, ದೇವತೆಗಳಿಗೆ ನೋವಾದಾಗ ನೀನು ಬಂದೇ ಬರುತ್ತಿ ಎನ್ನುವಂತಹ ದಾರಿ ನಿರೀಕ್ಷೆಯಲ್ಲಿದ್ದವನು ನಾನು. ಒಳಿತಾಯಿತು, ನಮ್ಮವರನ್ನೆಲ್ಲ ಈ ರೀತಿಯಾಗಿ ಕೊಲೆ ಮಾಡಿ ಕೊಂದು ಇನ್ನಿಲ್ಲದಂತೆ ಮಾಡಿದೆಯಾ? ಇದ್ದು ನಿನ್ನನ್ನು ಕೊಂದು
ಸುಮನ ಸಾಧ್ಯರನ್ನು ಗೆದ್ದೆಯ, ಭೂತಳವನ್ನು ವಶ ಮಾಡಿದೆಯ, ನಾಗಾದಿಗಳನ್ನು ಸೋಲಿಸಿದೆಯ. ಹೌದು ಹೌದು, 3 ಲೋಕ ನಿನ್ನ ವಶದಲ್ಲಿ ಉಂಟು ಎನ್ನುವ ಕಾರಣಕ್ಕೆ ನೀ ಮಾಡಿದ್ದೇ ಶಾಸನ ಅಂತ ವ್ಯವಹರಿಸ್ತಾ ಇದ್ದಿ. ಹೌದು, ಇದನ್ನು ಕೇಳಿಯೇ ದೇವವರ್ಗದ ದೂರನ್ನಾಲಿಸಿ ಬಂದಿದ್ದೇನೆ. ನಾ ರಕ್ಕಸ ಕುಲಕ್ಕೆ ಕುಠಾರ, ವಿನಃ ಒಳ್ಳೆಯವರನ್ನು ಯಾವ ಕಾಲಕ್ಕೂ ವಿರೋಧಿಸುವವನಲ್ಲ. ಬಲಿಯಂತಹವರಿಗೆ ಗೌರವ ಕೊಟ್ಟಿದ್ದೇನೆ. ಪ್ರಹ್ಲಾದನಂತಹವರು ದೇವರಂತ ಆರಾಧಿಸಿದ ಕಾಲದಲ್ಲಿ ಒಲಿದು ಅನುಗ್ರಹ ಮಾಡಿದ್ದೇನೆ. ಉತ್ತಮರನ್ನು ಯಾವತ್ತೂ ಕಾಯುವ ಸರ್ವೋತ್ತಮ ವಿಷ್ಣುವಾಗಿ ನಿಂತಿದ್ದೇನೆ. ಈ ಕಾಲಕ್ಕೆ ನಿನ್ನ ಬಳಿಗೂ ಬಂದಿದ್ದೇನೆ. ಯಾಕೆ ಬಲ್ಲೆಯ? ನೀ ಮಾಡುತ್ತಾ ಇರುವ ಹೀನ ಕೃತ್ಯವನ್ನು ನಿಲ್ಲಿಸು. ಯಾವುದು ಹೀನ ಕೃತ್ಯ? ನೀ ಬ್ರಾಹ್ಮಣರಿಗೆ ಅನ್ಯಾಯವನ್ನೆಸಗುತ್ತಾ ಇದ್ದಿ. ಇಲ್ಲ, ಅನ್ಯಾಯ ಮಾಡಲಿಲ್ಲ. ಯಜ್ಞಯಾಗಾದಿಗಳನ್ನು ತಡೆಯುತ್ತಾ ಇದ್ದಿ. ಇಲ್ಲವೇ ಇಲ್ಲ. ನೀ ಮಾಡ್ತಾ ಇಲ್ಲ. ನಿನ್ನ ಆಜ್ಞೆಯಂತೆ ನಿನ್ನ ಅನುವರ್ತಿಗಳು ಮಾಡ್ತಾ ಅದು ಒಬ್ಬ ಒಂದು ರಾಜ್ಯದಲ್ಲಿ ಅಧಿಕಾರದ ಆ ಅವಧಿಯಲ್ಲಿ ಯಾರೋ ಒಬ್ಬ ಮಾಡಿದ ಅಂತ ಆದ್ರೆ ನಾನು ಹೊಣೆಗಾರನಾಗುವುದು. ನೀ ಹೊಣೆಗಾರ ಅಲ್ಲ ಎನ್ನುವುದು ಇದಕ್ಕೆ ಪ್ರಧಾನ ಅಲ್ಲ. ನಿನ್ನದ್ದು ದೇವತೆಗಳ ದೂರಿಂದ ಬಂದ ವಿಷಯವನ್ನೇ ನಿನ್ನಲ್ಲಿ ಪ್ರಸ್ತಾಪಿಸ್ತಾ ಇದ್ದೇನೆ. ಈಗ ನೀ ಅನ್ಯಾಯಗಾರ ಆಗುವುದು ಕೇವಲ ದೇವತೆಗಳನ್ನು ಗೆಲ್ಲುವುದರಿಂದ ಮಾತ್ರ ಅಲ್ಲ, ಮತ್ತೆ ದೇವಧರ್ಮ ಸಮ್ಮಿಲಿತವಾದ ಕ್ರಮ ಏನುಂಟು ಅದನ್ನು ತಡೆ ಹಿಡಿಯುವುದರಿಂದ ನೀ ಕೆಟ್ಟವಾಗುವುದು. ಅದರಿಂದಲೇ ಹೇಳಿತು ನಿನಗೆ, ನೀ 3 ಲೋಕವನ್ನು ವಶ ಮಾಡಿಕೊಂಡು ದೈತ್ಯ ಶಾಸನವನ್ನು ನೀ ಅದನ್ನು ಹೇರಿಸ್ತಾ ಇದ್ದಿ ಎನ್ನುವ ವಿಷಯವರಿತೇ ಬಂದವ ನಾನು. ಹಾಗಾದ್ರೆ ದೈತ್ಯರಿಗೆ, ದಾನವರಿಗೆ, ರಾಕ್ಷಸರಿಗೆ ಒಂದು ಶಾಸನ ಇಲ್ಲ ಅಂತ ಹೇಳುವುದು? ಖಂಡಿತ ಉಂಟು. ಅಲ್ಲ, ಅವರಿಗೆ ಬದುಕುವ ಹಕ್ಕಿಲ್ಲವೇ? ಖಂಡಿತ ಉಂಟು. ಹೇಗೆ? ಈಗ ಈ ಮೊದಲು ನಾವು ಬದುಕು ಕಟ್ಟಿದ್ದೇವೆ. ಬಲಿ ಸುದೀರ್ಘಾವಧಿಯ ಅಧಿಕಾರ ನಡೆಸಿದ್ದಾನೆ. ಯಾರೋ ಒಬ್ಬರ ಹೆಸರನ್ನು ಹೇಳಬೇಡ. ಆಗುವುದಿಲ್ಲ. ನಿನ್ನನ್ನು ಭಜನೆ ಮಾಡಿದ ಎನ್ನುವ ಕಾರಣಕ್ಕಾಗಿ ಇಲ್ಲ. ಮೊನ್ನೆ ಹೋಗಿ ಕೇಳುತ್ತೇನೆ, ಅವನ ಆಶೀರ್ವಾದ ಪಡೆಯುವುದಕ್ಕಾಗಿ ಹೋದೆ. ಅವ ಹೇಳಿದ್ದು ಮಾತೊಂದೇ, ಇದು ಮಗ ನೀನು ಯಾರನ್ನಾದ್ರೂ ನಂಬು, ಆ ಮೂರ್ಖನನ್ನು ನಂಬುಬೇಡ ಅಂತ. ಈಗ ಪಶ್ಚಾತ್ತಾಪ. ಯಾರು? ಆ ಬಲಿ ಚಕ್ರವರ್ತಿ. ಬಹುಶಃ ನಿನ್ನ ಕುಟುಂಬದ ಬೇರೆ ಬಲಿ. ನೀ ಅಲ್ಲಿಗೆ ಬರ್ಲೇ ಇಲ್ಲ. ಅಲ್ಲಿ ಗದಾಧರ ಮುಟ್ಟಿಯಾಗಿ ರಕ್ಷಿಸುವವನ ನೀ ಸುಳ್ಳು ಹೇಳಬೇಡ. ನೀನು ಸತ್ಯ ಮಾತಾಡಬೇಕು. ನೀ ಬಲಿಯಲ್ಲಿಗೆ ಬರ್ಲಿಲ್ಲ, ಇದು ಒಂದು. ಇನ್ನೊಂದು, ನೀ ಜಾರಿಸುವ ಪ್ರಯತ್ನ ಮಾಡಬೇಡ. ಮಾತ್ರವಲ್ಲ, ಪ್ರಹ್ಲಾದನ ತತ್ವವನ್ನು ಅಸುರರೆಲ್ಲ ಒಪ್ಪಿದವರಿದ್ದಾರೆ, ಅವರೆಲ್ಲ ಒಪ್ಪಿದ್ದಾರೆ. ವೃಷಪರ್ವನಂತಹ ದಾನವರು ಕೂಡ ಹರಿತತ್ವವನ್ನು ಒಪ್ಪಿಯೇ ತಾವು ಬದುಕಿದ್ದಾರೆ. ಹಾಗಿದ್ರೆ ನಿನ್ನ ವಿರೋಧ ಯಾಕೆ? ನಮಗೆ ಅರ್ಥವಾಗುತ್ತದೆ. ದೇವಭೂಮಿಯಲ್ಲಿ ಸ್ಥಿರೀಕರಣ, ದೇವತೆಗಳ ಬಲಕುಗ್ಗುವಿಕೆ, ಇದಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಿ ಎನ್ನುವುದನ್ನು ನಾ ಕೇಳಿಬಲ್ಲೆ. ಈಗಲೂ ನಿನಗೆ ಎಚ್ಚರಿಸ್ತೇನೆ, ಧರ್ಮಿಷ್ಠನಾಗಿ ನೀ ಶೋಣಿತಾಪುರದಲ್ಲಿ ಬದುಕುವುದಿದ್ರೆ ಶೋಣಿತಾಪುರವನ್ನೇ ಸ್ವರ್ಗವಾಗಿಸು. ಅದರಿಂದ 3 ಲೋಕಕ್ಕೂ ಮೀರಿ ನಿಲ್ಲಬಲ್ಲ ಸ್ಥಿತಿಯನ್ನು ನಿರ್ಮಾಣ ಮಾಡು. ಅದನ್ನೇ ಪ್ರಹ್ಲಾದ ಮಾಡಿದ್ದು. ನೀ ಅದನ್ನು ಮಾಡುತ್ತಿದ್ರೆ ನಾ ಒಲಿದು ಪಾಲಿಪೆ. ಅದಲ್ಲ, ಕೆಟ್ಟತನದಿಂದ ವ್ಯವಹರಿಸಿದ್ರೆ ತಲೆ ತೆಗೆದೇನು. ಇವನಿಗೆ ಯಾವುದರಲ್ಲಿ ಹೊಡಿಬೇಕು ಅಂತ ನನಗೆ ಅರ್ಥ. ಯಾಕೆ? ಪಾಲಿಪೆ. ನೀನು ಯಾರೋ ನನ್ನನ್ನು ಪಾಲಿಸುವುದು? ಲೋಕವನ್ನೇ ಪಾಲಿಸು. ಲೋಕಕ್ಕೆ ಈಗ ನಿನಗೆ ವರ ಕೊಟ್ಟವ ಯಾರು? ಬ್ರಹ್ಮ. ಅವನಿಗೆ ಅಪ್ಪ ಯಾರು? ಗೊತ್ತಿಲ್ಲ ನನಗೆ. ನಾನೇ. ಹಾಗಾದ್ರೆ ಆದಿಮಾಯೆ ಅನುಗ್ರಹದಿಂದ ಲೋಕದಲ್ಲಿ ಕಂಡದ್ದು. ಮತ್ತೆ ನೀನು ಅಪ್ಪ ಆಗುದೇ? ಜಯ ಚತುರ್ಮುಖ ಜನಕ ಎನ್ನುವುದರ ಅರ್ಥ ಏನು? ಅಲ್ಲ, ಈಗ ಯಾವಾಗ ನಾಭಿ ಕಮಲದಿಂದ ಹೊರಗೆ ಬಂದನೋ ಆವತ್ತು ಹೊಸ ಜನ್ಮವನ್ನು ತಂದು ವಿಷ್ಣುವನ್ನು ಅಪ್ಪ ಅಂತ ಒಪ್ಪಿದ್ದಾನೆ. ಈಗ ಇವನ ಒಂದು ಕಾರಣಕ್ಕಾಗಿ ಇವಳ ಕರ್ಮದ ಎಂತ ಸಂಬಂಧ ಅಂತ ನನಗೆ ಅರ್ಥ. ನಿನಗೆಲ್ಲ ಅರ್ಥ ಆಗ್ಲಿಕ್ಕಿಲ್ಲ. ದೇವ ಚರಿತಂ ಚರೇತ್, ದೇವ ಚರಿತ್ರೆಯನ್ನು ಯಾವತ್ತು ವಿಮರ್ಶಿಸುವುದಕ್ಕೆ ಹೋಗಬೇಡ. ಅದೇ ದೊಡ್ಡ. ನೀನು ನಿನ್ನ ಚರಿತ್ರೆಯನ್ನು ಸರಿ ಮಾತ್ರ ತಪ್ಪು ಅಂತ ಕಾಣು ಈ ಪಾಪಿ ಮಕ್ಕಳಿಗೆ. ನಮ್ಮ ಮೂಲದ ಒಬ್ಬ ವ್ಯಕ್ತಿ ಇದ್ದ, ಮೂಲ ಸ್ವರೂಪಿ ಅವರೇ ತಮಾಸುರ. ಯಾವ ಅನ್ಯಾಯವನ್ನು ಮಾಡದೆ ಅವನಷ್ಟಕ್ಕೆ ಇದ್ದ. ಅವ ಒಂದು ಕಡೆಯಲ್ಲಿ ಆಶ್ರಯನ್ನು ಪಡೆದ ಎನ್ನುವ ಒಂದು ಕಾರಣಕ್ಕಾಗಿ ಸಾಧ್ವಿ ಶಿರೋಮಣಿಯಾಗಿರುವಂತಹ, ತಪಸ್ವಿಯಾಗಿರುವಂತಹ ಆ ಮಂಗಳಾಂಗಿಯನ್ನು ಕೊಂದು ತಿಂದೆಯಲ್ಲ ಪಾಪಿ. ನೀನು ಧೂರ್ತ, ದುಷ್ಟ. ನಿನ್ನಷ್ಟು ದೊಡ್ಡ ಧೂರ್ತ ಈ ಪ್ರಪಂಚದಲ್ಲಿ ಇಲ್ಲ. ಯಾಕೆ ಕೇಳು? ನೀ ಕೇಳಿದ ಕಥನಕ್ಕೂ ಕೊಂದೆಯಲ್ಲ. ನಿಲ್ಲು. ನೀ ಕೇಳಿದ ಕಥನಕ್ಕೂ ನಾ ಮಾಡಿದ ವ್ಯವಸ್ಥೆಗೂ ಅಜಗಜಾಂತರ ಉಂಟು. ಒಂದು ಕ್ರಮ ನಿರ್ಣಯವಾಗುತ್ತದೆ ಅಂತ ಆದ್ರೆ ಅದನ್ನು ಕೂಲಂಕಷವಾಗಿ ನಾವು ತಿಳಿಯಬೇಕು. ತಮ ಅಂದ್ರೆ ಕತ್ತಲೆ ಅಂತ ಅರ್ಥ. ಸೋಮಕನಾಮಕನಾದ ತಮಾಸುರ ಲೋಕಕ್ಕೆ ಕತ್ತಲೆಯ ಸ್ಥಿತಿಯನ್ನು ಉಂಟು ಮಾಡುವ ಲಕ್ಷ್ಯದಲ್ಲಿದ್ದ. ಮಾತ್ರವಲ್ಲ,
ಈ ಲಕ್ಷ್ಯದಲ್ಲಿ ಇದ್ದಂತ ಅಲ್ಲ ಲಕ್ಷ್ಯ ಪ್ರಾರಂಭದಲ್ಲಿ ತಮಾಸುರ ಏನು ಮಾಡಿದ ಅಪರಾಧ? ನಿನಗೆ ಸ್ಪಷ್ಟ ಹೇಳ್ತೇನೆ, ನೀ ತಾಳ್ಮೆಯಿಂದ ಕೇಳಬೇಕು. ನೀ ಅವನ ನನಗೆ ನೀನು ಪ್ರಾರಂಭದಿಂದ ಹೇಳಬೇಕು. ಶುಕ್ರಾಚಾರ್ಯರ ಜೊತೆಯಲ್ಲಿ ಅವನಷ್ಟಕ್ಕೆ ಯಾಗಯಜ್ಞಾದಿಗಳಿಗೆ ಸಹಾಯವನ್ನು ಮಾಡುತ್ತಾ ಇದ್ದಂತವನಲ್ಲಿ ಏನು ತಪ್ಪಾಗಿದೆ? ಕೇಳು, ನೀ ತಪ್ಪಿದ್ದಲ್ಲೇ. ಶುಕ್ರಾಚಾರ್ಯರನ್ನು ಗುರು ಅಂತ ಅಂಗೀಕರಿಸಿದ್ದೆ ಖ್ಯಾತಿಯ ವಧೆಯ ನಂತರ. ನಿನ್ನ ಸಂತಾನದವರು ಅದನ್ನು ದೊಡ್ಡದು ಮಾಡಿರಬಹುದು. ಯಾವಾಗ ಖ್ಯಾತಿಯ ವಧೆಯಾದ ಕಾಲದಲ್ಲಿ ತಮನಿಂದಾಗಿ ಈತರನಾಗಿ ಮತ್ತೊಮ್ಮೆ ಖ್ಯಾತಿಯನ್ನು ಭೃಗು ಮಹರ್ಷಿಗಳು ಬದುಕಿಸಿದರು ಎನ್ನುವ ಕಾರಣದಿಂದ ಭೃಗುವನ್ನೇ ಹೋಗಿ ನೀವು ನಮ್ಮ ಕುಲಕ್ಕೆ ಗುರುವಾಗಬೇಕು ಅಂತ ಕೇಳಿದ ಕಾಲ. ನಿಲ್ಲು, ನಮ್ಮ ಪ್ರತಿ ನಿಜ ಪ್ರತಿ. ಸುಳ್ಳು ಪ್ರತಿಯನ್ನು ಹಿಡ್ಕೊಂಡು ಬಂದು ನಿಲ್ಲು. ನೀನು ಯಾವ್ದ ಪ್ರತಿ ಹಿಡ್ಕೊಂಡು ಬರಬೇಡ. ನೀನು ಯಾವ್ದು ಹಿಡ್ಕೊಂಡು ನಿನಗೆ ಮೂಲ ಪ್ರತಿಯ ಪಾಠ ಪಾಠಕ್ಕೆ ಬೆಂಕಿ ಬಿತ್ತು. ಆ ಕಾಲಕ್ಕೆ ಭೃಗು ಮಹರ್ಷಿಗಳೇ ಶುಕ್ರರು ನಿಮಗೆ ಗುರು ಅಂತ ನಿಯೋಜಿಸಿದ್ದು. ನೀವು ಸುಮ್ಮನೆ ಹಿಂದೆ ಮುಂದೆ ಮಾಡಿಕೊಂಡು ಅವರು ಅಲ್ಲಿ ಹೋದ್ರು. ನೀನು ಹಿಂದೆ ಬಿದ್ದದ್ದು ಖ್ಯಾತಿಯನ್ನು ಯಾಕೆ ಕೊಂದ ಕೇಳು. ಖ್ಯಾತಿ ದುಷ್ಟರಿಗೆ ಆಶ್ರಯ ಇತ್ತಳು. ದೇವೇಂದ್ರ ಬಂದು ಕೇಳಿದ ಕಾಲದಲ್ಲಿ ಶಪಿಸಿದಳು. ಬಿಡು, ದೇವೇಂದ್ರ ಕೈ ಎತ್ತಿದ್ದು ಅಪರಾಧ. ದೇವನಾದ ನಾನೇ ಬಂದೆ, ಶಿಕ್ಷೆ ರಕ್ಷೆಯ ಹೊಣೆ ನನಗಮ್ಮ, ಅವರನ್ನು ಬಿಟ್ಟು ಕೊಡು ಅಂತ ಕೇಳಿದ ಕಾಲ ನೀನು ದೇವೇಂದ್ರನನ್ನು ಬಂಧ ಮುಕ್ತಗೊಳಿಸಿದೆ, ನನ್ನ ತಪೋಶಕ್ತಿಯನ್ನು ಪ್ರಶ್ನಿಸಿದೆ. ಆದ್ದರಿಂದ ನಿನ್ನನ್ನೇ ಮಾಯೋಂಗನೆಯಾಗಿ ನುಂಗುತ್ತೇನೆ ಅಂತ ಬಲವುಂಟು ಪಾತಿವ್ರತ್ಯಕ್ಕೆ ಅಂತ ತೋರಿಸಿದಳು. ಆಗ ಚಿಮ್ಮಿತಾಕ್ಷಣ ಚಕ್ರ ಅವಳು ಹೇಳಿದ್ದಾಳಂತೆ. ಕೇಳು, ಅವಳು ಹೇಳಿದ್ದಾಳಂತೆ ಏನೊಂದು, ನನ್ನ ಗಂಡ ಬರುವಲ್ಲಿವರೆಗೆ ತಾಳ್ಮೆಯಿಂದ ಅಲ್ಲಿರು, ಅದು ನಿನ್ನ ಮತ್ತೆ ನಾನು ಬಿಟ್ಟು ಕೊಡ್ತೇನೆ. ನಾನು ಗೃಹಸ್ಥಳು, ಖಂಡಿತ ಯಾರೇ ಆಗಲಿ ದುಷ್ಟನೇ ಆಗಲಿ ಅತಿಥಿಯಾಗಿ ಬಂದವರಿಗೆ ಆಶ್ರಯವನ್ನು ನೀಡುವುದು ನಮ್ಮ ಕರ್ತವ್ಯ. ಆಮೇಲೆ ಪರಾಮರ್ಶಿಸಿ ನಮ್ಮ ಯಜಮಾನರು ನಮ್ಮ ಗಂಡ ಬಂದ ಮೇಲೆ ಇತ್ಯರ್ಥ ಮಾಡಿಕೊಳ್ಳೋಣ. ಹೌದಾ? ಪಠ್ಯ ಸ್ಥಿತ್ಯಂತರಾಗಿದೆ, ನಿನಗೆ ಗೊತ್ತಿಲ್ಲ. ನಿನಗೆ ಸಿಕ್ಕಿದ ಪಠ್ಯ ನೀ ಹೇಳಿದ್ದನ್ನೇ ಆಡುತ್ತದೆ. ನೀ ಆಡಿದ್ದು ಸತ್ಯ ಅಲ್ಲ, ಆದರೆ ಅಲ್ಲಿ ತಪ್ಪುಂಟು. ಯಾಕೆ? ನಿನಗೆ ಹೇಳಿದವರು ಹೇಗೆ ಅಂದ್ರು, ವಿಷ್ಣುವಿನನ್ನು ಆರಾಧಿಸಿದಳು, ಆದ್ದರಿಂದ ಸ್ವೀಕರಿಸಿದಳು, ನೀತಿ ಹೇಳಿದಳು. ಖಂಡಿತ ನೀತಿ ಹೇಳಿಲ್ಲ. ಹರಿಯ ನುಂಗಲು ಬರುವ ಕಾಲದಿ ಹರಿಯೇ ಸುದರ್ಶನ ಪ್ರಯೋಗ ಮಾಡಿ ಕೊಂದಿದ್ದೇನೆ. ನಿಜ, ನುಂಗುವುದಕ್ಕೆ ಬಂದದ್ದು. ಅವಳನ್ನು ಕೊಂದಿದ್ದೇನೆ. ಕೊಂದ ನಂತರದಲ್ಲಿ ಮತ್ತೆ ಅವಳಿಗೆ ತಪೋಬಲದಿಂದ ನೀ ಹೇಳಿದ ಭೃಗು ಮಹರ್ಷಿಗಳು ಜೀವ ಕಳೆ ಕೊಟ್ಟರು. ಎದ್ದು ಬಂದ ಭೃಗುಗಳು ಏನು ಹೇಳಿದ್ರು ಗೊತ್ತಾ? ಹರಿಯೇ ಶಾಪವಿದನು ಶಿರದೊಳಂತೆ ತಪಸೋತ್ತಮ ಅಂತ ಹೇಳಿದ ಕಾಲ, ದೇವರೇ ನಿನ್ನ ಪೂಜೆ ಮಾಡಬೇಕಾದ ನಾವು ನಿನಗೆ ಶಪಿಸಿದ ಕಾಲ, ನಮ್ಮ ಅರ್ಹತೆಯನ್ನು ಕಳಕೊಂಡೆವು, ಇನ್ನು ಧರಿಸಬೇಕು ಅಂತ ಕೇಳಿದ ಕಾಲ, 10,000 ವರ್ಷ ತಪಸ್ಸು ಮಾಡಿ ನನ್ನನ್ನು ಮೆಚ್ಚಿಸಿದ ನಂತರವೇ ನಾನು ಅವರಿಗೆ ಅಭಯ ಪ್ರದಾನ ಮಾಡಿ ಮತ್ತೆ ಅವತರಣಿಕೆಗೆ ಇಳಿದದ್ದು. ಇದು ನಿನ್ನ ಕುಟುಂಬದವರಿಗೆ ಇನ್ನಾದರೂ ನಿನ್ನ ಕುಟುಂಬದವರಿಗೆ ಮೊದಲು ಕಲಿಸು. ನಿನ್ನ ಕುಟುಂಬದವರಿಗೆ ಮೊದಲು ಕಲಿಸು. ನೀನು ಅವರ ಶಾಪವನ್ನು ತೆಕೊಂಡದ್ದು ಹೌದು, ಹಾಗಾದರೆ ನೀನು ತಪ್ಪಿತಸ್ಥ ಎಂಬುದರಲ್ಲಿ ಬೇರೆ ಪ್ರಮಾಣ ಬೇಕಾ? ಖಂಡಿತ ಪ್ರಮಾಣ ಬೇಕಾ? ಸರಿ, ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ. ನೀವು ಮೊದಲು ಹೇಳ್ಬಹುದಿತ್ತು. ಪಾಪಿ ಮಗ ಇವ ಧರ್ಮರಕ್ಷಕ, ಇವನ ಧರ್ಮಕ್ಕೆ ಬೆಂಕಿ ಬಿಡ್ಲಿಕ್ಕೆ ಇವನನ್ನು ಹೇಳುವುದು ನಡೆದಾಡುವ ದೇವರು. ಹಾಳಾಗಿ ಮಣ್ಣು ತಿಂದು ಇವನ ಕಾಲು ಮುರಿದೋಗ್ಲಿಕ್ಕೆ ಇಲ್ಲಿವರೆಗೆ ಬಂದು ಬಿಟ್ಟನಲ್ಲ. ಏನು ಮಾಡೋಣ? ಓಡಿದವನನ್ನು ಬೆನ್ನಟ್ಟಿ ಕೊಲ್ಲುವ ಜಾಯಮಾನ ನನ್ನದಲ್ಲ. ಹೋಗಲಿ, ನನ್ನ ಉತ್ಕರ್ಷವನ್ನು ಕಂಡು ಜಗತ್ಯಗೊಂಡು ಅವನೇ ಸಾಯಬೇಕು. ಆ ಚಂದವನ್ನು ನಾನು ನೋಡಬೇಕು. ಏನ ಮಾಡಲಯೋ ವಿಧಿಯೇ ದಾನವರಿಗೆ ಬರಮಿತ್ತು. ನೀನೆ ಕೆಡಿಸಿ ಬಿಟ್ಟೆ ಲೋಕ ಹಾದಿಯಾಯಿತು. ಏನ ಮಾಡಲಯೋ ವಿಧಿಯೇ ವಿಧಿಯೇ
ಏನು ಮಾಡಲಯ್ಯೋ ವಿಧಿಯೇ, ಏನು ಮಾಡುವುದಕ್ಕೆ ಸಾಧ್ಯ? ದುಷ್ಟರನ್ನು ತಿದ್ದುತ್ತೇವೆ ಅಂತ ನಾವು ಹೋದರೆ ಅದು ನಮ್ಮ ತಪ್ಪೇ ವಿನಃ ಅವರ ತಪ್ಪಲ್ಲ. ಯಾಕಂದ್ರೆ ತಿಳಿದವರನ್ನು ಮಾತು ಹೇಳಿದರು, ಉಪದೇಶೋ ಹಿ ಮೂರ್ಖಾಣಂ ಪ್ರಗೋಪಾಯನ ಶಾಂತಯೇ. ಮೂರ್ಖರಿಗೆ ಉಪದೇಶ ಮಾಡುವುದವರ ಕೋಪಕ್ಕೆ ಕಾರಣವೇ ವಿನಃ ಶಾಂತತೆಗಲ್ಲ. ಆದ್ದರಿಂದ ಇವ ದಾನವ ಪಕ್ಷನಿಷ್ಠ, ಯಾರನ್ನಾದರೂ ತಿದ್ದಬಹುದು. ಈ ಪ್ರಪಂಚದಲ್ಲಿ ಪಕ್ಷನಿಷ್ಠರನ್ನು ತಿದ್ದುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಪಕ್ಷನಿಷ್ಠನಾದಂತಹ ದಾರಿಗಾಸುರ ಅವನತನವನ್ನೇ ಬಿಂಬಿಸ್ತಾ ಇದ್ದಾನೆ ಎನ್ನುವುದು ಸ್ಪಷ್ಟ. ಇದನ್ನು ನಾವು ತಿದ್ದಬೇಕು ಅಂತಿದ್ರೆ ಬದಲೊಂದು ಪಥವನ್ನು ಕಂಡುಕೊಳ್ಳಬೇಕು. ಅವನನ್ನು ಯಾಕೆ ನಾವು ದೂರುವುದು? ನಮ್ಮವರೇ ಸರಿದ್ರೆ ಇನ್ನೊಬ್ಬರನ್ನು ದೂರಿ ಪ್ರಯೋಜನ ಇಲ್ಲ. ನಮ್ಮನ್ನು ಯಾವಾಗ ನಾವು ತಿದ್ದಿಕೊಳ್ಳುತ್ತೇವೋ ಆವಾಗ ಮಾತ್ರ ಪಾರಮಾರ್ಥಿಕತೆಯ ದರ್ಶನವಾಗುವುದಕ್ಕೆ ಸಾಧ್ಯ. ಇವನಿಗೆ ಕೊಟ್ಟದ್ದು ಯಾರು? ನಮ್ಮವನೇ ಅಲ್ವೋ? ಬ್ರಹ್ಮದೇವ ಇತ್ತ. ಆಗ ಇತ್ತ ಈಗ ತಲೆ ಮೇಲೆ ಕೈ ಕುಳಿತುಕೊಂಡು ಕೂತಿದ್ದಾನೆ. ಏನು ಮಾಡ್ಲಿ, ಕೊಟ್ಟಾಯಿತಲ್ಲ ಅಂತ. ಕೊಟ್ಟವರ ಪರಿಸ್ಥಿತಿ ಹೀಗೆ, ಪಡೆದವರ ಪರಿಸ್ಥಿತಿ ಹಾಗೆ ಅಂತ ಆದರೆ ಮಧ್ಯದಲ್ಲಿ ಧರ್ಮಾಧ್ಯಕ್ಷನಾದ ನಾ ಯೋಚಿಸುವುದು ಬೇಡವೇ? ಇದಕ್ಕೊಂದು ಪರಿಮಾರ್ಜನೆಯ ಪಥೆಯಂತೂ ಎಂಬ ಹಾಗೆ ಚಿಂತಿಸುತ್ತಾ ಇದ್ದೇನೆ. ಯುದ್ಧ ಸಂಘಟಿಸಿದ ಸಂದರ್ಭದಲ್ಲಿ ಅವನು ಹಿಡಿದದ್ದು ಸುದರ್ಶನ ಸಮವಾದ ಬ್ರಹ್ಮದತ್ತ ಚಕ್ರ. ನಾ ಸುದರ್ಶನ ಪ್ರಯೋಗ ಮಾಡಿದೆ ಅಂತಾದರೆ ಉಭಯ ಚಕ್ರಗಳ ಆ ಸಂಘರ್ಷ ಲೋಕಮಾರಕ ಸ್ಥಿತಿಗೆ ಕಾರಣವಾಗುತ್ತದೆ. ಆದ್ದರಿಂದಲೇ ಸೋತಂತೆ ನಟಿಸಿ ಪರಾನ್ಮುಖನಾದೆ. ಈಗ ಯೋಚಿಸುವುದು ಇವನ ನಿಪಾತಗೊಳಿಸುವ ಬಗೆಯಂತೂ ಎಂಬ ಹಾಗೆ ಲೋಕಹಿತದ ಚಿಂತನೆಯನ್ನು ಮಾಡುತ್ತಿದ್ದಾಗೆ ಅದೋ ಅದೋ ಬಲ ಕಣ್ಣಿಂದ ಜಲಧಾರೆ ಹರಿಯುತ್ತಾ ಉಂಟು. ನೋಡೋಣ ನೋಡೋಣ. ಕಣುಗಳಿಂದೇಳು ಬಿಂದು ತೊಣೆ ಗುರುಳಾಚಲ ಅದೋ 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 ಜನಿಸಿದರು ಭಗವಂತಿ ಪರಮೇಶ್ವರಿ ರಾಜರಾಜೇಶಿ ವಿನೂತನ ಪೂರ್ಣೇಶಿ ಭ್ರಮರಾಂಬೆ ಕಾತ್ಯಾಯಿನಿ
ರಕ್ತೇಶ್ವರಿ ಎಂದು ಕರೆಯಲು ಬೇಟೆಯ ಬಲಿಯ ಮಗೆ ನೋಡುತ್ತಾ ಏನಿದು ತಾತ ಏನಿದು ಜನಕ ಮೊದಲಾಗಿ ಪವಿತ್ರವಾದಂತಹ ಪದಯುಗ್ಮಗಳಿಗೆ ಅಭಿವಂದಿಸಿಕೊಳ್ತಾ ಇದ್ದೇನೆ. ಎದ್ದೇಳಿ. ಪ್ರಪಂಚದಲ್ಲಿ ಒಂದು ಸೃಷ್ಟಿಯಾಗಬೇಕು ಅಂತಾಗಿದ್ದರೆ ನವಮಾಸಗಳ ಪರ್ಯಂತರ ತಾಯಿಯ ಉದರದಲ್ಲಿ ಕಳೆಯಬೇಕು. ದಶಮದಲ್ಲಿ ಲೋಕದ ಬೆಳಕನ್ನು ಕಾಣುತ್ತದೆ. ನಿಜ. ಆ ಕಾಲಕ್ಕೆ ಆ ಮಕ್ಕಳಿಗೆ ಲೋಕಜ್ಞಾನ ಎನ್ನುವುದಿರುವುದಿಲ್ಲ. ಅದೆಲ್ಲವನ್ನ ಕರುಣಿಸುವವಳು ಯಾರು ಎನ್ನುವ ಹಾಗೆ ಕೇಳಿದ್ರೆ ಮಾತೆಯಾದವಳು ತನ್ನ ಮಾತಿನ ಮುಖೇನವಾಗಿ ಮಕ್ಕಳಿಗೆ ಸಕಲ ವಿಚಾರವನ್ನು ತಿಳಿಸಬೇಕಾದದ್ದು ಅವಳ ಸತ್ಕರ್ತವ್ಯವಾಗಿರುತ್ತದೆ. ಸತ್ಯ. ಆದ್ರೆ ಇಂದಿನ ಸಮಯದಲ್ಲಿ ಯೌವನವತಿಯರಾಗಿ ಹುಟ್ಟಿಕೊಂಡವರಿದ್ದೇವೆ. ನಮ್ಮ ಜನ್ಮಕ್ಕೆ ಕಾರಣಕರ್ತರಾದಂತಹ ತಂದೆ ಯಾರು, ಕಾರಣಳಾದಂತಹ ತಾಯಿ ಯಾರು ಎನ್ನುವ ಹಾಗೆ ಎತ್ತಲು ನಮ್ಮ ದೃಷ್ಟಿಯನ್ನು ಹರಿಸಿಕೊಂಡವರಿದ್ದೇವೆ. ಆದ್ರೆ ನಮ್ಮ ಕಣ್ಣಿಗೆ ಕಂಡದ್ದು ತಾವು ಮಾತ್ರ. ಆವಾಗಲೇ ಅರ್ಥ ಮಾಡಿಕೊಂಡದ್ದು ಹೇಗೆ? ಇದು ಜನಕನಿಂದ ಆದಂತಹ ಹುಟ್ಟು, ಆ ಕಾರಣ ಜನಕ ಜನ್ಯ ಸಂಬಂಧ ಎನ್ನುವ ಹಾಗೆ ಅರ್ಥವಾಗುತ್ತಾ ಇದೆ. ಸರಿ. ಆದರೆ ಲೋಕದಲ್ಲಿ ಯಾವುದೇ ಒಂದು ಕಾರ್ಯ ಕಾರಣಗಳಿಲ್ಲದೆ ತಾವು ಸೃಷ್ಟಿಯನ್ನು ಮಾಡುವವರಲ್ಲ ಎನ್ನುವ ವಿಚಾರವನ್ನ ಅರಿತುಕೊಳ್ಳುತ್ತಿದ್ದೇವೆ. ಯಾಕೆ ಗೊತ್ತೇ? ಯೌವನವತಿಯರು ಹೌದು, ವಿದ್ಯಾವತಿಯವರು ಹೌದು. ಸರಿ. ಆದ್ರೆ ಇಷ್ಟೆತ್ತರಕ್ಕೆ ಬೆಳೆದು ನಿಂತಿದ್ದೇವೆ. ನಮ್ಮನ್ನ ಸೃಷ್ಟಿ ಮಾಡುವರೇ ಯಾವ ಕಾರಣ ಉಂಟು? ನಮ್ಮಿಂದ ಆಗಬೇಕಾದಂತಹ ಕಾರ್ಯಗಳು ಯಾವುದು? ಸಕಲವು ಶ್ರೀಮುಖದಿಂದಲೇ ಅಪ್ಪಣೆಯಾಗಬೇಕು ತಂದೆ.
ಕಾಣದಿದ್ದು ಬೆಳೆಯುವುದೇನು ಕಾಣದಮ್ಮ ಕೂಡೇಬೇಕು ಸೋಣಿಯೊಳಗೆ ವರ್ಣಾಶ್ರಮ ಚೀನ ಭಾಷೆ ಗಗನ ಶಾಂತಿ ಮೊದಲಾಗಿ ನಿಮ್ಮ ಪದಯುಗ್ಮಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಎದ್ದೇಳಮ್ಮ. ಏಕಕಾಲದಲ್ಲಿ ಶಾರೀರಿಕವಾದಂತಹ ಸೌಂದರ್ಯ, ಅಂಗ ಸೌಷ್ಠತೆ, ಬುದ್ಧಿಯಲ್ಲಿ ಪಕ್ವತೆ ಇವೆಲ್ಲವನ್ನು ಮೈಗೂಡಿಸಿಕೊಂಡು ನಿಮ್ಮ ಎದೆ ಎತ್ತರಕ್ಕೆ ಬೆಳೆದು ನಿಂತವರು ನಾವು. ನಿಜ. ಒಮ್ಮೆ ಕಣ್ಣಾಡಿಸಿ ನೋಡಿದೆ ಎಂದಾದರೆ ಎಲ್ಲರೂ ಕೂಡ ಬೆರಗು ಕಣ್ಣುಗಳಿಂದಲೇ ನೋಡುತ್ತಾ ಇದ್ದಾರೆ. ಈ ಹೊತ್ತಿಗೆ ನಮ್ಮ ಮನಸ್ಸಿನಲ್ಲಿ ಮೂಡಿದಂತಹ ಜಿಜ್ಞಾಸೆ, ನಮ್ಮ ಸೃಷ್ಟಿ ಹೇಗಾಯಿತು ಎನ್ನುವ ಹಾಗೆ ಕತ್ತೆತ್ತಿ ಒಮ್ಮೆ ನೋಡಿದರೆ ನಿಮ್ಮ ಮುಖದಲ್ಲಿ ನಮ್ಮ ಮುಖವನ್ನು ಕಂಡೆವು. ನೀವೇ ನಮ್ಮ ಜನಕ ಎನ್ನುವ ಹಾಗೆ ಅರ್ಥವಿಸಿಕೊಂಡು ಓ ತಂದೆಯ ಎಲ್ಲಿ ಕೂಡ ಶಾಂತಿಯ ವರ್ಣ ಶ್ವೇತವರ್ಣ ಕಂಗೊಳಿಸುತ್ತಾ ಇದೆ. ಶ್ವೇತವರ್ಣ ಎನ್ನುವುದು ಶಾಂತಿಯ ಸಂಕೇತ. ಎಲ್ಲಿ ಶಾಂತಿ ಇದೆ ಅಲ್ಲಿ ಪರಮಾತ್ಮನ ಸಾನ್ನಿಧ್ಯ ಇದೆ ಎನ್ನುವುದು ಅರ್ಥ. ಮಾತ್ರವಲ್ಲ, ನಮ್ಮ ಮನಸ್ಸಲ್ಲಿದ್ದಂತಹ ಕಲ್ಮಶವನ್ನು ದೂರ ಮಾಡಿದ್ರಿಂದ ನೀವು ಮುರಹರ ದೇವ ಎನ್ನುವ ಹಾಗೆ ಎನಿಸಿಕೊಂಡಿದ್ದೀರಿ. ಸರಿ ಓ ತಂದೆಯೇ, ನಿಮ್ಮ ಕಣ್ಣ ಬಿಂದುವಿನಿಂದ ಜನಿಸಿದಂತಹ 7 ಮಂದಿ ತನುಜೆಯರು ನಾವು. ನಿಮಗೊಂದು ದುಃಖ ಬರಬೇಕಿದ್ರೆ ಕಾರಣ ಅಂತ ಬೇಕಲ್ಲ? ಖಂಡಿತ. ನಾ ಅರ್ಥವಿಸಿಕೊಂಡದ್ದು ಹೀಗೆ, ಲೋಕದಲ್ಲಿ 4 ವರ್ಣಾಶ್ರಮಗಳು ಇವೆಯಂತೆ ಅಲ್ವೇ? ನಿಜ. ಸದಾ ಆಚರಣ ತತ್ಪರಾಹ ಎನ್ನುವಂತಹ ಬ್ರಾಹ್ಮಣರು, ಸದಾ ರಣ ತತ್ಪರಾಹ ಎನ್ನುವಂತಹ ಕ್ಷತ್ರಿಯರು, ಸತ್ ಆಚರಣ ತತ್ಪರಾಹ ಎನ್ನುವಂತಹ ವೈಶ್ಯರು, ಸದಾ ಚರಣ ತತ್ಪರಾಹ ಎನ್ನುವಂತಹ ಶೂದ್ರರು. ಈ ವರ್ಣಾಶ್ರಮದಲ್ಲಿ ಅವರು ಮಾಡುವಂತಹ ಕಚ್ಚದಲ್ಲಿ ಅವರೇನಾದ್ರೂ ಹಿಂದೆ ಉಳಿದರೆ ಅದಕ್ಕಾಗಿಯೇ ಶಾಂತಿ ಕೆಟ್ಟಿ ಹೋಯಿತೆ. ಎಲ್ಲವೂ ಕೂಡ ಶ್ರೀಮುಖದಿಂದ ಅಪ್ಪಣೆಯಾಗಬೇಕು. ಓ ತನುಜೆಯರೇ, ತನುಜರ ನುಡಿಗಳು ಹರಿ ನುಡಿದ ಮೈದರ ಮುಡಿದ ತನುಜಾರಿಗರ ಕಥೆಯ ಅದರಿಂದ ತನಗೊಳಗಿರುವ ನನ್ನ ಮಕ್ಕಳೇ, ವಿಶೇಷವಾದ ದುಃಖದಲ್ಲೇ ತಳಮಳಿಸುವ ಸ್ಥಿತಿ. ಹೌದು, ಪರಮ ಪವಿತ್ರವಾದ ಕ್ಷೀರಾಬ್ದಿಯ ತಟವಿದು. ಇಲ್ಲಿ ಆನಂದ ಬ್ರಹ್ಮನಾಗಿ ಕಂಗೊಳಿಸಬೇಕಾದ ನನ್ನ ಅಕ್ಷಿತ್ವಯಗಳಲ್ಲಿ ಈ ತೆರನಾದ ದುಃಖದ ಭಾವ ಯಾಕೆ? ಪ್ರಶ್ನೆ ಸಾಧುವೆ. ನೀವು ಅನ್ಯರಲ್ಲ, ನನ್ನಿಂದಲೇ ಸೃಜಿಸಲ್ಪಟ್ಟ ಮಕ್ಕಳು. ನನ್ನ ಬಲ ಕಣ್ಣಿನಲ್ಲಿ ಬಿದ್ದ 7 ಬಿಂದು ಕಣ್ಣೀರು 7 ಮಂದಿ ದುರ್ಗೆಯರ ರೂಪವನ್ನು ತಾಳಿ ಸಪ್ತ ಜಲದುರ್ಗೆಯರಾಗಿ ನೀವು ಆವಿರ್ಭವಿಸಿದವರಿದ್ದೀರಿ. ನಿಮಗೆ ಹುಟ್ಟಿದಾಕ್ಷಣ ಒಂದೊಂದು ಶುಭ ನಾಮವನ್ನೇ ನಾ ಇರಿಸುವವನೇ ಇದ್ದೇನೆ. ದುರ್ಗಮವಾದದ್ದನ್ನಾದರೂ ದಾಟಿಸಿ ದುರ್ಗತಿ ತಂದವರನ್ನು ನಿಗ್ರಹಿಸಿ ಸಕಲರ ಬದುಕಿನ ಸತ್ ಆಕೃತಿಯಾಗಿ ನಿಲ್ಲಬಲ್ಲ ನೀನೇ ದುರ್ಗಾ ಪರಮೇಶ್ವರಿ. ಧನ್ಯಳಾದೆ. ಭಗ ಅಂದ್ರೆ ಕಷ್ಟ ಅಂತರ್ಥ. ಭಗವನ್ನು ನಿವಾರಿಸಬಹುದಾದ ಭರ್ಗ ಪ್ರಿಯ ಸತಿಯಂತೆ ಕಂಗೊಳಿಸಬಹುದಾದ ನೀನೇ ಭಗವತಿ. ರಿಪುಗಳಿಗೆ ನಾಶಕ್ಕೆ ಕಾರಣಲಾಗಿ ಪ್ರತಿಯೊಂದು ರಾಜವರ್ಗದ ಮುಂದೆ ರಾಜರಂಗೆ ಅಧೀಶ್ವರಿಯಾಗಿ ಕಂಗೊಳಿಸಬಲ್ಲ ನೀನೇ ರಾಜರಾಜೇಶ್ವರಿ. ಅನ್ನವಿಲ್ಲವೆಂದು ಆಶ್ರಯ ಕೇಳುವ ಲೋಕದ ಧಾರ್ಮಿಕರಿಗೆ ಸದಾ ಅನ್ನ ಬ್ರಹ್ಮಳಾಗಿ ಕಂಗೊಳಿಸಬಹುದಾದ
ನೀನೇ ಅನ್ನಪೂರ್ಣೇಶ್ವರಿ. ದುಷ್ಟರ ನಾಶವನ್ನು ಗೈದು ಶಿಷ್ಟರೆಂಬಂತಹ ಹೂವಿನ ಮಧುವನ್ನು ಹೀರಿ ಭ್ರಮರದಂತೆ ಅನುಗ್ರಹ ನೀಡಬಲ್ಲ ನೀನೇ ಭ್ರಮರಾಂಬೆ. ಕಷ್ಟದ ಕಥೆಯನ್ನು ಕರಗಿಸಿ ಶಿಷ್ಟರ ಸಂಪ್ರದಾಯವನ್ನು ಹುಟ್ಟುಹಾಕಬಲ್ಲ ನೀನೇ ಕಾತ್ಯಾಯನಿ. ಶಿಷ್ಟರ ರಕ್ತ ಹೀರುವ ರಕ್ತ ಪಿಪಾಸುಗಳಿಗೆ ತನ್ನ ನಾಲಗೆಯನ್ನೇ ಒಡ್ಡಿ ಅವರ ಪ್ರಾಣಹರಣ ಮಾಡಬಲ್ಲ ನೀನೇ ರಕ್ತೇಶ್ವರಿ. ಸಪ್ತ ದುರ್ಗೆಯರಿಗೆ ಸಪ್ತನಾಮವನ್ನಿರಿಸಿದ್ದೇನೆ. ದುಸ್ತರವಾದಂತಹ ಪ್ರಪಂಚ, ದುರತಿಕ್ರಮಣಗೈಯುವಂತಹ ದುಷ್ಟರು ಅವರ ಮಥನವಾಗಬೇಕು ಎನ್ನುವ ಸಂಕಲ್ಪದಿಂದಲೇ ನಿಮ್ಮ ಸೃಷ್ಟಿಯಾಗಿದೆ ಮಕ್ಕಳೇ. ದುಷ್ಟನಿದ್ದಾನೆ ವರ್ತಮಾನ ಕಾಲದಲ್ಲಿ ಶೋಣಿತಾಪುರದಲ್ಲಿ ದಾರಿಗಾಸುರ ದುಷ್ಟ ವ್ರತವನ್ನು ಸೇರಿಸಿಕೊಂಡು ದೇವ ಸಂಕುಲವನ್ನು ಸೋಲಿಸಿ ಲೋಕ ಮೂರನ್ನು ಕೈವಶಪಡಿಸಿ ತಾನು ಮಾಡಿದ್ದೇ ಶಾಸನ, ತಾನು ಆಡಿದ್ದೇ ನುಡಿ, ತನ್ನವರೇ ಎಲ್ಲವನ್ನು ಮಾಡಬಲ್ಲ ಶಕ್ತರು ಎನ್ನುವ ಪ್ರಭಾವದಿಂದ ಮೆರೆಯುತ್ತಾ ಇದ್ದಾನೆ. ಅಜನ ವರಬಲದಿಂದ ಪ್ರಮತ್ತನಾಗಿ ಮೆರೆಯುವ ದೈತ್ಯನನ್ನು ನಿಗ್ರಹಿಸುವುದಕ್ಕೆ ಸುದರ್ಶನಧಾರಿಯಾಗಿ ಗಮಿಸಿದೆ. ಏನು ಮಾಡೋಣ? ಬ್ರಹ್ಮದೇವ ಮೊದಲೇ ಅವನಿಗೆ ವರಪ್ರದಾನ ಮಾಡಿದ್ದ ಚಕ್ರ ಚಕ್ರ ಸಂಘರ್ಷವಾಯಿತು ಅಂತಾದ್ರೆ ಪ್ರಪಂಚದಲ್ಲಿ ಅನಾಹುತ ಸಂಭವಿಸುತ್ತದೆ ಎನ್ನುವುದರಿಂದ ದುರದಲ್ಲಿ ನಾ ಕಣ್ಮರೆಯಾದೆ. ಅವನಿಗೆ ಬಲವಾಗಿರುವ ಚಕ್ರ ಅದು ನಮ್ಮ ಬಳಿ ಬರಬೇಕು, ಸುದರ್ಶನದಲ್ಲಿ ಲೀನವಾಗಬೇಕು. ಆದ್ದರಿಂದ ಅಲ್ಲಿಂದ ಚಕ್ರಾಪಹರಣ ಆಗಬೇಕು. ಅದು ಮಾಡಬಲ್ಲಂತಹ ಶಕ್ತಿಯರು ನೀವು ಎನ್ನುವುದರಿಂದಲೇ ನಿಮಗೆ ಹೊಣೆ ಇಟ್ಟಿದ್ದೇನೆ. ಶಕ್ತಿ ಪ್ರಧಾನವಲ್ಲ, ಕೆಲವೊಂದು ಸಲ ಯುಕ್ತಿಯೇ ಪ್ರಧಾನ. ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಅಂತಾಡಿದ್ರು. ಯುಕ್ತವಾದ ವಚನದಿಂದ ಅವನನ್ನು ಬಲಿಯಾಗಿಸಿ ಯುಕ್ತಿ ಮಾರ್ಗದಿಂದ ಚಕ್ರವನ್ನು ಪಡೆದು ದೈತ್ಯನನ್ನು ನಿಗ್ರಹಿಸಿ ಲೋಕ ಮೂರರ ಧರ್ಮ ರಕ್ಷಣೆ ಮಾಡಬೇಕು. ಸಾಧ್ಯವೇ ನಿಮ್ಮಿಂದ? ತಂದೆ, ಪ್ರಪಂಚದಲ್ಲಿ ಒಂದು ಮಾತಿದೆ, ಚಿಂತೆ ಯಾಕೆ ಮಾಡುತ್ತೀಯ ಚಿನ್ಮಯನಿದ್ದಾನೆ ಎನ್ನುವ ಹಾಗೆ. ಚಿನ್ಮಯಾತ್ಮಕ ಸ್ವರೂಪಿಯಾದಂತಹ ನಿಮಗೆ ಚಿಂತೆ ಎನ್ನುವುದು ಬಾಧಿಸಿದೆ ಈ ಕಾಲದಲ್ಲಿ. ಅದರಲ್ಲಿಯೂ ಕೂಡ ದುರುಳನ ಎದುರಾಗಿ ಹೋರಾಟವನ್ನು ಮಾಡುವುದಕ್ಕೆ ಹೋದವರು ತಾವು. ನಿಜ. ಅದರಲ್ಲಿಯೂ ನಿಮ್ಮ ತೀಕ್ಷ್ಣವಾದಂತಹ ಆಯುಧ ಯಾವುದು ಎನ್ನುವ ಹಾಗೆ ಕೇಳಿದ್ರೆ ಒಂದು ಮಾತು, ಮಗದೊಂದು ನಗು, ಈ ಎರಡನ್ನೂ ಕೂಡ ಅವನ ಮೇಲೆ ಪ್ರಯೋಗವನ್ನ ಮಾಡಬಹುದಿತ್ತು. ನಿಮ್ಮ ಮಾತಿಗೆ ಅವ ಬಗ್ಗಲಿಲ್ಲ ಅಂತ ಗೊತ್ತಾಗಿದೆ. ಎಲ್ಲವೇ ಇಲ್ಲ, ಮಾತು ಬಗ್ಗುವುದಲ್ಲ, ಮಾತು ಕೇಳುವುದೇ ಇಲ್ಲ. ಹೌದೇ? ಹಾಗಿದ್ದರೆ ನಿಮ್ಮ ನಗುವಿನ ಮುಖೇನವಾಗಿ ಅವನನ್ನ ತಿದ್ದಬಹುದಿತ್ತು ನೀವು. ಅದರ ಬದಲಾಗಿ ನೀವು ಆಯುಧವನ್ನು ಹಿಡಿದು ಹೋರಾಟವನ್ನ ಮಾಡಿದ್ದೀರಾ. ಆದ್ರೆ ಈ ಕಾಲಕ್ಕಾಗುವಾಗ ಹೆಣ್ಣಾದಂತಹ ನೀವುಗಳು ಹೋಗಿ ಹೋರಾಟವನ್ನು ಮಾಡಿ ಮಕ್ಕಳೇ ಎನ್ನುವ ಹಾಗಾಡ್ತಾ ಇದ್ದೀರಾ. ನಿಮ್ಮಿಂದಲೇ ಹೋರಾಟವನ್ನ ಮಾಡುವುದಕ್ಕೆ ಅಸಾಧ್ಯವಾಗಿರುವಾಗ ಆ ಬಲೆಯರಪ್ಪ ನಾವು ಮಕ್ಕಳೇ. ಹೆಣ್ಣು ಒಲಿದಳಾದರೆ ಸಂಪತ್ತು ಲಕ್ಷ್ಮಿ, ಮುನಿದಳಾದರೆ ದುರ್ಗಾ ಲಕ್ಷ್ಮಿ. ದುರ್ಗಮವಾದದ್ದನ್ನಾದರೂ ಕೊಡಬಲ್ಲ ಶಕ್ತಿ ಉಳ್ಳವಳು ಅಂತ ಅರ್ಥ. ಆದ್ದರಿಂದ ನೀವು ಶಕ್ತರಿದ್ದೀರಿ ಎನ್ನುವುದನ್ನು ನಾ ತಿಳಿದುಕೊಂಡಿದ್ದೇನೆ. ದುಷ್ಟನ ವಧೆಗೊಂದು ವ್ಯವಸ್ಥೆ ಆಗಬೇಕು. ನಿಮ್ಮ ಮಾತಿನಲ್ಲಿ ನನಗೆ ಅರ್ಥ ಆಗುತ್ತದೆ. ಆಯುಧ ಗ್ರಹಣ ಆಗಬೇಕು. ಅಷ್ಟೇ ತಾನೇ ನಾನಿಡುವುದಕ್ಕಿದ್ದೇನೆ. ಮಗಳೇ, ಲೋಕದ ರಕ್ಷಣೆಯಲ್ಲಿ ನಿನ್ನ ದೃಷ್ಟಿಕೋನ ವಿಶಾಲ. ಆದ್ದರಿಂದಲೇ ನಿನ್ನ ಕೈಗೆ ತ್ರಿಶೂಲ. ಸಂತೋಷವಾಯಿತು ಮಗಳೇ. ತಂದೆಯೇ, ಲೋಕದ ಭವನೆಯನ್ನು ನಿವಾರಿಸಬಲ್ಲವಳು ನೀನು. ನಿನಗೆ ಇದೋ ಕತ್ತಿ, ಇದುವೇ ನಿನಗೆ ಶಕ್ತಿ. ಇದರಿಂದ ಕಳನಿಗೆ ಮುಕ್ತಿ. ಮಗಳೇ, ಇದೋ ನಿನಗೆ ಪರಶು, ಇದರಿಂದ ಕಳನ ಶಿರ ಹರಿಸು. ಭಕ್ತಸ್ತೋಮವನ್ನು ಸದಾ ಹರಸು. ಮಗಳೇ, ಇದೋ ನಿನಗೆ ಬಾಣ, ಇದರಿಂದ ಹರಿಸು ಕಳನ ಪ್ರಾಣ. ಇದುವೇ ನಿನಗೆ ತ್ರಾಣ. ಮಗಳೇ, ಇದೋ ನಿನಗೆ ದಂಡ, ಇದರಿಂದ ಕಳನ ರುಂಡ. ಯಾವತ್ತೂ ನಿನ್ನದ್ದೇ ಪರಾಕ್ರಮ ಪ್ರಚಂಡ. ಮಗಳೇ, ಇದೋ ನಿನಗೆ ಬಿಲ್ಲು, ಇದರಿಂದ ಕಳನನ್ನು ಕೊಲ್ಲು. ಎಲ್ಲೆಲ್ಲೂ ಭುವನದಲ್ಲಿ ಕೇಳಿ ಬರಲಿ ನಿನ್ನದ್ದೇ ಸೊಲ್ಲು. ಮಗಳೇ, ಇದೋ ನಿನಗೆ ಗದೆ, ಇದರಿಂದ ಮಾಡು ಕಳನ ವಧೆ. ಎಲ್ಲೆಲ್ಲೂ ಹರಿದು ಬರಲಿ ನಿನ್ನದ್ದೇ ಭಕ್ತಿಯ ಸುದೆ.
ನಿಮಗೆಲ್ಲರಿಗೂ ಆಯುಧವನ್ನು ಕೊಟ್ಟಿದ್ದೇನೆ. ಹೆಣ್ಣು ಮಕ್ಕಳೇ, ಲೋಕದಲ್ಲಿ ಹೆಣ್ಣು ಎನ್ನುವವಳು ಕೇವಲ ಶಾಂತಿಗೆ ಸೀಮಿತವಲ್ಲ, ಕ್ರಾಂತಿಗೂ ಸೀಮಿತ ಅಂತ ಕಾಣಿಸಬೇಕು. ಆದ್ದರಿಂದ ಕ್ರಾಂತಿ ಶಾಂತಿ ಎರಡನ್ನು ಸ್ಥಾಪಿಸಿ ಲೋಕದಲ್ಲಿ ನಂಬಿದ ಭಕ್ತ ಸ್ತೋಮವನ್ನು ಸದಾ ಅರಸುತ್ತಾ ಇಳೆಯಲ್ಲಿ ನಿಮಗೆ ಬೇಕಾದ ಸ್ಥಳದಲ್ಲಿ ವಾಸಿಸುತ್ತಾ ಲೋಕದ ಸಕಲರ ಬದುಕಿಗೆ ಮಂಗಳವನ್ನು ಕರುಣಿಸುವ ಮಂಗಳಾದೇವಿಯರಾಗಿ ನೀವೆಲ್ಲವರು ಕಂಗೊಳಿಸಿ ಬನ್ನಿ ಮಕ್ಕಳೇ, ಕಂಗೊಳಿಸಿ ಬನ್ನಿ. ಸಹಜಾತಿಯರೇ, ಪರಮೇಶ್ವರಿ, ಅಪ್ಪನಿಂದ ಅಣತಿಯನ್ನು ಪಡೆದುಕೊಂಡವರಿದ್ದೇವೆ. ನಮ್ಮ ಕಾರ್ಯಕ್ಷೇತ್ರ ಏನಿದ್ದರೂ ಕೂಡ ಅವನೇ ಅಲ್ಲವೇ? ಅತ್ತ ಸಾಗೋಣ. ಹರಿಯ ನಿಯಮಗೊಂಡು ದುರ್ಗೆಯರಿರದೆ ಏನಿದು? ಪರಿಯ ಯೋಚಿಸುತ್ತ ತಮ್ಮಯ ಮನದೊಳಂದು ಏನು ಮಾಡೋಣ ಇವತ್ತು? ಯೋಚಿಸುತ್ತ ಮನದೊಳಂದು ಸಹಜಾತಿಯರಿ, ಪರಮೇಶ್ವರಿ, ದರೆಯತ್ತ ಸಾಗಿ ಬರುತ್ತಿರುವಂತಹ ಕಾಲದಲ್ಲಿ ಎತ್ತ ನೋಡಿದರತ್ತು ಮಾಟ ಮಂತ್ರ ಮಾರಣ ಮಾರಕಾದಿ ರಕ್ತಪಾತ ಇದುವೇ ಮೇಳೈಸುತ್ತಾ ಇದೆ. ಇದೆಲ್ಲದಕ್ಕೆ ಮೂಲ ಕಾರಣ ಯಾರು ಎನ್ನುವ ಹಾಗೆ ಅಂದುಕೊಂಡಾಗ ನಮ್ಮ ಚಿತ್ತಕ್ಕೆ ವೇದ್ಯವಾದದ್ದು ತಂದೆಯಾಡಿದಂತಹ ಮಾತು, ಆ ದಾರಿಕ ದುರುಳ ದಾರಿಗ. ಹಾಗಿದ್ದರೆ ಅವನ ನಾಶವಾಗಬೇಕಾದದ್ದು ಶತಸಿದ್ಧವಾದಂತಹ ಮಾತಾಗುತ್ತದೆ. ಹಾಗಿದ್ದರೆ ಈ ಕಾಲಕ್ಕಾಗುವಾಗ ನಮ್ಮ ಶಕ್ತಿಯಿಂದ ಪ್ರದರ್ಶನ ಮಾಡುವುದರ ಬದಲಾಗಿ ತಂದೆ ಆಡಿದ ಹಾಗೆ ಯುಕ್ತಿಯನ್ನು ಪ್ರದರ್ಶನ ಮಾಡಬೇಕು. ಯುಕ್ತಿ ಯಾವ ರೀತಿ? ಹಾಗಾದ್ರೆ ನಾನೊಂದು ತೀರ್ಮಾನ ಮಾಡಿದ್ದೇನೆ. ಹೇಗೆ? ಯುಕ್ತಿಯ ಮೂಲಕವಾಗಿ ಆದ್ರೆ ನಾನೇ ಒಂದು ವೇಷವನ್ನು ಧರಿಸಿ ಅವನ ಕಣ್ಣ ಮುಂಭಾಗದಲ್ಲಿ ನಿಲ್ಲುವುದು. ವೇಷ? ಹೌದು. ಹೇಗೆ? ಮುದುಕಿಯ ವೇಷ. ನೀನು? ಹೌದು. ಇಷ್ಟು ಚಂದದ ರೂಪ ಇರುವ ನೀನು ಮುದುಕಿ ಆದ್ರೆ ಹೇಗೆ? ಅಲ್ಲ, ಯುಕ್ತಿ ತೋರಿಸಬೇಕಾದ್ರೆ ಅದೇ ರೂಪ ಆಗಬೇಕು. ಹಾಗಾಗಿ ಭಗವತಿಯಾದಂತಹ ನಾನು ಮುದುಕಿ ರೂಪವನ್ನಂತೂ ದುರುಳನ ದಾರಿಗನ ಕಣ್ಣ ಮುಂಭಾಗದಲ್ಲಿ ನಿಂತು ಬಿಡುತ್ತೇನೆ. ಹಾಗೆಯೇ ಆಗಲಿ. ಸಹಜಾತಿಯರೇ, ಭಗವತಿಯು ಮುದುಕಿ ಆಗುತ್ತೇನೆ ಎನ್ನುವ ಹಾಗೆ ಹೇಳಿ ಅಭಯವನ್ನ ಪಡೆದುಕೊಂಡು ಹೋದವಳಿದ್ದಾಳೆ. ಅವಳೊಬ್ಬಳನ್ನೇ ಬಿಡುವುದು ತರವಲ್ಲ, ಅವಳನ್ನ ಬೆಂಬಲಿಸಿಕೊಂಡು ನಾವು ಕೂಡ ಸಾಗೋಣ. ಭಿಕ್ಷೆಯ ಈ ಮುದುಕಿಗೆ ಮುದುಕಿಗೆ ಪಕ್ಷಿ ಭವನನು ದಯದಿ ಕ್ಷಿಪನು ಭಿಕ್ಷೆಯ ದೇವಿ ಈ ಮುದುಕಿಗೆ ಭಿಕ್ಷೆಯ ದೇವಿ ಅಮ್ಮ ಅಯ್ಯ, ಅಮ್ಮ, ಅಣ್ಣ, ದಾನ ಕೊಡಿ ಅಯ್ಯ. ದಾನ ಕೊಟ್ಟೋ ಕೆಟ್ಟವರಿಲ್ಲ, ದಾನಕ್ಕಿಂತ ದೊಡ್ಡದಿಲ್ಲ ಅಂತ ಪ್ರಪಂಚದಲ್ಲಿ ಎಲ್ಲ ಪ್ರಾಜ್ಯರು ಹೇಳುತ್ತಾರೆ. ಏನು ಮಾಡೋಣ ಹೇಳಿ? ಕಟ್ಟಿದ ಮನೆ ಇಲ್ಲ, ಹುಟ್ಟಿದ ಮಕ್ಕಳಿಲ್ಲ, ಸಂಸಾರ ಮೊದಲೇ ಇಲ್ಲ. ಹೊಟ್ಟೆ ಬಾಡಿಗೆ ಬೇಕಾಗಿ
10 ಮನೆಯ ಬಾಗಿಲಿಗೆ ಹೋಗಿ ಭಿಕ್ಷಾ ಪಾತ್ರೆ ಅದು ಅಡ್ಡಿ ಭವತಿ ಭಿಕ್ಷಾ ದೇಹಿ ಅಂತ ಭಿಕ್ಷೆ ಎತ್ತುವಂತ ಆ ದುರ್ದೈವ ನನ್ನ ಪಾಲಿಗೆ ದೇವರು ಕೊಟ್ಟಿದ್ದಾರೆ. ಹೊತ್ತೊತ್ತಿಗೆ ಸರಿಯಾಗಿ ಹೊಟ್ಟೆ ಅನ್ನ ಬೇಕು, ಆಹಾರ ಬೇಕು ಅಂತ ಕೇಳ್ತದೆ. ಅದು ಏನು ಮಾಡೋಣ? ಈ ಮುದಿ ಪ್ರಾಯದಲ್ಲಿ ದುಡಿಯುವ ಸ್ಥಿತಿಯಲ್ಲಿ ನಾನಿಲ್ಲ. ಪ್ರಪಂಚದಲ್ಲಿ ಎಂತೆಂಥವ್ರು ಅಳಿದು ಹೋದ್ರಪ್ಪ. ಈ ಮುದುಕಿಗ ಬ್ರಹ್ಮದೇವರು ಇನ್ನು ಎಷ್ಟು ಆಯುಷ್ಯ ಇಟ್ಟಿದ್ದಾರೋ ದೇವರೇ ಗೊತ್ತು. ಭೂಮಿಗೆ ಭಾರವಾಗಿ ಅನ್ನಕ್ಕೆ ದಂಡವಾಗಿ ಬದುಕುವುದು ಯಾಕೆ ಸ್ವಾಮಿ? ಜೀವನವೇ ವ್ಯರ್ಥ ಅಂತ ಭಾವಿಸ್ಕೊಂಡಿದ್ದೇನೆ. ಆದರೆ ಸಾಯುವುದು ಬದುಕುವುದರ ನಾವು ಹೇಳಿದಾಗ ಉಂಟಾ? ಎಲ್ಲವೂ ಆ ದೇವರ ಕೈಯಲ್ಲುಂಟು. ನನ್ನ ಅನ್ನ ನಿಮ್ಮ ಕೈಯಲ್ಲುಂಟು. ಹೊಟ್ಟೆ ಬಾಡಿಗೆ ಬೇಕಾಗಿ ಮನೆ ಬಾಗಿಲಿಗೆ ಬರ್ತೇನೆ. ಅಯ್ಯ ಭವತಿ ಭಿಕ್ಷಾ ದೇಹಿ, ಭವತಿ ಭಿಕ್ಷಾ ದೇಹಿ. ಕೊಟ್ಟು ಕಟ್ಟಿಕೊಳ್ಳಯ್ಯ ಅಮ್ಮ, ಅಯ್ಯ ಅಮ್ಮ.
ಜನ್ಮಾವಳಿಗೆ ವಿಶೇಷವಾದ ಕಾರಣ ಉಂಟು. ಈಶ್ವರದೇವರ ಮೈಲಿಕ್ಕೆ ಭಸ್ಮನ ಪೂಜೆಯರಿಗೆ ಆ ಭರ್ತೃ ಉಗುರು ಕುರಿತು ಹೊರಿನಂಚಿನ ಕುರೇನು ಗೋಳಿಗೆ ಆ ಭರ್ತಗೂ ಈ ವಿಶೇಷವಾದ ಗುಳಿಗೆನು ನೆಲಕ್ಕೆ ದಾಕಿನ ಭರ್ತಗೂ ಎನ್ನ ಸೃಷ್ಟಿಯಾಡು ನನ್ನ ದುಂಬಗ ದಾನ ಮಲ್ಪಡುವುದಕ್ಕೆ ಎನ್ನ ಬರ್ತಡು ಕರ್ಮ ಭೂಮಿನ ಧರ್ಮನ ಒರಿಪೋಡು ಮಗ ಬಂದು ಬಂಡೇರು ಅಂಚಾದ ಧರ್ಮ ಭೂಮಿಗೆ ಬಿಲ ಕಾರಣದೀದು ಬೈದೆ ಅಣ್ಣ ಬತ್ತಿನಂಚಿನ ಯಾನು ಇಂಚನೆ ಉತ್ತೆರವಲ್ಲಿ ಅವಳು ಎನ್ನ ಕಲೆಕಾರನಿಕನ ತೋಜಾಯ ಗುಳಿಗೆ ದಾದ ಮಡ್ಪಿನವರು ತೆರಿಪಾಯ ಅಣ್ಣ ಜೀವ ಕಾವುದು ಬದಲಾವಣೆ ವಿಚಿತ್ರమైన ಅನುಭವ ಮತ್ತೊಂದುಂದಾಡ ಜಪ್ಪಡಿಂದಾಡ ಸಾಮಾನ್ಯರ ಜೊತೆ ಲೆಕ್ಕಯಾನವರವಲ್ಲಿ ತೋಜೋದೇನು ಏಪೆ ತಪ್ಪು ತೋಜನತ್ತ ಕಡಲಿಗೆ ಕಾರಣದೇನು ಸಾಗಿ ಬರುತ್ತಿರುವಂತಹ ಕಾಲದಲ್ಲಿ ನಮ್ಮ ದಾರಿಗೆ ಅಡ್ಡಲಾಗಿ ಒಂದು ದೀರ್ಘದೇಹ ಮಲಗಿಕೊಂಡಿದ್ದಾನೆ. ಮಲಗಿರುವವರನ್ನ ದಾಟಿ ಹೋಗುವುದು ಶಕ್ತಿ ಸ್ವರೂಪಿಣಿಯಾದಂತಹ ನಮಗೆ ತರವಲ್ಲ. ಸತ್ಯ. ಆ ಕಾರಣದಿಂದಲಾಗಿ ಆತನನ್ನ ಎಚ್ಚರಗೊಳಿಸಬೇಕು. ಪ್ರಯತ್ನ ಬಿಡಿ. ಪರಮೇಶ್ವರಿ, ಏನು ನಿದ್ದೆ ಬಂದವರನ್ನಾದ್ರೂ ಎಬ್ಬಿಸಬಹುದು. ನಿದ್ರೆ ಬಂದವರ ಹಾಗೆ ನಟನೆಯನ್ನ ಮಾಡುವವರನ್ನ ಯಾವ ಕಾರಣಕ್ಕೂ ಎಚ್ಚರಗೊಳಿಸುವುದಕ್ಕೆ ಅಸಾಧ್ಯ. ಏನು ಮಾಡುವುದೀಗ? ತಂದೆಯಿಂದಲೇ ಪ್ರದತ್ತವಾದಂತಹ ಶಕ್ತಿ ಆಯುಧ ಉಂಟು. ಇದನ್ನೇ ಸ್ಪರ್ಶಿಸುತ್ತೇನೆ. ವರ್ತನೆಯನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಸಾವಿರಾರು ಮಂದಿಗಳು ಹೋಗುವಂತಹ ದಾರಿ ಇದು. ಅದರಲ್ಲಿಯೂ ಘಟ್ಟಕ್ಕೆ ತಲೆಯನ್ನಿಟ್ಟು ಕಡಲಿಗೆ ನಿನ್ನದಾದಂತಹ ಕಾಲನ್ನು ಚಾಚಿ ದೀರ್ಘವಾಗಿ ಮಲಗಿಕೊಂಡಿದ್ದಿ. ಈ ರೀತಿಯಾಗಿ ಮಲಗಬೇಕು ಎಂದಾದ್ರೆ ನೀನು ಯಾರು? ಹಾಗೆಂದು ಮಲಗುವುದಕ್ಕೆ ನಿನಗೆ ಸ್ವಾತಂತ್ರ್ಯ ಕೊಟ್ಟವರು ಯಾರು?
ಕೊಟ್ಟದ ಈಶ್ವರ ದೇವರು ನಮಗೆ ಏನು ಗುಳಿಗೆ ಪಡೆದು ಎನ್ನಬುದಾರೆ ಕರ್ಮ ಭೂಮಿ ಧರ್ಮನವರಿಪುರ ಉದ್ದೇಶ ಬೈದೆ ಏನಾದ್ರು ಪ್ರಶ್ನೆ ಮಲ್ಪರತ್ತ ನಿಖಲು ಯಾರು ಹಾಗಿದ್ರೆ ನಿನಗೆ ನಾವು ಯಾರು ಎನ್ನುವುದು ಅರ್ಥವಾಗುತ್ತಾ ಇಲ್ಲ. ಅಜ್ಞಾನ ಎನ್ನುವಂತ ಅಂಧಕಾರದಲ್ಲಿ ಬಿದ್ದು ತೊಳಲಾಡ್ತಾ ಇದ್ದೀಯ. ಇದೋ ನಿನಗೆ ಸುಜ್ಞಾನವನ್ನು ಕರುಣಿಸಿದ್ದೇನೆ. ಶರಣಮ್ಮ ತಾಯೇ ಶಂಕರಿಯೇ ಶರಣಮ್ಮ ತಾಯೇ ಶಂಕರಿಯೇ ನೀನು ಕರುಣವನಿರುವಿ ಪೊರೆಯಬೇಕೆಂದರು ಅಮ್ಮ ತಾಯೇ ಬರುವೆ ನಿಮ್ಮೊಡನಿರು ಬರುವೆ ನಿಮ್ಮೊಡನಿರು ಆ ದುರುಳಾದ ಹೊಲವಲೆ ಸಮಗಾರಕ್ಕಿರುದು ಶರಣಮ್ಮ ತಾಯೇ ಶಂಕರಿಯೇ ವಿಶೇಷವಾದಂತಿನ ಜ್ಞಾನ ಮನಸ್ಸನ್ನು ಪುಟ್ಟೊಂದುಂಟಮ್ಮ ಅಮ್ಮ ಏನು ನನ್ನದು ಮುಗಿ ಯಾನು ಮುಲೆ ಒರೆಯಪ್ಪ ನಿಗಲು ದುಮ್ಮೊಬ್ಬಿನತ್ತಿದ್ರೆ ಎಡ್ಡ ಬೇಲೆಗು ಯಾನ ಸಹಕಾರಿ ಅದು ಬರಡು ಬಂದು ನಟ್ಟೊಂದುಲ್ಲಪ್ಪ ಮಗನೇ. ಹಾಗಿದ್ರೆ ನೀನು ಕೂಡ ನಮ್ಮ ಒಟ್ಟಿಗೆ ಬರ್ತೀಯ. ನಾವು ಯಾವ ಕಾರಣಕ್ಕೆ ಬಂದವರು ಗೊತ್ತೇ? ಧರ್ಮ ರಕ್ಷಣೆಯನ್ನು ಮಾಡುವ ಸಲುವಾಗಿ ಬಂದವರು. ದುರುಡನಾದಂತಹ ದಾರಿಕನೊಬ್ಬನಿದ್ದಾನೆ. ಅವನ ನಾಶವನ್ನು ಮಾಡುವ ಸಲುವಾಗಿ ಇಲ್ಲಿಯವರಿಗಾಗಿ ಆಗಮಿಸಿದವರಿದ್ದೇವೆ. ಅವನನ್ನ ತರೆಯುವಂತಹ ಕಾಲಕ್ಕೆ ಅವನಿಂದ ಹರಿಯುವಂತಹ ಶೋಣಿತವನ್ನ ನಿನಗೆ ಕುಡಿಯುವುದಕ್ಕೆ ಕೊಡ್ತೇವೆ. ಕುಡಿಯುವುದಕ್ಕೆ ಕೊಡ್ತೇನೆ ಎನ್ನುವಾಗ ಸಂತೋಷ ಆಯ್ತು ನಿನಗೆ. ಹಾಗಿದ್ರೆ ನಮ್ಮ ಒಟ್ಟಿಗೆ ಸಾಗಬಹುದು ನೀನು. ದಾರಿಕಾಸುರನಂದಿನಿ ನಿತ್ಯ ಇಷ್ಟು ಎತ್ತರಕ್ಕೆ ನಾನೇರುವುದಕ್ಕೆ ಕಾರಣ ಬ್ರಹ್ಮದೇವ ನಮಗೆ ಅನುಗ್ರಹಿಸಿದಂತಹ ಚಕ್ರರತ್ನ. ಇದನ್ನು ಪೂಜಾಗೃಹದಲ್ಲಿರಿಸಿ 3 ಹೊತ್ತು ನೀ ಪೂಜಿಸಿದೆ ಎಂದಾದರೆ ನಿನ್ನ ಅಭಿವೃದ್ಧಿಯಾಗುತ್ತದೆ ಎನ್ನುವುದಾಗಿ ಹರಸಿದ ಆತನ ಹೇಳಿಕೆಯಂತೆ ಪ್ರತ್ಯೇಕವಾದಂತಹ ಪೂಜಾಗೃಹವನ್ನು ನಿರ್ಮಿಸಿ ಆ ಚಕ್ರವನ್ನಿರಿಸಿ
3 ಹೊತ್ತು ಪೂಜಿಸುತ್ತಾ ಇದ್ದೇನೆ. ಇಂದು ಪ್ರಾತಃ ಕಾಲದ ಪೂಜೆ ನಡೆದು ಹೋಗಿದೆ. ಮಧ್ಯಾಹ್ನದ ಪೂಜೆಗೆ ಅಣಿಯಾಗಬೇಕಾಗಿದೆ. ಸ್ನಾನಾದಿಗಳನ್ನು ತೀರಿಸುವುದಕ್ಕಾಗಿ ನದಿಯಡೆಗೆ ಸ್ವಾಗತ ಮಾಡುವ. ದೊರೆಯವ ಪಣೆಯಂತೆ ಒಳಗಡೆ ಬಂದಳು. ಹೇಳು ಹೇಳು. ದೊರೆಯವ ಪಣೆಯಂತೆ ಒಳಗಡೆ ಬಂದಳು. ಹರಸಿದ ಸುರೇಂದ್ರ ಹರಸಿದ ಸುರೇಂದ್ರ ಸಾವರಿಸಿಕೋ. ಹಣ್ಣು ಹಣ್ಣು ಮುದುಕಿ ನೀನು. ಎದ್ದು ನಿಲ್ಲುವುದಕ್ಕೆ ಶಕ್ತಿ ಇಲ್ಲದೆ ಊರು ಗೋಲನ್ನು ಆಶ್ರಯಿಸಿರುವೆ. ಹಾಗೆಂದು ಅದೂ ಕೂಡ ನಿನ್ನನ್ನು ಆಧರಿಸುವಲ್ಲಿ ಅಶಕ್ತವಾಗಿ ಹೋಗಿದೆ. ತಾಯೇ, ನನ್ನ ನಾಡಿನಲ್ಲಿ ಇದುವರೆಗೆ ನಿನ್ನನ್ನು ನಾನು ನೋಡಿದವನಲ್ಲ. ಹಾಗಾಗಿಯೇ ಕೇಳುತ್ತಾ ಇದ್ದೇನೆ, ಯಾರು ನೀನು? ಎಲ್ಲಿಂದ ಬಂದವಳು? ಇಲ್ಲಿಗೆ ಬರುವುದಕ್ಕೆ ಏನು ಕಾರಣ ಹೇಳಬಹುದೇ? ದಾರಿಕಾಸುರ ಅಂದ್ರೆ ನಾನೇ ಅಸುರ. ನೀನೇ ಮಗ. ಅಸುರೇಂದ್ರ ಲಾಲಿಸೈ ಹಿಂದೆ ನಿನ್ನಯ ತಾಯ ಬಸುರೇಂದ್ರ ತಾಯ ಬಸುರೇಂದ್ರ ಬಂದಾಗಲೋ ಸಾಕಿದೆ ನಾನು ಒಳ್ಳೆಯ ಹಾನಿದ್ದು ಸಾಕಿದೆ ನಾನು. ಹುಸಿಯಲ್ಲ ನಿನ್ನಾಣೆ ಹುಸಿಯಲ್ಲ ಏನಾಯ್ತಮ್ಮ? ಇದು ದಾರಿಕಾಸುರ ಎಂಬವಳ ನಾನೇ. ನಾನು ಹಾಗೆ ಕರೆದಿಲ್ಲಪ್ಪ. ಓ, ಅಸುರೇಂದ್ರ ಅಂತ ನಿನ್ನನ್ನು ಕರೆದರೆ ಬೇಸರ ಇಲ್ಲ ತಾನೆ? ಖಂಡಿತವಾಗಿಯೂ ಇಲ್ಲ. ಅಯ್ಯ, ನಮ್ಮ ನಾಡಿನವರೆಲ್ಲರೂ ನನ್ನನ್ನು ಕರೆಯುವುದು ಹಾಗೆ. ಹೌದಲ್ಲ? ಖಂಡಿತ. ನನ್ನ ಪರಿಚಯ ಇಲ್ಲ ಮಗ ನಿನಗೆ. ಯಾರಮ್ಮ ನೀನು? ಇದುವರೆಗೆ ನಿನ್ನನ್ನು ನೋಡಿದ ಪರಿಚಯವೇ ಇಲ್ವಲ್ಲ ಮಗ. ನನಗೂ ನಿನಗೂ ಬಹಳ ಹತ್ತಿರದ ಸಂಬಂಧ ಇದೆ ಮಗ. ನನಗೂ ನಿನಗೂ ಹತ್ತಿರದ ಸಂಬಂಧವೇ? ತಾಯಿ ಮಕ್ಕಳಿಗೆ ಯಾವ ಸಂಬಂಧವೋ ಅದೇ ಸಂಬಂಧ ನಿನಗೂ ನನಗೂ ಇದೆಯಪ್ಪ. ನನಗೆ ಅರ್ಥವಾಗುತ್ತಾ ಇಲ್ಲ ನಿನ್ನ ಮಾತು. ನಿಜ ಹೇಳಬೇಕು ಅಂತ ಆದ್ರೆ ನೀನು ಸಾಕು ಮಗ. ನೀನು ಸಾಕು ಮಗ. ಯಾರಿಗೆ ಸಾಕು ಅಂತ? ಹಾಗಲ್ಲ, ಮತ್ತೆ ಇವತ್ತು ನಿನ್ನ ಕತೆ ಅಲ್ಲವಪ್ಪ. ಕೆಲವು ವರ್ಷಗಳ ಹಿಂದಿನ ಒಂದು ಕಥೆಯನ್ನು ನಿನಗೆ ಹೇಳುತ್ತೇನೆ ಮಗ. ನಿನಗೆ ಗೊತ್ತಿರ್ಲಿಕ್ಕಿಲ್ಲ ಅದು. ಹಿಂದಿನ ಕಥೆ? ನನ್ನ ಯೌವನದ ಕಾಲದ ಕಥೆ. ಉದ್ದದ ಕಥೆಯೋ ಅಲ್ಲ? ಸಂಕ್ಷಿಪ್ತವಾಗಿ ಹೇಳ್ತೇನೆ ಮಗ. ಒಂದು ಕಾಲದಲ್ಲಿ ಆವತ್ತು ಕೂಡ ನಾನು ಬಡವಳೆ ಮಗ. ಹೊಟ್ಟೆ ಪಾಡಿಗೆ ಬೇಕಾಗಿ ಹಲವರ ಮನೆಯಲ್ಲಿ ಪಾತ್ರೆ ತೊಳೆದು ಭಿಕ್ಷಾರ್ಥಿ ಮನೆಗೆ ಬರುತ್ತಿದ್ದ ವೇಳೆಯಲ್ಲಿ ಒಂದು ದಿನ ಮಾರ್ಗದ ಬದಿಯಲ್ಲಿ ಇಷ್ಟು ಉದ್ದದ ಗಂಡು ಶಿಶು ಅಯ್ಯೋ ಮುರಿಯಾ ಮುರಿಯಾ ಅಂತ
ಅಳುತ್ತಾ ಇತ್ತು ಮಗ. 4 ಕಡೆಯಿಂದಲೂ ಕೂಡ ಆ ಮಗುವಿಗೆ ಇರುವೆ ಕೂಡ ಮುತ್ತಿತ್ತು ಮಗ. ಮಗುವನ್ನು ಕಂಡಂತ ನನ್ನ ಹೆಣ್ಣಿನ ಹೃದಯ ಅಲ್ಲವಪ್ಪ, ಮನಸ್ಸು ಕರಗಿತು. ಹೋಗಿ ಬಾಚಿ ಮಗುವನ್ನು ಎತ್ತಿಕೊಂಡೆಪ್ಪ. ಬೊಬ್ಬೆ ಹಾಕಿದೆ. ಯಾರದಪ್ಪ ಈ ಮಗು, ಯಾರು ಬಿಟ್ಟು ಹೋಗಿದ್ದಾರೆ, ಕೊಂಡೋಗಿ ಅಂತ ತಲೆಗೆ ತಲೆ ಬಡ್ಕೊಂಡೆ ಮಗ. ಯಾರಾದರೂ ಬಂದ್ರೆ ಯಾರು ಬರ್ಲಿಲ್ಲ ಮಗ. ಹಾಗೆ ಬರುವುದಿದ್ರೆ ಮಗುವನ್ನು ಬಿಸಾಡಿ ಹೋಗುತ್ತಾರ. ಮುದ್ದು ಮುದ್ದಾದ ಗಂಡು ಮಗುವಿನ ಮುಖವನ್ನು ಕಂಡಾಗ ನನಗೆ ಬಿಟ್ಟು ಬರ್ಲಿಕ್ಕೆ ಮನಸ್ಸಾಗ್ಲಿಲ್ಲವಪ್ಪ. ನಾನು ತಂದೆ, ಸಾಕಿದೆ. ಮಗುವಿಗೆ ಹಾಲು ಬೇಕಲ್ಲ, ನನ್ನ ಇದೇ ಎದೆ ಹಾಲನ್ನು ಕೊಟ್ಟು ಆ ಮಗುವನ್ನು ನಾನು ರಕ್ಷಣೆ ಮಾಡಿದೆ, ಸಾಕುತ್ತಾ ಬಂದೆ. ಹಾಗೆ ಅಂತ ಹುಟ್ಟಿದವರಿಗೆ ಯಾರಿಗೇ ಆಗಲಿ ಹೆಸರು ಎಂಬುದು ಬೇಕಲ್ವಪ್ಪ. ಲೋಕ ಗುರುತಿಸುವುದಕ್ಕೆ ಒಂದು ಹೆಸರು ಬೇಕು. ಹೇಗೆ ಹೆಸರಿಡೋಣ ಅಂತ ಆಲೋಚನೆ ಮಾಡಿದಾಗ ನನ್ನಷ್ಟಕ್ಕ ಒಂದು ತೀರ್ಮಾನ ಮಾಡಿ ಒಂದು ಹೆಸರು ಇಟ್ಟಪ್ಪ. ದಾರಿಯಲ್ಲಿ ಸಿಕ್ಕಿದ ಕಾರಣ ಆ ಮಗುವಿಗೆ ದಾರಿಕಾಸುರ ಎಂದು ಹೆಸರಿಟ್ಟ. ನೀನು ನನ್ನ ಸಾಕು ಮಗ. ಹಾಗಿದ್ರೆ ಈಗ ನೀನು ಹೇಳಿದ ಕಥೆ ನನ್ನ ಕಥೆ. ನಾನು ನಿನ್ನ ಅಮ್ಮ. ನಿನ್ನನ್ನು ಸಲಹುವುದಕ್ಕೆ ಬೇಕಾಗಿ ಒಂದು ದಿನ ಎಲ್ಲೋ ಮನೆಯಲ್ಲಿ ಭಿಕ್ಷಾತಿ ಮನೆಗೆ ಮರಳಿ ಬರುವಾಗ ಮನೆಯಲ್ಲಿ ನೀನಿಲ್ಲ ಅಪ್ಪ. ನೀನು ಕಾಣೆಯಾಗಿದ್ದಿ. ಅಂದಿನಿಂದ ಇವತ್ತಿನವರೆಗೆ ನಿನ್ನನ್ನು ಹುಡುಕುತ್ತಾ ಇದ್ದ ಊರು ಕೇರಿ ಎಲ್ಲ ತಿರುಗಿ ಸಾಕಾಯ್ತು. ಇಲ್ಲಿಗೆ ಬಂದಾಗ ಯಾರೋ ಹೇಳಿದ್ರು ಇದು ಶೋಣಿತಾಪುರ, ಇಲ್ಲಿ ಒಬ್ಬ ದಾರಿಕಾಸುರ ಎಂಬವ ಇದ್ದಾನೆ ಅಂತ. ಹಾಗೆ ಅರಸುತ್ತಾ ಇಲ್ಲಿಗೆ ಬಂದೆ. ನಾನು ಬೇರೆ ಯಾರು ಅಲ್ಲಪ್ಪ, ನಿನ್ನ ತಾಯಿ. ನೋಡಪ್ಪ ನನ್ನ ಗಿಚ್ಚೆ. ದುಃಖಿಸಬೇಡ, ಹೇಳುವುದನ್ನು ಕೇಳಿದ್ದೆ ನಾನು. ಏನಪ್ಪ? ನಾನು ಹುಟ್ಟಿದ ತಕ್ಷಣ ನನ್ನ ತಾಯಿಯನ್ನು ಕಳೆದುಕೊಂಡೆನಂತೆ. ಅನಾಥ. ಆ ಕಾಲಕ್ಕೆ ಯಾರೋ ಒಬ್ಬಾಕೆ ಕರುಣಾಮಯ್ಯಾದಂತಹ ತಾಯಿ ನನ್ನನ್ನು ಸಾಕಿ ಸಲಹಿದಳು ಎನ್ನುವುದಾಗಿ. ಯಾರೊಬ್ಬಳಲ್ಲಪ್ಪ. ಅರ್ಥವಾಯಿತಮ್ಮ, ಸಂತೋಷವಾಯಿತು. ಬದುಕಿನಲ್ಲಿ ಒಮ್ಮೆಯಾದರೂ ನಿನ್ನನ್ನು ನೋಡ್ತೇನೋ ಇಲ್ವೋ ಎನ್ನುವಂತಹ ಒಂದು ಹಪಹಪಿ ನನ್ನನ್ನು ಕಾಡುತ್ತಾ ಇತ್ತು. ವಿಧಿ ಅಂತ ಹೇಳುದು ಇದಕ್ಕೆ ಮಗ. ಈಗಲಾದರೂ ಕಾಣ ಸಿಕ್ಕಿದೆಯಲ್ಲ, ಸಂತೋಷವಾಯಿತು. ಅಮ್ಮ, ನಿನ್ನ ಮಗ ಈಗ ಸಾಮಾನ್ಯನಲ್ಲ, 3 ಲೋಕದ ವಿಭುವಾಗಿ ಮೆರೆಯುತ್ತಾ ಇದ್ದಾನೆ. ಇನ್ನು ನೀನು ಭಿಕ್ಷೆ ಬೇಡಬೇಕಾದಂತಹ ಅವಶ್ಯಕತೆಯೇ ಇಲ್ಲ. 3 ಲೋಕದ ಒಡೆಯನ ತಾಯಿ ನೀನು. ನೀನು 3 ಲೋಕದ ಒಡೆಯನಾಗಿರ್ಲಿಕ್ಕೂ ಸಾಕು. ನನಗೆ ಅನ್ನ ಇಲ್ಲದೆ 3 ದಿನ ಆಯ್ತು. 3 ದಿವಸ ಆಯ್ತು. ಅನ್ನವಿಲ್ಲದೆ 3 ದಿನಗಳಾಯಿತು. ಉಣ್ಣುವ ಆಸೆಯಲ್ಲಿ ನಾ ಬಂದೆ. ಉಣ್ಣುವ ಆಸೆಯಲ್ಲಿ ನಾ ಬಂದೆ. ಅನ್ನವಿಲ್ಲದೆ ನಿನ್ನ ರಾಜರು ಮಾಡಿದರೆ ಉನ್ನತವ ಬಗೆಗೆ ಬಹುದು ನಿನಗೆ. ಅನ್ನವಿಲ್ಲದೆ ನಿನ್ನ ರಾಜರು ಮಾಡಿದರೆ ಉನ್ನತ ಅಪಕೀರ್ತಿ ಬಹುದು. ಅಸುರೇಂದ್ರಲಾಲಿಸು ಅಸುರೇಂದ್ರ. ಅಸುರೇಂದ್ರ ಭಿಕ್ಷೆ ಎತ್ತುತ್ತಾ ನಿನ್ನ ಊರಿಗೆ ನಾನು ಬಂದೇನಪ್ಪ. ಆದರೆ ಈ ಶೋಣಿತಾಪುರದ ಸರ್ವ ಪ್ರಜಾ ಜನರು ಕೂಡ ಕೈ ತುಂಬ ನನಗೆ ಕೊಟ್ರಪ್ಪ. ಕೊಡುವಾಗ ಮಾತ್ರ ಅವರ ಮನಸ್ಸಿನೊಳಗೆ ಹೆದರಿಕೆ ಇತ್ತು ಮಗ. ಹೆದರಿಕೆ ಕೇಳಿದ ನಾನು, ಯಾಕೆ ನೀವು ಹೆದರ್ತೀರಿ ಅಂತ. ಆಗ ಅವರು ಹೇಳಿದ್ರು, ನಮ್ಮ ಒಡೆಯ ದಾರಿಕಾಸುರ ಅಪ್ಪಣೆ ಮಾಡಿದ್ದಾರೆ, ಇಲ್ಲಿ ಭಿಕ್ಷುಕರು ಇಲ್ಲ, ಭಿಕ್ಷೆ ಕೊಡಬಾರದು, ಎಲ್ಲರೂ ಸುಖದಿಂದ ಬದುಕಬೇಕು ಅಂತ.
ನಿನ್ನ ಆಳ್ವಿಕೆ ಅಷ್ಟು ಒಳ್ಳೇದುಂಟು ಮಗ. ಅಮ್ಮ, ಆ ರೀತಿಯ ಒಂದು ಶಾಸನವನ್ನು ಮಾಡುವುದಕ್ಕೆ ಬಲವಾದ ಕಾರಣ ಇದೆ. ಏನಪ್ಪ? ಪ್ರಪಂಚದಲ್ಲಿ ಅಂಗಾಂಗ ಸರಿ ಇದ್ರೂ ಕೂಡ ಕೆಲವು ಮಂದಿ ಎಲ್ಲ ಸೋಮಾರಿಗಳಾಗಿ ಕೈ ಕಾಲಿಗೆ ಬಟ್ಟೆಯನ್ನು ಸುತ್ತಿಕೊಂಡು ಭಿಕ್ಷೆ ಬೇಡುವುದನ್ನು ನೀ ಕಾಣಬಹುದು. ಹೌದಪ್ಪ. ಅಂತಹ ಸೋಮಾರಿಗಳು ಯಾರು ನನ್ನ ನಾಡಿನಲ್ಲಿ ಇರಬಾರದು ಎನ್ನುವ ಕಾರಣದಿಂದಾಗಿಯೇ ಹಾಗೊಂದು ಡಂಗುರವನ್ನು ವಹಿಸಿದ್ದೇನೆ. ಎಲ್ಲರೂ ಹೇಳಿದ್ರಪ್ಪ, ಕೊಡುವಾಗ ಹೇಳಿದ್ರು, ಮಹಾರಾಜನ ಹತ್ರ ಹೇಳಬೇಡ ಅಂತ ಹೇಳಿದ್ರು. ಒಳ್ಳೆಯವರು ಹೇಳಿ ಆದ್ರೂ ಕೊಟ್ಟರಲ್ಲ ನಿನಗೆ. ಮಗ, ಸತ್ಯ ಹೇಳ್ತೇನೆ ಮಗ. ಏನಮ್ಮ? ಅನ್ನದ ಮುಖ ನೋಡದೆ ಇವತ್ತಿಗೆ 3 ದಿನ ಆಯ್ತು. 3 ದಿವಸ ಅಮ್ಮ ಇಲ್ಲಿಗೆ ಬಂದಿದ್ದೇನೆ. ಅನ್ನ ಇಲ್ಲದೆ ಇಲ್ಲಿ ಸತ್ಯ ಅಂತಾದ್ರೆ ನಿನಗೆ ಅಪವಾದ ಬರ್ತದೆ ಮಗ. ಹಾಗಾಗಬಾರದು. ದಾರಿಗಾಸುರನ ಸಾಕು ತಾಯಿ ನನ್ನ ನಾಡಿನಲ್ಲಿ ಅನ್ನವಿಲ್ಲದೆ ಸತ್ತಳು ಅಂತಾದ್ರೆ ಅಪವಾದ ನನಗೆ ಅಲ್ವೋ? ಹೆದರಬೇಡ. ನೀನಿನ್ನು ಚಿಂತಿಸಬೇಕಾದಂತಹ ಅಗತ್ಯವೇ ಇಲ್ಲ. ಸಾಮಾನ್ಯವಲ್ಲ, ನಿನಗೆ ಪುಷ್ಕಳವಾದಂತಹ ಷಡ್ರಸೋಪೇತವನ್ನು ಗುಣಪಡಿಸ್ತೇನೆ. ಹೇಗೆ ನೋಡಿದೆ ಅಲ್ಲಿ ರಾಜಮಾರ್ಗದ ಮಧ್ಯದಲ್ಲಿ ನಿಂತು ಉಣ್ಣುವುದಕ್ಕೆ ಏನಾದರೂ ಕೊಡು ಎನ್ನುವುದಾಗಿ ನೀ ಕೇಳುತ್ತಾ ಇರುವೆ. ಬದುಕುದಿಲ್ಲ ಮಗ, ಸಾಯ್ತೇನೆ ನಾನು. ನೀ ಉಣ್ಣದೆ 3 ದಿವಸವಾಯಿತು. ಯೋಚಿಸಬೇಡ. ನಾನೀಗ ಸ್ನಾನಾದಿಗಳನ್ನು ಪೂರೈಸುವ ಉದ್ದೇಶದಿಂದ ನದಿಯಡೆಗೆ ತೆರಳುತ್ತಾ ಇದ್ದೇನೆ. ಅಮ್ಮ, ಒಂದು ಕೆಲಸ ಮಾಡು. ಇಲ್ಲಿ ಕಾಣುತ್ತಾ ಉಂಟಲ್ಲ ಬಂಡೆ, ಅದರ ಮೇಲೆ ಸ್ವಲ್ಪ ಹೊತ್ತು ಕುಳಿತುಕೋ. ನಾನು ಆದಷ್ಟು ಬೇಗ ಸ್ನಾನ ಮಾಡಿ ಬರ್ತೇನೆ. ಆಮೇಲೆ ಜೊತೆಯಾಗಿ ನಾವು ಅರಮನೆಗೆ ಹೋಗುವ. ನೀನು ಸ್ನಾನ ಮಾಡಿ ಬರುವಾಗ ನನ್ನ ಹೆಣ ಇದ್ದಿತ್ತಲ್ಲಿ, ಮತ್ತೆ ನೀನು ನನ್ನ ಹೆಣ ಹೊತ್ತುಕೊಂಡು ಹೋಗ್ಬೇಕಷ್ಟೇ. 3 ದಿನ ಬಿಟ್ಟು ಅರೆಗಳಿಗೆ ಬದುಕುದೇ ಎಂಬುದ ವಿಶ್ವಾಸ ಇಲ್ಲ ಮಗ. ಹೆದರಬೇಡ. ಹಾಗಿದ್ರೆ ಒಂದು ಕೆಲಸ ಮಾಡು. ನನ್ನ ಅರಮನೆ ಸಮೀಪದಲ್ಲಿಯೇ ಇದೆ. ನೇರವಾಗಿ ಅರಮನೆಗೆ ಹೋಗು. ಅಲ್ಲಿ ಯಾರಿದ್ದಾರಪ್ಪ? ನನ್ನ ಹೆಂಡತಿ ಇದ್ದಾಳೆ. ಹೆಂಡತಿ ಮದುವೆ ಆಯ್ತಾ ಮಗ? ಮದುವೆ ಆಗಿದೆ ಅಮ್ಮ. ಹೌದಾ? ರಂಭಾಮಣಿ ಎನ್ನುವುದಾಗಿ ಅವಳ ಹೆಸರು. ನನ್ನ ಸೊಸೆಯ? ಹೌದು. ಆಗಲ್ಲಪ್ಪ. ಬಹಳ ಗುಣವತಿ. ಅಲ್ಲಿಗೆ ಹೋಗು. ನಾನು ದಾರಿಗಾಸುರನ ಸಾಕು ತಾಯಿ, ನನಗೆ ಉಣ್ಣುವುದಕ್ಕೆ ಇಕ್ಕು ಎನ್ನುವುದಾಗಿ ಹೇಳು. ಹೇಳಿದ್ರೆ ಅವಳು ಖಂಡಿತವಾಗಿ ಕೊಡ್ತಾಳೆ. ಆಗ್ಲಿಕ್ಕಿಲ್ಲ ಮಗ. ಯಾಕಮ್ಮ? ಯಾಕಂದ್ರೆ ನಿನಗೆ ನನ್ನ ಪರಿಚಯ ದೊರಕಲಿಲ್ಲವಪ್ಪ. ನಿನ್ನ ಹೆಂಡತಿಯನ್ನು ನಾನು ನೋಡ್ಲಿಲ್ಲ, ನನ್ನನ್ನು ಅವಳು ನೋಡ್ಲಿಲ್ಲ. ನಾನು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಅರಮನೆ ಬಾಗಿಲಿ ಹೋದಾಗ ಯಾರೋ ಒಬ್ಬರು ಭಿಕ್ಷುಕಿ ಬಂದಿದ್ದಾರೆ ಅಂತ ಹೇಳಿ ಹೊಡೆದು ಬಡಿದು ಓಡಿಸಿದ್ರೆ ನನ್ನ ಗತಿ ಗೋವಿಂದ. ಬೇಡ ಮಗ. ಅಮ್ಮ, ಅಂತಹ ಗುಣದವಳಲ್ಲ. ಕೇಳಿಕ್ಕಾಗುದಿಲ್ಲಪ್ಪ. ಒಮ್ಮೊಮ್ಮೆ ಹಾಗೆ ಹೇಳಿದಳು ಅಂತಾದ್ರೆ ನೀ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಮತ್ತೆ ಅರಮನೆಯಿಂದ ಕರೆದ್ರೆ ಈ ನದಿ ತೀರಕ್ಕೆ ಕೇಳುತ್ತಾರೆ. ಹೌದಾ? ಅಲ್ಲಿಂದ ಗಟ್ಟಿಯಾಗಿ ಕರೆದು ಹೇಳು. ಏನು ಅಂತ? ಮಗ, ನಿನ್ನ ಹೆಂಡತಿ ನನಗೆ ಅನ್ನ ಕೊಡುತ್ತಾ ಇಲ್ಲ ಎನ್ನುವುದಾಗಿ.
ಮಗ ಯಾಕಮ್ಮ ಹಾಗೆ ಹೇಳಬಾರದು. ಅದಕ್ಕೆ ಹೇಳುದು ಮನೆಯಲ್ಲಿ ಕೆಲವು ಹಳೆ ತಲೆ ಬೇಕಾಗುತ್ತದೆ. ಈಗ ಏನಾಯ್ತು ಅಂತ ಬೇಕಲ್ಲ. ಈಗ ನಾನು ಅಲ್ಲಿಂದ ಕರೆದು ಹೇಳುದು, ಹೌದು ಮಗ ಇಲ್ಲಿ ಅನ್ನ ಕೊಡುವುದಿಲ್ಲ ಅಂತ. ಇಡೀ ನಿನ್ನ ಶೋಣಿತಾಪುರದ ಜನರು ಕೇಳುವುದಿಲ್ಲ. ನಾಳೆ ಅಪಪ್ರಚಾರ ಆಗುತ್ತದೆ, ಅರಮನೆಯಲ್ಲಿ ಅನ್ನದಾನ ಇಲ್ಲ. ವಿಷಯ ಹೌದಮ್ಮ. ಹಾಗಿದ್ರೆ ಏನು ಮಾಡುವ? ಉಪಾಯ ಉಂಟು. ನಿಜವಾಗಿ ನನಗೆ ಅನ್ನ ಬೇಡ. ಅಲ್ಲ, ಈಗ ಹೇಳಿದೆ ಅನ್ನ ಬೇಕು ಅಂತ. ಹಾಗಲ್ಲ, ಮತ್ತೆ ಈ ಅನ್ನ ಎಂಬ ಶಬ್ದವನ್ನು ನಾನು ಬಿಡ್ತೇನೆ. ಆ ವಿಷಯ ಬಿಡುವುದು. ಕೇಳಿದಾಗ ಕೊಟ್ರೆ ಆಯ್ತಲ್ಲ. ಒಂದು ವೇಳೆ ಕೊಡದಿದ್ದರೆ ನಾನು ಕೇಳಿದ್ದನ್ನು ಕೊಡುವುದಿಲ್ಲ ಅಂತ ನಾನು ಹೇಳ್ತೇನೆ. ಆಗ ನಾನು ಹೇಳಿದ್ದು ಹೌದು ಕೊಡು ಅಂತ ನೀನು ಹೇಳು. ಅನ್ನವನ್ನು ಬಿಡ್ತೇನೆ, ಅನ್ನದ ವಿಷಯವೇ ಬರುವುದು. ಅನ್ನ ಬೇಡವೇ ಬೇಡ. ಒಳ್ಳೆಯ ಉಪಾಯ. ಕೇಳಿದ ವಸ್ತುವನ್ನು ಕೊಡ್ತೇನೆ, ಕೇಳ್ತೇನೆ. ಕೊಡಿಲ್ಲ ಆದ್ರೆ ಕೊಡುದಿಲ್ಲ ಅಂತ ಹೇಳ್ತೇನೆ. ಆಗ ನೀನು ಕರ್ತೇನೆ. ಸರಿ, ಒಳ್ಳೆಯ ಉಪಾಯ. ಹೇಗೆ? ಸರಿಯಮ್ಮ, ಒಳ್ಳೆಯದು. ಬೇಗ ಬಾ ಮಗ. ನೀನು ಬೇಗ ಅರಮನೆಯನ್ನು ಸೇರು, ಸ್ನಾನಾದಿಗಳನ್ನು ಪೂರೈಸಿ ಶೀಘ್ರವಾಗಿ ಬರ್ತೇನೆ. ಬಗ್ಗೆ ನಿಂತು ಸೊಂಟ ಮುರಿದೋಯ್ತು ಮಾರದೆ. ಅಲ್ಲ, ನಾನು ಒಂದು ಭಿಕ್ಷೆ ಎತ್ತಬೇಕಾ? ಅಲ್ಲ, ನಾನು ಭಿಕ್ಷೆ ಎತ್ತುವ ಜನವು. ಹಾಗಾದ್ರೆ ಏನಿದು ವೇಷ? ಯಾಕೆ ವೇಷ? ಮೋಸ ಮಾಡುವುದಕ್ಕಲ್ಲ. ವೇಷದವರು ಮೋಸ ಮಾಡುವುದಿಲ್ಲ, ಮೋಸ ಮಾಡುವವರು ವೇಷದವರಲ್ಲ. ಹಾಗಾದ್ರೆ ಆ ದೇವಿಯೇ ಈ ರೂಪ ತಾಳಬೇಕಾಗಿ ಬಂತು. ಯಾಕೆ? ನನಗೆ ಅನ್ನ ಬೇಡ, ನನಗೆ ಬೇಕಾದ್ದು ಒಳಗಿದ್ದ ಚಕ್ರ. ಅದಕ್ಕೆ ಬೇಕಾಗಿ ಇಲ್ಲಿಗೆ ಈ ವೇಷ ಸಾಕು. ಹಾಗಾದ್ರೆ ಒಳಗೆ ಹೋಗುವಾಗ ಮುದುಕಿಯಾಗಿ ಹೋಗುದಾ? ಅಲ್ಲ, ಒಳಗೆ ಹೋಗುವ ವೇಷ ಯಾವುದು? ನಿರೀಕ್ಷಿಸಿ. ಬಂದು ರಾಜಭವನ ಬಂತು ಸುಂದರ ಭಾಗೀರಥಿಯೋ ಅಂದು ನಮ್ದು ಭಾವಣಿಯ ಅಂತಃಪುರಕ್ಕೆ ಬೇಗ ರಾಜಭವನ ಬಂತು. ಎದ್ದೇಳಮ್ಮ, ಎದ್ದೇಳು. ಏನು ಆಶ್ಚರ್ಯವಾಗುತ್ತಾ ಇದೆ ನನಗೆ. ಯಾರಮ್ಮ ನೀನು? ಅಪ್ಸರ ಜಮರ ನಾದಿಯೇ ಆಶ್ಚರ್ಯವಾಗುತ್ತಾ ಇದೆ. ಹೌದಮ್ಮ,
ಈ ರಾಜಭವನವನ್ನು ಒಮ್ಮಿಂದೊಮ್ಮೆಲೆ ನನ್ನ ಬಳಿಗೆ ಬಂದು ಕರ ಮುಗಿದು ನನ್ನ ಕಡೆಗೆ ದಿಟ್ಟಿಸಿ ನೋಡುತ್ತಾ ಇದ್ದೀಯಲ್ಲ. ಸತ್ಯ ತಾಯಿ. ಅಮ್ಮ, ಎಷ್ಟೋ ಮಂದಿ ಸಖಿ ವೃಂದದವರು ನನಗಿದ್ದಾರೆ. ಹೌದು. ಆದರೆ ಆ ಸಖಿ ವೃಂದದವರಿಗಿಂತಲೂ ಮಿಗಿಲಾದಂತಹ ರೂಪಲಾವಣ್ಯವನ್ನು ನಾನು ನಿನ್ನಲ್ಲಿ ಕಾಣುತ್ತಾ ಇದ್ದೇನೆ. ಹೌದಿ. ನನಗರ್ಥವಾಯಿತು. ಹೇಗೆ? ನೀನು ಇಲ್ಲಿಯವಳು ಖಂಡಿತ ಅಲ್ಲ. ಅಲ್ವೇ ಅಲ್ಲ. ಬಹುಶಃ ನೀನು ಅಪ್ಸರಾಂಗನೇ ಆಗಿರಬೇಕು, ಮೇಲಿನ ಲೋಕದಿಂದ ಇಳಿದು ಬಂದಿರಬೇಕು. ಸರಿಯಾಗಿ ನೋಡಿ ಅಂತ ನನ್ನನ್ನು. ಸರಿಯಾಗಿ ನೋಡಿದ್ರೆ ನಿನ್ನ ರೂಪಲಾವಣ್ಯವನ್ನು ಕಂಡೇ ನಾನು ಹೇಳ್ತಾ ಇರುವುದು. ನೀವು ರೂಪಲಾವಣ್ಯನ್ನು ಕಂಡು ಮಾತ್ರ ಹೇಳುವುದಾ? ಹೌದು. ನನ್ನ ಕಣ್ಣನ್ನು ನೋಡಿ ಅಂತೆ. ಓಹೋ, ಕಣ್ಣು ಮುಚ್ಚುತ್ತೇನೆ, ತೆರೆಯುತ್ತೇನೆ. ದೇವತೆಗಳು ಅಪ್ಸರಾಂಗನ ಅಂತ ಹೇಳಿದ್ರೆ ಅನಿಮಿಷರವರು. ಹೌದು. ಯಾವ ಕಾರಣಕ್ಕೂ ಕೂಡ ಕಣ್ಣು ಮುಚ್ಚಿ ತೆರೆಯುವುದಿಲ್ಲ. ಇಲ್ಲ. ನೀನು ಮಾತ್ರ ಹಾಗಲ್ಲ, ಕಣ್ಣು ಮುಚ್ಚಿ ತೆರೆಯುತ್ತೀಯ. ಸತ್ಯ. ಹಾಗಾದ್ರೆ ನೀನು ಅಪ್ಸರಾಂಗನೇ ಅಲ್ಲ. ಖಂಡಿತ ಅಲ್ಲ. ಅರ್ಥವಾಯಿತು ನನಗೆ. ಹಾಗಾದ್ರೆ ನೀನು ಭೂಮಿ ಒಡೆದು ಬಂದಿರಬೇಕು. ಭೂಮಿ ಒಡೆದು ಬಂದ ಪಾತಾಳದವರು. ಪಾತಾಳದವರು. ಪಾತಾಳ ಕನ್ನಿಕೆ, ಉರಗ ಕನ್ನಿಕೆ ನೀನಾಗಿರಬೇಕು. ಅಲ್ವೇ ಅಲ್ಲ ತಾಯಿ. ಅಲ್ಲ, ಸಾಧ್ಯವೇ ಇಲ್ಲ. ಯಾಕೆ? ನನ್ನ ಸೊಂಟ ಸರಿ ಉಂಟಮ್ಮ. ಹೌದಲ್ಲ, ತೆವಳಿಕೊಂಡು ಬಂದದಲ್ಲ, ನಡೆದುಕೊಂಡು ಬಂದದ್ದು. ಪಾತಾಳದವರಿಗೆ ಸೊಂಟದಿಂದ ಕೆಳಗೆ ಬಲ ಇರುವುದಿಲ್ಲವಂತೆ. ನೀನು ಹಾಗಲ್ಲ, ನೀನು ಸರಿಯಾಗಿ. ಹಾಗಾದ್ರೆ ಈ ಭೂಲೋಕದಲ್ಲಿ ಇಷ್ಟು ಚಂದದ ಹೆಣ್ಣು ನನಗೆ ಆಶ್ಚರ್ಯವಾಗುತ್ತಾ ಇದೆ. ಅಮ್ಮ, ಹೇಳು, ಯಾರು ನೀನು? ನಿನ್ನ ಹೆಸರೇನು? ಮದುವೆ ಆಗಿದೆಯಾ? ಮದುವೆ ಆಗಿದ್ರೆ ಗಂಡನ ಹೆಸರೇನು? ನಿನ್ನನ್ನು ಹೆತ್ತಂತಹ ತಂದೆ ತಾಯಿ ಯಾರು? ಹೇಳಮ್ಮ, ಹೇಳು. ಎಲ್ಲ ವಿಚಾರವನ್ನೇ ಹೇಳಬೇಕು. ನಿಮ್ಮಯ ತಂಗಿ ಸುಮನಾಂಗಿ ದಾಸಿನಾನು ಅಮ್ಮಮ್ಮ ನಿಮ್ಮಯ ತಂಗಿ ಸುಮನಾಗಿ ದಾಸಿನಾನು ನಿಮ್ಮಯ ತಂಗಿ ಸುಮನಾಗಿ ದಾಸಿನಾನು ನಿಮ್ಮ ರಮಣ ನೋಡ ಕಳುಗಲಿಲ್ಲಿ ನಿಮ್ಮ ರಮಣ ನೋಡ ಕಳುಗಲಿಲ್ಲಿ ಬಂದೆ ಅಮ್ಮ ಭಾಗೀರಥಿಯೋ ನಾನಮ್ಮ ಭಾಗೀರಥಿಯೋ ನಿಮ್ಮ ರಮಣ ಕಳುಗಲಿಲ್ಲಿಗೆ ಬಂದೆ ಅಮ್ಮ ಭಾಗೀರಥಿಯೋ ಅಮ್ಮಮ್ಮ ಜಾಣಲೀರು ನಿಮ್ಮಯ ತಂಗಿ ಸುಮನಾಗಿ ದಾಸಿನಾನು ನಿಮ್ಮಯ ತಂಗಿ ಸುಮನಾಗಿ ದಾಸಿನಾನು ಅಮ್ಮ ಎಷ್ಟು ಬಾರಿ ನಮಸ್ಕಾರ ಮಾಡುವುದೇ? ನಿಮಗೆ ಎಷ್ಟು ಬಾರಿ ನಮಸ್ಕಾರ ಮಾಡಿದ್ರು ಸಾಧ್ಯ ಅಂತ ಆಗುವುದಿಲ್ಲ ತಾಯಿ. ಆಯ್ತು, ನಿನ್ನ ಸಂಸ್ಕಾರವನ್ನು ಹೇಳುತ್ತದೆ ಅದು. ಆದಿತಮ್ಮ. ಆಗಲಿ. ಅಮ್ಮ, ಏನು ನನ್ನ ಪರಿಚಯ ಇದ್ದು ಕೂಡ ಇಲ್ಲ ಎಂಬುದಾಗಿ ನೀವೇ ಹೇಳ್ತಾ ಇದ್ದೀರಲ್ವಾ? ನೀವು ಆ ವರ್ಗಕ್ಕೆ ನಾನು ಸೇರಿದವಳೇ ಅಲ್ಲ. ನನಗೆ ಪರಿಚಯ ಇದ್ರೆ ಪರಿಚಯ ಇದ್ದವರಂತಲೇ ಹೇಳ್ತೇನೆ ನಾನು, ಇಲ್ಲದಿದ್ರೆ ಇಲ್ಲ ಅಂತಲೇ ಹೇಳುದು.
ನಿಮಗೆ ನನ್ನ ಪರಿಚಯ ಚೆನ್ನಾಗಿ ಉಂಟು, ಅದಕ್ಕಾಗಿ ನಾನು ಹೇಳಿದ್ದು ನೀವು ಜಾಣೆ ಎಂಬುದಾಗಿ. ನಿನ್ನ ಪರಿಚಯ ನನಗುಂಟ. ಹೌದು. ಇಷ್ಟರವರೆಗೆ ನೋಡಿದಂತಹ ಮುಖವೇ ಅಲ್ಲ ಇದು. ಮುಖವೇ ಅಲ್ಲ? ಅಲ್ಲಪ್ಪ. ಯಾರು ಹೇಳಿದ್ದು? ಮತ್ತೆ ನೀವು ನೋಡಿದ್ದೀರಿ ಅಮ್ಮ? ನೋಡಿದ್ದೀರಿ ಅಂತ ಹೇಳಿದ್ರೆ ಸಖಿ ವೃಂದವರು ಎಷ್ಟು ಮಂದಿ ಇದ್ದಾರೆ, ಎಲ್ಲ ಸಖಿಯರ ಪರಿಚಯ ನನಗುಂಟು. ಹೌದು. ಈಗ ಕರೆದು 100 ಸಖಿಯರಿದ್ದಾರೆ. 100 ಸಖಿಯರ ಹೆಸರನ್ನು ಈಗ ಹೇಳ್ತೇನೆ ನಾನು. ಎಲ್ಲ ಹೇಳ್ತೀರಾ? ಹಾ, ಹೌದಪ್ಪ. ಅದ್ರಲ್ಲಿ ನೀನಲ್ಲ. ನನ್ನ ಪರಿಚಯ ನಿಮಗೆ ಇಲ್ವೇ? ನಿನ್ನ ಪರಿಚಯ ನನಗೆ ಇಲ್ವೇ ಇಲ್ಲ. ಅಮ್ಮ, ಏನು? ನಿಮಗೆ ಒಬ್ರು ತಂಗಿ ಇದ್ದಾರಲ್ವಾ? ನನಗೊಬ್ಬಳು ತಂಗಿ ಇದ್ದಾಳೆ. ಈಗ ತಂಗಿಯ ವಿಷಯ ಯಾಕೆ? ನಾನು ನಿನ್ನ ಪರಿಚಯ. ವಿಷಯದಲ್ಲಿ ಉಂಟು ನನ್ನ ವಿಷಯ ಕೂಡ. ನಿನ್ನ ವಿಷಯ ನನ್ನ ತಂಗಿಯಲ್ಲಿ ಉಂಟಾ? ಹೌದಮ್ಮ. ಹೌದಾ? ನನ್ನ ತಂಗಿ ಇದ್ದಾಳೆ ಸುಮನಾಂಗಿ. ಅವರ ಸೀಮಂತಕ್ಕೆ ನಿಮ್ಮವರೆಲ್ಲ ಕೂಡಿಕೊಂಡು ಅಲ್ಲಿಗೆ ಬಂದವರು ನೀವು. ಹೌದು, ಸೀಮಂತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೆವು. ಹೌದು. ಈಗ ಸೀಮಂತದ ವಿಷಯ ಯಾಕೆ? ನನಗೆ ನಿನ್ನ ಪರಿಚಯ ಬೇಕು. ಉತ್ತಮ ವಿಷಯ ಪರಿಚಯ. ಎಂತದು? ನೀವು ಯಾಕೆ ಗಡಿಬಿಡಿ ಮಾಡುವುದು ತಾಯಿ? ನಿನಗೆ ಸೀಮಂತ ಉಂಟಾ? ನನಗೆ ಎಲ್ಲಿಗೆ ಸೀಮಂತ? ಮತ್ತೆ ಅಂದಿನ ದಿವಸ ನಿಮ್ಮ ತಂಗಿಯ ಸೀಮಂತದೊಂದಿನ ವಿಷಯ ನಾನು ಹೇಳ್ತಾ ಇದ್ದೇನೆ. ತಂಗಿಯ ಸೀಮಂತದ ವಿಷಯ? ಹೌದಮ್ಮ. ನಿಮ್ಮ ತಂಗಿಯ ಸೀಮಂತಕ್ಕೆ ಬರುವಂತಹ ಸಂದರ್ಭದಲ್ಲಿ ಓರ್ವಳಕ್ಕೆ ಸಣ್ಣ ಹುಡುಗಿ ನಿಮ್ಮ ಬಳಿಯಲ್ಲಿ ಇದ್ದುಕೊಂಡು ತಲೆಯನ್ನು ಚೆನ್ನಾಗಿ ಬಾಚುವುದು, ಹೂ ಮುಡಿಸುವುದು, ಸೀರೆಯನ್ನು ತೊಡುವುದು, ಹೀಗೆಲ್ಲ ಶೃಂಗಾರ ಮಾಡುತ್ತಾ ನಿಮ್ಮ ಜೊತೆಗೆ ಒಬ್ಬಳಾಕಿ ಇದ್ಲು. ಸೀಮಂತ ಕಾರ್ಯಕ್ರಮದಲ್ಲಿ ನನ್ನ ತಲೆ ಕೂದಲು ಬಾಚಿದ್ದು, ನನಗೆ ಕೇಶ ಅಲಂಕಾರ ಮಾಡಿದ್ದು, ನನಗೆ ಸೀರೆ ಉಡಿಸಿದ್ದು, ನನಗೆ ಬಣ್ಣ ಹಚ್ಚಿದ್ದು ಯಾರಂತ ನನಗೆ ನೆನಪಾಗುದಿಲ್ಲ. ಇಷ್ಟೇ ಸಣ್ಣವಳು. ಸಣ್ಣವಳು ಒಬ್ಬಳಿದ್ಲು ನನ್ನ ಹತ್ತಿರವೇ. ಅವಳ ಹೆಸರು ಭಾಗೀರಥಿ. ನಾನೇ ಅಮ್ಮ. ಹೌದು ತಾಯಿ. ಗೆಳತಿ 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 ಬಾರಿಹ ಗೆಳತಿ ಇತ್ತ ಗೆಳತಿ ಬಾ ಕುಳ್ಳಿರು ಕುಳ್ಳಿರು ಬಾ ಗೆಳತಿ ಆ ಆ ಮುಂದೆ ಬಾ ಕುಳ್ಳಿರು ಕುಳ್ಳಿರು ಬಾ ಕುಳ್ಳಿರು ಕುಳ್ಳಿರು ಬಾ ಆರ್ಯ ಅರುಗುರು ಮುಂದ ಗೆಳತಿ ಬಂದ ಕಾರ್ಯ ಅರುಗುರು ಮತ್ತ ಮೀರಿದ ಸೊಬಗಿನ ನೀರೇ ನಿನ್ನನ್ನು ಕಂಡು ಮೀರಿದ ಸೊಬಗಿನ ನೀರೇ ಸೊಬಗಿನ ನೀರೇ ಸೊಬಗಿನ ನೀರೇ ನಿನ್ನನ್ನು ಕಂಡು ಭೂರಿ ದೋಷವನಾತಿನು ಕಂಡು ಭೂರಿ ದೋಷವನಾತಿನು ಬಾ ಗೆಳತಿ ಭಾಗೀರಥಿ
ರಾಜಾತಿರು ಊರಿ ಕುಶವನಾತಿರು ಬಾರಿ ಬಾರಿ ಗೆಳತಿಯೇ ಬಾರಿಗ ಗೆಳತಿಯಿಂದ ಕುಳ್ಳಿರು ಕುಳ್ಳಿರು ಬಂದ ಕಾರ್ಯ ಅರುಹುಮತ್ತ ಬಂದ ಕಾರ್ಯ ಅರುಹುಮತ್ತ ಮೀರಿದ ಸೊಬಗಿನ ಮೀರ ನಿಗದುಕೊಂಡು ಊರಿ ದೋಷವನಾತಿನು ಬಾರೆಗ ಗೆಳತಿ ಭಾಗೀರಥಿ ಭಾಗೀರಥಿ ನಾನೇ ಭಾಗೀರಥಿ ನಾನೇ ನನ್ನ ಭಾಗೀರಥಿ ಹೌದಮ್ಮ ಹೀಗೆ ಬಾ ಹೀಗೆ ಬಾ ಹೀಗೆ ಬಾ ಕೊಳ್ಳಿರು ನೀ ಕೊಳ್ಳಿರು ಕುಳಿತೆ ತಾಯಿ ಅಬ್ಬ ಪಾಪ ಎಷ್ಟು ಸಮಯವಾಗಿ ಹೋಯಿತು ನಿನ್ನನ್ನು ಕಾಣದೆ ಹೌದು ಇಷ್ಟು ಸಣ್ಣವಳಿರುವಾಗ ನಾನು ಕಂಡದ್ದು ಇವತ್ತು ಹೀಗೆ ಇಷ್ಟು ದೊಡ್ಡವಳಾಗಿ ಸತ್ಯ ಆಹಾ ಅವತ್ತು ಎಷ್ಟು ಚೆನ್ನಾಗಿ ಕಾಣುತ್ತಿದ್ಯೋ ಇವತ್ತು ಕೂಡ ಅದೇ ರೂಪ ಲಾವಣ್ಯ ನಿನ್ನದು ಹೌದಿ ಹೌದಪ್ಪ ಓಹೋ. ನೀ ಹೇಳಿದ ಮೇಲೆ ಗೊತ್ತಾಯ್ತು ನೋಡು ಭಾಗೀರಥಿ ಎನ್ನುವ ಹಾಗೆ ನಿಜ ಅದಕ್ಕೆ ಹೇಳುದು ಬಂದು ಹೋಗದಿದ್ರೆ ಬಂಧುತ್ವ ಕೆಡುತ್ತದೆ ಸತ್ಯ ಬಳಸದೇ ಇದ್ರೆ ಬಾವಿ ನೀರು ಕೆಡುತ್ತದೆ ಹೌದು ಆಗಾಗ ಬಂದು ಹೋಗುತ್ತಾ ಇದ್ರೆ ನಿನ್ನ ಪರಿಚಯ ಇಲ್ಲದೆ ಹೋಗುತ್ತಿತ್ತ ನನಗೆ ಇಲ್ಲ ನೀ ಬಂದಾಗ್ಲೇ ಭಾಗೀರಥಿ ಉಣ್ಣು ತಿನ್ನು ಅಂತ ಹೇಳುತ್ತಿದ್ದೆ ನಾನು ಹೌದು ಹೇಗೂ ಬಂದಿದೆಯಲ್ಲ ಅಪ್ಪಪ್ಪ ಏನಮ್ಮ ನಿನಗೆ ಕುಡಿಯುವುದಕ್ಕೆ ಏನು ಬೇಕು ಹಾ ಕುಡಿಯುವುದಕ್ಕೆ ಬಿಸಿ ಆದೀತಾ ಬಿಸಿ ಹೌದು ಬಿಸಿ ಬೇಡಮ್ಮ ಹ? ಈಗ ತಾನೇ ಬೇವಾರ್ಥ ಉಂಟು ಬೆಹರ್ತಾ ಉಂಟ ನಿನಗೆ ಹೌದು ಬಿಸಿ ಬೇಡ ಹಾಗಾದ್ರೆ ತಂಪಾದೀತಾ ತಂಪು ಕೂಡ ಬೇಡ ತಂಪು ಬೇಡ ಹಾಗಾದ್ರೆ ಈಗ ಹಾಗಾದ್ರೆ ಮದ್ಯ ಆದೀತಾ ಮದ್ಯ ಹಾ. ಅದರಲ್ಲಿ ಯಾವ ರೀತಿಯಲ್ಲಿ ಉಂಟಮ್ಮ ಓ ನಿನಗೆ ರೀತಿ ಬೇರೆ ಕೇಳುದು ಬಣ್ಣ ಬಣ್ಣದು ನಾ ಮದ್ಯ ಅಂತ ಹೇಳಿದ್ರೆ ಏನು ಹೇಳಿದ್ದು ಏನು? ಆ ಕಡೆ ಬಿಸಿಯೂ ಅಲ್ಲ ಈ ಕಡೆ ತಂಪು ಅಲ್ಲ ನಾನು ಅದನ್ನೇ ಹೇಳಿದ್ದು ಸಮಶೀತೋಷ್ಣ ಮತ್ತೆ ಅದರಲ್ಲಿ ಈ ರೀತಿ ಎಂತದ್ದು ಬೇರೆ ಬೇರೆ ಸಮಶೀತೋಷ್ಣ ಸ್ವಲ್ಪ ಬಿಸಿ ಸ್ವಲ್ಪ ತಣ್ಣಗೆ ಹಾಗೆ. ಅಷ್ಟೇ ಇರುವುದು ಅಷ್ಟು ಆದೀತ ನಿನಗೆ ಕೊಡ್ತೇನೆ ಮತ್ತೆ ರೀತಿ ನನಗೆ ಎಲ್ಲ ಅದೇ ಕೇಳಿದ್ರೆ ಅದೇ ಆದೀತು ಆಯ್ತು ಹೇಗೋ ಬಂದಿದ್ಯಲ್ಲ ನಿನಗೆ ಇವತ್ತು ಗಸೆ ಗಸೆ ಪಾಯಸ ಹಾ. ಆಮೇಲೆ ಮತ್ತೆ? ನಮ್ಮ ಅಡುಗೆ ಭಟ್ರು ಇದ್ದಾರೆ ಸ್ವಲ್ಪ ಸ್ವಲ್ಪ ಕೊಡ್ತಾರಂತೆ ಹೌದು ಸ್ವಲ್ಪ ಸ್ವಲ್ಪ ಕೊಟ್ಟು ಇಷ್ಟು ಕೊಡ್ತಾರೆ ನಿನಗೆ ತಿನ್ಲಿಕ್ಕೆ ನಿನಗೆ ಕೊಡ್ತಾರಲ್ವಾ ನನಗೆ ಕೊಡ್ತಾರೆ ನಿನಗೆ. ಹಾಗಿತ್ತು. ಅಮ್ಮ ಭಾಗೀರಥಿ ಮತ್ತೆ? ಹೇಗೂ ಬಂದಿದ್ಯಲ್ಲ ಹಾ. ಒಂದು ದಿವಸ ಅಲ್ಲ ಹಾ. 2 ದಿವಸ ಅಲ್ಲ ಹಾ. ಒಂದು ತಿಂಗಳು ಇಲ್ಲ ಪೂರ್ತಿ ವರ್ಷ ನೀನು ಇಲ್ಲಿಯೇ ಕುಳಿತುಕೊಳ್ಬೇಕು ನೀನು ಹೋಗ್ಲಿಕ್ಕಿಲ್ಲ ಯಾಕೆ ಬಂದೆ ನೀನು ನನ್ನಿಂದ ಏನಾಗಬೇಕು ಹೇಳಮ್ಮ ಹೇಳ ಅಮ್ಮ ಅದಕ್ಕೆಲ್ಲ ಸಮಯ ಇಲ್ಲ ತಾಯಿ ಏನು ಅಮ್ಮ ಚಕ್ರವಾಯ ಭೂವರನ ಚಕ್ರವ ಪೂಜಿಸಲೀಗ ಭಾವಿಸಿರುವ ನಿರ್ಣವ ಅಮ್ಮ ಚಕ್ರವ ಪೂಜಿಸಲಿಗೆ ಭಾವಿಸಿರುವ ನಿರ್ಣವ ಪೂಜಿಸಲಿಗೆ ಭಾವಿಸಿರುವ ನಿರ್ಣವ ಚಕ್ರವ ನಿಂದವ ಪಾವಕಿ ನಿನ್ನೋಳು ಕೇಳಿದ್ದರು ಪಾವಕಿ
ನಿನ್ನಳು ಕೇಳಿ ಬರುವರು ಸೇವೆಗಿನ ಬಂದಿರು ನಿನ್ನೊಂದಿಗಿನ ಬಂದಿರು ಭಾವಗಿರುವಳು ಕೇಳಿ ಬರುವರೆಲ್ಲ ಸೇವಕಿನ ಬಂದಿರು ಭೂವರನ ಚಕ್ರವ ಪೂಜಿಸಲಿಯ ಭಾವಿಸಿರುವ ಅಮ್ಮ ಭಾಗೀರಥಿಯುನ ಒಂದು ತಿಂಗಳು ಒಂದು ವರ್ಷ ನೀನು ಇಲ್ಲಿಯೇ ಕುಳಿತುಕೊಳ್ಳಬೇಕು, ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು. ಅಷ್ಟೆಲ್ಲ ಆಸೆಗುಂಟು. ನಾ ಕೂತ್ಕೊಳಿಸ್ತಾ ಇದ್ರೆ ನೀನು ಎಂತದೋ ಮರೆತು ಬಂದವರಾಗಿ ಓಡ್ತಾ ಇದ್ದೀನಿ. ಸಮಯವೇ ಇಲ್ಲ ತಾಯಿ. ನಿನ್ನ ಕಾಲು ನಿಂತಲ್ಲಿ ನಿಲ್ಲುವುದಿಲ್ಲ. ನಿಲ್ಲುವುದಿಲ್ಲ. ಯಾಕಂತ ಆಗ್ಬೇಕಲ್ಲ. ನೀವು ಹೇಳಿದ ಹಾಗೆ 10, 20, 30, 40, 50 ದಿವಸಗಳಷ್ಟು ನಿಲ್ಬೇಕೆಂಬುದಾಗಿ ಆಸೆಯನ್ನು ಹೊತ್ತುಕೊಂಡೇ ಬಂದವಳು. ಮತ್ತೆ ಏನಾಯ್ತು ಈಗ? ನಿನಗೆ ಯಾರಾದ್ರೂ ಕಾಯ್ತಾ ಇದ್ದಾರಾ? ನಿಮ್ಮ ತಂಗಿ ಹೇಳಿದ್ರು ನೀನು ಬೇಗ ಹೋಗಿ ನೀನು ನನ್ನ ಅಕ್ಕನನ್ನು ವಿಚಾರಿಸಿಕೊಂಡು ಬರಬೇಕು ಎಂಬುದಾಗಿ ಹೇಳಿದ್ರು. ಅಕ್ಕ ತಂಗಿ ಹೇಳಿದ್ದಲ್ವಾ? ಹೌದು. ಅಕ್ಕನನ್ನು ವಿಚಾರಿಸಲಿಕ್ಕೆ ಹೌದು. ತೊಂದರೆ ಇಲ್ಲ, ಇಲ್ಲೇ ವಿಚಾರಿಸಿ ಕುಳಿತರಾಯ್ತು. ಅವರು ಹೇಳಿದ್ದೇ ಒಂದು ತಿಂಗಳ ಮೇಲೆ ಅವಳಿಗೆ ಸುದ್ದಿ ಮುಟ್ಟಿಸಿದ್ರು. ಅವರು ಹೇಳಿದ್ದೇ ತಡ. ಅಲ್ಲಿಂದ ಓಡ್ಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದೇನೆ. ಬಂದು ನಿಂತದ್ದು ಹೂ ಅಲ್ಲಿ ಕಾಣುತ್ತಾ ಉಂಟಲ್ಲ, ಅದು ಸೇತುವೆ. ಆ ಸೇತುವೆ ಮೇಲೆ ಬಂದು ನಿಂತದ್ದಮ್ಮ. ಅಲ್ಲಿಂದ ಓಡುವುದಕ್ಕೆ ಪ್ರಾರಂಭಿಸಿದವಳು ಬಂದು ನಿಂತದ್ದು ಆ ಸೇತುವೆ ಬಳಿ. ಹೌದು. ಅಷ್ಟು ನಿನಗೆ ಇದೆಂತದ್ದು ಸಾಕಾಗಿ ಹೋಯ್ತಾ? ಸಾಕಾಗಿ ಹೋಗ್ಲಿಲ್ಲ. ಮತ್ತೆಂತದ್ದು? ಅಲ್ಲಿವರೆಗೆ ಬಂದವಳಿಗೆ ಮತ್ತೆ ಇಲ್ಲಿಗೆ ಬರುವುದಕ್ಕೆ ಸಾಕಾಗ್ತದೆ. ಮತ್ತೆ ಯಾಕಲ್ಲಿ ನಿಂತೆ ನೀನು? ಅಮ್ಮ ಶಬ್ದ ತಾಯಿ. ಸೇತುವೆ ಬಳಿ. ಹೌದು. ಜುಳು 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 ಅನ್ನೋ ಶಬ್ದ. ಅದೊಂದು ಶಬ್ದವನ್ನು ಹೇಳುವುದಕ್ಕೆ ನಿನಗೆ ಇಷ್ಟು ಹೆದರಿಕೆಯಾ? ಸೇತುವೆ ಬಳಿ ಜುಳು ಜುಳು ಶಬ್ದ ಎಂತದ್ದೇ? ಅದು ನೀರು ಹರಿಯುವ ಶಬ್ದ. ರಭಸವಾಗಿ ಕೇಳ್ತಾ ಇತ್ತು. ಹೌದು. ಮತ್ತೆಂತದ್ದು? ಮೇಲಿಂದ ಬಿದ್ದ ಹಾಗೆ. ಮೇಲಿಂದ ಬಿದ್ದ ಹಾಗೆ. ಹೌದು. ಬಹುಶಃ ಅಲ್ಲೇನು ಮಳೆ ಬಂದಿರಬೇಕು. ಮಳೆ ಬರ್ಲಿಲ್ಲ. ಮತ್ತೆ ನಾನು ಸೇತುವೆ ಮೇಲೆ ಇದ್ದೇನಲ್ಲ, ಕೆಳಗೆ ಬರ್ತದೆ ಮಳೆ. ಅಮ್ಮ ಸ್ವಲ್ಪ ಇಣುಕಿ ನೋಡಿದೆ, ಆ ಹೊತ್ತಿಗೆ ಕರ ತಟ್ಟುವ ಶಬ್ದ ಕೇಳಿತಮ್ಮ ನನಗೆ ಸೇತುವೆ ಬಳಿ. ಹೌದು ತಾಯಿ. ಬಹುಶಃ ನಿನಗೆ ಪರಿಚಯಸ್ಥರು ಯಾರಲ್ಲಿ ಇದ್ದಿರ್ಬೇಕು. ಯಾರಿಗೆ? ನಿನಗೆ. ನನಗೆ ಪರಿಚಯ ಇಲ್ಲ. ನನಗೆ ಪರಿಚಯ ಇಲ್ಲದವರು ನಿನ್ನನ್ನು ಹಾಗೆಲ್ಲ ಕರತಟ್ಟಿಗೆ ಕರೀಲಿಕ್ಕೆ ಉಂಟ ಹೇಳು? ನನಗೆ ಕೋಪ ಬಂತಮ್ಮ. ಯಾರಾಗಿರ್ಬೋದು ಎಂಬುದಾಗಿ ಹತ್ತಿರಕ್ಕೆ ಹೋದೆ, ಆ ಹೊತ್ತಿಗೆ ಬಾಗಿ. ಮತ್ತೆ ನಿನ್ನ ಪರಿಚಯದವರೇ, ನಿನ್ನ ಪ್ರಿಯತಮ ಆಗಿರ್ಬೇಕು. ಅಷ್ಟು ಬಾಗಿ ಅಷ್ಟು ಸಲುಗೆಯಲ್ಲಿ ಕರಿಬೇಕಿದೆ. ಅದೆಲ್ಲ ಏನಿಲ್ಲ ತಾಯಿ. ಅದೆಲ್ಲ ಇಲ್ವಾ ನಿನಗೆ? ಯಾವುದುಂಟದು ಹೇಳು. ಅಮ್ಮ ನನಗೆ ಕೋಪ ಬಂತು. ಹತ್ತಿರಕ್ಕೆ ಹೋಗಿ ಕಪಾಳಕ್ಕೆ ಬಾರಿಸ್ತೇನೆ ಎಂಬುದಾಗಿ ನೋಡಿದಾಗ ನನ್ನ ಪರಿಚಯ ಅವರಿಗೆ ಉಂಟು, ಅವರ ಪರಿಚಯ ನನಗೂ ಉಂಟು. ಓ ಮತ್ತೆ ಹೇಳಿದ್ದಲ್ವಾ, ನಿನ್ನ ಪರಿಚಯಸ್ಥರೇ ಕರೆದದ್ದು. ಸಲುಗೆಯಿಂದ ಬೇರೆ ಯಾರು ಕರೀಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣು ಹೊಡೆದು ನಿನ್ನನ್ನು ಇಲ್ಲಿಗೆ ಕರೆದು ಮತ್ತೆಂತ ಚುಚ್ಚು ಹಾಗೆ ಬಾಯಿ ಸನ್ನೆ ಮಾಡಿ ನಿನ್ನನ್ನು ಕರಿಬೇಕಾದ್ರೆ ನಿನ್ನಲ್ಲಿ ಎಷ್ಟು ಸಲುಗೆ ಇರಬೇಕು. ನನ್ನ ಪರಿಚಯ ಮಾತ್ರ ಅಲ್ಲ, ನಿನ್ನ ಪರಿಚಯ ಮಾತ್ರ ಅಲ್ವಾ, ಇಲ್ಲಿರುವಂತಹ ಎಲ್ಲ ಪ್ರಜೆಗಳಿಗೂ ಅವರ ಪರಿಚಯ ಉಂಟು. ಎಲ್ಲರಿಗೂ ಪರಿಚಯ ಉಂಟು ಅವರದ್ದು. ಹೌದಮ್ಮ. ಅಷ್ಟು ದೊಡ್ಡ ಪರಿಚಯಸ್ಥರು ಯಾರಪ್ಪ? ಅದು ದೊಡ್ಡ ಮನುಷ್ಯರು. ದೊಡ್ಡ ಮನುಷ್ಯರು. ಹೌದಮ್ಮ. ಯಾರು ಹಾಗೆ ನಿನ್ನನ್ನು ಕಣ್ಸನ್ನೆ ಮಾಡಿ ಕರೆದದ್ದು? ಅವರ ಪರಿಚಯ ಬಿಡೋಣ, ನಿಮಗೂ ನಿಮ್ಮ ಪರಿಚಯ ಕೂಡ ಉಂಟಮ್ಮ. ನನಗೂ ಪರಿಚಯ ಉಂಟವರದ್ದು. ಯಾರವರು? ಬೇರೆ ಯಾರಲ್ಲಮ್ಮ, ಮತ್ತೆ ನಿಮ್ಮ ಗಂಡ. ಸಾಕಾಯ್ತು ಸಾಕಾಯ್ತು. ಮಾನ ಮರ್ಯಾದೆ ಬಿಟ್ಟವಳು, ಊರಿಗೆ ದೊಡ್ಡವಳು. ಇಲ್ವಾ? ಬೇಡಮ್ಮ, ಹೊಡಿಬೇಡಿ. ನಾನು ಏನೋ ಒಂದು ಒಳ್ಳೆ ಕಥೆಯನ್ನು ಹೇಳ್ತಾಳಂತ ನಾನು ಭಾವಿಸಿದ್ರೆ ನನ್ನ ಗಂಡೆ. ಹೌದು, ನಿಮ್ಮ ಗಂಡವೇ. ನಿಮ್ಮ ಗಂಡವೇ ಎಲ್ಲಿದ್ದದ್ದು? ನೀನು ಈಗ ನನ್ನ ಗಂಡನ ದೂರನ್ನು ಹೇಳಲಿಕ್ಕೆ ಇಲ್ಲಿವರೆಗೆ ಓಡೋಡಿ ಬಂದದ ನೀನು? ದೂರಲ್ಲ ತಾಯಿ. ಎಂತದು? ತ್ರಿಭುವನ ದಳ್ಳನ. ಹೌದು. ಮತ್ತೆ ದಾರಿಕಾಸುರ. ಭಾರಿ ಮನುಷ್ಯ. ಮತ್ತೆ ದೇವಲೋಕವನ್ನೇ ಸ್ವಾಧೀನ ಮಾಡಿದವರು. ನಿಜ. ಅಂತವರು ಎಕ್ಕಶ್ಚಿತ್ತು ಒಂದು ನಿನ್ನನ್ನು ಪರಿಚಯ ಇದ್ದ ಕಾರಣ ಪ್ರೀತಿಯಿಂದ ನನ್ನನ್ನು ಕರೆದದ್ದು ತಾಯಿ. ಪ್ರೀತಿಯಿಂದ ಹಾಗ? ಹೌದು. ಅಂತಹ ಚಕ್ರವನ್ನು ನಾವು ಕೂಡ ಕಣ್ಣಾರೆ ನೋಡಿದವರಲ್ಲ. ಪೂಜೆ ಮಾಡುವಾಗ ನಮ್ಮನ್ನು ಕೂಡ ಹತ್ತಿರಕ್ಕೆ ತರುವುದಿಲ್ಲ ಅವರು, ಗೊತ್ತುಂಟ? ಮಂಗಳಾರತಿಗೆ ಮಾತ್ರ ನಾನು ಹೋಗಿ ಕೈ ಒಡ್ಡುದು, ಬಿಟ್ಟರೆ ಆ ಚಕ್ರವನ್ನು ಇವತ್ತು ಕೂಡ ನೋಡಿದವಳಲ್ಲ. ಅಂತದ್ರಲ್ಲಿ ನಿನ್ನ ಕೈಯಲ್ಲಿ ಚಕ್ರವನ್ನು ಕೊಟ್ಟು ಕಳುಹಿಸಬೇಕಾ? ಹೌದಮ್ಮ. ಅರಿಸಿಯನ್ನು ನೀವೀಗ ಕೊಡು. ಯಾವ ದಾರಿ ಬಂದದ್ದು ನೀನು? ಯಾವ ದಾರಿಯಲ್ಲಿ ಬಂದದ್ದು? ಅದೇ ದಾರಿಯಲ್ಲಿ ಹೋಗ್ಬೇಕು ನೀನು. ನಾ ಕೊಡುವುದಿಲ್ಲ. ಯಾಕೆ ಹೇಳು? ನನಗೆ ನಂಬಿಕೆ ಬರುವುದೇ ಇಲ್ಲ. ನಂಬಿಕೆ ಬರುವುದೇ ಇಲ್ಲ. ನನಗೆ ಗೊತ್ತೇ ಇತ್ತು. ಎಂತದ್ದು? ನೀವು ನಂಬಿಕೆ ಕೊಡುವುದಿಲ್ಲ ಎಂಬುದಾಗಿ. ನಾನು ಕೊಡುವುದೇ ಇಲ್ಲ. ನೀ ಮಾತಾಡಿಸಬೇಡ. ಮೊದಲೇ ನನಗೆ ಸ್ವರ ಇಲ್ಲ. ಬರುವಾಗಲೇ ಅಡಿಪಾಯವನ್ನು ಗಟ್ಟಿ ಮಾಡಿಕೊಂಡು ಬಂದಿದ್ದೇನೆ. ನೀ ಅಡಿಪಾಯ ಗಟ್ಟಿ ಮಾಡು, ಎಂತದ್ದು ಗಟ್ಟಿ ಮಾಡು. ನೀ ಬರಬೇಡ, ಇಲ್ಲಿ ಹೋಗಚ್ಚಿ. ಅಮ್ಮ, ನಾನು ಹೋಗುದಿಲ್ಲ. ನೀವು ಪಡೆದ್ರೆ ಹೋಗುದಿಲ್ಲ. ನಾ ಕೊಡುವುದೇ ಇಲ್ಲ. ಅಲ್ಲಿ ಅವರು ಹೋದ್ರೆ ಬಿಡುವುದಿಲ್ಲ ನನ್ನನ್ನು. ಅವರು ಹೇಳಿದ್ದಕ್ಕೆ ಹೇಳಿಕೊಂಡು ಹೋಗ್ಲೇಬೇಕು. ಅವರು ಹೇಳಿದ್ದಕ್ಕೆ ಸಾಕ್ಷಿ ಎಂತದುಂಟು ನಿನ್ನ ಹತ್ರ? ಸಾಕ್ಷಿ ಉಂಟಮ್ಮ. ಎಂತದುಂಟು? ನಾನು ಹೇಳಿದೆ, ಅಮ್ಮ ನಾನು ಕೇಳಿದ್ದನ್ನು ಪಡೆದಿದ್ದರೆ ಏನು ಮಾಡಬೇಕು ಎಂಬುದಾಗಿ. ಅದಕ್ಕೆ ಹೌದು. ನೀ ಕೇಳಿ ಬಂದಿದ್ದೆ ಅವರ ಹತ್ರ? ಕೇಳಿ ಬಂದಿದ್ದೆ. ಅದಕ್ಕೆ ಹೇಳಿದ್ರು? ಅದಕ್ಕೆ ಅವರು ಹೇಳಿದ್ರು, ಜೋರಾಗಿ ಕರೆದು ಹೇಳು ಎಂಬುದಾಗಿ.
ನೀ ಇಲ್ಲಿಂದ ಕೂಗಿ ಕರಿಬೇಕು ಅವರನ್ನು. ಅಲ್ಲಿ ಸೇತುವೆ ಬಳಿಯಲ್ಲಿ ಅವರಿದ್ರೆ ನೀನು ಇಲ್ಲಿಂದ ಕೂಗಿ ಕರೆದ್ರೆ ಅವರಿಗೆ ಕೇಳ್ತದಾ? ಕೇಳ್ತದೆ ಅಮ್ಮ. ಕೇಳ್ತದಾ? ಇಲ್ಲೆಲ್ಲ ಇಲ್ಲಿ ಅಲ್ವಾ? ನನ್ನ ಧ್ವನಿ ಗೊತ್ತಿಲ್ಲ ನಿನಗೆ. ಹಾಗಾದ್ರೆ ಒಂದು ಪ್ರಯತ್ನ ಮಾಡು. ನೋಡ ಕರಿ ನೋಡ. ಅವರು ಒಂದು ವೇಳೆ ಹೇಳದಿದ್ರೆ ಕೇಳ್ತದೆ. ಓ ರಾಯರೇ, ಯಾರು ನಿನ್ನ ಅಪ್ಪ ರಾಯರು? ನಿಮ್ಮ ಗಂಡ. ನನ್ನ ಗಂಡ ನಿಮಗೆ ಅಪ್ಪ ಹೇಗಾಗುದು? ಅಪ್ಪನಿಗೆ ಸಮಾನ. ಹಾಗೆ ನಿನ್ನ ಪ್ರಿಯತಮ ಯಾರಾದ್ರಿದ್ರೆ ಕರಿ, ಅವ ಓ ಅಂತ ಹೇಳ್ಬಹುದು, ಬಿಟ್ರೆ ನನ್ನ ಗಂಡ ಓ ಹೇಳುದಿಲ್ಲ. ಅಮ್ಮ, ಈ ಹೊತ್ತಿಗೆ ಅವರು ಸ್ನಾನ ಮಾಡ್ತಾ ಇರ್ಬೋದು, ನೀರಿನೊಳಗೆ ಮುಳುಗಿರ್ಬೋದು. ಇಂತ ನೀ ಹತ್ರ ಹೇಳಿ ಕಳಿಸಿದಾರ? ನೀನ್ ಕರೆಯುವಾಗ ನಾನು ಸ್ನಾನ ಮಾಡುವಾಗ ಮುಳುಗಿರ್ತೇನೆ ಅಂತ ಹೇಳಿ. ಇಲ್ಲದೆ ಅವರಿಗೆ ಕೇಳುವುದಿಲ್ವಾ? ಕೇಳುವುದಿಲ್ವಾ? ಇಲ್ಲದೆ ನೀನು ಅವರನ್ನು ಕಂಡದ್ದು ಇಲ್ಲ, ಅವರಿಗೆ ಕೇಳುವುದಿಲ್ಲ. ನೀನು ಇಲ್ಲಿ ಬಿಡುವುದೇ ಬೊಗಳೆ ನೀನು. ಮತ್ತದ್ದು ಅವಕಾಶ ಕೊಡಿ. ನೀ ಕರಿ ನೋಡುವ, ಎರಡನೇ ಬಾರಿ. ಈಗ ಏನಾದ್ರೂ ಅವರು ಏನಾದ್ರೂ ಹೇಳದಿದ್ರೆ ಇನ್ನೊಂದು ಪೆಟ್ಟು. ಓ ರಾಯರೇ, ಅಮ್ಮ ನಿನಗೆ ಇದರಲ್ಲೆಲ್ಲ ಹೊಡಿಬೇಕು. ಅಮ್ಮ ಹೀಗಿರ್ಬೋದು. ಆಗ ನೀರಿನೊಳಗೆ ಮುಳುಗಿದ್ದಾರೆ, ಈಗ ನೀರಿನ ಮೇಲೆ ಎದ್ದಿದ್ದಾರೆ. ಬಹುಶಃ ಕಿವಿಯೊಳಗೆ ನೀರು ಹೋಗಿರ್ಬೋದು. ಹಾಗೆ ಹೇಳಲಿಕ್ಕೆ ಹೇಳಿದಾರೆ ಅವರು, ನನ್ನ ಕಿವಿಯೊಳಗೆ ನೀರು ಹೋಗಿದೆ ಅಂತ ಹೇಳು ಅಂತ ಹೇಳಿ. ಅಲ್ಲ, ಎಲ್ಲ ನಿನ್ನತ್ರವೇ ಉಂಟು, ಬರೆದು ತಂದ ಹಾಗೆ. ಇಲ್ಲಮ್ಮ, ಈಗ ಮುಳುಗಿದ್ದಾರೆ, ಈಗ ಕಿವಿಯೊಳಗೆ ನೀರು ಹೋಗಿದೆ, ಈಗ ಎದ್ದಿದ್ದಾರೆ, ಈಗ ಸ್ನಾನ ಮಾಡ್ತಾ ಇದ್ದಾರೆ. ಆಗ ನಂಬಿಕೆ ಬರುವುದಿಲ್ಲ. ನನಗೆ ನಂಬಿಕೆ ಬರುವುದೇ ಇಲ್ಲ. ಇನ್ನೊಂದು ಅವಕಾಶ ಕೊಡ್ತೀರ ತಾಯಿ? ನಿನಗೆ ಎಷ್ಟು ಬಾರಿ ಅವಕಾಶ ಕೊಡುದು ನಾನು? ಇದು ಮೂರನೇ ಸಲ, ಕೊನೆಯ ಅವಕಾಶ. ಓ ರಾಯರೇ, ನಾನು ಕೇಳಿದ್ದನ್ನು ಅಮ್ಮ ಕೊಡುವುದಿಲ್ಲ. ನಿಮ್ಮ ಗಂಡನದ್ದೇ ಧ್ವನಿ. ದೇವರೇ, ಏನೋ ತರ ಭಯಾಮಣಿಯು ಭಾಗೀರಥಿಯ ಸೋತೈಸಿ ಚಕ್ರವಾ ಕೊಡಲ ತಾರೆ ಬೇಸರಗೊಳ್ಳಬೇಡ ಭಾಗೀರಥಿ ಗೆಳತಿ, ಬೇಸರಗೊಳ್ಳಬೇಡ. ಆ ಆ ಆ ಆ ಉದ್ವೇಗದ ಬರದಲ್ಲಿ ಬಿರುನುಡಿಯ ಮಾತುಗಳನ್ನು ಆಡಿಬಿಟ್ಟೆ, ನಿನಗೆರಡು ಪೆಟ್ಟು ಹೊಡೆದು ಬಿಟ್ಟೆ. ಪೆಟ್ಟು ನಿನಗೆ ಹೊಡೆದದ್ದಾದ್ರೂ ನೋವಾದದ್ದು ಈಗ ನನಗೆ. ಬೆನ್ನು ನಿನ್ನದ್ದೇ, ಆದರೂ ಮನಸ್ಸಿನಲ್ಲಿ ಬೇಸರವನ್ನು ತಾಳದಿರು. ಈಗ ನನಗೆ ಅರ್ಥವಾಯಿತು, ನನ್ನ ಪತಿದೇವರ ಸ್ವರ ಅದು. ಅವರೇ ಹೇಳಿದ್ದಾರೆ, ರಂಭಾಮಣಿ ಕೇಳಿದ್ದನ್ನು ಕೊಟ್ಟು ಬಿಡು ಎನ್ನುವ ಹಾಗೆ. ದೊಡ್ಡ ಸ್ವರ. ಹೌದಪ್ಪ, ಆ ಸ್ವರವನ್ನು ಕೇಳಿದ ಮೇಲೆ ನಾನು ಒಂದಿನಿತೂ ಕೂಡ ನನ್ನ ನಿರ್ಧಾರದಲ್ಲಿ ಬದಲಾವಣೆಯನ್ನು ಮಾಡುವವಳಲ್ಲ. ಈ ಕ್ಷಣವೇ ನಿನ್ನ ಕೈಗೆ ಒಪ್ಪಿಸ್ತೇನೆ. ಭಾಗೀರಥಿ, ನೋಡು, ಪ್ರತಿ ನಿತ್ಯವೂ ಕೂಡ ತ್ರಿಕಾಲದಲ್ಲಿ ಪೂಜೆ ಮಾಡುವಂತಹ ಚಕ್ರ, ಈ ಚಕ್ರವನ್ನು ನಿನ್ನ ಕೈಗೆ ಒಪ್ಪಿಸುತ್ತಾ ಇದ್ದೇನೆ. ಜಾಗರೂಕತೆಯಿಂದ ನನ್ನ ಪತಿದೇವರ ಬಳಿಗೆ ಒಪ್ಪಿಸುವಂತಹ ಹೊಣೆಗಾರಿಕೆ ನಿನಗಿದೆ. ಈ ಚಕ್ರ ಅಂತ ಹೇಳಿದ್ರೆ ನನ್ನ ಗಂಡನ ಪ್ರಾಣ ಇದ್ದ ಹಾಗೆ. ಇದೋ ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೇನೆ. ಅಮ್ಮ, ಏನು ಈ ಚಕ್ರದ ಚಿಂತೆಯನ್ನು ಬಿಟ್ಟು ಬಿಡಿ. ಅಂದ್ರೆ ನೀನು ಕೊಡುದಿಲ್ವ ಅವರಿಗೆ ಹೋಗಿ? ಹಾಗೆಲ್ಲ ಮತ್ತೆ ಅಲ್ಲಿಗೆ ಸೇರಿಸ್ತೇನೆ. ನನ್ನ ಪ್ರಾಣ ಅಂತ ಹೇಳಿದ್ದು. ನಿಮ್ಮ ಗಂಡನ ಪ್ರಾಣ ಕೂಡ ನನ್ನ ಕೈಯಲ್ಲಿ. ಅದೆಂತದ್ದು ನಿನ್ನ ದ್ವಂದ್ವ ಮಾತು? ನನ್ನ ಗಂಡನ ಪ್ರಾಣ ನಿನ್ನ ಕೈಯಲ್ಲಿ ಹೇಗಾಗುದು? ಮತ್ತೆ ನೀವು ಹೇಳಿದ್ದು ಚಕ್ರ ಅಂತ ಹೇಳಿದ್ರೆ ನನ್ನ ಗಂಡನ ಪ್ರಾಣ ಅಂತ ಹೇಳಿದ್ದು. ಹಾಗೆ ನೇರವಾಗಿ ಹೋಗ್ಬೇಕಲ್ಲಿಗೆ, ಎಲ್ಲಿಯೂ ಕೂಡ ನಿಲ್ಲಬಾರದು. ನಾನು ಬಂದಂತಹ ಕೆಲಸ ಆಗಿದೆ, ಎಲ್ಲಿಗೆ ಸೇರಿಸಬೇಕೋ ಅಲ್ಲಿಗೆ ಸೇರಿಸ್ತೇನೆ. ಜಿದ್ದದ ಬರುಕ ಬಾದು ಬಲುತರ
ಎತ್ತಲು ಚಕ್ರವ ಮತ್ತೆ ಕಾಯದೆ ಹೇಗೋ ವ್ಯಕ್ತಯೋಗಿಯೇ ದಾರುಣೋ ಅನಾದಿಗಳನ್ನು ಪೂರೈಸಿಕೊಂಡು ಚಕ್ರವನ್ನು ಪೂಜಿಸುವ ಉದ್ದೇಶದಿಂದ ಪೂಜಾ ಗೃಹವನ್ನು ಸೇರಿದ್ರೆ ಪೀಠದಲ್ಲಿರಬೇಕಾದ ಚಕ್ರ ಗೋಚರಿಸುತ್ತಾ ಇಲ್ಲ. ಎಲ್ಲಿ ಹೋಯಿತು? ಇವಳು ಕಾಣುತ್ತಾ ಇಲ್ವಲ್ಲ. ಬ್ರಹ್ಮಾಮಣಿ, ಬ್ರಹ್ಮಾಮಣಿ, ಬಂಧಿಸಿಕೊಳ್ಳುತ್ತಾ ಇದ್ದೇನೆ. ಎಲ್ಲಿ ಹೋದೆ ಇಷ್ಟು ಹೊತ್ತು? ನಾನು ಒಳಗಿದ್ದೆ ಸ್ವಾಮಿ. ಒಳಗೆ ಹೀಗೂ ಬಂದಿರಲ್ಲ? ಬನ್ನಿ ಸ್ವಾಮಿ, ಹೀಗೆ ಬನ್ನಿ. ಎಲ್ಲಿಗೆ? ಊಟ ಮಾಡೋಣ ಬನ್ನಿ. ಊಟ? ಹೌದು. ಏನು ನಿನಗೆ ತಲೆ ಕೆಟ್ಟಿದೆ? ಊಟದ ಹೊತ್ತಾಯ್ತಲ್ಲ ಪ್ರಭು. ಊಟದ ಹೊತ್ತು ಹೌದು. ಹಾಗೆಂದು ನಾನು ಪೂಜೆಯನ್ನು ಮಾಡದೆ ನೀರನ್ನಾದರೂ ಸೇವಿಸಿದ್ದುಂಟ? ಅದಿಲ್ಲ. ಆದ್ರೆ ನೀವು ಪೂಜೆಯನ್ನು ಮುಗಿಸಿಯೇ ಬಂದದ್ದಲ್ವ ಇವತ್ತು? ಪೂಜೆಯನ್ನು ಮುಗಿಸಿ? ಹೌದಲ್ಲಿ, ಪೂಜೆಯನ್ನು ಮುಗಿಸಿ ಈಗ ಇಲ್ಲಿಗೆ ಬಂದದ್ದಲ್ವೇ ಊಟಕ್ಕೆ? ನಿನಗೆ ಪೂರ್ತಿ ತಲೆ ಕಟ್ಟಿದೆ. ಯಾಕೆ ಸ್ವಾಮಿ? ಮತ್ತೆ ಹೊಳೆ ಬದಿಯಲ್ಲಿ ಪೂಜೆ ಮಾಡುವುದಕ್ಕಾಗ್ತದೆ? ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಇವತ್ತು ಮಾತ್ರ ಅಲ್ಲಿಯೇ ನೀವು ಪೂಜೆಯನ್ನು ಮುಗಿಸಿ ಬಂದಿದ್ದೀರಿ, ಹಾಗೆ ಹೇಳಿದ್ದು ನಾನು. ಏನು ನಿನ್ನ ಮಾತಿನ ಅರ್ಥ? ಅಲ್ಲ, ಒಬ್ಳು ಇಲ್ಲಿಗೆ ಬಂದಿದ್ಲು. ಆ ವಿಷಯ ಹೇಳುವುದಕ್ಕೆ ಮರೆತು ಹೋದೆ. ನದಿಯಡೆಗೆ ಜಲಕಕ್ಕಾಗಿ ಹೊರಟಂತಹ ಸಂದರ್ಭ ಒಬ್ಬಾಕೆ ಹಣ್ಣು ಮುದುಕಿ ನನಗೆ ಕಾಣ ಸಿಕ್ಕಿದಳು. ಹೌದೇ? ತುಂಬಾ ಹಸಿವಾಗುತ್ತಾ ಇದೆ, ನಾನು ನಿನ್ನ ಸಾಕು ತಾಯಿ ಎನ್ನುವುದಾಗಿಯೂ ಹೇಳಿದೆ. ಹಾಗಾಗಿ ನೇರವಾಗಿ ಅರಮನೆಗೆ ಕಳುಹಿಸಿದ್ದೇನೆ. ಹೌದಾ? ಬಂದಿದ್ದಾಳಲ್ಲ? ಬಂದಿದ್ದಾಳೆ. ಕೊಟ್ಟಿದ್ಯಾ ನೀನು? ಕೊಟ್ಟಿದ್ದೇನೆ. ಒಬ್ಬಳಾಕೆ ಬಂದ್ಲು, ಬಂದು ವಿಚಾರವನ್ನು ಹೇಳಿದ್ಲು. ಆಮೇಲೆ ನೀವು ನಿಮ್ಮ ಪರಿಚಯವನ್ನು ಹೇಳಿದ್ಲು. ಆಮೇಲೆ ಕೇಳಿದ್ಲು ಚಕ್ರ ಬೇಕು ಎನ್ನುವ ಹಾಗೆ ಕೇಳಿದ್ಲು. ಚಕ್ರ ಬೇಕು? ಹೌದು. ನನ್ನಲ್ಲಿ ಮುದುಕಿ ಅಲ್ಲ, ಇಲ್ಲಿಗೆ ಬಂದದ್ದು ಒಂದು 15-16 ತರುಣಿ ಅಷ್ಟೇ. ಅಲ್ಲ, ನಾನು ಕಳುಹಿಸಿದ್ದು ಮುದುಕಿಯನ್ನು. ಅಲ್ಲಲ್ಲ, ಇಲ್ಲಿಗೆ ಬಂದದ್ದು ಸಣ್ಣ ಹುಡುಗಿ ಅಂತ ಹೇಳಿ. ನಿನಗೆ 80ರ ಮುದುಕಿ 16ರ ಹುಡುಗಿ ಹಾಗೆ ಕಾಣುತ್ತಾಳಲ್ಲ? ಇಲ್ಲ ಸ್ವಾಮಿ, ಅವಳು ಅಷ್ಟು ಚಂದದ ಹುಡುಗಿ. ಚಕ್ರವನ್ನು ಕೇಳಿದಳು? ಕೇಳಿದ್ಲು. ಏನು ಮಾಡಿದೆ ನೀನು? ನಾನು ಕೊಡ್ತೇನೆ ಚಕ್ರವನ್ನು ಹಾಗೆಲ್ಲ. ನನ್ನ ಹೆಂಡತಿ ನೀನು? ಹೌದು. ನನ್ನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯನ್ನು ಕೊಡುವವಳಲ್ಲ? ಕೊಡುವುದಿಲ್ಲ ಎನ್ನುವ ಹಾಗೆ ಗದರಿಸಿ ಮಾತಾಡಿದೆ. 2 ಪೆಟ್ಟು ಕೂಡ ಹೊಡೆದಿದ್ದೇನೆ ಅವಳಿಗೆ. ಆಮೇಲೆ ಹೇಳಿದ್ಲು, ನಿಮ್ಮ ಗಂಡನೇ ನನ್ನನ್ನು ಇಲ್ಲಿವರೆಗೆ ಕಳುಹಿಸಿದ್ದು, ಒಂದು ವೇಳೆ ನೀವು ಕೊಡದಿದ್ರೆ ನಾನು ಕೂಗಿ ಕರೀಬೇಕು ಎನ್ನುವ ಹಾಗೆ ಹೇಳಿದ್ಲು. ಹಾಗೆ ಕೂಗಿ ಕರೀದ್ಲು. ಎಂತ ಗೊತ್ತುಂಟ ರಾಯರೇ, ಇಲ್ಲಿ ನೀವು ಹೇಳಿದ್ದನ್ನು ಕೊಡುವುದಿಲ್ಲ ಎನ್ನುವ ಹಾಗೆ. ಅಷ್ಟೊತ್ತಿಗೆ ನೀವು ಹೇಳಿದ್ರಿ, ರಂಭಾಮಣಿ ನಾನು ಹೇಳಿದ್ದು ಹೌದೇ, ಅವಳು ಕೇಳಿದ್ದನ್ನು ಕೊಟ್ಟು ಬಿಡು ಎನ್ನುವ ಹಾಗೆ. ನಾನು ಮುದುಕಿಗೆ ಅನ್ನ ಕೊಡು ಅಂತ ಹೇಳಿದ್ದು, ಅವಳು ಕೇಳಿದ್ದು ಚಕ್ರವನ್ನು. ಕೊಟ್ಟೆಯೋ? ಕೊಟ್ಟೆ. ಮುದುಕಿಗೆ ಅನ್ನವನ್ನು ಕೊಡು ಎನ್ನುವುದಾಗಿ ನಾನು ಹೇಳಿದ್ರೆ ಬಂದ ಯುವತಿಗೆ ಚಕ್ರವನ್ನು ಕೊಟ್ಟೆಯೋ? ಹೌದು ಸ್ವಾಮಿ. ನೀನು ಚಕ್ರವನ್ನು ಕೊಟ್ಟದಲ್ಲ, ನಿನ್ನ ಮಾಂಗಲ್ಯವನ್ನೇ ಹೊಡೆದು ಕೊಟ್ಟೆ. ಹೌದು ಪ್ರಭು. ಅರ್ಥವಾಯಿತು. ಇದೆಲ್ಲವೂ ಸುರರ ಮಾಯೆ. ನಮ್ಮದ್ದಾದಂತಹ ಖ್ಯಾತಿಯನ್ನು, ಏಳಿಗೆಯನ್ನು ಕಂಡು ಸಹಿಸುವುದಕ್ಕೆ ಅಸಾಧ್ಯರಾದಂತಹ ದೇವತೆಗಳು ಬೀಸಿದ ಮಾಯದ ಜಾಲದಲ್ಲಿ ನಾವು ಬಿದ್ದಿದ್ದೇವೆ ಎಂದು ಹೇಳಿದ್ರು ಹೆಚ್ಚಾಗಲಿಕ್ಕಿಲ್ಲ. ನನ್ನ ಬಳಿಗೆ ಮುದುಕಿಯಾಗಿ ಬಂದವಳೇ ನಿನ್ನ ಬಳಿಗೆ ಯುವತಿಯಾಗಿ ಬಂದಿದ್ದಾಳೆ. ಆಗಿರ್ಬೇಕು. ಹೆದರಬೇಡ. ನಿನ್ನನ್ನು ದಂಡಿಸಿ ಯಾವ ಪ್ರಯೋಜನವೂ ಇಲ್ಲ. ಯಾಕೆಂದ್ರೆ ನಿನ್ನದು ಯಾವ ತಪ್ಪೂ ಇಲ್ಲ. ಹೋಗಲಿ. ಚಕ್ರವನ್ನು ಕೊಂಡೊಯ್ದಂತಹ ಮಾರಿ ಯಾರೇ ಆಗಿದ್ರು ಎಲ್ಲಿಗೆ ಹೋದರೂ ಬಿಡುವುದಿಲ್ಲ. ಅವಳನ್ನು ದರದೇ ಹೇಳಿ ತರ್ತೇನೆ. ನಿಶ್ಚಿಂತಲಾಗು. ಹೋಗು. ಸರಿ, ಹೆಚ್ಚು ದೂರ ಹೋಗಿರ್ಲಿಕ್ಕಿಲ್ಲ. ಇವಳು ಎಲ್ಲಿದ್ದಾಳೆ ನೋಡ್ತಾಳೆ. ನಿನಗೆ ಕಣ್ಣು ಕಾಣುತ್ತದ? ಇದೇ ತೋಜ್ಜ.
ಹೇಳ್ತಾ ಇದೆಯಲ್ಲ. ಏಯ್, ನಿನಗೆ ಮುಖದ ಮೇಲೆ ಇರುವುದ ಕಣ್ಣು ಅಲ್ಲ ಬೆನ್ನಲ್ಲಿ. ಎಂಕ ಮೋನೆಡೆ ಪುನಿ ಮತ್ತೇನು ಎಂಥದ್ದು? ಅದು ಕಾಸ್ಟ್ ಅಲ್ವ? ಕಾಸ್ಟ್ ಅಲ್ವ? ಕಾಟೋ ಕಾಪು ನಾವು ಕಟೆ ಕಾಪಿ ಹಾಗಲ್ವ? ಸೌದೆ ಅಲ್ವ ಅದು? ಅವು ತೌತೇನೆ ವಾ ಜನ ಮಾರೆ ಕಣಕ್ಕನ ತೌತೆ ಅನ್ಪಿನಿ ನೀ ತೌತೆ ಅಂಡ ಈ ಜನಕ್ಕೆ ದಾಲ ತಿನ್ನದ್ಲ ಗೊತ್ತಿದ್ದೆ ಈ ತೊದ್ದ ತೌತೆ ಪುನ ತುರೆ ಅಂಡ ಈ ತೊದ್ದ ಪುಂಡು ಕೆಲವು ಅದನ್ನೇ ಬಚ್ಚೆ ಬಚ್ಚೆ ಪುಂಡು ಒಂದು ಕಣಕ್ಕ ಹಾಗಲ್ವ? ಕಟ್ಟಿಗೆ ಅಲ್ವ? ಇಟ್ಟಿಗೆ ಅತ್ತೆ ಮಾರೆ ಕಣಕ್ಕವು ನಿನ್ನ ಕಿವಿಗೆ ಉಂಟಲ್ಲ ಕಣಕ್ಕಂದು ಕಿವಿ ಕೇಳಿಸುವುದಿಲ್ವ ನಿನಗೆ? ನಾನೇ ಕೇಳ ಅದನ್ನೇ ಹೇಳಿದ್ದು. ಕಾಸ್ಟ್ ಅಲ್ವ? ನಿಖಲ ಭಾಷೆಡ ಹೌದು. ಏಯ್, ಇದನ್ನು ಹೊತ್ತುಕೊಂಡು ಎಲ್ಲಿಗೆ ಹೊರಟದ್ದು ನೀನು? ನಾವೇನು ಕಾಡಿಡ್ದು ಕಣತೀನಿ ಕರ್ತೆದು ಯಾಕೆ? ನಾಡಿಗೆ ಕೊಣದ್ದು ಮಾರುನಿ ಮಾರುವುದಕ್ಕೆ. ಇದನ್ನು ಕ್ರಯಕ್ಕೆ ಪಡೆಯುತ್ತಾರೆ ಜನಕ್ಕೂ ದೆತ್ತೊಂಡೇರಿಯೇ ಅದ್ಯಾಕೆ? ಈ ಜನ ಲೋಕೊಡೆ ಇಜ್ಜಾಂದ್ ಕಣಕ್ಕದಾಯಗಂದು ಕೇಳುನಿ ಕಣಕ್ಕಡಿ ಬೇಲೆ ಕೆಲವು ಆಪುಂಡು ಏನಾಗುತ್ತದೆ? ಕಣಕ್ಕಡಿ ಎಂದೇ ಬೇರೆ ಗಂಜಿ ವೈಪೈರ ಆಪುಂಡು ಗಂಜಿ ವೈಪೈರ ಆಪುಂಡು. ಗಂಜಿಯನ್ನು ಬೇಯಿಸುವುದು ಯಾಕೆ? ಅಕ್ಕಿಯನ್ನು ಬೇಯಿಸುವುದು ಮತ್ತೆ ಗಂಜಿ ಆಗುವುದು. ಒಂಟ ಸರಿ ಉಂಡಿಯೇ ಈ ಜನ ಮತ್ತೆ ಸರಿ ಇಲ್ಲದ್ದು ಯಾರಿಗೆ? ಯಾಕಂತ ಪಾತೆರ್ನಾಕೆ ಅನ್ನಗೆ ಉಪ್ಪು ಹೋರ್ಲ ಸರಿ ಜನ ಅವೇ ಅರಿಬೈಪಾವಣ ಸರಿ ಇದೆ ನನಗೆ. ಸರಿ ಇರ್ಲಾರ ಅರಿಬೈಪಾಯರ ಆಪು ಅರಿಬೈಪಾದ ನಂಗೆ ಗಂಜಿ ಮಲ್ಪೆರ ಆಪು ಐದು ಕಾಲಿ ಗಂಜಿ ತಿಂದ್ರೆ ಆಪುಂಡ ಬೇರೆ ಐದಕ್ಕೆ ಕಜಿಪ ಅವರ್ಚ ಕಜಿಪ್ಪು ಬೈಪೈರ್ಲ ಆಪು ಐದು ಒಕ್ಕ ಬೆಂದರಿಗೂ ಕೊಂಡದ್ದು ನೀರು ಕಾಯ್ತದ್ದು ಮೀಯರ್ಲ ಆಪು ಮತ್ತೆ ಬೊಕ್ಕಲ ಊರಿಂದ ಇರೇನು ಪೊತ್ತ ಪೊತ್ತೇರೆ ನಮ್ಮಂಥವರನ್ನು ತಾನೆ ನಮ್ಮಂತಹ ಯೋಗ್ಯತಾವಂತವರನ್ನು ಈ ಸಾಮಾನ್ಯ ಕಟ್ಟಿಗೆಯಲ್ಲಿಯೋ ಹೊತ್ತವ್ರ ಕೌಂಪುಣ ಹಾಗಲ್ಲು ನಮ್ಮಂಥವರನ್ನೆಲ್ಲ ಗಂಧದ ಕೊರಡಿನಲ್ಲಿ ಗಂಧದ ಕೊರಡಿನಲ್ಲಿ ಇರ್ನ ಪುನಃ ಹಣಮ್ನೆ ನಾದುಂಡ ಹಾಗಲ್ಲು ಗಂಧದ ನಮ್ಮ ಯೋಗ್ಯತೆ ಅಂಥದ್ದು. ಗಂಧೋಡು ಬತ್ತಾವ ಹೌದೌದು. ಹೌದೇ ಈರು ಬದುಕುದು ಪುನಗ ಊರಿಡಿ ನಾತ ಮಲ್ತದೆ ಬದುಕುತ್ತಾರೆ ನನ್ನ ಸೈನಾಗಲ್ಲ ನಾತ ಕೊರ್ಪಿನ ಬರ್ತಿಂದು ರಡ್ಡು ತುಂಡು ಗಂಧನು ಯಾರು ಹೇಳಿದ ನನಗೆ? ಹಾಗಲ್ಲ, ಬದುಕಿನ ಉದ್ದಕ್ಕೂ ನಾವು ಒಳ್ಳೆಯ ಕಾರ್ಯವನ್ನೇ ಮಾಡಿದವರು, ಲೋಕವನ್ನು ಉದ್ಧಾರ ಮಾಡುವ ಕಾರ್ಯದಲ್ಲಿಯೇ ತೊಡಗಿದವರು. ಮತ್ತೆ ಸತ್ತ ಮೇಲೆಯೂ ಕೂಡ ಒಂದು 10 ಮಂದಿಗೆ ಪರಿಮಳ ಬರಲಿ ಅಂಚ ಅಂಚ ಐಕ್ಯವಾಡತ್ತೆ ಗಂಧದ ವಾಡ್ನತ್ತಿ ಎಡ್ಡ ವಿಷಯ ಇದನ್ನು ಮಾರುನಿ ಜೀವನ ದೆಪ್ಪೊಡತ್ತೆ ಬದುಕೊಡತ್ತ ಸ್ವಾಮಿ ಐಕ್ಯವಾಡದು ಕಣಕ ಕೊಣಪಿನಿ ನಾಡಿಗೆ ಕೊಡೋದು ಮಾರುನಿ. ನಿನಗೊಬ್ಬನಿಗೆ ಬದುಕುವುದಕ್ಕೆ ಇಷ್ಟು ದೊಡ್ಡ ಹೊರಬೇಕು? ಒರಿಯಾಗತ್ತೆ. ಮತ್ತೆ ಸಂಸಾರ ಉಂಡು ಸಂಸಾರ ಉಂಡು ಯಾರೆಲ್ಲ ಇದ್ದಾರೆ? ಎಂಕೊಂಜಿ ಒಂಜಿ ತುಂಡು ಬೊಡೆದಿಲ್ಲ ಕೊಂಜಿ ಮಗೆಲ್ಲ ಒಳ್ಳೆ ಅದೇನು ಹೆಂಡತಿ ತುಂಡದ್ದು ಅವ್ ಎಂಕಲ್ನ ಪಾಪ ತಕ್ಕಲ ಪುರ ಅಂಚೆನೆ ಚಲ್ಪಟ್ಟುಲ್ಲತೆ ತುಂಡೆ ನಿಕ್ಕಲ ಮಲ್ಲಕ್ಕಳ ಮಾತ ಸದ್ಯ ಅದು ದುಡ್ದದನ್ನು ಎಲ್ಲೆಲ್ಲಿಗೆ ಕೊಂಡು ಹೋಗಿ ಹಾಕಬೇಡ, ಮನೆಗೆ ಕೊಂಡು ಹೋಗಿ ಹಾಕು. ನಿನ್ನ ಅರ್ಧ ಹೆಂಡತಿ ಕೂಡ ಇಡೀ ಆಗುತ್ತಾಳೆ ಅಂದ ಎಲ್ಲರದು ಬಾಡಿಗ ಅಗಲ ಜೀವನದ ಪಡ್ಚೆ ಸಾಂಗ್ ಕೊಡ್ಚೆ ಐಕ ಓಡಾಡಿ ಕೊಡೋದು ಮಾರ್ದು ಜೀವನದ ಕಾಲಸದೆ ಪುನಿ. ಹೌದಲ್ಲ? ಅಂದ ಮಗ ಇದ್ದಾನೆ, ಮಗೆ ಉಳ್ಳಿ ಏನು ಮಾಡ್ತಾ ಇದ್ದಾನೆ ಅವ? ಆಯೇ ಕಲ್ಕೊಂಡಿತ್ತೆ ದುಂಬು ಕಲ್ಪೊಂದಿತ್ತೆ. ಎಂಥದ್ದು? ಕಲ್ಪಣಿ ಕಲಿಯುವುದು ಕಲ್ಪಣಿ ಐದು ಒಕ್ಕರ ಪೋಯೆ 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 ಬಕ ಗುಡ್ಡೆಡು ಗುಲ್ಲಾರ ಶುರು ಮಾಡ್ತಿ. ಅದ್ಯಾಕೆ? ಅವು ಅಂಚೆನೆ ಜೋಕ್ಲೆಗಿತ್ತದ ಕಲ್ಪೆರೆ ಮಾತ ಮನಸ್ಸಿಜ್ಜಿ. ನೀನು ಕೂಡ ಹಾಗೆ ಮಾಡಿಕೊಂಡಿದ್ದದ ಹೇಗೆ? ನಮ್ಮ ಕಪ್ಪಗ ಉಪ್ಪಡೆ ಗುರುಮಠ ಆ ಕಾಲು ಇತ್ತಂತ ಶುರು ಆತಂದು ಆ ಚದ್ದ ಇತ್ತ ಮಾತ ಕಲ್ಪೆರೆ ಮತ್ತೆ ಬೀಜದ ಪಾಡಿಟ್ಟು ಮಾತ ಕುಲ್ಲೆರ ಶುರು ಮಾಡ್ತಿ. ಅಂದ ಅಂದ ಹೆಸರವನ್ನಂತೂ ಎನ್ನ ಮಗನ ಹೌದು ಈರೆ ಹೆಣ್ಣ ಮಗೆ ಈರೆ ತಲೆ ಕತ್ತರಿಸೇನು ಪಾಪಿ, ನಿನಗೆ ಸಲುಗೆ ಕೊಟ್ರೆ ಹೆಚ್ಚಾಗುತ್ತದಲ್ವ? ಹೆಣ್ಣ ಮಗೆ ಈರೆ ಈಗ ನಿನ್ನ ಬೆರಳ ತುದಿ ಕತ್ತರಿಸೇನು ಈ ಜನ ದಾಣೆ ಇದಿಂಡಲ್ಲ ಬೆಚ್ಚ ಕಡ್ದಿಂಚ ತೋಗಿ ಬೆಸರು ಬಿಸಿ ಆಗದೆ ಪಿಸಿರು ಯಾರು ದಾಣೆ ಪಿಸಿರು ಪಿಸಿರು ಇರಿ ಇಡೀ ಕೆಬಿತ ನಿಲ್ಕೆ ಕುಜವು ಪಿರ್ಕಡು ಮಾಡೊಂದು ಬಾಲೆ ಓಡಗಿರೆ ಕೇಳ್ತದ ನನಗೆ ಕೋಪ ಬರೋದು ಜೀವ ಇದ್ದೇನೆ. ಮತ್ತೆ ನಿನ್ನ ಮಗನ ಹೆಸರು ಅಂತ ಕೇಳಿದ್ರೆ ನನ್ನನ್ನು ತೋರಿಸ್ತಾ ಇದ್ದೀಯ. ಅಂಚತ್ತಿ ಎನ್ನ ಮಗನ ಪುದಾರಿ ಈರಪ್ಪ ಎಂದು
ಈರಪ್ಪ ಇತ್ತ ಮಗನ್ ಬೋದು ಅಪ್ಪ ಅಂದ್ ಬಂಡ್ರೆ ಅಪ್ಪಣ್ಣ ಎಡ್ಡಾಬುದಿ ಐಕ ಅಪ್ಪನ್ನು ಉಡ್ನಿ ಈರನ್ ಬತ್ತೊಂಡು ಹಾಗೆ ಅಂಚ ದುಂಬೆಡ್ಡನೆ ಕಲ್ಪೆರೆ ಮತ್ತೆ ಬೂಂದಿ ಬಕ್ಕ ಬಕ್ಕ ಬೀಜದ ಬಾಡಿಟ್ಟು ಕುಲ್ಲೆರ ಶುರು ಮಲ್ತಿ ಅಂಚಂದೆ ಇತ್ತಂತ ಎಡ್ಡೆ ಬುದ್ಧಿ ಬೈದ್ರು ಹೌದಾ ಇತ್ತಂತೆ ಬುದ್ಧಿ ಎಡ್ಡೆ ಬೈದ್ರು ಏನ್ ಮಾಡ್ತಾ ಇದ್ದಾನೆ ಬದನೆ ಮಲ್ತೊಂದು ಬದನೆ ಒಳ್ಳೆ ಕೆಲಸ ಕೃಷಿ ಕಾರ್ಯ ಅಲ್ವಾ ಅತ್ತಿ ಆ ಬದನೆ ಎತ್ತಿ ತರಕಾರಿ ಅವತ್ತ ಮತ್ತೆ ದೇವರನ ನಾಮಸ್ಮರಣೆ ಓ ಭಜನೆ ಭಜನೆ ಮಲ್ಪೆರೆ ಶುರು ಮಲ್ತೊಂದು ಹೌದಾ ಭಾರಿ ಎಡ್ಡೆ ಭಜನೆ ಮಲ್ಪೇತಿ ಹೇಗೆ ದೇವರ ಲಂಚನೆ ಒಂದೇ ದೇವರ ಲತ್ತು ದಿನಕ್ಕೊಂಜೊಂಜಿ ದೇವರ ಅದೇನು ದೇವರು ಬದಲಾಗುವುದು ಅವನಿಗೆ ಹೌದಾದನ ಗಡಿ ಪೂಜೆ ಆಗಿಲ್ಲ ಹೌದು ಭಯಂಕರ ದಿನಕ್ಕೊಂಜೊಂಜಿ ಇತ್ತ ನಮ್ಮ ಹನುಮಂತ ದೇವರನ ಎನ್ನ ಮಗನ ಒಂಜಿ ಭಜನೆಗೆ ನೋಡು ಹೇಗೆ ಯಾನು ಕನಕ ಮಾರದು ಇಲ್ಲಡೆ ಪೊಗ್ಗುನಿ ಅಲ್ಪ ಎನ್ನನು ತೂದು ಶುರು ಮಲ್ಪೆ ಎಲ್ಲಿರುವೆ ತಂದೆ ಬಾರೋ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಮಾರುತಿ ಅಂಕಿ ಇಂಕಿ ತೂಪುತಿ ಕಾಡಿನೊಳಗೆ ಪೋಪುತಿ ಒಂಜಿ ಗಟ್ಟ ಕನಕ ತಂದೆ ಮಾರುತಿ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಮಾರುತಿ ಎಂಥದ್ದು ಕುಣಿತ ಭಜನೆ ಇನ್ನು ಮಗೆ ಭಜನೆ ಮಲ್ಪು ಹೌದಾ ಅಂದಂದೆ ಏ ಮಂಗ ನಿನ್ನನ್ನೇ ಏನಂದ ಬಗ್ಗೆ ಅಣ್ಣಿ ನಾನು ಹೇಳಿದ್ದಲ್ಲ ನಿನ್ನ ಮಗ ಹೇಳಿದ್ದು ನಾನಂದು ಮಂಗ ಅಂತ ಯಾಪ ಎಲ್ಲಿರುವ ತಂದೆ ಬಾರೋ ಮಾರುತಿ ನೀನು ಕಟ್ಟಿಗೆ ಹೊರೆ ಹೊತ್ತುಕೊಂಡು ಬರುವಾಗ ಅವನದ್ದು ಭಜನೆ ಭಜನೆ. ಎಲ್ಲಿರುವೆ ತಂದೆ ಬಾರೋ ಮಾರುತಿ ನಿನ್ನನ್ನು ಮಂಗ ಅಂತ ಹೇಳಿದವ ಹೆಣ್ಣನ ಬಣ್ಣ ಯಾರನ್ನು ಓ ಮಗ್ಗ ಬಣ್ಣಿನ ದಿಕ್ ನನ್ನ ಕಲ್ಪವೇ ಇರು ತಿಕ್ಕದ ಬಣ್ಣ ಇಲ್ಲಪ್ಪ ನಿಜಾದ ಬಣ್ಣ ಹೌದೌದು ಎಲ್ಲಾಡೆ ಹೋದಾಗ ಒಂಚೂರು ವಿಚಾರಣೆ ಮಲ್ಪು ಹೋಗ ಬುದ್ಧಿ ಹೇಳು ಸರಿ ಮೊದಲು ಇದನ್ನು ತೆಗಿ ಬೇಡ ಪಾತೇರ್ತಿ ಈಗ ನಾನು ಈಗ ನಿತ್ತದು ನೀರ್ನ ಮೋನೆ ಮತ್ತೆ ಅಷ್ಟು ಹೊತ್ತಿನಿಂದ ಮಾತಾಡ್ತಾ ಇದ್ದಿ ಏನ್ ಕೊಂಚ ಪಾತೇರ್ನ ಅಭ್ಯಾಸ ಬೇರೆ ಕಾಡಿಡಿ ಎರಡ ಪಾತೇರ್ ನಾನು ಊರಿಗಿಡ ಎಲ್ಲ ತಿಕ್ಕಂಡ ಪಾತೇರ್ ಯಾರು ಸಿಗದಿದ್ರೆ ಯಾರು ಸಿಗದಿದ್ರೆ ಮರಾಠ ಅಂಡಲ್ಲ ಪಾತೇರಂದು ಹಾಗೆ ಇರ್ನೇನೆ ಪರಿಚಯ ಹೌದಾ ಇರೇನ್ ತೂತ ಹಂಗಂಗ್ ಮಾಡಿದ್ದು ಎಲ್ಲಿ ಎಡೇನ ಗುರ್ತು ಈರ್ ಮುರಣಿ ನಮ್ಮ ಊರ್ದ ಜಾತ್ರೆದ ಅಲ್ಪ ಇರ್ನ ಬೊಡೆದಿಲ್ಲ ಎದುರು ಕೈ ಪತ್ತೊಂದು ಪೊಂದಿತ್ತಾರ ನನ್ನ ಹೆಂಡತಿ ಇರ್ನನಿ ಅಲ್ಲ ನಾನಲ್ಲ ಎಂದಿದೆ ಇರ್ನ ಬೊಡೆದಿನೊಟ್ಟಿಗೆ ಇತ್ತಾರ ನಾನಲ್ಲ ಅವೆಂಚ ಬಂಡಾರ ನಾನು ಹೆಂಡತಿಯನ್ನು ಕರ್ಕೊಂಡು ಹೋಗಲಿಲ್ಲ ಹೋತಿನ ಅಪ್ಪಂಡ ಬರಿತಲ್ಲ ಶಾಲೆ ಕಟ್ಟವ ಏನು ಅಸ್ವಭಾವದವನು ಅವನು ಯಾರ ಗೊತ್ತು ಕೊಂಜ ಇತ್ತಂಗೆ ನಾನಲ್ಲ ಇತ್ತಣಿ ಮೇರೆ ಯಾನು ತೂತೀನಿ ಊರ್ದ ಜಾತ್ರೆಗೆ ಪಿರೋಡು ಬಲಿ ಇತ್ತಂಡು ಬಲಿತ ಎದುರು ಇರ್ನ ಬಡಿದಿಲ್ಲ ನಿನ್ನ ಅಭಿನಯವನ್ನು ಎಲ್ಲ ನಿಲ್ಲಿಸ್ಬೇಕುಂಟು ಎಂಥದ್ದು ನಾವು ತಟ್ಟಿರಾಯನೋ ನಾನಲ್ಲ ಅದು ಜಾತ್ರೆಗೆ ಅದು ತಟ್ಟಿರಾಯ ಅಂಚನಿತ್ತೀನಿ ಬೇರೆ ಅದು ಉತ್ಸವ ಮೂರ್ತಿಯ ಮುಂದೆ ಹೋಗುದು ತಟ್ಟಿರಾಯ ನಾನಲ್ಲ ನಿನ್ನ ಕಣ್ಣಿಗೆ ಸಿಡಿಲು ಬಡಿಲಿಕ್ಕೆ ಇರಗೊಂದು ಎಡ್ಡೆ ಒಂದು ಬೇಲೆಣ್ಣೆ ಬೇರೆ ಒಲ್ಲ ತಟ್ಟಿರ ಇದ್ದಿದ್ದ ಬಾಡಿಗೆ ಗಿರಗೊರ ನಾನಂಥವಲ್ಲ ನನ್ನ ಯೋಗ್ಯತೆ ಎಂಥದ್ದು ಗೊತ್ತಾಯ್ತಿ ಬೇರೆ ನಾಡಿನ ದೊರೆ ನಾನು ಏರಿ ಬೇರೆ ದಾರಿಗಾಸುರ ಈರಾ ಎಂಕ ಗೊತ್ತ ಮುಂದೆ ತೂಲೆ ಬಾಲಿಗೆರೆ ದಾರಿಗಾಸುರ ಈ ನಾಡಿನ ದೊರೆ ಓಡಿ ಬಿದ್ದ ಒಳ್ಳೆಯ ಕೆಲಸಕ್ಕೆ ಹೊರಟಾಗ ಹಾಗೆ ಕೇಳುವುದ ಓಡೆ ಬಿದ್ದಾಡ್ನಿ ದೂರ ಹೊರಟದ್ದು ದೂರ ಓಡೆ ಬಿದ್ದಾಡ್ನಿ ನಿನಗೆ ಒಬ್ಬಳು ಹುಡುಗಿ ಕಾಣ ಸಿಕ್ಕಿರಲಿಲ್ಲ ಇಲ್ಲಿ ಒಬ್ಬಳು ಹುಡುಗಿ ಸಿಕ್ಕಿರಲಿಲ್ಲ
ಹುಡುಗಿ ಸಿಕ್ಕಿದ್ದಾಳೆ ನಿಮ್ಮಂತ ಗುಜುಗುಂಟನಲ್ಲಿ ಮಾತಾಡ್ಲಿಕ್ಕೆ ನನಗೆ ಮರಲ್ಲ. ಹುಡುಗಿಯಲ್ಲಿ ಮಾತಾಡಿ ಅವಳೊಟ್ಟಿಗೆ ಹೋಗುದಿಲ್ವಾ? ಒಬ್ಬಾಕೆ ಹುಡುಗಿಯನ್ನು ಹುಡುಕುತ್ತಾ ಹೊರಟವ ನಾನು, ಸಿಗ್ಲಿಲ್ಲ. ಒಳ್ಳೆಯದು. ಯುದ್ಧಕ್ಕೆ ಹೊರಟದ್ದು ನಾನೀಗ. ಪೆಟ್ಟಿಗ ಪೆಟ್ಟು ಬರ್ತದೆ ಪಿರ ಬರ್ರಂಡ ಮತ್ತೆ ಬರುವುದಕ್ಕೆ ಹೊರಟದ್ದು. ಇದು ಒಂದು ಸಾದಿಡು ಬರ್ಪಾರ? ಇದೇ ದಾರಿಯಲ್ಲಿ ಬರ್ತೇನೆ. ಒಂದು ಕಣಕ ಮಿನಿ ಬೋಡ ಅಪ್ಪ ಶಕುನ ಮಾತಾಡಿದ್ರೆ ಉಂಟಲ್ಲ, ತಲೆ ತಲೆ ತೆಗೆದೇನೆ ಈಗ. ಕಣಕ್ಕೂ ಬರ್ತದ ಮೇಲೆ ಬೇಡ ಬೇಡ ಹೋಗು. ಒಂದು ಯಾಪ ಪಿರ ಬರ್ಪಿನ ಪೇರು ಒಂದು 10 ದಿವಸ ಕಳೆಯಬಹುದು. ಎಂಕ್ಲೆಟ್ 11 ಎಂಥದ್ದು ಬೊಕ್ಕ ಕೆಲವು 13 ಯಾವುದು? ಅವು ಕಾಡು ದೂರ ಆತೆ ವಾತು ಬೋರ್ನ ಕಣಕ್ಕೆ ಕರ್ತು ಬಣ್ಣಗ ಪಿರ ಬಣ್ಣಗ ಆತು ಕೊಡ್ತಾ ಹಾಕೊಂಡು ಅಲ್ಲಿಂದ ಬರುವ ಎಂಕ್ಲೆಟ್ 18 ಆತು. ಅಷ್ಟೇ ಅದು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕಿಂತ ಮೊದಲು ಬಂದೆ. ಹೋಗು ಹೋಗು. ಒಂದೊಂಚೂರು ಕೈ ಕೊಡ್ತಾರೆ. ಎಂಥದ್ದು? ಪದ್ನಾಜಕ್ಕೆ ಉಳ್ಳಾಯಿಲಪ್ಪು ನಾನಿ ಬರ್ತೀಯ ನೀನು? ಬಾಲಿಗೆರೆ ಒಂಚೂರು ಕೈ ಕೊಡ್ತಾರೆ. ಕತ್ತಿ ಬೀಸಿದ್ರೆ ಉಂಟಲ್ಲ ದುಣ್ಣಂಡಿ ನಿನ್ನ ಶೇಷ ಉಳಿಲಿಕ್ಕಿಲ್ಲ. ಒಂಚೂರು ಅಲ್ಲಿ ಯಾರು ನಿನ್ನ ಅಪ್ಪ ಹಿಡಿದಿದ್ದಾನ ತಲೆಗೆ ಹಾಡಿನಲ್ಲಿ? ನನ್ನ ಶೇಷ ಕೂಡ ಅಪ್ಪ ಒಟ್ಟಿಗೆ ಅನ್ಕೊಡ್ತೀನಿ. ಹೊತ್ತಗ ಹೆಂಗ ಆಪುಜಿ ಮೇಲೆ ದುಣ್ಣಾಪು ಈಗ ಹೋಗುತ್ತದಲ್ಲ, ಜೀವ ಭಯ ಉಂಟು ನನಗೆ. ಹೋಗು ಹೋಗು. ಪಿರವಣ್ಣ ಕಣಕ್ಕು ಓಡ ಸಹಾಯಕನಾಗಿ ಬಂದೆ ಎಂದಾದರೆ ನಿನ್ನ ತಲೆ ಉಳಿಲಿಕ್ಕೆ ಕರುಣೆಯ
ರಣದಿ ಏನು ನಮ್ಮ ಬಳಿಗೆ ಮುದುಕಿಯಾಗಿ ಬಂದೆ ನಮ್ಮ ರಸ್ಯಾವಳಿಗೆ ಯುವತಿಯಾಗಿ ಹೋಗಿ ಚಕ್ರವನ್ನು ಅಪಹರಿಸಿದೆ. ಸಾಮರ್ಥ್ಯ ಇದೆ ನಮಗೆ. ಎಚ್ಚರಿಸುತ್ತಾ ಇದ್ದೇನೆ. ಏನು? ಚಕ್ರವನ್ನು ನನ್ನ ಕೈಗಿತ್ತು ಶರಣಾಗತರಾದ್ರೆ ಬದುಕಿ ಉಳಿಯುವುದಕ್ಕೆ ಅವಕಾಶ ಇದೆ. ಇಲ್ಲದಿದ್ದರೆ ಚಕ್ರ ಎನ್ನುವ ಹಾಗೆ ಮುಂದೆ ಬನ್ನಿ ಅಂತಾದರೆ ಹಿಡಿದಿರುವಂತಹ ಈ ಚಕ್ರದಿಂದಲೇ ನಿನ್ನ ರುಂಠವನ್ನ ಚಂಟಾಡಿಯೇ ಏನಾಗಿ ಹೋಯಿತು? ಇವರ ಜೊತೆಯಲ್ಲಿ ಯುದ್ಧವನ್ನು ಮಾಡುತ್ತಾ ಮುಂದುವರಿದರೆ ಮೈಯ ಶಕ್ತಿ ಕುಗ್ಗುತ್ತಾ ಇದೆ. ಸರಿ, ಈಗ ಶಕ್ತಿಯನ್ನು ಪ್ರದರ್ಶಿಸುವ ಸಮಯ ಅಲ್ಲ, ಯುಕ್ತಿಯನ್ನು ತೋರಿಸಬೇಕು. ಈಗ ಬದುಕಿ ಉಳಿಯಲೇಬೇಕು. ಅದಕ್ಕಾಗಿ ಶ್ವೇತ ಕುಕ್ಕುಟದ ರೂಪವನ್ನು ತಳೆದು ರಸಾತಲವನ್ನು ಭಗವತೆಯು ಸಾರುತ್ತ ಜನರ ಬೆನ್ನಟ್ಟಿ ದಿವಿದಳು ಚಕ್ರದಿಂದ ಧನಿಕರು ನನ್ನಲ್ಲಿ ಹೋರಾಟವನ್ನು ಮಾಡುತ್ತಿರುವಂತಹ ಕಾಲದಲ್ಲಿ ಶ್ವೇತ ಕುಕ್ಕುಟವಾಗಿ ರಸಾತಳವನ್ನು ಸೇರಿಕೊಳ್ತಾ ಇದ್ದಾನೆ. ಇವನ ನಾಶಕ್ಕೆ ಬೇಕಾಗಿ ಮಹಾಕಾಳಿಯಾಗಿದ್ದೇನೆ. ದೇವಬಾಲಿ ಕೂಡಿ ನಡೆದರು ದೇವನೆಳೆಯೇ ದೇವ
ದೇವತೆಗಳು ತುಷ್ಟಮಾನಸವರಾಗಿದ್ದಾರೆ. ಆ ಕಾರಣದಿಂದಲಾಗಿ ಪುಷ್ಪವೃಷ್ಟಿಯನ್ನು ಕರೆಯುತ್ತಾ ಇದ್ದಾರೆ. ದುರುಳ ಧಾರಿಕನ ಹನನವಾಗಿದೆ. ಈ ಕಾಲದಲ್ಲಿ ಅವನಿಂದ ಹರಿದಂತಹ ಶೋಣಿತವನ್ನ ಗುಳಿಗನು ಪಾನ ಮಾಡಿದವನಿದ್ದಾನೆ. ಕಾಳಿಯು ರಕ್ತದಾಹದಿಂದ ಬಿಡ್ತಾ ಇದ್ದಾಳೆ. ಚಕ್ರವನ್ನ ಪುನರಪಿ ವೈಕುಂಠಕ್ಕೆ ಮರಳಿಸಬೇಕು. ಕಾಳಿಯ ರಕ್ತದಾಹವನ್ನು ತಣಿಸಬೇಕು. ಆ ಕಾರಣದಿಂದಲಾಗಿ ವೈಕುಂಠದತ್ತ ಸಾಗೋಣ. ಸರದಿ ಕಲಾಭಿಮಾನಿಗಳಿಗೆ ವಂದಿಸುತ್ತ, ಆಧರಣೀಯ ಕಲಾಭಿಮಾನಿಗಳೇ, ಯಕ್ಷ ಸೇವೆಯ ಇಂದಿನ ಸೇವಾದಾರರಾದಂತಹ ಜಪ್ಪು ಮಜ್ಜಿಲಾ 10 ಸಮಸ್ತರು, ಜಪ್ಪು ಮಜ್ಜಿಲಾ ಇವರಿಗೆ ಶ್ರೀ ಕ್ಷೇತ್ರ ಪಾವಂಜ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರವಾಗಿ, ಮೇಳದ ಸಂಚಾಲಕರಾದಂತಹ ಶಿವತಾ ಪಟ್ಲ ಸತೀಶ್ ಶೆಟ್ಟಿ ಇವರ ಪರವಾಗಿ, ಅದೇ ರೀತಿ ಮೇಳದ ಎಲ್ಲ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಂತ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ, ಅದೇ ರೀತಿ ಮಂಗಳಾದೇವಿ ದೇವಸ್ಥಾನದ ಅರ್ಚಕ ವೃಂದ, ಆಡಳಿತ ಮಂಡಳಿ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು, ಅದೇ ರೀತಿ ಸಾನ್ನಿಧ್ಯದಲ್ಲಿರುವಂತಹ ಮಂಗಳಾದೇವಿ ಅಮ್ಮನವರು ಸಕಲ ಆಯುರಾರೋಗ್ಯೈಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನುಂಟು ಮಾಡಲಿ ಎಂಬುದಾಗಿ ಆಶಿಸುತ್ತಾ ಪ್ರಾರ್ಥಿಸುತ್ತಾ, ಕಲಾಭಿಮಾನಿಗಳೇ, ಬರುವ ರಾತ್ರಿ ನಾವು ಒಡಿಯೂರು ರಥೋತ್ಸವದ ಪ್ರಯುಕ್ತ ಒಡಿಯೂರಿನಲ್ಲಿ ಈ ವರ್ಷದ ನೂತನ ಕಥಾನನ ಅಯೋಧ್ಯ ದೀಪ ಎನ್ನುವಂತಹ ಆಖ್ಯಾನವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹಾಗೂ ಆಸುಪಾಸಿನ ಹೆಚ್ಚಿನ ಕಲಾ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲಾವಿದರಾದಂಥ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಬೆಳೆಸುವುದರೊಂದಿಗೆ ಕಲಾಮಾತೆಯ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ವಿನಂತಿಸುತ್ತಾ ವಿಜ್ಞಾಪಿಸುತ್ತಾ, ಮುಂದಿನ ಕಥಾ ಭಾಗಕ್ಕೆ ಹೋಗುವುದಕ್ಕೆ ಸಭ್ಯ ಸಭಿಕರಲ್ಲಿ ಹಾಗೂ ಭಾಗವತರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾ ಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಗೆ. ಗಂಧದ ಮರ ಕಡಿದು ಮಧ್ಯದ ಕಡಿದು ಮಧ್ಯದ ಕುರುಡನಿಯಲು ಹುಡುಗುತ್ತಿಲ್ಲದೆಯೇ ಬಂದರಾಗೆ ಮಧ್ಯದ ಕುರುಡ ನೀರು ಹುಡುಕಿ ಶಿಲ್ಪಿಯೇ ಬಂದರಾಗೆ ಚಕ್ರವನ್ನ ಮರಳಿಸಿ ಆಯಿತು. ಕಾಳಿಯ ರಕ್ತದಾಹವನ್ನು ನೀಗಿಸುವ ಸಲುವಾಗಿ ತನ್ನ ಕಿರುಬೆರಳನ್ನೇ ಕತ್ತರಿಸುವುದರ ಮುಖೇನವಾಗಿ ಕಾಳಿಯ ದಾಹವನ್ನು ತೀರಿಸಿದವರಿದ್ದಾರೆ. ಸತ್ಯ. ಆ ಕಾಲಕ್ಕೆ ತಂದೆಯವರಲ್ಲಿ ಆಡಿದಂತಹ ಮಾತು ಏನು? ಅಪ್ಪ, ಮುಂದೆ ನಾವೇನು ಮಾಡಬೇಕು ಎನ್ನುವ ಹಾಗೆ ಆ ಕಾಲದಲ್ಲಿ ಧರೆಯಲ್ಲಿ ಧರ್ಮವನ್ನು ಉದ್ಧರಿಸುವ ಸಲುವಾಗಿ ನಿಮಗೆ ಇಷ್ಟ ಬಂದಂತಹ ಸ್ಥಳದಲ್ಲಿ ನೆಲೆಯಾಗಿ ಮಕ್ಕಳೇ ಎನ್ನುವ ಹಾಗೆ ಆಶೀರ್ವಾದವನ್ನು ಮಾಡಿದವರಿದ್ದಾರೆ. ಸತ್ಯ. ಆ ಕಾಲದಲ್ಲಿ ಮೇಲಿಂದ ಕೆಳಕಂಡಂತಹ ಸಮಯದಲ್ಲಿ ಎತ್ತಲು ನೋಡಿದರೆ ಜಲ ಎನ್ನುವುದು ತುಂಬಿಕೊಂಡಿದೆ. ಸತ್ಯ. ನೀರನ್ನ ಉತ್ತರಿಸಿಕೊಂಡು ಹೋಗಬೇಕು ಅಂತಾಗಿದ್ದರೆ ಒಂದು ನಾವೇ ಅವಶ್ಯಕತೆ ಇದೆ. ನಿಜ. ಆ ಕಾಲದಲ್ಲಿ ತಂದೆಯಾಡಿದಂತಹ ಮಾತು ಏನು? ಬಂಗಾರದ ನಾವೇ ಒಂದಿದೆ, ತೆಗೆದುಕೊಂಡು ಹೋಗಿ ಮಕ್ಕಳೇ ಎನ್ನುವ ಹಾಗೆ. ಓಹೋ. ಬಂಗಾರ ಎನ್ನುವುದು ಮೋಹಕ್ಕೆ ಪ್ರಚೋದನೆಯನ್ನು ಕೊಡುವಂತದ್ದು. ಆ ಕಾರಣದಿಂದಲೇ ಅದನ್ನ ನಯವಾಗಿ ತಿರಸ್ಕರಿಸಿದವರಿದ್ದೇವೆ. ಆ ಕಾಲಕ್ಕೆ ಕಣ್ಣಿಗೆ ಕಂಡದ್ದು ಶ್ರೀಗಂಧದ ವೃಕ್ಷ. ನಿಜ. ಅದರ ಮೇಲ್ಭಾಗ ಮತ್ತು ಕೆಳಭಾಗವನ್ನ ಬಿಟ್ಟು ನಡುವಿನ ತಿರುಳನ್ನ ಕತ್ತರಿಸಿ ನಾವೇ ಒಂದನ್ನು ಸಿದ್ಧ ಮಾಡಿಸಿಕೊಳ್ಳಬೇಕು. ಆ ಕಾಲದಲ್ಲಿ ಅದಕ್ಕೊಂದು ಶಿಲ್ಪಿಯ ಅವಶ್ಯಕತೆ ಉಂಟಲ್ವೇ? ಭೂಲೋಕವನ್ನು ಕಾಣುವಾಗ ಸುತ್ತಲೂ ಜಲವು ಆವರಿಸಿದೆ. ಎಲ್ಲಿದ್ದಾರೆ ಎನ್ನುವುದಾಗಿ ಶಿಲ್ಪಿ ಕಾಣುತ್ತಾ ಇಲ್ಲ. ನಮ್ಮ ಜ್ಞಾನ ದೃಷ್ಟಿಗೆ ಗೋಚರಿಸಿದ್ದು ಕಚ್ಚನ್ನೂರು ಪ್ರದೇಶದಲ್ಲಿ ಬಾಲಗಾಚಾರಿ ಎನ್ನುವ ಆತ ಹುತ್ತದಲ್ಲಿ ಜಡವಾಗಿ ಬಿದ್ದಿದ್ದಾನೆ. ಅವನಿಗೆ ಜೀವಕಳೆಯನ್ನು ಕೊಟ್ಟವರಿದ್ದೇವೆ. ನನ್ನಿಂದ ಏನಾಗಬೇಕು ತಾಯಿ ಎನ್ನುವುದಾಗಿ ಕೇಳಿದಾಗ ನಾವೇನು ಸಿದ್ಧಗೊಳಿಸಬೇಕು ಎನ್ನುವುದಾಗಿ ನಾವು ಹೇಳಿದ್ವಿ.
ಪರಿಹಾರಕ್ಕಾಗಿ ಪ್ರತಿಯಾಗಿ 1,000 ಹೊನ್ನನ್ನು ಬಯಸಿದ್ದಾನೆ. 1,000 ಹೊನ್ನು ನಮ್ಮಲ್ಲಿ ಉಂಟೆ? ಇಲ್ಲ. ಗುಳಿಗನ ನಿರ್ದೇಶನದಂತೆ ಪಾಂಡ್ಯ ರಾಜ್ಯಕ್ಕೆ ಹೋಗಿ ಪಾಂಡ್ಯ ರಾಜನಲ್ಲಿ 1,000 ಹೊನ್ನನ್ನು ನಾವು ಅಪೇಕ್ಷೆ ಪಟ್ಟವರಿದ್ದೇವೆ. ಒತ್ತೇ ನಿತ್ತರೆ ಹೊನ್ನನ್ನು ಕೊಡುವೆ ಎನ್ನುವುದಾಗಿ ಹೇಳಿದಾಗ ನಮ್ಮ ಸ್ವರ್ಣ ನೂಪುರವನ್ನೇ ಕಾಲಿನ ಗೆಜ್ಜೆಯನ್ನೇ ಒತ್ತೆಯನ್ನಿಟ್ಟು ಆತನಿಗೆ ಎಚ್ಚರಿಕೆ ಮಾತನ್ನಾಡಿದ್ದೇವೆ. 8 ದಿವಸದೊಳಗೆ ಇದನ್ನು ನಾವು ಬಿಡಿಸಿಕೊಂಡು ಹೋಗುತ್ತೇವೆ, ನಿನ್ನ ಸ್ವಂತ ಉಪಯೋಗಕ್ಕೆ ಇದನ್ನು ಉಪಯೋಗಿಸಬಾರದು ಎನ್ನುವುದಾಗಿ. ಆ ಮಾತನ್ನ ಅವನು ಮೀರಿದ್ದಾನೆ. ಸತ್ಯ. ತನ್ನ ಮಗನ ಕಾಲಿಗೆ ಕಟ್ಟುವುದರ ಮುಖೇನವಾಗಿ ನಾಟ್ಯವಾಡಿಸಿ ಅಂದವನ್ನ ಕಂಡವನಿದ್ದಾನೆ. ನಿಜ. ಆ ಕಾಲದಲ್ಲಿ ಕೋಪಗೊಂಡಂತಹ ನಾನು ಅವನ ಕಿವಿಯಲ್ಲಿ ಹಿಡಿದು ಸಪ್ತಸಾಗರದಾಚಿ ಬಿಸಾಡಿದವಳಿದ್ದೇನೆ. ನಿಜ. ಆ ಕಾಲಕ್ಕೆ ಶರಣು ಬಂದ ಮರುಗುವುದಕ್ಕೆ ಮುಂದಾದ ನಾನು ಮಾಡಿದ್ದು ತಪ್ಪಾಯಿತು ಎನ್ನುವ ಹಾಗೆ ಬೇಡಿಕೊಂಡ ಅವನಿಗೆ ಅಭಯವನ್ನಿತ್ತವಳಿದ್ದೇನೆ. ಮುಂದೆ ನನ್ನ ಮಗನನ್ನ ಕಾಣುವ ಬಗೆ ಹೇಗೆ ತಾಯಿ ಎನ್ನುವ ಹಾಗೆ ಬೇಡಿಕೊಂಡ ಆ ಕಾಲದಲ್ಲಿ ನಾನಾಡಿದಂತಹ ಮಾತು ಏನು? ಮುಂದೊಂದು ಸಮಯದಲ್ಲಿ ಅಣತೆ ದೂರದಲ್ಲಿ ನಾನು ನೆಲೆಯಾಗುತ್ತೇನೆ. ಆ ಕಾಲದಲ್ಲಿ ಭಕ್ತಾದಿಗಳೆಲ್ಲ ಒಂದಾಗಿ ನನಗೊಂದು ದೇವಾಲಯದ ನಿರ್ಮಾಣ ಮಾಡುತ್ತಾರೆ. ಅಲ್ಲಿ ಜಾತ್ರಾ ಮಹೋತ್ಸವ ನೆರವೇರುತ್ತದೆ. ಜಾತ್ರೆಯ ಮೊದಲ ಅಂಗವಾಗಿ ಧ್ವಜಾರೋಹಣ, ಕೊನೆಯ ಅಂಗವಾಗಿ ಧ್ವಜ ಅವರೋಹಣ. ಆ ಸಮಯದಲ್ಲಿ ಧ್ವಜಸ್ತಂಭದ ತುತ್ತ ತುದಿಯಲ್ಲಿ ಗರುಡನಾಗಿ ನಿನ್ನ ಮಗನೇ ತಾಡಿಕೊಂಡಿರ್ತಾನೆ. ಆ ಅಂದವನ್ನ ಕಂಡು ನೀನು ಸಂತೋಷ ಪಡಬಹುದು ಎನ್ನುವ ಹಾಗೆ ಆಡಿ 5 ಮಕ್ಕಳ ಭಾಗ್ಯವನ್ನು ಅವನಿಗೆ ಕರುಣಿಸಿದವರಿದ್ದೇವೆ. ನಾವೇನು ಸಿದ್ಧವಾಗಿದೆ. ನಾವಿಕನ ಅಗತ್ಯ ನಮಗೆ ಉಂಟು. ಹಾಗಿದ್ದರೆ ದಾರಿಕನನ್ನು ವಧಿಸುವಂತಹ ಕಾಲದಲ್ಲಿ ರಕ್ತವನ್ನ ಕುಡಿದವನಿದ್ದಾನೆ. ಏನು ಕೆಲಸ ಮಾಡಲಿಲ್ಲ, ಅವನಲ್ಲೇ ಕೆಲಸ ಮಾಡಿಸಬೇಕು. ಗುಳಿಗ ಯಾರಿಕೋ ಹರಿಯ 3ನೇ ಅಂಶ ಸುಕರ ಭರದೊಳ ಆರ್ಭಟಿಸಿ
ಇರುವಂತಹ ಆ 7 ಲಕ್ಷ ಲೋಕ ಕಟ್ಟಗಳಾಗಿ ಬೆಳೆಯುತ್ತಾ ಇರುವಂತಹ ಕಾಲಕ್ಕೆ ಆ ವೈಕುಂಠವಾಸಿಯಾಗಿರುವಂತಹ ಶ್ರೀಮನ್ನಾರಾಯಣನೇ ವರಹಾವತಾರವನ್ನು ತಾಳಿರುತ್ತೆ. ಆ ಕಾಲಕ್ಕೆ ಹುಟ್ಟಿಕೊಂಡವ ನಾನು ಛಾಯಾರೂಪ ಕಾಡ್ತಾ ಇರುವಂತಹ ಜಲದಿಗೆ ಅಧಿಕಾರಿಯಾಗಿದ್ದೇನೆ. ಜಲಚರ ಪ್ರಾಣಿಗಳನ್ನು ತಿದ್ದು ಕಾಲವನ್ನು ಕಳೀತಾ ಇದ್ದೇನೆ. ಏನದು ನಾವೇ ಒಂದು ವಿಕಾರ ಸ್ವರೂಪಿ ಹೆಣ್ಣು ಮಕ್ಕಳಿದ್ದಾರೆ. ಯಾರು ಏನು ಹೇಗೆಂಬುದಾಗಿ ಹೆಣ್ಣು ಮಕ್ಕಳಿದ್ದಾರೆ. ಯಾವ ಕಡೆ ಪಯಣ? ನಾನು ಸಾಮಾನ್ಯರಲ್ಲ, ಹರಿಯ ಮಗ. ನಾನು ಜಲವರಹ ಪ್ರಶ್ನಿಸ್ತಾ ಇದ್ದೇನೆ. ನಿನ್ನನ್ನು ತಿಂದು ಸಂದರ್ಭದಲ್ಲಿ ನಮ್ಮ ನಾವೆಯನ್ನು ಮಗುಚಿ ಹಾಕಿದ್ದಲ್ಲದೆ ನಮ್ಮನ್ನು ನುಂಗುವುದಕ್ಕೆ ಪ್ರಯತ್ನ ಪಡುತ್ತಾ ಇದೆಯಾ? ನಿನ್ನ ರುಂಡ ಮುಂಡವನ್ನು ಬೇರ್ಪಡಿಸುವಾಗ ನನ್ನ ಕೈ ತಡೆ.
ಅದನ್ನು ಬಿಟ್ಟು ಹಾ. ಯುದ್ಧಕ್ಕಾಗಿ ಬಂದಿದ್ದೀವಿ. ಹೌದು. ಉದರಾಗ್ತಿ ಬಾಧಿಸ್ತಾ ಇದೆ. ಹೌದಾ? ಮಡದಿ ಮೈ ಮುರಿದರಿಗೂ ತೇಳುತ್ತಾ ರಣದಿ ಮೈ ಮರೆದೊರೆದು ತೇಳುತ್ತಾ ಕಳದಲಿ ಈಗಿಸಿದ ನವರನು ಹಡೆಯ ಚಾಗಿದು ತಾಯಿ ರಕ್ಷಿಸದೀಗುದವನು ಹಣೆಯ ಚಾಚಿದು ತಾಯಿ ರಕ್ಷಿಸದೀಗುದವನು ಅಮ್ಮ ಜಯ ಜಯ ಮನ್ನಿಸು 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 ಜಗಜ್ಜನನಿ ಆದಿಮಾಯೆ, ನೀವು ಯಾರು ಏನು ಹೆಚ್ಚು ಎಂಬುದಾಗಿ ತಿಳಿಯದೆ ಮಾಡಬಾರದ ಅನ್ಯಾಯವನ್ನ ಮಾಡ್ತಾ ಲೋಕ ಕಟ್ಟಕರಾಗಿ ಬೆರೀತಾ ಇದ್ದವ. ಅವರು ಹುಟ್ಟಿದವನಿಗೆ ತಾನು ಮಾಡಿದ್ದ ಸರಿ, ಮಾಡುವುದಕ್ಕೆ ಉದ್ಯೋಗವಿಲ್ಲ ತಾಯಿ. ಹಾಗಾಗಿ ಈ ಕಾಲದಲ್ಲಿ ಈಗ ಅದು ಉಳಿದಿದ್ದೇನೆ ತಾಯಿ. ಅಮ್ಮ ಮಾಡಿದ್ದು ತಪ್ಪಾಯ್ತು ಎಂಬುದಾಗಿ ಪಾದಕ್ಕೆ ಬಿದ್ದು ಬೇಡ್ತಾ ಇದ್ದೇನೆ. ಅಮ್ಮ ಮಾಡುವುದಕ್ಕೆ ಉದ್ಯೋಗ ಬೇಕು ತಾಯಿ. ಉದ್ಯೋಗ ಇಲ್ಲದಿದ್ದರೆ ನಾನು ಮಾಡಿದ್ದೆ ಸರಿ ಎಂಬುದಾಗಿ ಲೋಕ ಮುಖದಲ್ಲಿ ಅರಸುತ್ತಾ ಹೋಗುತ್ತೇನೆ. ಈ ಕಾಲಕ್ಕೆ ನೀವು ಯಾರು ಏನು ಎಷ್ಟು ಎಂಬುದಾಗಿ ಚೆನ್ನಾಗಿ ತಿಳಿದಿದೆ ತಾಯಿ. ಅಮ್ಮ ಉದ್ಯೋಗ ಬೇಕಮ್ಮ, ಸೇವೆ ಮಾಡ್ಬೇಕು ತಾಯಿ. ನಿಮ್ಮೊಂದಿಗೆ ಸೇವೆ ಮಾಡ್ತಿ ಕಂದ. ನಿನ್ನ ಅಪರಾಧಗಳೆಲ್ಲವನ್ನೂ ಕೂಡ ಕ್ಷಮಿಸಿದವಳಿದ್ದೇನೆ. ಉದ್ಯೋಗವನ್ನ ಕೊಟ್ರೆ ನಿಷ್ಠೆಯಿಂದ ಮಾಡಬೇಕು. ನೀನು ನಿಷ್ಠೆಯಿಂದ ಮಾಡ್ತೇನಮ್ಮ. ಇಷ್ಟು ದಿವಸಗಳ ಪರ್ಯಂತರ ನಾವೇನು ನಡೆಸಿಕೊಂಡು ಬಂದದ್ದು ಗುಳಿಗ. ಹಾಗೆ ಇನ್ನು ಮುಂದಕ್ಕೆ ನಿನಗೆ ಎರಡನೆಯ ಜಾಗವನ್ನು ನಾನು ಕೊಡ್ತೇನೆ. ಎರಡನೇ ಜಾಗ? ಹೌದು. ಯಾವ ಜಾಗವಾದ್ರೆ ನಿಭಾಯಿಸ್ತೇನೆ ತಾಯಿ. ಹಾಗಿದ್ರೆ ಏರಿಕೋ ನಾವೇನ. ಸಾಗಿ ಬರುತ್ತಿರುವಂತಹ ಕಾಲದಲ್ಲಿ ಒಂದು ಜಿಜ್ಞಾಸೆಗೆ ಒಳಗಾಗುತ್ತಾ ಇದ್ದೇನೆ. ಏನು? ನೀವು ಹೆಣ್ಣು ಮಕ್ಕಳು, ಸಂದೇಹ ಎಂಬುದು ನಿಮ್ಮಲ್ಲೇ ಇದ್ದದ್ದು ತಾಯಿ. ಹೌದು. ಹಾಗಾಗಿ ನೀನು ನಾವೇನ ಸ್ವಲ್ಪ ನಿಲ್ಲಿಸಿ ಮಾತಾಡಬೇಕು. ಯಾಕಮ್ಮ? ಕಾರಣ ಇದೆ. ಮುಂದೆ ನಾವು ಹೋಗಿ ಸೇರಿಕೊಳ್ಳುವುದಕ್ಕಿರುವಂತಹ ಜಾಗ ಹೆಚ್ಚು ಅಥವಾ ನಾವು ಬಂದಿರುವಂತಹ ಜಾಗ ಹೆಚ್ಚು ನೋಡಿ ಹೇಳಬಹುದೇ? ದೇವಿ ಭಗವತಿ ನಾವಿ ಭೂಮಿಗೆ ದೂರ ದೇವಿ ಭಗವತಿ ಕರೆದು ಕೇಳಲು ನಾವಿ ಭೂಮಿಗೆ ದೂರ ಇದು ನೀರು ಮಾರ್ಗ ನಿಲ್ಲಿಸುವುದಕ್ಕೆ ಕಷ್ಟ ತಾಯೇ. ಕಷ್ಟವಾದರೂ ನಿಲ್ಲಿಸಬೇಕು. ನಿಲ್ಲಿಸಿದ್ದೇನಮ್ಮ. ಇದು ತಾಯಿ ಆಜ್ಞೆ. ಅಮ್ಮ ಏನು? ನೀರನ್ನು 3 ಪಾಲು ಮಾಡೋಣ. ಮಾಡು. ಅದರಲ್ಲಿ ಕೇವಲ ಒಂದೇ 1 ಪಾಲು ಬಂದದ್ದು. ಉಳಿದ 2 ಪಾಲು ಹೋಗುವುದಕ್ಕೆ ಬಾಕಿ ಉಳಿದಿದೆ. ಗುಳಿಗ ಅವನು ಸೂಕರ ಬುದ್ಧಿಯನ್ನು ತೋರಿಸುತ್ತಾ ಇದ್ದಾನೆ. ನೆಲ ನೋಡಿ ಮಾತಾಡ್ತಾ ಇದ್ದಾನೆ, ಮುಖ ನೋಡುತ್ತಾ ಇಲ್ಲ. ಹಾಗಿದ್ರೆ ಏನೋ ಒಂದು ಅಡಕವಾಗಿದೆ ಎನ್ನುವುದು ಅರ್ಥವಾಗುತ್ತಾ ಉಂಟು. ಅವನನ್ನ ಕೆಳಗಿಳಿಸಿ ನೀನು ಮೇಲೆ ಹೋಗು.
ಜಪ್ಪಿಯ ತಿರ್ತು ಏನು ಕೆಂಪು ಕಳ್ಳಿದವ ನಾನೇ ದೀರ್ಘದೇಹಿ ಅಂದು ಕರಿಯ ಜಪ್ಪಿಯ ತಿರ್ತು ಕಣ್ಣ ಪಾತ್ರದ ಲೆಕ್ಕನೆ ಸರಿಯಾದ ಕಣ್ಣು ಬಲಾದುತೋಯೆ ಮತ್ತಿನವು ರಡ್ಡು ಪಾಲು ಓವರೆಪ್ಪುನ ಒಂಜಿ ಪಾಲು ಮಂಜಿ ಮೋಸ ದೇವಿಗೆ ಪಾವನ ಚರಿತೆ ಅಮ್ಮ ಕಾವುಲು ಇರುವುದು ಕರುಣದಿ ಮಾತೆ ಭಾವಶುತಿಯುಳಿದು ಪದವ ತಾಯಿ ಕರುಣಿದ ಭಯವ ಅಮ್ಮ ಮೌನಿಸುವ ಪರಾಧವ ಅಮ್ಮ ಮೌನಿಸುವ ಪರಾಧವ ಅಮ್ಮ ಮೌನಿಸುವ ಪರಾಧವ ಜಯ 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 ಸರ್ವಮಂಗಲ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಮ್ಮ ತಿಳಿದು ಕೂಡ ಅಪರಾಧವನ್ನೇ ಮಾಡ್ತಾ ಇದ್ದೇನೆ. ಮಕ್ಕಳಾದವರು ಮಾಡಿರುವಂತಹ ಅಪರಾಧಕ್ಕೆ ತಾಯಿಯಾದವಳು ಕ್ಷಮೆಯನ್ನು ನೀಡ್ತಾ ಇರ್ತಾರೆ. ಅಮ್ಮ ಕ್ಷಮೆ ನೀಡಿ ಪುನರಪ್ಪಿ ಉದ್ಯೋಗವನ್ನು ನೀಡ್ತಾರೆ. ಮಗನೇ, ನೀನಾಡುವಂತಹ ಮಾತುಗಳನ್ನು ಕೇಳಿದಂತಹ ಸಮಯದಲ್ಲಿ ಮಾತೃ ಹೃದಯ ಎನ್ನುವುದು ಜಾಗೃತವಾದ ಪರಿಣಾಮದಿಂದಲಾಗಿ ನಿನ್ನದು ಬಾಲಾಪರಾಧ ಎನ್ನುವ ಹಾಗೆ ಕ್ಷಮಿಸಿದವಳು ನಾನು. ಆದರೆ ಪುನರಪ್ಪಿ ಅದೇ ಅಪರಾಧವನ್ನ ಮಾಡುವುದಕ್ಕೆ ಮುಂದಾದೆ. ಹಾಗಿದ್ದರೆ ಈ ಕಾಲದ ನಿನಗೆ ಕ್ಷಮೆ ಎನ್ನುವುದು ಸಿಗುವುದಿಲ್ಲ. ಯಾಕಮ್ಮ? ಕೋಪಗೊಂಡಂತಹ ನಾವು ನಿನ್ನ ಕಿವಿಯಲ್ಲಿ ಹಿಡಿದು ಘಟ್ಟಕ್ಕೆ ಬಿಸಾಡಿದವರಿದ್ದೇವೆ. ಏನು ಘಟ್ಟದಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲಮ್ಮ. ಹಾಗಾಗಿ ಅಲ್ಲಿಂದ ಉರುಳಿಕೊಂಡು ಬಂದು ನನ್ನ ಪಾದವನ್ನು ಸೇರಿದವನಿದ್ದೀಯ. ಅದಕ್ಕಾಗಿ ಅದೇ ನಿನಗೆ ಹೆಸರಾಗಲಿದೆ. ಘಟ್ಟದಿಂದ ಉರುಳಿ ಬಂದ ಕಾರಣದಿಂದಲಾಗಿ ಪಂಜುರುಳಿ ಎನ್ನುವಂತಹ ದೈವವಾಗಬೇಕು. ತವಳವ ನಾಡಿನಲ್ಲಿ ಬರುವಂತಹ ಭಕ್ತಕೋಟಿಯನ್ನು ಉದ್ಧರಿಸುತ್ತಾ ಅವರು ಕೊಡುವಂತಹ ಕೋಲಭೋಗಗಳನ್ನು ಸ್ವೀಕರಿಸಿಕೊಂಡು ಅವರೆಲ್ಲರನ್ನ ನೀನು ಉದ್ಧರಿಸಬೇಕು ಮಗನೇ. ಏನು ಅಲ್ಲಿ ಹೋಗಬೇಕು ಅಂತಾಗಿದ್ದರೆ ಕೆಲವು ಕ್ರಮಗಳು ಎನ್ನುವ ಹಾಗುಂಟು. ಅದನ್ನು ಗುಳಿಗನಲ್ಲಿ ಕೇಳಿಕೊ. ಕೆಂಪು ಕಣ್ಣಿನವ, ದೀರ್ಘದೇಹಿ, ಕರಿಯ, ಏನು ಕ್ರಮ? ದೇವರ ಅನುಗ್ರಹದವ ನಾನು. ನಾನು ಹಿಡಿಯುವ ನಾನಲ್ಲ, ವಂದಿಸಿದ್ದೇನೆ. ಏನು ಹರಿಹರರಲ್ಲಿ ಭೇದವಿಲ್ಲ, ಹಾಗಾಗಿ ವಂದಿಸಿದ್ದೇನೆ. ಇನ್ನ ಒಂದನೇ ಈ ಕಾರು ಬರ್ತೋಡೆ ಯಾರದ್ದು? ಎನ್ನು ತಾಯಿಯದ್ದಲ್ವ? ಎಲ್ಲದಕ್ಕೂ ಕಾರಣ ತಾಯಿ. ತಾಯಿಯ ಅನುಗ್ರಹ ನನಗೆ ಬೇಕು. ಇಲ್ಲ ಇಲ್ಲ, ಅವನ ಅನುಗ್ರಹವು ನಿನಗೆ ಬೇಕು. ಕೆಂಪು ಕಳ್ಳಿದವ, ದೀರ್ಘದೇಹಿ, ಕಣ್ಣು ಕೆಂಪು ಕೆಂಪಾಗಿದೆ ಅವನದ್ದು. ಆದರೆ ಎಂಕ ಮಾಡಾಯಿನ ಒಂದು ಎಕ್ಕಡೆ ಮರ್ಯಾದೆ ಬಂದೆ ಅವೇನು ಬಿಡಿಯ ಬಾರಿ ಪಾತ್ಯರಿಯ ಪಂಪಿನ ಪಾತ್ಯರು ಸರಿಯಾದಕ್ಕೆ ಅಲ್ಲ ತೋಳೋ ನಾಡಿಗೆ ದಪ್ಪಡಂದಾಡ ಐಕ್ಯ ಆಯ್ನ ಕೆಲವು ಕ್ರಮಕಲುಂಡು ಅದೇನು ಸರಿಯಲ್ಲ. ನಿಕ್ಕು ಬರ್ಪುನಿ ಇದ್ದೆ ಮತ್ತೆ ಎಂಕಲ ಬಂದ್ಕೊಂಡು ಇಂದಯ್ಯ
ಪಂಪಿನ ಪಾತ್ರ ಸರಿಯಾದಕ್ಕೆ ಅಲ್ಲ ತವಳವನ್ನ ಅಡಗು ನಮ್ಮ ಜಪ್ಪನ ಅವಳು ನಮ್ಮನ್ನು ನಂಬೋಣ ಅಗಲಿಗೆ ಬೋಡಾಪಿನ ಕೆಲವಾಯಿನ ಕ್ರಮಕ್ಕೊಳ್ಳುಂಡು ನಮ್ಮನ್ನು ನಂಬಿ ನಚ್ಚಿನ ಸಂಸಾರ ನಮಕ್ ಬೋಡಬೋಡಾಯಿನ ಇಷ್ಟಾರ್ಥಲಿಗೆ ಬೋಡಾಯಿನ ನಚ್ಚಿನ ಸೇವೆಯನ್ನು ಕೊರ್ಪೇರು ಆ ಸಂದರ್ಭದ ಅಗಲ ಮನಸ್ಸಿಗೆ ಬೋಡಾಯಿನ ಸಂತೋಷನ ನಮ್ಮ ಕೊರಡು ಆಧಾರ ಮಾಡ ಬಾಲ್ಕೇನಾಗಲ್ಲ ಶಿಕ್ಷೆಯನ್ನು ಕೊರಡಾಯಿನ ನಚ್ಚಿನ ಮಲ್ಲ ಶಕ್ತಿಲಾದ ನಮ್ಮ ನೆಲೆಯವಳು ಪತ್ತರಡ್ಡು ಕೈಲ ಎದುರು ವಿಶೇಷವಾಗಿ ನಚ್ಚಿನ ಆಯುಧಲು ನಮ್ಮ ಪಾಲಿಗೆ ಬರ್ರೆಗೊಂಡು ನನ್ನ ದುಂಬకు ತೊಡನಾರಡು ಕುಳಗ ಮಂಜುರ್ಲಿ ಆದನೆ ಸಹಜಾತಿಯರೇ, ಪರಮೇಶ್ವರಿ ಪಂಜುರುಳಿಗೆ ಅಭಯವನ್ನು ಕೊಟ್ಟವರಿದ್ದೇವೆ. ಹೌದು. ಮುಂದೆ ಸಾಗೋಣ ನಾವು. ಸಾಗೋಣ ಮತ್ತೆ. ಕಳೆದು ಮಲಯಾಳವ ಕಾಸರಗೂಡಲು ಬಳಿಕ ಉಕ್ಕಳ ಉಳ್ಳಾಲಡ್ಕ ಉಳಿದು ಕುದ್ರೋಳಿ ಕೂಟದಡಿ ನಿಂತು ಬಳಿಕ ಚಿತ್ರಾಪುರವ ಸಹಜಾತಿಯರೇ, ಪರಮೇಶ್ವರಿ ಗುಳಿಗ ಮುಂದೆ ಮುಂದೆ ಸಾಗಿ ಬಂದವರು ನಾವು. ಕಳೆದು ಮಲಯಾಳ ಕಾಸರಗೋಡು ಉಪ್ಪಳ ಅಡ್ಕಾವನ್ನ ಕರೆದು ಮಂಗಳಾಪುರವನ್ನ ಸೇರಿಕೊಂಡು ಮಂಗಳಾಂಬಿಕೆಗೆ ವಂದಿಸಿ ಮುಂದೆ ಸಾಗಿ ಬಂದು ಒಂದು ಕೂಟದ ಕಲವನ್ನ ನೆರವೇರಿಸಿದವರು. ಆ ಜಾಗಕ್ಕೆ ಇನ್ನು ಮುಂದಕ್ಕೆ ಕುದ್ರೋಳಿ ಎನ್ನುವ ಹಾಗೆ ಹೆಸರಾಗಲಿದೆ. ಅಲ್ಲಿಂದ ಮುಂದೆ ಬಂದಂತಹ ಪ್ರದೇಶ. ಈ ಜಾಗವನ್ನ ಸೇರಿಕೊಂಡಂತಹ ಕಾಲದಲ್ಲಿ ಕಿರಿಯ ತಂಗಿ ಏನೋ ಹೇಳ್ತಾ ಇದ್ದಾಳೆ. ಚಿತ್ರ ವಿಚಿತ್ರವಾದಂತಹ ಪುರವನ್ನು ಕಂಡಾಗ ಇಲ್ಲೇ ಕಿರಿದುರ್ಗೆಯಾಗಿ ನೆಲೆಯಾಗಿ ಭಕ್ತ ಕುಲಕೋಟಿಯನ್ನು ಉದ್ಧರಿಸಬೇಕು ಎನ್ನುವಂತಹ ಮನವಾಗಿದೆ. ಹಾಗಾಗಿ ಅವಕಾಶ ಮಾಡಿಕೊಡು. ಹಾಗೆಯೇ ಆಗಲಿ. ಸಹಜಾತಿಯರೇ, ಪರಮೇಶ್ವರಿ ಕಿರಿದುರ್ಗೆಗೆ ಅಭಯವನ್ನ ಕೊಟ್ಟವರಿದ್ದೇವೆ. ಹೌದು. ಮುಂದೆ ಸಾಗೋಣವಂತೆ ನಾವು. ಚಿತ್ರಪುರದಲ್ಲಿ ಕಿರಿಗೆ ದೇವಿಯುದಿಲೆ ಭರದಿ ಬಂದರು ಭೂಮಿಗೆ ವರದಿಗಿತ್ತಿನ ಸೇರುತ್ತಲಲ್ಲಿಯೇ ನೆರಳಲ್ಲಿ ತಾ ಕುಳಿತಿರಲು ದೇವಿಯರು ಸಹಜಾತಿಯರೇ, ಪರಮೇಶ್ವರಿ ಮುಂದೆ ಸಾಗಿ ಬರುತ್ತಿರುವಂತಹ ಕಾಲದಲ್ಲಿ ಏನಾಯ್ತು ನಿನಗೆ? ನೋಡಿದ್ಯಾ, ಇಲ್ಲಿ ಸಾಗುತ್ತಾ ಮುಂದೆ ಬಂದ ಹಾಗೆ ಯಾಕೋ ಈ ಪ್ರದೇಶ ನಮ್ಮನ್ನು ಆಕರ್ಷಿಸುತ್ತಾ ಇದೆ. ಮರಳಿನ ರಾಶಿ ಗೋಚರಿಸುತ್ತಾ ಇದೆ. ಸಣ್ಣ ಸಣ್ಣ ಸಸಿಗಳು ಕಾಣುತ್ತಾ ಇದೆ. ಈ ಪ್ರದೇಶ ಯಾವುದು ಎನ್ನುವ ಹಾಗೆ ನನಗೆ ತಿಳಿದಿಲ್ಲ. ಗುಳಿಗ ಯಾವ ಪ್ರದೇಶ ಇದು? ಅಂದರೆ ಸಸಿ ಹಿತ್ತಲು. ಪರಮೇಶ್ವರಿ, ಈ ಪ್ರದೇಶಕ್ಕೆ ಬಂದಾಕ್ಷಣವೇ ಯಾಕೋ ತೃಷ ಅಧಿಕವಾಗಿದೆ. ಹೌದು. ಬಾಯಾರಿಕೆಗೊಂದು ವ್ಯವಸ್ಥೆ ಆಗಬಹುದೇ? ಗುಳಿಗ, ಬಾಯಾರಿಕೆಗೊಂದು ವ್ಯವಸ್ಥೆಯಾಗಬೇಕು. ಅಷ್ಟರವರೆಗೆ ಅರಳಿ ಮರದ ಕಟ್ಟೆಯಲ್ಲಿ ಕುಳಿತಿರ್ತೇವೆ. ಊಟ ಮುಗಿಸಿಕೊಂಡು ಮೂರ್ತಿಗೆ ಬರುತ್ತೀರೆ ಮೂರ್ತಿ ಆದ ಮಿತ್ರದ ತೀರ್ಥ ಜತ್ತಿನಾತ್ರ ಸ್ವಾಮಿ ಸ್ವಲ್ಪ ಕಲ್ಲದ ಮುದ್ದೆ ಎರಡು ಪರ 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 ಅಂದು ಪಾತೆರ್ನಗೇನುಂಡು ತೂಪೆಣ್ಣೆ ಸುಮಾರು ಜನ ಪುಂಜೋಲು ಕುದೋ ಅಂದೇರ್ರಿ ಅಂದಪ್ಪ ಬರಿಟೊಂಜಿ ಓಡಲ್ಲ ಮಿತ್ತು ಇದು ಆಡ್ದೆ ದಾದ ಏರಿಂದು ಯಾಣೆ ಪಾತೆರು ನೇರ್ದು ಅವ ಆಗಲ್ದಾನೆ ಒಂಜಿ ಪೋದಕ್ಕೇನುಗ ಪುಂಜೋನಕ್ಕುಲ ಯಾರವ್ವ ನೀವಿಲ್ಲ ಇಲ್ಲಿ ಕುಳಿತಿರಿ ಯಾರಿಲ್ಲ ನೀವಿಲ್ಲ ಇಲ್ಲೇನು ಕುಳಿತಿರಿ ಅಯಾರದು ನೀವೆಲ್ಲಿಗೈದು ಬಿರಬೇರಿ ತೋರು ದಯವಾ ಸುಮಾರು ಜನ ಪಂಜೋಳುಲ್ಲಾರು ಒಲ್ತುರ್ದು ಭಕ್ತರು ದಾನೆ ಕತೆ ಅಂದು ಗೊತ್ತುಜ್ಜಿ ಏರಪ್ಪೆರ ನಿಕುಲು ಶ್ವಾಸ ಎದಾಕುಲಿ ಅದೇನಾದು ಅದೆಂತದ್ದು ಹಾಗಾದ್ರೆ ಅದ
ಮತ್ತೆ ಮಹಿಳಾ ಮಂಡಲ ತಕೊಳ್ಳಿ ಅಂದ್ರೆ ದಾಲ ದೇಣಿಗೆಗೆ ಬರ್ತಾರ ಹಾಗಲ್ಲ, ಒಂದು ಓಡನ್ನು ಮಿತ್ತು ಹೋಯ್ತು ಬಾರ್ದಾರೆ ದೇಣಿಗೆಗೆ ಬರುವವರು ಹೀಗೆ ಬರ್ತಾರ. ದಾದಾ ಕತೆ ಗೊತ್ತು ಜತೆ ಒಂದು ದಾದಾ ಕತೆ ಏರು ದಾದ ಅಂದು ಪಂಡ್ರಲ್ಯ ನಮ್ಮನ್ನ ಕೇಳುವ ನೀನು ಕೆಳೆಯ ಎಂಬವನೀಗ ತಾಳಾರೆ ಕೃಷಿಯ ಮೇಲೇರುತ್ತೀಗಿರಿ ಸಿಯಾಳ ಗುಡಿಸಯ್ಯ ಅಣ್ಣಯ್ಯ ಅಣ್ಣಯ್ಯ ಮೇಲೇರುತ್ತೀಗಿರಿ ಸಿಯಾಳ ಗುಡಿಸಯ್ಯ ಕೇಳು ಅಣ್ಣಯ್ಯ ಬಾಯಾರಿಕೆ ಬಾಯಾರಿಗೆ ನಿಕುಲುಂದೆ ನೆಟ್ಟೆ ಪೋಲೆ ಸರ್ತ ಪೋಲೆ ಅಲ್ಪ ಮಾತ್ರ ಮಾರ್ಗ ಸರಿಜ್ಜಿ ಪಕ್ಕ ತುಂಬಲ್ಪ ಚೂರು ಎದುರು ಪೋಂಡಾಗ ಸರ್ತ ಮಾರ್ಗ ತಿಕ್ಕೊಂಡು ಸೀದಾ ಪೋಂಡ ಪಕ್ಕ ಬಾಯಾರಿಗೆ ಹೋಗ್ಕೊಂಡ ಓ ಬಳಲಿ ಬೆಂಡಾಗಿದ್ದೇವೆ. ಬೆಂಡೆಕಾಯಿಗೆ ಬೇರೆ ಬೆಂಡೆಕಾಯಿ ಅಪ್ಪೆರೆ ಬೆಂಡೆಕಾಯಿ ದಾದ ವಿಷಯ ಪನ್ಪಾರ್ರೆ ಮಿತ್ತದ ಪೊಟ್ಟುಡು 4 ಒಲೆ ಬೆಂಡೆಕಾಯಿ ಪಾರ್ದೆ ದಾದ ಮಾಡ್ಪುಣಿ ತುಲೆ ಎಟೈನ ಗೊಬ್ಬರ ಪಾಂಡಲ ಏತ್ ಪಾಂಡ ನೀರು ಪಾಂಡಲ ಬೆಂಡೆಕಾಯಿ ಇಂಚ ಸುರುಂಟು ಕಟ್ಟಿದೆ ಪೋಪಿನಿ ಅಂದಿಂದು ಬೆಚ್ಚಾಂಡು ಮಿತ್ತದ ಸುಂದರ ನಲ್ಪ ತೋಟೋಡು ಇದೆತ್ತು ನೆಲೆ ಬೆಂಡೆಕಾಯಿ ಬೇರೆ ಬೆಚ್ಚಾಂಡು ಪೋದ ನಾ ಸುಂದರನ 4 ಬೆಂಡೆಕಾಯಿ ನಲ್ಪದಿರ್ದು ಕಂತೀನಿ ಒಂದು ಕೋಲುಂಡತೆ ಕೋಲುಗು ಕಟ್ತೀನಿ ಎನ್ನ ಬೆಂಡೆಕಾಯಿ ತೆದ್ರು ಊರಿನಿ ತೂದಾಂಡಲ್ಲ ಕಲ್ಪಾಡಿ ನೆತ್ತ ಬುದ್ಧಿ ಆತಿ ಏತ್ ಕಟ್ಟಿನಲ್ಲ ಒಂದು ಸುರುಂಟು ಕಟ್ಟಿದ್ದು ಬೆಂಡೆಕಾಯಿ ಇಜ್ಜಿ ಮೇರೆ ಇಜ್ಜಿ ಓ ಬಸವಳಿದಿದ್ದೆ ಬಸಳೆದ ವಿಷಯ ನಮ್ಮೆ ಬಾಲೆ ಹಣ್ಣು ಯಾರದು ಏನೇ ಗೊತ್ತು ಬಸಳೆಗೆ ಬಸಳೆ ಪಾಡ್ರೆ ರಟ್ಟು ದೊಂಪ ಎಡ್ಡೆನೆ ಪಾಡ್ದೆ ಬೊಟ್ಟಿಗಂಡೋಡು ಬಸಳೆ ಬೇಡನೆ ಪಾಡ್ದೆ ನಮ್ಮ ಬೆಂದಿರದ ನೀರು ಪೋಪಿನ ಅಲ್ಪನೆ ಬಾರ್ತೀನಿ ಎಡ್ಡೆನೆ ಸೊರ್ಕೊಂದು ಎಡ್ಡೇನೆ ಸೊರ್ಕದ ಬಸಳೆ ಹಂಡು ಮಾರೆಯ ರಟ್ಟು ದೊಂಪ ಎಡ್ಡೇನೆ ಬಸಳೆ ಅದು ಮುರಣಿ ಕಲಿ ಮೂರ್ದು ಪಿರಬತ್ತದು ತೂಪೆ ಬಾಲೆ ಎಂಚಿನೇನು ತೂಪಿನಿ ಮಾರೆಯ ನಮ್ಮ ಒಂದು ಪೆತ್ತ ಉಂಡತ ಎಂಕಪ್ಪನ ಪೆತ್ತ ಬೋದು ಬಸಲ್ ದೊಂಪದ ಮಿತ್ತು ಬಸಲ್ ದೊಂಪಣ್ಣು ಚತ್ತು ಆಡಿದ್ದು ನೂಕು ಪಾರ್ದು ಬಸಲ್ ದೊಂಪದ ಮಿತ್ತು ಉಂಟುದುಂಡು ದಾದ ಪಂಪಿನಿ ದಾದ ಕತೆ ಕ್ಯಾ ಬೋಲ್ತಿ ಪೆತ್ತೆ ಕ್ಯಾ ಬೋಲ್ತಿ ಕಬೋಲ್ತಿ ಪೆತ್ತ ಮಾರ ಆಗ ರಟ್ಟು ಬುಡ್ರೆ ಎಲ್ಲ ಗೊತ್ತುಂಡ ಪಾಪ ನಮ್ಮನೆ ಪೆತ್ತಾತ ಸಕ್ಕನ್ನ ಇಂದ ತಿಂದುಬಾರ್ದು ಇತ್ತಿನ ಬಸಳೆ ಪೂರ ತಿಂದುಬಾರ್ದಿನಿ ಬಸಳೆ ನೀರಡಿಕೆ ನೀರಿಡು ಪಾಡ್ದಿನ ನೀರಡಿಕೆ ಇಲ್ಲ ಅದು ಕುರ್ಲೆ ತಾಳುದು ವರ್ಷ ಬರುವಾಗ ಎಡೆನ ಬರುವಾಗ ಒಂದ ತುಳುವಿನಲ್ಲೇ ಮಾತಾಡುದು ಕನ್ನಡದಲ್ಲಿ ಮಾತಾಡುದು ಎಡೆನ ನಾವು ಇದು ಸುಣ್ಣ ಎಲ್ಲ ಬಿಟ್ಟಿದ್ದೇವೆ ಆದ್ರೆ ಸಹ ಕುರ್ಲೆ ಪಟ ಬೀಳುದು ಅದಕ್ಕೆ ನಾವು ಪಜ್ಜಿಯನ್ನೇ ತೆಗೆಯುವುದು ಬೇಯಿಸುವುದು ಇಲ್ಲ ನೀರಡಿಕೆ ಓ ಅಕ್ಕಳಿಗೆ ಕೀತು ಕೇಂದ್ರ ಈತು ಅಂದ ಕಲ್ಲಿಗೆ ಪುಂಜೋಲೆಗೆ ಕೇಂದ್ರ ಒಂದು ಬೂಟು ಬಿಡ್ಬಿಟ್ಟಿ ಅನ್ನೊಂದು ಅಂಸಾಣಿ ಪಾಪ ಆಸೆಂಡು ಪರಿಯರ ಆಸೆಂಡು ಎಂಕಲ್ನಲ್ಲ ಕೆಲವು ಬರ್ಪೇರ್ಮೆ ಕೆಲವು ಜನ ಪುಂಜೋಳು ಬರ್ಪೇರು ಎದುರು ಕೇಂದ್ರ ಎಡ್ಡೆ ಆಗುದು ಬರ್ಪಿನಿ ಪಿರೋದ್ದೆ ಬರ್ಪಿನಿ ಅಣ್ಣಯ್ಯ ನಮ್ಮದು ಅದು ಬೊಲ್ದಿದ್ದು ದನ ಬಂದಿದ ಕಳ್ಳಿನ ಕೇಣು ನಿಂಬೆ ಕಳ್ಳಿನ ಕೇಣುನಿ ಯಾನು ದುಂಬೆ ಬೈತ ಮುಟ್ಟದ ಇದ್ದ ಅಲ್ಪ ಬರಿಟ್ಟು ದೆತ್ತಿಬಿನಿ ಅವನಂದು ಬಂದಿನ ಅಲ್ಪ ಬೈತ ಮುಟ್ಟದ ಅಲ್ಪ ಕಟ್ಟಬಾರ್ದೆ ಬೋದುದ್ದೆತ್ತು ಅಲ್ಲಿ ಪೋಪಿನಿ ಅಲ್ಪನೆ ಪರ್ಪಿನಿ ಅಲ್ಪ ನಾವು ದೀಪಿನಿ ಸೀದಾ ಬರ್ಪಿನಿ ಎಡ್ಡೆ ವಿಷಯ ಅಪ್ಪೇರೆ ಒಂದು ಉಪ್ಪೆರೆ ಉಪ್ಪುಳಿಕೆ ಇತ್ತು ಅಲ್ಲ ಉಪ್ಪುಳಿಕೆ ಕಲಿ ಎಡ್ಡೆನೆ ಇತ್ತು ಆದ್ರೆ ಎಂತ ಮಾಡುದು ನಮಗೆ ದಿವಾಸಾಗ್ಲು ಬರುವವರಿದ್ದಾರಲ್ಲ ಅವ ಎಂಕಪ್ಪನ ಮಗ ಬೆಳಿಗ್ಗೆ ಬಂದು ಬಾಯಿ ಅಂಗಾಯಿಸಿ ಕುತ್ಕೊಳ್ತಾನೆ ನಮಗೆ ದಿವಾಸಾಗ್ಲು ಬರುವವರಿಗೆ ಕೊಡಬೇಕಲ್ಲ ಇವತ್ತು ಮುಗಿದಿದ್ದೆ ನಾಳೆ ಕೊಡುವ ಹಾಗಲ್ಲ ಮೇಲುಂಟಲ್ಲ ಅಲ್ಲಿ ಅವು ಕಟ್ಟಿದ್ದೀನ ಕಟ್ಟಿದ್ದಲ್ಲ ಹುಟ್ಟಿದ್ದು ಬೇಕು ಹುಟ್ಟಿದ್ದು ಎಳನೀರು ಮುಕ್ಕಳು ಗಳಿಗೆ ಗೊತ್ತಿ ಬರ್ತೀರನತ ಯಾಕಡೆ ಬಾಯಾರ್ಗ ಬಂಡೇರಿ
ಇತೇಡ ನೀರ್ಗು ಅನ್ ಪೇರು ಸಿಹಿಯಾಳ ಬೊಂಡ ಬೊಂಡ ಬೊಂಡನ ಬೊಂಡಕ್ಕೇನು ನಮ್ಮ ಯಾವ್ದೆಡ್ಡ ಕತೆ ಮಾರ್ರೆ ಕಳ್ಳಿ ಬೋಡ್ತುಂಡಕ್ಕೆ ನಡೆ ಅನ್ ಬೇತೆಲ್ಲ ಬೋದು ಕಂತು ಕೊರುವೆ ಬೊಂಡದ ವ್ಯವಸ್ಥೆ ಬೊಚ್ಚು ಮಾರೆ ಬೊಂಡದ ಜವಾಬ್ದಾರಿ ಯಾನ್ ತೂಪುನ ಅತ್ತೈತ ವ್ಯವಹಾರ ಪುರಣ್ಣ ಬೊಡಿದ್ದು ತೂಪಿನಿ ಮಾರೆ ಅಲ್ಲಿ ಜನ ಸರಿಜ್ಜಲ್ ಸಪ್ಪಂದು ಭಯಂಕರ ಅಂದ್ ದುಂಬು ಯಾಣೆ ತೂವೊಂದಿತ್ತೆ ಯಾಕೆ ಗೊತ್ತುಂಟಾಪ್ಮೇರೆ ನೋಡಿ ಇದು ನಮ್ಮ ನಿನ್ನ ಭಾಷೆ ಅವನಿಗೆ ಬೊಂಡ ಉಂಟಲ್ಲ ನಾನು ನೋಡುವಾಗ ನನ್ನಲ್ಲಿ ಬೊಂಡ ತಕೊಂಡು ಹೋಗುದು 15ಕ್ಕೆ ತಕೊಂಡು ಹೋಗುದು ಮಾರ್ಗದ ಬದಿಯಲ್ಲಿ 45ಕ್ಕೆ ಮಾರುದು ಗೊತ್ತುಂಟ ನಮಗೆ ಬೇಜಾರಾಗ್ತದೆ ಹೇಳಲಿಕ್ಕೆ ಬೇಜಾರಾಗ್ತದೆ ಅದಕ್ಕೆ ನನ್ನ ಬೊಡೆದಿ ಉಂಟಲ್ಲ ಅವಳು ಸ್ವಲ್ಪ ಜನ ಸರಿ ಇಲ್ಲ ನೀನು ಬೇಡ ನೀನು ಬೇಡ ವ್ಯವಹಾರ ನಾನೇ ತೂಪುತ್ತೇನೆ ಅಂತ ಇತ್ತೆ ಹಾಲೆ ತೂಪಿನಿ ಬೇರೆ ದಾದ ಪಂಪ ಅಂತ ಮುರಣ್ಣಿ ರಡ್ಡು ತೆಂಡೆಲ್ಲ ತಿರ್ತು ಬೂರ್ದಿನಿ ನನ್ನನ್ನು ಬೆರಿವತ್ತೊಂದು ಬೈದಲ್ ತಂಡೆಗೊಂದು ಬುರ್ತಾಲು ಸಪುರಾಂಡಲ್ಲ ಪೆಟ್ಟು ಬಿಗಿಯಲ್ಲ ಅಂದನ್ನೆ ಊರ್ ಯಾಣ ದೈದಿನ ಹತ್ತು ಮಾರ ಇದೆ ಅವು ಬೂರ್ದಿನಿ ಪಂಡೆ ಬೂರ್ದುಂಡ ಮಲ್ಲೇಜಿ ಕೊನದಾಡೆಗೆ ತಿಕ್ಕಾವನು ಅಂದನ್ನೆ ಬಾಕ್ ಆಯ್ಕೆ ಬೊಂಡದ ಸುದ್ದಿ ಬೋಡ್ತಿ ಬೇತ ಕಲಿತ ವ್ಯವಸ್ಥೆ ಯಾಣು ಮಲ್ಪುವೆ ಅಗ್ಲಿಗೆ ದಾದಂಡಲ ವ್ಯವಸ್ಥೆ ಮಲ್ಪುಗ ಕಲಿತಾವ ಕೊರ್ಪು ಜನ ಈಗಿಂದ ಕೊರ್ಪು ಜನ ದಾದ ದೃಷ್ಟಿ ಮಾರ್ರೆ ನೀನು ಪೂರ ತಲ್ತು ಅಣ್ಣ ಅಂದ ಓ ದೇವರೇ ಅಲ್ಲಿ ಜನ್ನಿನ ಟಡ್ಡಾಡಿತ್ತೆ ಈಗಿನ ತಿಕ್ಕರೆ ಬಂತು ಅಲ್ಲಿ ತಿಕ್ಕರತ್ತ ಬೊಂಡದ ಕೈಲ್ದೆ ಆಗುದು ಅಲ್ಲಿ ನನ್ನ ತೋರ್ಚವ ನಿನ್ನ ದೃಷ್ಟಿ ಸರಿಜ್ಜಿ ಮಾರ ನನ್ನ ಬೂರ್ದಿನ ಪಡ ಅಡೆಗೆ ಒಂಜಿ ಬೊಂಡಟ ವ್ಯವಸ್ಥೆ ಮಲ್ಪುಗಾವ ಅಲ್ಲಿ ಬರೋದು ಮಾತ್ರ ಪೇಜಿ ಓಡಿ ಮಾತ್ರ ಏರಿ ಬರವನು ಈಗಲ ಎಳನೀರು ತೆಗೆಯುತ್ತ ಕೊರಡಿ ಜಾರಿಯುವುದ ಎಂಬುದ ಭಗವತಿ ಕುಡಿಯಲ ಕೆಳದಿ ಗುರಿಯು ನೀರು ಭಗವತಿಗಿಂದಳ ಕೆಳ ಸೋರಿದಳ ನೀರು ಕುಡಿದಿಗೆ ಕೀರ್ತಿಗೆ ಎದುಗುದು ಭಗವತಿ ಪರಮೇಶ್ವರಿ ಅವನು ಕೆತ್ತಿಕೊಟ್ಟಂತಹ ಸಿಯಾಳವನ್ನ ಕುಡಿದೆ ಜಾತಿ ಭ್ರಷ್ಟಳಾದೆ ನೀತಿ ಭ್ರಷ್ಟಳಾದೆ ಇನ್ನು ಮುಂದಕ್ಕೆ ನೀನು ನಮ್ಮ ಒಟ್ಟಿಗೆ ಬರುವುದಕ್ಕಾಗುವುದಿಲ್ಲ ನಿನ್ನ ದಾರಿಯನ್ನ ನೀನು ನೋಡಿಕೊಳ್ಳಬಹುದು ಅಮ್ಮ ಭಕ್ತರಿತ್ತುದೇ ಎನಗೆ ಶುದ್ಧಿಯೋ ಭಕ್ತರಿತ್ತುದೇ ಎನಗೆ ಶುದ್ಧಿಯೋ ನಿತ್ತ ಬಿರುಡಾನಿಲ್ಲಿಗೆ ನೀವು ಮುಂದೊತ್ತಿ ಹೋಗುತ್ತ ಉದ್ಧರಿಸುತ್ತ ಭಕ್ತರನೊಳೆನಲು ಪರಮೇಶ್ವರಿಯೇ ಆಲಿಸು ಭಕ್ತರಿತ್ತುದಿ ಎನಗೆ ಶುದ್ಧಿಯು ಎಂದಳ ಭಗವತಿಯೋ ಆಯ ಆಯ ಏನು ಕತಿಗೊಂಡೆಯ ತಾಯಿ ನಾವು ವೈಕುಂಠದಿಂದ ಇಳಿದು ಬರುವಾಗಲೇ ನಮ್ಮ ತಂದೆ ಹೇಳಿದಂತಹ ಮಾತು ನೆನಪಿದೆಯಲ್ಲವೇ ಮಕ್ಕಳೇ ನಿಮಗೆ ಬೇಕಾದಂತಹ ಸ್ಥಳದಲ್ಲಿ ನೀವು ನೆಲೆಗೊಳ್ಳಿ ಇಂಥದ್ದೇ ಸ್ಥಳದಲ್ಲಿ ನೀವು ನೆಲೆಗೊಳ್ಳಿ ಎನ್ನುವ ಹಾಗೆ ಹೇಳಿದ್ದಿಲ್ಲ ಇಲ್ಲ ನಮಗೆ ಇಚ್ಛೆ ಬಂದಂತಹ ಸ್ಥಳದಲ್ಲಿ ನಾವು ನೆಲೆಗೊಳ್ಳಬಹುದು ನಾನು ಈ ಪ್ರದೇಶಕ್ಕೆ ಬಂದ ಕ್ಷಣವೇ ಈ ಸಸಿಹಿತ್ಲು ಪ್ರದೇಶ ನನ್ನನ್ನು ಬಹು ಆಕರ್ಷಣೀಯವಾಗಿ ಮನಸೂರೆಗೊಂಡಿತ್ತು ಆವಾಗಲೇ ನಾನು ನಿರ್ಧರಿಸಿದವಳು ನಾನು ಇಲ್ಲಿ ನೆಲೆಗೊಳ್ಳಬೇಕು ಎನ್ನುವ ಹಾಗೆ ಈಗ ತೋಟದಣ್ಣಯ್ಯ ಕೆತ್ತಿಕೊಟ್ಟಂತಹ ಸಿಹಿಯಾಳ ಕುಡಿದರಿಂದ ಜಾತಿ ಭ್ರಷ್ಟಳಾದೆ ನೀತಿ ಭ್ರಷ್ಟಳಾದೆ ಎನ್ನುವ ಹಾಗೆ ಹೇಳುತ್ತಾ ಇದೆಯಲ್ಲ ಖಂಡಿತವಾಗಿಯೂ ಇಲ್ಲ ಮತ್ತೆ ಭಕ್ತರಿತ್ತುದೇ ಶುದ್ಧಿ ಅವನು ಶುದ್ಧ ಮನಸ್ಸಿನಿಂದ ಆ ಸಿಹಿಯಾಳವನ್ನು ಕೊಟ್ಟಿದ್ದಾನೆ ನಾನು ಕುಡಿದವಳು ಇದ್ದೇನೆ ಮಾತ್ರವಲ್ಲ ಅವನ ಕುಲವನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ಭಗವತಿಯಾದಂತಹ ನಾನು ಈ ಸಸಿಹಿತ್ತು ಕ್ಷೇತ್ರದಲ್ಲಿ ನೆಲೆಗೊಳ್ಳುವವಳಿದ್ದೇನಮ್ಮ ಅದಕ್ಕೆ ನೀನು ಅಪ್ಪಣೆಯನ್ನು ಕೊಡಬೇಕು
ಭಗವತಿ ಅಮ್ಮ, ತಂದೆ ಆಡಿದ ಮಾತು ಈಗ ನೆನಪಾಯಿತು ನನಗೆ. ಆದ್ರೆ ಈ ಪ್ರದೇಶವನ್ನ ಸೇರಿಕೊಂಡಂತಹ ಕಾಲದಲ್ಲಿ ನಿನ್ನ ಚಿತ್ತ ಎನ್ನುವುದು ಅತ್ತ ಕಡೆ ಆಕರ್ಷಿತವಾಯಿತು ಎನ್ನುವಂತ ವಿಚಾರವನ್ನ ನಾನು ಆವಾಗಲೇ ಅರ್ಥ ಮಾಡಿಕೊಂಡವಳಿದ್ದೇನೆ. ಮಳೆಯಾಳಿ ಬಿಲ್ಲವನ್ನು ಕೊಟ್ಟಂತಹ ಸಿಹಿಯಾಳವನ್ನ ನೀನು ಕುಡಿದವಳಿದ್ದೀಯ. ಹೌದು, ಕೋಪಗೊಂಡು ನಾನು ನಿನ್ನನ್ನ ದೂರ ತಳ್ಳಿದವಳಿದ್ದೇನೆ. ಆದರೂ ಕೂಡ ಮನಸ್ಸಿನಲ್ಲಿ ನಿನ್ನ ಮೇಲೆ ಸದಾಕಾಲ ಪ್ರೀತಿ ಎನ್ನುವ ಸ್ಥಿರವಾಗಿ ಉಳಿಯುತ್ತದೆ. ಇನ್ನು ಈ ಕಾಲದಲ್ಲಿ ನೀನು ನನ್ನಿಂದ ದೂರವಾಗುತ್ತಾ ಇದ್ದೀಯ. ಆದರೆ ನಿನ್ನನ್ನು ಕಾಣುವಂತಹ ಬಗೆ ಹೇಗೆ ತಾಯಿ? ನಿನ್ನನ್ನು ಬಿಟ್ಟು ದೂರ ಸರಿಯುವವಳು ನಾನಲ್ಲ. ಅಣತಿ ದೂರದಲ್ಲಿ ನಾನು ಕೂಡ ನೆಲೆಯಾಗುವವಳಿದ್ದೇನೆ. ಭಕ್ತಾದಿಬಾನಿಗಳೆಲ್ಲರೂ ಕೂಡ ಒಂದಾಗಿ ದೇವಾಲಯದ ನಿರ್ಮಾಣವನ್ನ ಮಾಡುತ್ತಾರೆ. ಆ ದೇವಾಲಯದಲ್ಲಿ ವರ್ಷಂ ಪ್ರತಿ ಜಾತ್ರಾ ಮಹೋತ್ಸವ ಎನ್ನುವುದು ನೆರವೇರುತ್ತದೆ. ಜಾತ್ರೆಯ ಸಮಯದಲ್ಲಿ ನಿನ್ನ ಪರಿವಾರದವರನ್ನ ಒಟ್ಟುಗೂಡಿಸಿಕೊಂಡು ಬಂದು ನನ್ನ ಹೊರ ಪ್ರಾಂಗಣವನ್ನ ಸೇರಿಕೊಂಡೆ ಅಂತಾಗಿದ್ದರೆ ನಾನು ಜಾತ್ರೆಯನ್ನ ಸ್ವೀಕರಿಸಿಕೊಳ್ಳುತ್ತೇನೆ. ರಥಾರೂಢಳಾಗುವಂತಹ ಸಮಯದಲ್ಲಿ ರಥದ ಎದುರಿಗೆ ನೀ ಬರದೇ ಇದ್ದೆ ಅಂತಾಗಿದ್ದರೆ ರಥವನ್ನ ನಾನು ಯಾವ ಕಾರಣಕ್ಕೂ ಏರುವವಳಲ್ಲ. ಈ ರೀತಿಯಾಗಿ ಎರಡು ಸಮಯದಲ್ಲಿ ನಾವಿಬ್ಬರು ಒಟ್ಟಾಗಬೇಕು. ಅದರಲ್ಲಿಯೂ ಕೂಡ ಭಗವತಿಗೆ ಜಾತಿ ಮುಖ್ಯವಲ್ಲ, ನೀತಿ ಮುಖ್ಯ, ನಿಷ್ಠೆ ಮುಖ್ಯ, ಭಕ್ತಿ ಮುಖ್ಯ ಎನ್ನುವುದನ್ನು ನೀನು ಈ ಕಾಲದಲ್ಲಿ ತೋರಿಸಿಕೊಟ್ಟವಳಿದ್ದೀಯ. ಬೆಳಚವಾಡರ ಕುಲದೈವವಾಗಿ ಭಗವತಿಯಾದಂತಹ ನೀನು ಭಗವತಿ ಫಲಪ್ರದಾಯಿನಿ ಎನ್ನುವಂತಹ ಅಭಿಧಾನದಿಂದ ನೀನು ನೆಲೆಯಾಗುವಳಿದ್ದೀಯ. ಆ ಸಮಯದಲ್ಲಿ ನಿನ್ನ ಆಲಯದಲ್ಲಿ ಶ್ವೇತ ಕುಕ್ಕುಟದ ಹರಕ್ಕೆ ನಿನಗೆ ಬಂದು ಸಲ್ಲುತ್ತದೆ. ಸರಿ, ಆದರೆ ಸದಾಕಾಲ ನಾವು ಆಗಸದಲ್ಲಿ ಒಂದಾಗುತ್ತಾ ಇರಬೇಕು. ಇದು ಹೀಗೆ ಕೊನೆಯ ಭಗವತಿಯಲ್ಲಿ ಭಗವತಿಯಾಗಿ ನೆಲೆಗೊಳ್ಳುತ್ತೇನಂತೆ ಸಸಿತ್ತು ಕ್ಷೇತ್ರದಲ್ಲಿ. ಸಹಜಾತೆಯರೇ, ಗುಳಿಗ ಮುಂದೆ ಹೋಗಬಹುದಲ್ವೇ ನಾವು? ಏನು ಯಾಕೆ ಅರ್ಥವಾಯಿತು ನನಗೆ. ದಾರಿಕನನ್ನ ಕೊಲ್ಲುವಂತಹ ಸಮಯದಲ್ಲಿ ಅವನಿಂದ ಹರಿದು ಬಂದಂತಹ ರಕ್ತವೆಲ್ಲವನ್ನು ಕೂಡ ನೀನು ಪಾನ ಮಾಡಿದವನಿದ್ದೀಯ. ನೀನು ನನ್ನ ಒಟ್ಟಿಗೆ ಬಂದ್ರೆ ನಿನಗೆ ಯಾವ ಕಾರಣಕ್ಕೂ ರಕ್ತ ಎನ್ನುವುದು ಸಿಗುವುದಿಲ್ಲ. ನಾವೆಲ್ಲರೂ ಕೂಡ ದೇವಕ್ರಿಯೆಯಲ್ಲಿ ಪೂಜೆ ಕೈಗೊಳ್ಳುವವರು. ಭಗವತಿಗೆ ಆಸುರಿ ಕ್ರಿಯೆಯಲ್ಲಿ ಪೂಜೆಯಾಗುತ್ತದೆ. ಅಲ್ಲಿ ಬರುವಂತಹ ಶ್ವೇತ ಕುಕ್ಕುಟದ ಹರಕೆಯಿಂದ ಬರುವ ರಕ್ತವನ್ನು ನಿನಗೆ ಪಾನ ಮಾಡಿಸಲಾಗುತ್ತದೆ. ಹಾಗಾಗಿ ಭಗವತಿಯ ಈ ಸ್ಥಳದಲ್ಲಿ ಸಸಿಹಿತ್ಲು ಕ್ಷೇತ್ರವನ್ನು ಪರಿಪಾಲಿಸಿಕೊಂಡು ಬರುವಂತಹ ಕ್ಷೇತ್ರ ಪಾಲಕನಾಗಿ ನೆಲೆಯಾಗುವ. ಚೊರ್ರೆ ಅಪ್ಪೆ ಬಣ್ಣೊಂದಿದ್ದೇರೆ ಎಲ್ಲಿಯ ಕುದ್ಯದ ಪೊಂಜೋಗು ನೀನು ಭ್ರಷ್ಟಲಾದೆ ಭ್ರಷ್ಟಳಾದೆ ಬನ್ನಿ ಈ ಕೆತ್ತದ ಕೊರ್ರ ಬಂಡರ ಅಪ್ಪ ಬರಿಯರತ್ತ ಐಕಬೋಡ ಅದು ನಾನು ಕೆತ್ತಿನ ಹತ್ತಿಮೆ ಅವು ಕೆತ್ತಿನಾಗ ಹೊಟ್ಟೆ ಆದು ಹೋಯ್ ಬೇಜಾರು ಮಾಡ್ತಾರ ಮಲ ದುಂಬಕು ಈ ಕ್ಷೇತ್ರ ಭಗವತಿ ಆದ ನೆಲೆಯಾರು ಏರು ಅಪ್ಪೇನ ಅಂದಿಯ ಎಡ್ಡ ವಿಷಯ ಆತ ಬರ್ತಾನೆ ನಿಲ್ಲಿ ಅಲ್ಪ ಮಾರ್ಗದ ಹತ್ತಿರ ನಿಲ್ಲಿ ಅಲ್ಲ ಲೆಪುನಿ ಪೋಡಿಗೆ ಯಾರು ಪೋಪಿನಿ ಯಾರು ಪೋಪಜಿ ಅಗಲಿಗೆ ಬೋಡಾಯಿನ ಪೂರ ಕೊರಿಯತ್ತ ಎಂಕ ಬೋಡಾಯಿನ ಯಾರು ಕೊರ್ಪೇರು ನಿಕ್ಕಲ ಅವಡ ಮಾರೆ ಅಂದು ಒಬ್ಬ ದಾದಾಂಡಿ ದಾಲೆಜ್ಜಿ ಬಾರಣದ ತಿಂದದು ಪೋಡು ಮಾರ ಅವು ಬೊಕ್ಕ ತುಕ್ಕ ಬಾರಣದ ವ್ಯವಸ್ಥೆ ಅಂದು ಇನ್ನ ನಾಳೆರ ಬಾರಿ ಬಂಗೊಂಡು ಮಾರ ದಾಯಂಗಿಯ ನನ್ನ ತೋರ್ಚಿ ಹೌದು ಬಾರಣದಾತ ಅಂದು ವ್ಯವಸ್ಥೆ ಮಲ್ಪ
ಅತ್ತೆ ಈ ಪೊರ್ತುಡು ಈ ನಮ್ನೆ ನಿಂಗೆ ತಿಕ್ಕಂಡು ಏರಿಗಿಲ್ಲ ಸಂತೋಷ ಅಜ್ಜಸ್ತಿಯ ಈ ಕೊರ್ನಕ್ಕಿನ ಸೇವೆನು ಪೊರ್ಲೋಡು ಸ್ವೀಕಾರ ಮಾಡ್ತಾನೆ ಅಂದಯ್ಯ ಆತೆ ಎತ್ತು ನನ್ನ ದುಂಬುಗೆ ಅನ್ನು ಒಡೇಲ ಪೋವಯೆ ಯಾ ನನ್ನ ಮುಲೆನೆಲೆ ಆಪಿನಾಯೆ ದಾದಾನಿ ಅನಿಕ್ಕು ಮೂಲೆ ಅಂತು ಅಣ್ಣ ಅಂದು ನೀನೇರು ಮಾರ ಸಾಂಕು ನೀಯೇ ತಾಂಕೆರೆಗು ಒಂಜಿ ರಡ್ಡು ಬೊಂಬದೊಟ್ಟದ ಚೆಪ್ಪುಲಕ್ಕ ನೀಗ ಪುರ್ಸತುಂಡ ದಾಯಗ ಮೂಲೆ ನೆಲ್ಲಾಪಿನ ಒಟ್ಟು ಎಲ್ಲ ಐತಾರ ಎಲ್ಲ ಮಧ್ಯಾಹ್ನ ಮುಟ್ಟ ಉಂಟದು ಪೋ ಹೊರ್ತುಂಡ ದಾಯಗಿಯ ಏನೊಂಜಿ ಇರ್ಲು ತಯ್ಯೋ ಗೊಂಟು ತಾರ ಇನ್ನು ಮಾರೆ ಕಲೇರ ಜನ ತಿಕ್ಕುಜಿ ನಿನ್ನ ಅಮ್ಮೇಡ ಬಂದು ಏಯ್ ಮೂಲ ನೆಲೆ ಆಪೆ ಬನ್ನಿ ದಾಯಗ ಏನೋ ಗೊತ್ತು ಏನ ನೀ ನಂಬೋಡು ಎಂಚ ನಮ್ಮುನೆ ಎಂಚ ನಮ್ಮನೆಂಚ ಬಂದದ ಒಂದು ಕಲ್ಲನ ಬಾರ್ದು ನಂಬೋಡು ಕಲ್ಲು ಪಾಡೋಡ ಅಂದು ಕಲ್ಲು ನನ್ನ ಆತು ನಾಡೊಂದು ಪೋಡ್ದು ಪಾಡು ನೇಡ್ದು ಪಾಡ್ದಿನ ಕಲ್ಲುಂಡು ಪಿರಾಡು ಕುಂಟಾಡ್ದು ನವ ಅಂಡ ಅವಳು ಈ ಬೋದು ಕಲ್ಲು ಆಯದ ಕಲ್ಲನ ಬಾಡು ಆಯದ ಕಲ್ಲ ಆತೆ ಎತ್ತು ಆಯ್ತ ಎತ್ತೋಡು ಕರ್ಪದ ತ್ರಿಶೂಲ ದೀಲ ಎಡ್ಡೆ ಪಂಡ ಮಾತ್ರ ದಾಯಗ ಉಲು ಹೊಟ್ಟೆ ಕೊಡಪನ ಬಿದ್ದದಿಂದನೇ ದೀಪುಜೇರು ಕರ್ಬದ ತ್ರಿಶೂಲದಿಂದ ಪತ ಬೋವೇರು ಅಂಜತ್ತು ಅವಳು ಯಾರು ನೆಲೆ ಉಲ್ಲ ಮಣ್ಪುನಾಗ ಕುರು ಹೋಗು ಮಾಡಾದು ಒಂದು ಲಿಂಬೆ ನದಿ ಲಿಂಬೆ ಬುಲಿ ಬತ್ತಿನ ಸರ್ಬತ್ ಮಲ್ತಿದೆ ಕೊನೋಡು ಪಂಚತ್ಯ ಎನ್ನ ಗುರುತುಗು ಮಾಡಾದು ಲಿಂಬೆ ನಿನ್ನ ಗುರುತಾ ಅಂದ್ಯ ಗುರುತುಗು ಲಿಂಬೆ ನದಿಯೋಡು ಮತ್ತ ಈ ಮುರ್ತಗ ಬಪ್ಪನ ಅಂದ ಅಂದಂದಿ ಅಸರ ನದಿಯೋಡು ಹುಲ ಜೀವೋಡ ಅವು ಮಾತಾದೀದು ಪ್ರಸಾದಾದಿ ಚೂರ್ ತೆತ್ತೋ ನೋಡು ಎಂಕು ಚೂರಸ ಏಯ್ ಪ್ರಸಾದ ತೆತ್ತೋನುಗ ನಿಕ್ಕ ಬುಡಿದಿ ಜೋಕುಲ್ಲೇರ ಉಳ್ಳೇರು ಅಗಲಗೆ ಯಾದಲ್ಲ ಬಗ್ಗೆ ಆಣುವ ಕರ್ಮ ಗುಪ್ಪು ಐ ಕತ್ಯ ಪೋಯ್ಲೆಟ್ಟ ಬತ್ತಿನ ರಕ್ಷಣೆ ಅದು ಕಾಪರಿಗೆ ಮೇನ ಪನ್ಪಿನ ಪೂರ ಕೇಂಡ ಮಂಡ್ಯ ದಂಡಾವು ಬೋಡಾಯ್ನಾತು ಕೊರಿಯ ತಿನಿಯರೆ ಏರಂದಿದಾದ ಗೊತ್ತು ಜಾಕಲೇನೊಂಜಿ ದೇವರಿಂದಲ್ಲಕ ತೋಜುಡಪ್ಪ ಇಮೇರಿ ಅಂದ ಮಾರೆ ನೀಕ್ ಈತು ಕೊರ್ದು ಈ ಒಂಜಿ ಪಣ್ಣಿನ ಕೇಂದ್ರ ಇಂಕ ಮಂಡ್ಯ ಪುರಿ ಬುರ್ದು ಬೋಂಡ 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 ಎಂಕಿದ್ದ ಯಾರು ಯಾರದು ತೆರೀನ ಸತ್ಯ ಮಾರ ಈ ಏರಿಂದ ಎಂಕಿತ್ತೆ ಗೊತ್ತಾಯ್ನಿ ಈ ಅಕ್ಕಲೊಟ್ಟಿಗೆ ಬಣ್ಣಾಗ ಎಂಕ ದಾದಂದು ಗೊತ್ತಿದ್ದಂದ ದಾಲ ತಪ್ಪು ಪಾತೇರಿಯ ಮನ್ ಪುಣ್ಯಾತ್ಮ ಈ ಒಂಜಿ ಶಕ್ತಿ ಒಂಜಿ ದೈವ ಪಂಡದ ಎಂಕಿತ್ತೆ ನೆನಪುಗು ಬತ್ತಂಡಿ ಅಪ್ಪ ಕುಂಬಾರ್ಪಾಯನ ಅಪ್ಪಗ ನೆನಪು ಬತ್ತಂಡಿ ಆವಡ್ ನನ್ನ ಮಿತ್ತಿಗೆ ನಾನು ನಂಬುವೆ ಅಂಡ ಒಂಜಿ ಯಾಪಲ ದರಿಪಾವು ಮಾಲೆ ಯಾಪಲ ಕುಂಬಾರ್ಪಾವು ನನ್ನ ತಾರೆದ ಕೊಡಿಟು ಪುನಗ ಮಿನಿ ಕುಂಬಾರ್ಪಾವು ಅಜ್ಜ ಒಂದು ಆವಡ್ ನನ್ನ ಸಚ್ಚಿ ಬಿತ್ತಿಲ್ಲದೆ ಕ್ಷೇತ್ರಡು ಎಂಕಲ ಜಾತಿಗೊಂಜಿ ದೇವೇರಾಂಡ್ ಮಾತ್ರ ಅತ್ತೆ ಕ್ಷೇತ್ರ ಪಾಲಕ್ಕೆ ಅದು ಏನೆಲ್ಲ ನೀವು ಕೊರ್ಪ ಪನ್ಪಿನಂಚಂದ ಅಪ ಎಲ್ಲ ಕೊರಿಯ ಆವಡ್ ನನ್ನ ಮಿತ್ತಿ ಎಂಕುಲು ನನ್ನ ಈ ಸಸಿ ಕ್ಷೇತ್ರಡು ಅಪ್ಪೆನೊಟ್ಟಿಗೆ ಗುಳಿಗಲ್ಲ ನಮ್ಮೊಂದು ಬರ್ಪ ನನ್ನ ಮಿತ್ತಿಗೆ ನೀಕ ಕಾಲ ಕಾಲಗೂ ಆಗಬೋದ್ಯ ಪಂಚಪರ್ವ ನೇಮ ನಡಾವಳಿಗಳನ್ನು ಕೊಡ್ಕೊಂಡು ಬರ್ಪ ಸ್ವಾಮಿ ಗುಳಿಗಾಕ್ಷ ಮತ್ತೆ ಉಳಿದು ಸುತ್ತಿದು ನಡು ಸತ್ತ ದೇವರೆಲ್ಲದಿದಳು ಭಕ್ತರ ಉದ್ಧರಿತ ಬಗೆಗೆ ಭಗವತಿಗೆ ಅಪ್ಪಣೆಯನ್ನು ಕೊಟ್ಟು ಮುಂದೆ ಸಾಗಿ ಬರ್ತಾ ಇದ್ದೇವೆ. ಬಂದು ಸೇರಿಕೊಂಡದ್ದು 9 ಮಾಗಣಿಯಿಂದ ಆವೃತವಾದಂತಹ ಮೂಲಿಕಾಪುರವನ್ನ. ಇಲ್ಲಿ ಬಂದಂತಹ ಸಮಯದಲ್ಲಿ ಜುಳು ಜುಳು ನಿನಾದದಿಂದ ಹರಿಯುತ್ತಾ ಇದ್ದಾಳೆ ಶಾಂಭವಿ ನದಿ. ಅವಳ ಈ ತಟಾಕವನ್ನ ಸೇರಿಕೊಂಡಂತಹ ನಾವು ಇಲ್ಲಿಯೇ ನೆಲೆಯಾಗಬೇಕೆನ್ನುವ ಹಾಗೆ ಒಂದು ಮನಸ್ಸಿನಲ್ಲಿ ಆಸೆ ಉಂಟಾಗುತ್ತಾ ಇದೆ. ಆ ಕಾರಣದಿಂದಲಾಗಿ ಭಕ್ತರನ್ನ ಪಡೆಯುವ ಸಲುವಾಗಿ ಕಾಲ ಬಂದಂತಹ ಸಮಯದಲ್ಲಿ ಪ್ರಕಟವಾಗುವುದಕ್ಕೆ ಬೇಕಾಗಿ ಪಂಚಲಿಂಗ ರೂಪದಲ್ಲಿ ನಾವು ಈ ಶಾಂಭವಿ ನದಿಯಲ್ಲಿ ಐಕ್ಯರಾಗೋಣಂತೆ.
ಅವಪ್ಪ ನಿಮ್ಮವನು ಮುಸಲ್ಮಾನ ವ್ಯಾಪಾರಿ ಅವಪ್ಪ ನಿಂಬುವನೋರ್ವ ಮುಸಲ್ಮಾನ ವ್ಯಾಪಾರಿ ತಪ್ಪ ನಿಜ ಧರ್ಮವ ಒಪ್ಪುವ ನೆಲದಿರ ಪಾರದಿ ಅವಪ್ಪುವ ನೆಲದಿರ ಪಾರದಿ ಒಪ್ಪುವುದಿರಗೆಯೋತ ಬಪ್ಪ ನಿಮ್ಮವನೋರ್ವ ವ್ಯಾಪಾರಿಯೇ പഠിച്ചോണ്ട് കളിന്റെ വെട്ടിട്ട് ഞാൻ ചിന്തിക്കുന്ന ഏടെയുള്ള ഞാൻ ഏടക്കെത്തി ಅಣ್ಣ ನಮಸ್ಕಾರ ಉಂಟು ಈ ಬೇರೆದಾನೆ ಆಯ್ನಾತೆಗೆ ಪಾತ್ರೆಯನ್ನು ಮಾಡಿದ ಈ ಆಲೋಚನೆ ಮಲ್ಪುಂಡ ಯಾನು ಎನ್ನ ಜೀವನದ ಕಥೆನ ಆಲೋಚನೆ ಮಲ್ಪುಂಡಣ್ಣ ಯಾನು ಈ ಊರದ ಎತ್ತು ಅಂಚಿ ತೆನ್ಕಾಯಿ ಪೊನ್ನಾನಿ ಪನ್ಪುನ ಊರುದಾಯ ಅಲ್ಪಡ್ದು ಇಡಗಿದೆ ಯಾನು ಬತ್ತುಂಡು ದಾಯ ಬತ್ತುಂಡು ಎಲ್ಲೇ ಪನಗೆ ಯಾನು ಆಲೋಚನೆ ಮಲ್ತುಂಡಣ್ಣ ಜೀವನಡಿ ಎಡ್ಡೆ ಆವಡು ಬಂಡದು ಜೀವನಡಿ ಎಡ್ಡೆ ಆವಡು ನಾಡ ದಾದ ಮಲ್ಪಡು ಸರಿಯಾದ ಬೆನೋಡು ನಮ್ಮ ಇಟ್ಟೊಂಜಿ ಪಾತ್ರೆ ಉಂಟು ಗೊತ್ತುಂಡೇರಿಗೆ ನೆಯ್ಚವನೇ ನೆಯ್ಚೋರು ಅರ್ಥ ಉಂಟು ಸರಿಯಾದ ಬೆಂದನಾಯಿಗೆ ನೆಯ್ತನುಪ್ಪು ತಿಕ್ಕೇರ ಸಾಧ್ಯ ಉಂಟು ಎಲ್ಲಿ ಮುರಿಯ ನೈಚಂಗ್ ಪಲ್ಲೆ ಮುರಿಯ ತಿನ್ನಾಂ ಅರ್ಥ ಉಂಡ ತೇರೆಗೆ ಎಲು ಪೊಡಿಯಾಪುನಾತ್ ನಮ್ಮ ಬೆಂದ ಅಂದಾಂಡ ಕೂಲಿ ಪೊಡಿಯಾಪುನಾತ್ ತಿನ್ನೋಲಿ ಅಂಚ ಬೆಂದದು ಎಡ್ಡಾವಡು ಮಂಡದು ಯಾನ ಆಲೋಚನೆ ಮಲ್ತುಂಡು ಒಂಜಿ ಮಂಜಿಗೆ ಕೆಲಸಕ್ಕೆ ಸೇರ್ನಣ್ಣ ಮಂಜಿ ಮಂಡ ಗೊತ್ತಾಯ್ಜಿ ನೀರಿಡು ಬೋಪುನ ಹಡಗಿಡ್ದು ಎಲ್ಲಿಯೂ ಓಡಾಡ್ದು ಮಲ್ಲ ಕೆಲಸ ಬೇತದಾಲಜ್ಜಿ ಕಟ್ಟು ಜಪ್ಪಡವನಿ ಕಟ್ಟು ಬಡ್ತಾವನಿ ಕೆಲಸ ಮಂಜಿ ಕಡಲಡು ಪೋಂದಿಪ್ಪುನಗ ഒരു തൂപ്പാനടിച്ച് ಒಂಜಿ ಸುಂಟರ ಗಾಳಿ ಲಕ್ಕಂಡಿಯೇ ഒരു ಅಟ್ಟಿ ಮರಿ ಓಡ ಬುಡಮೇಲಾಂಡು 10 ಜನ ಜವನರಿತ್ತೇರು 7 ಕೋಲು ತಿಗಲೆಪ್ಪು ನಕ್ಲು ತಿಮಿಂಗಿಲ ಲೆಕ್ಕ ನೀಂದು ನಕ್ಲು ಮಾತೆರ್ಲ ನೀರಿಡು ಮುರುಕುದು ಸೈತೇರು ಆಂಡ ಯಾನು ಬಜಿ ಎಲ್ಲಿ ಐತೆ ಆಂಡಲ ಯಾನು ಒರಿಯೆ ಬದುಕದು ಒರಿಯೆ ಇದಕ್ಕೆ ಕಾರಣದಾನೆ ಎಂದು ಗೊತ್ತಾಂಡ ಅಲ್ಲಾಂಡೆ ಕುದುರತ್ತು ಕಂಡೋರಿಲ್ಲ ದೇವರನ ಮಹಿಮೆನಿ ಪ್ರಪಂಚದ ತೆರಿನ ಕ್ಲಿಜ್ಜ ಓಡ ಮುರ್ಕನಾಗ ಕಣ್ಣು ಮುಚ್ಚದ ಅಲ್ಲಾವನೊಂಜಿ ಎನ್ನುನೆ ಗೊತ್ತುಂಡು 4 ದಿನ ಓಲಿತ್ತೆಂದೇ ಗೊತ್ತಿಜ್ಜಿ 5ನೇ ದಿನ ಸಮುದ್ರ ಬರಿಯ ಪೊಯ್ಯಡಿಯಾನು ಬೂರ್ದಿತ್ತೆಗೆ ಮೀನು ಬತ್ತನ ಮರಕ್ಕಳೆರು ಬಾರಿ ಎಡ್ಡದ ನಕ್ಲು ಏನನ್ನು ತೂಯರು ಮೋನಿಗೆ ನೀರು ಬಾಡಿಯರು ಪರಿಯರ ನೀರು ಕೊರಿಯರು ಏನ ಲಕ್ಕಾಯರು ಅರಸುಲ್ ನಾಡೆಗಳೆತ್ತೊಂದು ಪೋಯರು ಅರಸುಲ್ ಏರೊಂದು ಗೊತ್ತಾಂಡತ್ತೆ ಮೂಲ್ಕಿದ ದುಗ್ಗಣ್ಣ ಸೇವಂತೇರು ಬಾರಿ ಎಡ್ಡೆಂದನಾರು ಆರು ಏನನ್ನು ತರೆಡ್ದು ಕಾರು ಮುಟ್ಟಾಕ್ ತೂದು ಕೇಂಡೇರು ನಿಕ್ಕ ಊರಿಗೆ ಬೋಡ ಮಗ ಅಂದು ಬೋಡ್ಚ ಅರಸುಲೆ ಮೂಲೆದಾದಾಂಡಲ ಒಂಜಿ ವ್ಯವಸ್ಥೆ ಮಲ್ತದ ಕೊರ್ಲೆ ಬಂಡೆ ಅಂಚ ಅರಸುಲ್ ಒಂಜಿ ಪೀಡೆ ಮಲ್ತದ ಕೊರಿಯೇರಿ ಪೀಡೆ ಬಂಡ ಉಪದ್ರ ಒತ್ತಿಯೇ ಪೀಡೆ ನಿಕ್ಲ ಅಂಗಡಿಯಿಂದ ಬನ್ಪಾರು ಒಂಜಿ ಬೇರದ ಕಟ್ಟೆ ಮಲ್ತದ ಕೊರಿಯೇರು ಬೇರೆಗೆ ಯಾನು ಸುರು ಮಲ್ತೆ ಸತ್ಯ ಧರ್ಮಡು ಬೇರೆ ಮಲ್ತೆಣ್ಣ ದಿನಡ್ ದಿನ ಬೇರೆ ಹೆಚ್ಚಿಗೆ ಅದು ಇತ್ತೆ ಎನ್ನ ಸ್ಥಿತಿ ಓಡಿ ಮುಟ್ಟ ಎತ್ತದಿಂದ ಗೊತ್ತುಂಡ ಇರಿಗೆ ಮೂಜಿ ಮಾಳಿಗೆದ ಇಲ್ಲೇ ಏರ್ನ ಆ ಬಂಡಸಾಲ ಏರ್ನ ತಾರದ ಕಟ್ಟಪುಣಿ ಏರ್ನ ಮೂಜಿ ಬುಳಾಪನ ಕಂಡ ಏರ್ನ ಎನ್ನ ಒಂದು ಯಾನ ಪನಂದಣ್ಣ ದೇವರು ಕೊರ್ನೆಯನ್ನು ಏಪಲ ಎನ್ನ ಒಂದು ಪನಿಯರದಲ್ಲಿ ದೇವರು ಕೊರ್ನೆಯನ್ನು ನಮ್ಮ ಸ್ವೀಕಾರ ದೇವರ ನಂಕ ಬೋಡಾಯನತ್ತು ಕೊರಿಬುಕ್ಕ ದೇವರಿಗೆ ನಮ್ಮ ಗೇಣಿಗೊರಡು ಗೊತ್ತುಂಡ ಇರಿಗೆ ದೇವರಿಗೆಲ್ಲ ಗೇಣಿಗೊರ್ರ ಆಪುಂಡು ದೇವರಿಗೆ ಗೇಣಿಗೊರ್ಪುನ ದೇವಸ್ಥಾನಕ್ಕೆ ಪರಕೆ ಸಂದಾವನೆ ಹತ್ತು ಪಳ್ಳಿಗೆ ನೇರ್ಚೆ ಗೊರ್ಪುಲ್ಲ ಹತ್ತು ದೇವರನ ಸೃಷ್ಟಿಡಿ ಪ್ರಪಂಚದ ಏತೋ ಜನ ಪಾಪದ ಕ್ಲುಂಡೆ ಒಂಜಿ ಬರ್ತದ ನುಪ್ಪುಗೆ ಗತಿಜ್ಜ ಅನ್ನಕ್ಲಿ ತುತ್ತರ ಕುಂಟಿಜ್ಜ ಅನ್ನಕ್ಲಿ ಜೆಪ್ಪೆರ ಜಾಗಿಜ್ಜ ಅನ್ನಕ್ಲಿ ಅಕ್ಕಳಿಗೆ ನಮ್ಮ ಸಹಾಯ ಮಲ್ಪಡು ಎನ್ನ ಇಲ್ಲಗೆ ಏರೇ ಬರಡು ವಾ ಜಾತಿ ದಯನ ಬರಡು ವಾ ಧರ್ಮ ದಯನ ಬರಡು ಯಾನು ಇನಿ ಮುಟ್ಟ ಇಜ್ಜಿಂದ ಬಣ್ತಿಜ್ಜಿ ಏನಡ್ದ ಆಪುನಾತಿ ಯಾನು ಕೊರೊಂದಿಲ್ಲ ಐಡ್ದವರನ ಈ ಮೂಲ್ಕಿ ಪರಿಸರಡು ಮಾತರಿಗೆಲ್ಲ ಎನ್ನ ಪರಿಚಯ ಉಂಟು ಎನ್ನ ಪುದರು ಬಪ್ಪೆ ಬಂಡದು ಬೇರೆ ಯಾನು ಸುರು ಮಲ್ತಿ ಕಾರಣ ಎನ್ನನು ಬಪ್ಪ ಬ್ಯಾರಿ ಇಂದಲೆಪ್ಪೇರು ಒಂತೆ ಕಾಸಾಂಡ ಮಾಂತಿರಲ ಎನ್ನ ಬಪ್ಪ ಸಾವುಕಾರರು ಎಂದಲೆತ್ತೊಂದಿದೆ
ಬೋಡಾಯನತ್ತು ಸಂಪತ್ತಿನ ದೇವರು ಕೊಡ್ತೇನೆ ಆಂಡ ದಾದ ಮಲ್ಪು ನನ್ನ ಮನಸ್ಸಿಗೆ ಮಾತ್ರ ಸಮಾಧಾನ ಇಜ್ಜಿ ಇನಿ ಕೋಡೆಡು ಜಾತಿ ಜಾತಿದ ಪುದರಡು ಸಂಘರ್ಷ ನಡುತ್ತುಂಡು ಆ ವಿಷಯ ಎಂಕೆ ಬೇಜಾರು ಉಂಡಲ್ಲ ಜಾತಿ ಏತಿ ಈ ಪ್ರಪಂಚಡು ರಡ್ಡೇ ರಡ್ಡು ಜಾತಿ ಒಂಜಿ ಆಣ ಜಾತಿ ಬುಕ್ಕೊಂಜಿ ಪೊಣ್ಣ ಜಾತಿ ಬಾಕಿ ಜಾತಿ ಪೂರ ನರಮಾನಿಲಾಯನ ನಮ ಸೃಷ್ಟಿ ಮಲ್ತೀನಿ ದೇವರಿಗೆ ಜಾತಿ ಭೇದ ಇಜ್ಜಿ ಪ್ರಾಣಿಲೆಗೆ ಜಾತಿ ಭೇದ ಇಜ್ಜಿ ನರಮಾನಿಲಾಯನ ನಮ ಮಾತ್ರ ಜಾತಿ ಭೇದ ಬಂಡದು ಲಡಾಯಿ ಮಲ್ತೊಂದಿಲ್ಲ ದೇವರಿಗೆ ಜಾತಿ ಭೇದ ಇಜ್ಜಿ ವನಪನೆ ಕೊಂಚ ಎಲ್ಲಿ ಉದಾಹರಣೆ ಇದೆ ಓ ಒಂಜಿ 15 ದಿನ ತುಂಬ ಒಂಜಿ ಬರ್ಸ ಬತ್ತಂಡ ಅವು ಇರ್ನ ತೋಟಕ್ಕೆ ಬತ್ತಿಜ್ಜಿ ಎನ್ನ ಕಂಡಗಲ ಬತ್ತದನ್ನ ತುಲೆ ದೇವರಿಗೆ ಜಾತಿ ಭೇದ ಉಂಡು ನಂಡ ಇರ್ನ ತೋಟಕ್ಕೆ ಮಾತ್ರ ಬರಡಿತ್ತಂಡು ಎನ್ನ ಕಂಡಗ ಬರ್ರ ಬಲ್ಲಿತ್ತಂಡು ಅತ್ತು ನಂಡ ಎನ್ನ ಕಂಡಗ ಮಾತ್ರ ಬರಡಿತ್ತಂಡು ಈರ್ನ ತೋಟಗೆ ಬರ್ರ ಬಲ್ಲಿತ್ತಂಡು ಬರ್ಸ ಬಂದಾಗ ಈರ್ನ ತೋಟಗಲ ಬರ್ಪುಂಡು ಎನ್ನ ಕಂಡಗಲ ಬರ್ಪುಂಡು ಮುರ್ಕುನಾಗ ನಮ್ಮ ಮಾತೆಲ್ಲ ಒಟ್ಟಿಗೆ ಮುರ್ಕು ಅತ್ತೆ ಅಂಚನೆ ಪ್ರಾಣಿಲೆಗೆಲ್ಲ ಜಾತಿ ಭೇದ ಇಜ್ಜಿ ಒಂಜಿ ಎಲ್ಲಿಯ ಉದಾಹರಣೆ ಕೊರ್ಪೇರೆ ಈರನ ಇಲ್ಲದ ಮಾಡಿಡು ಗೂಡುಗಟ್ನ ಒಂಜಿ ಪಾರಿವಾಳ ಅವು ಎನ್ನ ಜಾಲ್ಗೆ ಬತ್ತದ ಬಾರನ ಪೆಜಿಪುಜ ಅವು ಬೇರಿನ ಜಾಲು ಬಂಡದ ಪ್ರಾಣಿ ತೀರ್ಮಾನ ಮಲ್ತದಂಡ ದಾಲ ಇಜ್ಜಿ ಅಪಗಂಡ ಪ್ರಾಣಿಲೆಗೆಲ್ಲ ಜಾತಿ ಭೇದ ಇಜ್ಜಿ ಬುದ್ಧಿಜೀವಿಲಾಯನ ನಂಕು ಮಾತ್ರ ಜಾತಿ ಭೇದ ಪಂಡದು ಮಾತಾಡದು ಬರ್ತದೆ ಪೊರ್ತು ಬೈನೆ ಗೊತ್ತಾತಿ ಜನ ಇರ ಎಕಡೆ ಬರ್ತಾರೆ ಇರ ಕೊಂಚ ಬಾಜಲು ಗುರ್ರ ಎಂಕ ಆಯ್ಜಿ ಬೇಜಾರು ಮಲ್ಕೊಡ್ಚಿ ಅವರು ಇಲ್ಲಂತೆ ಬರೆದು ಮೂಲು ಮಂಡ ಕೈ ಕೆಕ್ಕನು ಗೆಂದಾಲಿ ಮಂಡ ರಡ್ಡು ಬರಿಯ ಅವು ಏರ್ನ ತಾರದವರದು ಗೊತ್ತುಂಡ ಏರ್ನ ಇಂಚ ಗೋಡ ಎಂಕ್ ಎಕಡೆಯಾನ ತಿಗಲೆ ಮುಟ್ಟುದು ಮಂಡೆ ಎನ್ನ ಒಂದು ಪಂಡಿಯರ ಬಲ್ಲಿ ನಮ್ಮ ಒಂದು ಬಂಡಿ ಬೆಟ್ಟಿಗೆ ರಡ್ಡು ಬೊಂಡಾರು ಬರದಾಳು ಇನ್ನ ಬಂಜಿ ಸಂಪಾಂಡ ತನ್ನ ಎನ್ನ ಮನಸ್ಸುಗಳ ಸಮಾಧಾನ ನಮ್ಮ ತಾರೆದ ಮುದಲಿಗೆ ನೀರು ಮೈಪೋಲಿ ಆ ಬೊಂಡದ ಉಲೈ ಚೀಪೆದ ಅಮೃತ ಸಮಾನವಾಯಿನ ನೀರಿನ ನರಮಾನಿಲಾಯನ ನಂಕ ದಿಂಜಾರ ಬುಂಡ ಅವು ದೇವರೇ ದಿಂಜಾವಡು ಈರಡ ಈತು ಕುಸಲವತ್ತರ ಕಾರಣ ಉಂಡಿಯೇ ಈರ್ನ ಕುಟುಂಬಲ ಎನ್ನ ಸಂಸಾರಲ ಬಾರಿ ಅನ್ಯೋನ್ಯ ತಿಳಿತನೇಟಿ ಯಾನು ಕುಸಲವತ್ತೇನೆ ಈರ ವಿಷಯ ಗೊತ್ತಿಜ್ಜ ಈರ್ನ ಅಮ್ಮೆರ್ಲ ಯಾನ್ಲ ಬಾರಿ ಆತ್ಮೀಯತೆ ಇಟ್ಕೊನಕ್ಲಿ ಅಂಚನೆ ಈರ್ನ ಅಪ್ಪೆಲ ಎನ್ನ ಬೇರ್ದಿಲ್ಲ ಅಕ್ಕಲು ದೋಸ್ತನಕ್ಲು ಗೊತ್ತಿಜೇರಿಗೆ ಎನ್ನ ಮಗೆಲ ಈರ್ಲ ಮಿತ್ರರಿಂದ ಎಂಕು ಗೊತ್ತುಂಡು ಆ ಒಂಜಿ ಸಲಿಗಡಿ ಯಾನು ಕುಸಲವತ್ತೇನೆ ಬೇಜಾರು ಮಲ್ಪೊಡ್ಚಿ ಏಪಲ ನಮ್ಮ ತೆಲ್ತೊಂದು ನಲ್ತೊಂದು ಇತ್ತಂಡ ಆಯುಷ್ಯಗಳ ಎಡ್ಡೆ ಆರೋಗ್ಯಗಳ ಎಡ್ಡೆ ಪೊಕ್ಕಡೆ ಮೋನೆ ಬಾಪಾದ ದಾದ ಪ್ರಯೋಜನ ಅಂದಾತೆ ಇತ್ತ ಯಾನು ಬಿದಾಡ್ನಿ ಓಡಗಂದು ಗೊತ್ತಾಳ ಬಾರಿ ಒಂಜಿ ಮಲ್ಲ ಕೆಲಸ ಬಿದ್ದಾಡ್ದೆ ಯಾನು ಅನ್ನಂದು ಯಾನೊಂಜಿ ಮಂಜಿನ ಕೆತ್ತಾದೆ ಅಣ್ಣ ನಡೆ ಮಂಜಿ ಓಡನ ಕೆತ್ತಾದೆ ಅಂದು ಎಂಕ ಕಾಸು ಮಲ್ಪಡು ಪಂಪನ ಹಟಲ ಇಜ್ಜಿ ಚಟಲ ಇಜ್ಜಿ ಆಂಡಲ ಒಂಜಿ ಮಂಜಿನ ಯಾನು ಕೆತ್ತಾದೆ ದಾಯೆ ಒಂಜಿ ಮಂಜಿನ ನಮ್ಮ ನೀರಿಗೆ ಬುಡಿ ಅಂದಾಂಡ 5 ಜನಕ್ಕೆ ಕೆಲಸ ಆಪುಂಡು 500 ಜನಕ್ಕೆ ನುಪ್ಪಾಪುಂಡು ನಮ್ಮ ಊರದ ಒಂಜಿ ನಿರುದ್ಯೋಗದ ಸಮಸ್ಯೆ ಪರಿಹಾರ ಆವಡ ಪನಪನ ಉದ್ದೇಶಡು ಓಡನಿ ಅಣಕೆತ್ತದೆ ಐತ ಕೆಲಸ ಆವೊಂದು ಬತ್ತಂಡು ಎಲ್ಲಂಜಿ ಶುಕ್ರವಾರ ನೀರಿಗೆ ಬುಡಿಯರ ಎಡ್ಡೆ ಮುಹೂರ್ತ ಬಂಡದು ನಮ್ಮ ಪಳ್ಳಿ ಚಬಂತಂಡು ಐಕು ದುಂಬತ್ತಾದ ಐತ ಕೆಲಸ ಮುಗಿಪೋಡ್ಚ ಆಯ್ತ ಕೆಲಸದ ಜವಾಬ್ದಾರಿನಿ ಎನ್ನ ಒಂಜಿ ಆಣಗು ಕೊರ್ತೆ ಆಣು ಮಗೆ ಎತ್ತು ಮಗೆ ಲೆಕ್ಕ ಎಂಕಿಂಚನೆ ಬೂರ್ದು ತಿಕ್ಕನ ಆಣು ಆಯ್ಗೆ ಸಂಸ್ಕಾರ ಕೊರದು ಉಸ್ಮಾನ್ ಬಂಡದು ಬುದರ್ದಿದು ಮಗೆಲಕ್ಕೆ ಯಾನು ಸಾಂಕೊಂದುಲ್ಲೆ ಇತ್ತ ಕೇನೋಡು ಓಡದ ಕೆಲಸ ಓಡೆ ಮುಟ್ಟ ಎತ್ತದ ಲೆಪ್ಪೆ ಉಸ್ಮಾನ ಏ ಮೋನೆ ಉಸ್ಮಾನ ಆಯಗೊಂತ ನಿದ್ರೆ ಹೆಚ್ಚಿಗೆ ನನ್ನ ಯಾನೇ ಲಕ್ಕ ಹೊಡೋದನ್ನ ಏ ಮೋನೆ ಉಸ್ಮಾ ಅಲ್ಲ ಪುಚ್ಚದ ಲೆಕ್ಕ ಬರ್ತದೆ ಎನ್ನ ಪಿರೌಡು ಉಂಟುದನ್ನೇ ಗೊತ್ತಾತಿ ಯಾ ಮೋನೆ ಉಸ್ಮಾನ್ಚ ನೀ ಬೆಚ್ಚ ಇಲ್ಲ ಎಂದ ಬೆಚ್ಚ ನಿಂಗ ಬೆಚ್ಚಿಟ್ಲಲ್ಲೇ ಕೇಂಡರಣ್ಣ ಯಾನ್ ಊಣಾಂದೆ ಆಯ ಉಣ್ಪುನ ಎತ್ತು ಯಾನ್ ಒಂಜಿ ಲೋಟ ನೀರು ಬರಾಂದೆ ಆಯ ನೀರು ಬರ್ಪುನ ಎತ್ತು ಯಾಮೋನ ನೀ ಕುಳ್ಚ ಇಲ್ಲ ಎಂದ ಕುಳ್ಚಿಟ್ಲ ನಿಂಗ ಕುಳ್ಚಿಟ್ಲಲ್ಲೇ ಒಂದು ಎನ್ನ ಮರ್ಯಾದೆ ಇದೆತ್ತೆಂಬೆ ಇರಗ ಅರ್ಥಾಂಡ ನೀ ಏನಂದ ಕೇಂಡೆ ಇಜ್ಜಿ ಮಂಡೆ ದಾನೆ ಮೀತಿಜ್ಜಿಗೆ ಹೆಣ್ಣಗೆ ಹಿರಿ ಮೀತಿಜ್ಜಿ ಅತ್ತ ಅಂದೆ ಸತ್ಯ ಇಲ್ಲ ಬಂದ್ಪುಣಂಚ ಯಾನು ದಾನ ಮೇಲಿಗೆ ಬುಸು ಮತ್ತೊಂದು ಬತ್ತಿನಲ್ಲ ಯಾನು ಮೀದು ಎನ್ನ ಶಾಸ್ತ್ರನ ಮುಗಿತದ ಇಡಗ ಬತ್ತದಾತ ನವುಂಬೆ ಗೊತ್ತಾತಿಜಿ ಯಾಮೋನೆ ഞങ്ങ ഇസ്ലാം ദിവസത്തേക്ക് 5 പ്രാവശ്യം കുടിക്കണം 5 പ്രാവശ്യം നിസ്കാരം ചെയ്യണം ഇത്ത നീರು ಅಂತ ಕಮ್ಮಿ ಉಂಡು ದಿನಕ್ಕೆ ಒರಾಂಡಲ ಮೀಯೋಡು ಮಗ ಅದನೆ ಯಾಮೋನೆ ಇಂಬೆ ಒಂಜಿ ಒಣಸ ಮಲಬನ ಏನು ಪನಾಂದ ಇತ್ತನೆ ಇಂಕ ನಿದ್ರೆ ಬರಂದಣ್ಣ ಮಧ್ಯಾಹ್ನ ಎಲ್ಲೊಟ್ಟಿಗೆ ಬಟ್ಟಲದು ಇದು ಕುಲ್ಲುವೆ ಯಾನು ಉಣಿಯರ ಸುರು ಮಲ್ತಂಡಲ ಆಯ ಉಣಾಯೆ ಎನ್ನ ಮೋನನೇ ತೂವೊಂದು ಕುಲ್ಲುವೆ ದಾಯೆ
ಯಾನಾಯಿಗ ಪನೊಡು ಸುರು ಮಲ್ಪುಂದು ಸುರು ಮಲ್ತುಂಡಣ್ಣ ಯಾನ ಕೈ ದೆಕ್ಕದು ಬಟ್ಟಲು ದಿಕ್ಕದು ಕತ್ತಲ ಅಂಡಲಂಬಿ ಉಣೊಂದೇ ದಾಯೆ ಯಾನು ಪನೊಡು ಉಂತಾಳ ಒಕ್ಕೋ ಬೊಕ್ಕನೆ ಉಂತಾವನೆ ಒಕ್ಕೋ ಅಂಚಿತ್ತಿನ ಒಂಜಿ ನಿಷ್ಠದೆ ಒಕ್ಕೋ ಯಾಮೋನೆ ಕಾಕ ನಿನ್ನೆ ಬಿಡ್ಚಂದನೇ ಅರಿಯೋ ಎಂದಿರಿ ഞമ്മള മഞ്ഞിന്റെ പണിയെടുത്തോളെത്തി അത് ഇന്നലെ ആയിട്ടില്ല ഇന്നായിനി ഓടದ ಕೆಲಸ ಇಂಚಾತಂದು ಗಂಡ ಕೋಡೆ ಕತ್ತಲೆ ಕಾತಿಚ್ಚಿ ಇನಿ ಕಾಂಡೆ ಆತಂಡಿ ಕೋಡೆ ರಾತ್ರಿ ಅಮ್ಮೆ ಬತ್ತದಕ್ಕೆ ಎತ್ತದ ಪಣಿ ಹೆಂಗನ ಇನಿ ಮೇನೆ പണി ആയിനി ചേല ಎಲ್ಲ ചെയ്താൽ ಮುಂಜത്തെ പണി ಇತ್ತ ನಿನ್ನಲ್ಲಿ ಎತ್ತಿನದೇ ಗೊತ್ತುಂಡ എന്തിന് ಓಡನು ಎಲ್ಲಂಜು ಶುಕ್ರವಾರ ನೀರಿಗೆ ಜಪ್ಪಡಾರ ಉಂಡು ಒಕ್ಕೋ ಓಡ ಓಡೆಗೆ ಪೋಡು ಒಕ್ಕೋ ಐಟ್ ದಾದ ಸಾಮಾನು ಬರ್ತಾವಡು ಒಕ್ಕೋ ದಿನ ಪೂರ ಈ ಬರೆದಿದಿಯೋರು ആവോ എഴുതാനെന്ത് കൊണ്ടിനി ഏതാ കിതാബ് ഉണ്ട് ഇതാ കിതാബ ഒക്കോ എയില് എഴുതുന്നേ ഇതായിട്ടിൻ്റെ ഇതാ ഓ ഇത് ആടുന്നു മോനെ അത് പിന്നെ ഉറുസായല്ലേ നല്ല ആടുന്ന് എടുത്തത് എടുത്തോ നോക്ക കിതാബ് എട് നിക്ക് 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 എന്ത് ಹೊಸ ಪುಸ್ತಕತ್ತ ಒಕ್ಕೋ ಒಂದು ದಾದೆ ಬರೇನೆ ಸುಮಾರು അത് മീൻ നമ്മള് ചെണ്ടല പ്രശാന്ത ഇല്ലേ അതെ നിങ്ങൾ 1000 രൂപ കട കൊടുത്തല്ലേ അതെ എത്ര ബാക്കിയുണ്ട് 3000 ബാക്കിയുണ്ട് 5000 ಸಾಲ ಕೊಡ್ತೆ ಎಂಬಿನ ಲೆಕ್ಕಟ್ಟು 3000 ಬಾಕಿ ಉಂಡಿಗೆ ಒಕ್ಕೋ ಅವ ಹೆಂಗನೆ ಮನೆ 1000 ಆಯ್ಲು ಕೇಳ್ತದೆ 1000 ಆರು ಕೇಳ್ನೆ ಬರೇ 1000 നിങ്ങൾ കൊടുത്തത് ആറ് കേണ്ണಕ್ಕೆ ನಾನು ಕೊರ್ನೆ 1000 ಆಯ್ಲು ತನ್ನದು ವಾಪಸ್ ಕನತ್ತು ಕೊರ್ನೆ ಅಡಗೆ ಚುಕ್ತ ഒക്കെ 3000 ಈಗ ಅರ್ಥ ಉಂಟಣ್ಣ ಆರು ಕೇಂಡಿ ಬೆಟ್ಟಿಗೆ 1000 ಬರೇ ಯಾನು ಕೊರಿ ಬೆಟ್ಟಿಗೆ ಆಯ್ತ ತಿರ್ತು 1000 ಬರೇ ಆರು ವಾಪಸ್ ಕನತ್ತು ಕೊರಿ ಬೆಟ್ಟಿಗೆ 1000 ಬರೇ ಅಡಿಕೊಂಜು ಮಲ್ಲ ಗೆರೆ ಬಾಡಿಯೇ 3000 ಬಾಕಿ ಒಕ್ಕೋ ಬೋಡ ಓ ಮುಖ ಮಾತ ನಮ್ಮ ಅಣ್ಣ ಯಾನು ಅಂಚ ಕಾಸು ಮಲ್ತಿನ ಅತ್ತಣ್ಣ ಎಡೇನ ಬೆಗರಿಸಿ ಇಟ್ಟಿದ್ದು ಮಲ್ತಿನೆ ಆಯ ಬರೇನೇಕಿ ಯಾರು ದಾದ ಮಲ್ಪಡೆ ಯಾಮೋನೆ ಕಾಕ അങ്ങനത്തെ പൈസ ഞമ്മക്ക് വേണ്ട വേണ്ടേ അത് ഹറാം അല്ലക്ക് സമാധാനാവേല കൊത്ത് അപ്പൊ ഞമ്മക്കെന്ത് വേണ്ടേ കാക്ക ഞമ്മക്ക് അങ്ങനത്തെ പൈസ മല്ല ഉദാരി അത്ത അപ്പൊ കണ്ട നമുക്ക് തോള പോಡ್ಚಾಂದು ನಂಗೆ ಅಂಚಿತ್ತನ ಕಾಸು ಬೋಡ್ಚಿ ದೇವರು ಕೊರ್ನವೇ ಅವು ಕೊತ್ತು ಸರಿ ಕೊತ್ತಿ போடு ಅವು போது ಕಡೆಯ ತನಿಲ್ ಅಯ್ಯೇ ಪಾತೆರ ಸುರು ಮಲ್ತಂಡ ಒಕ್ಕು ಬರೇರ ಸುರು ಮಲ್ತಂಡ ನಕ್ಕು ಅವು போது ಕಡೆಯ ತನಿಲ್ದಾಂಡ ಉಂತುಂಡು ಪುಸ್ತಕ ಬಂಡ ಅಪ್ಪಳದ ಲೆಕ್ಕ ಆತಂಡಿ ಬರಲ್ಲ ഇതെന്തില്ല ഇങ്ങോണ്ട ഇപ്പൊ നോക്ക് ഇപ്പൊ ഉണ്ട് മറ്റന്നാ വെള്ളിയാഴ്ച മറ്റന്നാ വെള്ളിയാഴ്ച ഞമ്മളെ മഞ്ഞിനെ വെള്ളത്തിലേക്ക് കീക്കണം മഞ്ഞ് നേരെ മൽപ്പക്ക് പോണോ എടക്ക് പോണോ ഞാൻ ആ ഇടക്കേണ്ടിന് അതിനെ ബരയൊന്നുമില്ല അതിനെ കൊത്തി മൽപ്പക്ക് പോയിട്ട് ആടുന്നു അയിലയ മത്തിയ ബട്ടി മത്തിയ എന്ത് മണ്ണം കട്ടിയ ഞാൻ ആ ഇടപണ്ട് അതിന് പറയൊന്നുമില്ല മണ്ണ കെട്ടിന് അടിക്ക് മണ്ണ കെട്ട പൊടിയായി ശരി കേട്ടണം കേട്ടിട്ട് മഞ്ഞ് നേരെ ഗോവക്ക് പോണം ഗോവലി ചർക്കി കിക്കണം ആടുന്ന് അരിയ നെല്ല കോതമ്പോ കേട്ടണം മഞ്ഞ് ആദിൽ ഇങ്ങോട്ട് വരണം യാ മോനെ എനിക്ക് വയസ്സായി മോനെ ഞാൻ എത്ര കൊല്ലം ജീവിക്കുന്നു പറയാൻ കയ്യ നിങ്ങക്ക് കുറച്ച് പൈസ തരുന്നു നീ കച്ചവടം ചെയ്യണം നീ കല്യാണം കഴിക്കണം 4 കുട്ടികളെ അച്ഛനാണോ നിന്റെ കാലേ നീ നിക്കണം ഓ ದೇವರೇ ಯಾನು ದಾಯ ಎನ್ನ ಕಂಠ ಶೋಷಣೆ ಮಲ್ಪನು ಯಾನ ಆಯ್ಗ ಉಪದೇಶ ಮಲ್ತನು ಬೇತದಾಲತ್ತು ಎಂಕ್ ಪ್ರಾಯಾಂಡು ನನ 7 ವರ್ಷ ಬದುಕು ಎಂದು ಪಣಿಯರಾಬುಜಿ ನಿಕ್ಕೊಂತ ಕಾಸು ಕೊರ್ಪೆ ಈ ಬೇರಸುರು ಮಲ್ಪಡು ನಿಕ್ಕ ಮದುವೆ ಮಲ್ಪೆ 4 ಜೋಕಲ ಅಮ್ಮೆ ಆವಡು ನಿನ್ನ ಕಾರುಡೆ ಈ ಉಂತೋಡೊಂದು ಆಯಗೆ ಯಾನು ಉಪದೇಶ ಮಲ್ತಂಡ ಅಯ್ನ ಪೂರಂಬಿ ಬರೆಯೊಂದುಲ್ಲೆ ಬಹುಶಃ ಎಲ್ಲದ ನಿಂಬೆಗೆ ಮದ್ಮೆ ಮಲ್ಪಂಡ ಅಯ್ಯ ಬರೆದೇ ಜೋಕಲು ಮಲ್ಪೇನ ನಾನು ಏರಿ ಗೊತ್ತು ಅದಾನ ಆತಗೇಡಿಯರ ನಿಕ್ಕಾಪುಂಡತ್ತ ಬೇಡ ಮನೆ ನೀ ಇದನ್ನ ಬೇಡ ತುಕೋರ ಇದೆ ನಮ್ಮ ಐಜದು ಒಂದು ನಮ್ಮ ಭಟ್ರನ ಜಾಲ್ಗ ಅಂಬಿ ಹಿಡಿತಲೆ ಕಾತಂಡೆ ಒಂದು ಆ ಭಾಷೆಯಿಂದ ಎಂಕಲ ಅರ್ಥ ಬಂದು ಏರೆಗಳ ಅರ್ಥ ಬಂದು ನೀ ಇದನ್ನ ಬೇಡ ಮನೆ ഞാൻ എന്തെല്ലാം പറഞ്ഞു ഞാൻ ಎಂಚಿನ ಪೂರ ಬಂತೆ ಈ ಐನ ನೆನಪು ದಿಂಡ ಯಾವ ಪುಸ್ತಕದಲ್ಲಿ ಅಲ್ಲ ನಿನ್ನ ತಲೆಯಲ್ಲಿ ವಿಷಯವನ್ನು ಇಟ್ಟು ಇಟ್ಟ അങ്ങനല്ല മോനെ ಪುಸ್ತಕದಲ್ಲಿ ಅಲ್ಲ ಮಸ್ತಕದಲ್ಲಿ ಇಟ್ಟುಕೊಳ್ಬೇಕು ഞാൻ പണ്ടിനു ഒറ പനോലിയ നിക്ക് ഞാൻ പറഞ്ഞതിന് ഒരിക്കൽ പറയാൻ കഴിയും ഒരിക്കൽ പറഞ്ഞിര് മറ്റന്നെ വെള്ളിയാഴ്ച നമ്മളെ മഞ്ച്
വെള്ളത്തിൽ ഇറങ്ങണം ആട് നേരെ മൽപ്പയ്ക്ക് പോണം. മൽപ്പേന് മത്തിയ, അയിലയ, പട്ടിമത്തിയ, കുർച്ചിയ എന്ത് മണ്ണങ്കട്ടി വേണ്ട എല്ലാം ആട് നേരെ ഗോവയ്ക്ക് പോണം. ആടുന്ന് നെല്ല, പരുത്തിയ, മുളക, പുളിയ, ഉപ്പ എല്ലാം നരക്കി പിന്നെ പറഞ്ഞു. ഉസാറുണ്ട് മോനെ, നിങ്ങക്ക് അത്രയും ഓർമ്മ നിന്നല്ലേ ಸಂತೋಷಾಯಿ. ಅಪ್ಪ ಗಂಡ ಎಲ್ಲಂಜು ಶುಕ್ರವಾರ ಕಾಂಡೆಲಕ್ಕದು ಮೀದು ನಮ್ಮ ಸುದೆತ್ತಾಡೆಗೆ ಬರೋಡು ಓಡನು ಬುಡಿಯಾರ. ಅಪ್ಪ ಗಂಡ ಶುಕ್ರವಾರ ಮೀದು ತಯಾರಾವಡು. ರಕ್ತದ ಪರಿಯ ತೋರಲು ಬೆದರಿ ಬಪ್ಪನು ಹೊರದನಿತು എന്തിന് പേടി നിനക്ക്? നമ്മളെ മഞ്ചുണ്ടല്ലേ അത് വെള്ളത്തിൽ പോയി ഓടന്ന് നീരിടെ പോകുമ്പോ ನಾವು ಗುಡ್ಡೆಡು ಹೋಗುಜಿ ದಾನಂಡಿತ್ತೆ വെള്ളത്തിൽ പോയി നമ്മളെ മഞ്ച് ഒരു കല്ലിന് പൊട്ടി. കല്ല് താണ്ടിട്ടുണ്ട് ദാദാണ്ട് കല്ല് പൊട്ടി കല്ല് പുടാണ്ട് ചോര വന്നു. ഓ ಅದೇ ಅದೇ ಯಾರ ಅಬ್ಬೆ ನಿಜೆ ಮಾತು ವಾ ದೇವರೇ ವಾ ದೃಶ್ಯನ ಯಾನು ತೋಂದುಲ್ಲೆ ಓಡಬಹುದು ಒಂಜಿ ಕಲ್ಲಿಗೆ ತಾಗದುಂಡು ಕಲ್ಲು ಪುಡಾದು ನೆತ್ತೆರು ರಟ್ಟುದುಂಡು ಇಡೀ ಸುದೆತ್ತ ನೀರೇ ಕೆಂಪಾತುಂಡು പോടിക വന്നുണ്ടപ്പ പോടിക വന്നുണ്ട്. യാ മോനെ ഇങ്ങനെ ആവാന് കാരണം എന്തെന്ന് അറിഞ്ഞ നിനക്ക് ಇಂಚಾರ ಕಾರಣದಾನೆಂದು ಈ ಒಂದು ಆಲೋಚನೆ ಮಾಡಿ ಒವ್ವೇ ಒಂಜಿ ಹೊಸ ಕೆಲಸಕ್ಕೆ ನಮ್ಮ ಜಪ್ಪನಾಗ ದೇವರನ್ನು ಎನ್ನುದು ನಮ್ಮ ಜಪ್ಪೋಡು ನಮ್ಮ ದೇವರನ್ನು ಮರತದ ವ್ಯವಹಾರ ಮಲ್ತನೇಟ್ ಈ ರೀತಿದ ಒಂಜಿ ಅವಘಡ ಅಂಡ್ ಅಂದ್ ನಿಕ್ಕೊಂಜಿ ವಿಷಯ ಗೊತ್ತುಂಡ ಒಂದು ತುಳುನಾಡು ಒಂಜಿ ವಿಶೇಷವಾದ ಸಂಸ್ಕೃತಿ ಉಂಡು. ಪ್ರತಿಯೊಂಜ ಇಟ್ಲ ದೇವರನ್ನು ತೂಪುನಂಚಿನ ಸಂಸ್ಕೃತಿ. ನೀರಿಡಾವಡು, ಪೊಯ್ಯಡಾವಡು, ಕಲ್ಲುಡಾವಡು, ಮರಟ್ಟಾವಡು, ಗುಡ್ಡೆಡಾವಡು, ಸೂರ್ಯಡಾವಡು, ಚಂದ್ರಡಾವಡು, ಸೂಟಾವಡು ದೇವರನ್ನು ತೂಪುನಂಚಿನ ಸಂಸ್ಕೃತಿ. ಈ ಆಲೋಚನೆ ಮಲ್ಪು ಮಣ್ಣುಡು ಒಂಜಿ ಕೆಲಸ ಸುರು ಮಲ್ಪನಾಗ ಆ ಮಣ್ಣನ್ನು ಪ್ರಾರ್ಥನೆ ಮಲ್ಪೇರು. ನೀರುಡು ಒಂಜಿ ವ್ಯವಹಾರ ಸುರು ಮಲ್ಪನಾಗ ನೀರನ್ನು ಪ್ರಾರ್ಥನೆ ಇತ್ತ ನಮ್ಮ ಮಲ್ತಿನಿ ದಾದ ನಮ್ಮ ಓಡನ ನೀರಿಗೆ ಬುಡಿಯ ಆಂಡ ಆ ಶಕ್ತಿನ ನಮ್ಮ ಪ್ರಾರ್ಥನೆ ಮಲ್ತದ ಅಪಗಂಡ ನಮ್ಮ ಇತ್ತ ದಾದ ಮಲ್ಪೋಡು ಪ್ರಾರ್ಥನೆ ಮಲ್ಪೋಡು ಆಂಡ ಅಕ್ಕಲೆಕ್ಕ ಪ್ರಾರ್ಥನೆ ಮಲ್ಪೇರ ನಂಕು ಗೊತ್ತುಂಡಯ್ಯ ನಮ್ಮ ಧರ್ಮನೇ ಬೇತೆ ಅಪಗಂಡ ದಾದ ಮಲ್ಪೋಡು ನಿಕ್ಕು ಗೊತ್ತುಂಡ ಅಕ್ಕಲೆಕ್ಕ ಪ್ರಾರ್ಥನೆ ಮಲ್ಪೇರ ಭಾರಿ ಎಡ್ಡೆ ಅಂಡ ಅಪ್ಪ ಅವರ ಪನೋಲಿ ಜನಗಣ ಮನ ಅಧಿನಾಯಕ ದೇವರನ್ನು ಪ್ರಾರ್ಥನೆ ಮಲ್ಪೋಡು ಬಂಡ ಈ ಸಾಲಡು ಜೋಕುಲು ಮಲ್ಪುಣ ಪ್ರಾರ್ಥನೆ ಪನೊಂದುಲ್ಲ ದೇವರನತ್ತು ದೇವರನ್ನ ಪ್ರಾರ್ಥನೆ ಮಲ್ಪೋಡು ಬಂಡ ನಮ ನಮಾಜ್ ಮಲ್ಪೋಡು ನಮ ನಿಸ್ಕಾರ ಮಲ್ಪೋಡು. ಅಪ್ಪಗ ಈ ಒಂಜಿ ಪ್ರಶ್ನೆಗೇನು ನಮ ನಿಸ್ಕಾರ ಮಲ್ತಂಡ ಅಕ್ಕಲ ದೇವರಿಗವು ಎತ್ತುಂಡ ಅಂದ್ ಖಂಡಿತವಾದಲ ಎತ್ತುಂಡಿ ನಮ್ಮ ಅಲ್ಲ ಒಂದು ಪನ್ಪ ಅಕ್ಲು ರಾಮ ಕೃಷ್ಣ ಗೋವಿಂದ ಅಂದ ಪನ್ಪೇರಿ ನನ ಒಂಜಿ ಧರ್ಮದ ಅಕ್ಲು ಜೀಸಸ್ ಅಂದ ಪನ್ಪೇರಿ ಪೂರ ದೇವರು ಒಂಜಿ ಒಂಜಿ ಪಾತ್ರ ಉಂಡು ಗೊತ್ತುಂಡ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚ ಎಂದಿಯೇ ವಾ ದೇವರಿಗೆ ನಮ್ಮ ನಮಸ್ಕಾರ ಮಲ್ತುಂಡಲ್ಲ ಅವು ಸಂದು ನೀದಿ ಕೇಶವ അങ്ങനല്ല മോനെ ಕೇಶವ ಬಂಡ ಅರ್ಥದಾದ ನಮ್ಮ ಅಲ್ಲ ಒಂದು ಬನ್ಪತ್ತ ಐನೇ ಅಕ್ಕಲು ಕೇಶವ ಅಂದು ಕೇಶವ ಅಲ್ಲಾಹು ಪನೋಲಿಯ ಪನೋಲಿ ಬೊಕ್ಕೊಂಜಿ ಧರ್ಮದಕ್ಕಲು ಜೀಸಸ್ ಎಂದು ಬನ್ಪ ಅಪಗಣ ಶಕ್ತಿ ಒಂಜೆ ನಮ್ಮ ನಿಸ್ಕಾರ ಮಲ್ತುಂಡಲ್ಲ ಅಕ್ಕಲ್ನ ಶಕ್ತಿಗೆ ಅವು ಖಂಡಿತವಾದಲ್ಲ ಎತ್ತುಂಡು ನಮ್ಮ ನಿಸ್ಕಾರ ಮಲ್ಪ ಅಷ್ಟಭುಜ ಪರಮೇಶ್ವರಿಯುತ ದೃಷ್ಟಿ ಚರಣಾಗಿ ನುಡಿದಳು ಸೃಷ್ಟಿ ದೈವ ನಂಬಿಕೋ ಬೇರೆ ಮಗನೇ ಬಪ್ಪ ಸಾಹುಕಾರ ಬೆದರಬೇಡ 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 ಏರು ಬಣ್ಣದ ಅರ್ಥ ಆಯ್ಕೆತ್ತಪ್ಪೆ ನಾನೇ ಅಷ್ಟಭುಜ ದುರ್ಗಾ ಪರಮೇಶ್ವರಿ ಈರು ಹೋಲಿತ್ತಾರಪ್ಪೆರೆ ಇಷ್ಟು ದಿವಸಗಳ ಪರ್ಯಂತರ ಶಾಂಭವಿ ನದಿಯಲ್ಲಿ ಲಿಂಗ ರೂಪದಲ್ಲಿ ಐಕ್ಯಳಾಗಿದ್ದವಳು ಈರು ಅವಳು ಉಲ್ಲಾರು ಪನ್ಪನ ವಿಷಯಕ್ಕೂ ಗೊತ್ತಿತ್ತಂಡ ಎನ್ನ ಓಡನಿಯಾನ ಬೇತ ಸಾದಿಡು ಬಿಡ್ತು ಅಪ್ಪೆರೆ ಎನ್ನ ಅಪರಾಧ ಅಂಡು
ನಿನ್ನಿಂದ ಆದಂತಹ ಅಪರಾಧವಲ್ಲ, ಇದು ನಾನು ಬೇಕಾಗಿಯೇ ಮಾಡಿಕೊಂಡಂತಹ ಕ್ರಿಯೆ. ದಾಯಿಗೆ ಬಂಡದ ಅರ್ಥ ಕಾರಣ ಇದೆ ಮಗನೇ, ದಾದಪ್ಪೆರೆ ನಿನ್ನಿಂದ ಒಂದು ಘನ ಕಾರ್ಯವಾಗಬೇಕು. ದಾದಾವುಡು ಪ್ರತಿಷ್ಠಿಸಿ ನಿಮ್ಮವನು ತಾವೆನು ಇಷ್ಟ ಸಂಪದವಿತ್ತು ಮಾಡ್ಪೆನು ಪೆಸರ ಚಿರಸಾಯಿ ಇಷ್ಟ ಸಂಪದವಿತ್ತು ಮಾಡ್ಪೆನು ಪೆಸರ ಚಿರಸ್ಥಾಯಿ ನಿನ್ನಿಂದ ನನಗೊಂದು ದೇವಾಲಯದ ನಿರ್ಮಾಣವಾಗಬೇಕು. ಯಾನೀರೆಗೊಂಜಿ ದೇವಸ್ಥಾನ ಕಟ್ಟೋಡೆ ದಾದ ಪನ್ಪೆರಪ್ಪೆರೆ ಒಂಜಿ ಜಾತಿದಾಯ ಕಟ್ನಂಚಿನ ದೇವಸ್ಥಾನಗ ಒರಿನ ಜಾತಿದಕ್ಲ ಪೋಪುಜರು ಅಂಚಿತನಲ್ಪ ಯಾನೂರಿ ಇಸ್ಲಾಂ ಧರ್ಮದಾಯ ಯಾನೊಂಜಿ ದೇವಸ್ಥಾನ ಕಟ್ಟಿ ಎಂದಾಂಡ ಪೂಜೆ ಇಜ್ಜೆ ಅಂದನ ಒಂಜಿ ದೇವಸ್ಥಾನ ಈ ಸಮಾಜಡಿ ಹೆಚ್ಚಿಗೆ ಅಪ್ಪನತ್ತ ಅಂದೆ ಐಡ್ದು ಬೇತೆ ದಾದ ಪ್ರಯೋಜನ ಉಂಡು ಈರ ಪಂಡಿಲಕ್ಕ ಯಾನೊಂಜಿ ದೇವಸ್ಥಾನ ಕಟ್ಟುವುದು ಪನ್ಕ ಆಂಡ ದೇವಸ್ಥಾನ ಒಂಜಿ ವ್ಯವಸ್ಥೆ ಅವಡತ್ತೆ ಪೂಜೆ ಮಲ್ಪೆರೆ ಭಟ್ರನ ಅಗತ್ಯ ಉಂಡು ಆಡಳಿತ ನುತಿಯರು ವ್ಯವಸ್ಥಾಪಕರು ಯಾನು ಏನೇನು ಉಂಟ ಬಡಪೆರೆ ಮಗನೇ, ಮಣ್ಣು ಒಂದೇ ಆದರೂ ಮಡಿಕೆ ಹಲವಾರು, ಬಂಗಾರ ಒಂದೇ ಆದರೂ ಆಭರಣ ಬೇರೆ ಬೇರೆ. ಧರ್ಮ ಎನ್ನುವುದು ಒಟ್ಟುಗೂಡಿಸುತ್ತದೆ ವಿನಃ ಬೇರ್ಪಡಿಸುವುದಲ್ಲ. ದೇವನೊಬ್ಬನೇ ನಾಮ ಹಲವು ಎನ್ನುವಂತಹ ತತ್ವವನ್ನ ಪ್ರಪಂಚಕ್ಕೆ ಸಾರುವ ಸಲುವಾಗಿ ನಿನ್ನಿಂದ ಈ ಕಾರ್ಯವನ್ನ ಮಾಡಿಸುತ್ತಾ ಇದ್ದೇನೆ. ದೇವಾಲಯದ ಆಡಳಿತ ಮುಖ್ಯಸ್ಥರನ್ನಾಗಿ ದುಗ್ಗಣ್ಣ ಸಾವಂತರನ್ನ ನೇಮಿಸು. ಸರಿ. ಅರ್ಚಕ ಪ್ರವೃತ್ತಿಯನ್ನು ಕೈಗೊಳ್ಳುವುದಕ್ಕೆ ಹತ್ತೂರ ಬೈಲುಡುಪರನ್ನು ನೇಮಿಸು. ನೀನು ಹೀಗೆ ಮಾಡಿದ್ದೇ ಆದಲ್ಲಿ ನಿನ್ನಿಂದಲೇ, ನಿನ್ನ ಹೆಸರಿನಿಂದಲೇ ಕ್ಷೇತ್ರವು ಪ್ರಸಿದ್ಧಿಯನ್ನು ಪಡೆದುಕೊಳ್ಳುತ್ತದೆ. ಸೂರ್ಯ ಚಂದ್ರಾದಿಗಳು ಇರುವವರೆಗೆ ಬಪ್ಪನಿಂದ ನಿರ್ಮಿತವಾದಂತಹ ಈ ಪ್ರದೇಶವು ಬಪ್ಪನಾಡು ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಪಡೆಯಲಿ, ಬಪ್ಪನಾಡು ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಪಡೆಯಲಿ, ಬಪ್ಪನಾಡು ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಪಡೆಯಲಿ. ಅಂಚ ಪನಿಯರ ಬಲ್ಲಿ ಮಗ ಅವು ಸೈತಾನ ತಾರು ಪೋಯರು ಬಲೈಡೆ ಎಷ್ಟು ಕೈಗಾಡುದು ನಮಗೆ ಪೇಡಿಸಿದ ಯಾರು ಅಬ್ಬೆ ಎಂದಿಟ್ಟೆ ಮಾತು ಕೋಡಿ ಹೊಡ್ಚಿ ಆರು ಪೋಯರು ಪೋಯ ಆರು ಏರೊಂದು ಗೊತ್ತಾಂಡ ಅದು ಆರಿ ದೇವಿ ಬೇಬಿ ಏ ಬೇಬಿ ಅಪ್ಪ ಅಕ್ಕ ಅಕ್ಕ ಮಂಡೆ ಮುಳ್ಳು ಬೇಬಿಯ ನಮ್ಮಲ್ಪ ಬಾರ್ ಎಡಿಪೇರ ಒಂಜಿ ಅಕ್ಕ ಮಕ್ಕ ಅಂದ ಒಂಜಿ ಪೊಂಜೋ ಬರ್ಪುಂಡು ಆರ್ನ ಮಗಲು ಬೇಬಿ ಬಂಡದ ಅವು ಅಂದ ಕೇಳಿ ಬೇಬಿ ಅಲ್ಲ ಮನೆ പിന്നെ ದೇವಿ ದೇವಿ ದುರ್ಗಾ ಪರಮೇಶ್ವರಿ ದೇವಿ നമ്മളെ ദർഗാ പരമേശ്വരി ದರ್ಗಲ್ಲ ದುರ್ಗಾ ಪರಮೇಶ್ವರಿ ದೇವಿ ಈ ಹಿಂದುಲೆಡು ಆಣು ದೇವರು ಪೊಣ್ಣು ದೇವರು ಇಂಚ ಪೂರ್ವಲ್ಲೇರು ಇದು ಮಾತಾ ದೇವರನ ಅಪ್ಪೆ ದುರ್ಗಾ ಪರಮೇಶ್ವರಿ ದೇವಿ ಅಪ್ಪೆ ಬತ್ತದು ಪಣ್ಣೆಂಚಿನ ಅಂತ ಕೇಳ್ತುಂಡ ಮಗನೇ ಬೆಪ್ಪ ಅಂತ പറഞ്ഞല്ലേ ಬಿಯ ನಾನು ಬೆಪ್ಪೆ ಮಲ್ತೊಂದುಲ್ಲೆ ಮಗನೇ ಬಪ್ಪ ಬೆದರಬೇಡ ಬೆದರಬೇಡ ಬೆದರಲ್ಲ ಮೊಳಗಸ್ನ പേടിക്കണ്ട അപ്പെ കുന്തിയർ ഒഞ്ചി ജാഗ ഒടുകെ നിക്കന് ജാഗ വേണം അതിന് തലച്ചൂടാക്കി നല്ല ജാഗ ഉണ്ടല്ലേ നമ്മളെ പള്ളി ഉണ്ടല്ലേ അതിന്റെ ഉള്ള അമേരിക്കട്ട് ಅಪ್ಪೆನ ಪಳ್ಳಿಡು ಉಂತಾಗಂದು ಇಂಬಿಯ ಪನಪನೆ ಶುಕ್ರವಾರ ಮಾಂತೆರಲ ಮಧ್ಯಾಹ್ನಕ್ಕೆ ಪ್ರಾರ್ಥನೆಗೆ ಬಂದಾಗ ಅಪ್ಪೆ ಓಡಿಗೆ ಬೋಪನೆ അപ്പൊ ഞമ്മ അമ്മയോട് പറയാ ഒരിക്കൽ കുറച്ച് പുറത്ത് പോയി ഞമ്മ നിസ്കരിക്കുന്നേ പിന്നെ പറയുന്നത് പറയാ അമ്മേ പോവൂ ಶುಕ್ರವಾರ ಮಾಂತೆರಲ പള്ളിക്ക് ಬಂದಾಗ ಹೊರ ಅಪ್ಪೆ ವಿದಾಯ ಉಂತೋಡು ಇಂಬಿಯ ಪನ അങ്ങനെ ಅಲ್ಲ ಮನೆ ಉಮ್ಮಕ್ಕೆ ನಿಕ್ಕಾನಿ ಸ್ಥಳ ಬೋಡು ಬಂಡ ಅರ್ಥದಾದ ಅಪ್ಪೆಗೆ ಒಂಜಿ ದೇವಸ್ಥಾನ ಕಟ್ಟೋಡು ಆ ದೇವಸ್ಥಾನ ಯಾನು ಕಟ್ಟೋಡು ಅಂದ ಅಪ್ಪೆ ಬಂಡಿನಿ ಒಂಜಿ ದೇವಸ್ಥಾನ ಕಟ್ಟೋಡು ನನ್ನ ಮಸ್ತ್ ಖರ್ಚುಂಡು ಆ ಖರ್ಚು ಯಾನು ಮಲ್ಪೋಡು ಅಪ್ಪೆ ಬಂಡಿನಿ ನಿಂಗ ചെലവാക്കുന്ന നല്ലൊരു ഉപ്പായം ഉണ്ട് നിങ്ങ ചെലവാക്കുന്നേ വേണ്ട അതിനൊരു ഉപ്പായം ഉണ്ട് ആ അമ്മേന്റെ തലയില് ഒരു പൊന്നിന്റെ തൊപ്പി ഉണ്ടല്ല കിരീಟ ಉಂಡು ഒക്കു അതിനെ ഞമ്മ ഗുജിരിക്ക് വിക്ക ಬಲೈಡೆಗೆ ಪೋಡ್ತದ ಆತು ದೂರ ಬಲಿತ್ತೆ ಸರಿ ಕಣ್ಣು ಮುಡಿಯ ರಾವೊಂದು ಇಜ್ಜಾಂಡ ಅಪ್ಪೆನ ತೂನಗ ಒರ್ದ ಕಣ್ಣುಡಿಂಚ ತೂವೊಂದಿತ್ತೆ ಆಂಡಲ ಇಂಬಿಗೆ ಅಪ್ಪೆನ ಬಂಗಾರದ ಕಿರೀಟ ಮಾತ್ರ ತೋಜಿದುಂಡು ಅದು ಬೆಳ ಬೆಳ ಇಂಬಿಯನ ಹಿರಿಯಕ್ಲಿ ಏರೋ ಕಾಣಿಕೆ ಡಬ್ಬಿಗೆ ಕೈ ಪಾಡ್ದಿಪ್ಪಡು ಇಜ್ಜಿಂದಾಂಡ ಈ ನಮ್ಮನೆ ಆಯರೆಜ್ಜಿ ಗುಜಿರಿಗೆ ಮಾಡ ಪನಿಯರ ಕಾರಣ ಉಂಡು ಇಂಬಿಯ ಗುಜಿರಿ ಅತ್ತಂದೆ ಎಡ್ಡೆಂದ ನಾವು ಇನಿ ಮುಟ್ಟ ತೂಯಿನೇ ಎತ್ತಿ ಇಂದು ಒಂಜಿ ಗುಜಿರಿ ಬುಕ್ಕ ಗುಜಿರಿದ ವಿಷಯ ಅತ್ತಂದೆ ಎಡ್ಡೆನೆ ಏ മോനെ വേണ്ട പിന്നെ ഉമ്മന്റെ കിരീട വിൽക്കുന്ന വേണ്ട നിന്റെ ഉമ്മന്റെ ചെവിന്റെ അൽക്കത്തില്ലേ അതിനെ വിക്ക
ಇಂಬೇನ ಅಪ್ಪೆನ ಕೆಬಿತ್ತ ಮಾರ್ದು ದೇವಸ್ಥಾನ ಕಟ್ಟಗ ಬಣ್ಣ ಬೆಚ್ಚಾಪುಂಡು ಅವು ಆಯನ ಅಪ್ಪೆನ ಅವು ನಿನ್ನ ಒರಿಯನ ಅಪ್ಪೆ ಅಂಡ ಒಂದು ಏರ್ನ ಅಪ್ಪೆ ಎಂದು ಗೊತ್ತುಂಡ ಒಂದು ಪ್ರಪಂಚದ ಮಾಂತೇರ್ನಲ ಅಪ್ಪೆ ಇಡೀ ಲೋಕದ ಅಪ್ಪೆ ಆತ ತಾಸಾರ ಪಾತೆರ ಬಲ್ಲಿದಾನೆ ಬಂಗಾರದ ಅಂಗಡಿಗೆ ಮಾರ್ಡ್ರಿಗ ಮಂಡಲ ಎಂಕ್ ಬೇಜಾರಿಜ್ಜಾಂಡ್ ಗೂಜಿರಿಗೆ ಮಾರ್ಡ್ರಿಗ ನಣಮೀನ ಇಂಚಿತನ ಶಬ್ದ ನಿನ್ನ ನಾಲೈಡು ಬತ್ತನೊಂಡತ್ತ ಎನ್ನ ಸ್ವರೂಪ ಬದಲಾವಣೆ ಜಾಗ್ರತೆ ಪೂಜೆ ಮಂಜನ ಅವಡತ್ತ ದೇವಸ್ಥಾನಕ್ಕೆ ಏರೇನು ಉಂಟಾವನೆ ಪೂಜೆ ಕಾಲಿಂಡಲ್ಲೇ ನಮ್ಮ ಪಳ್ಳಿಲಿ ಬಾಂಗ್ ಹೊಡ್ಕದ ಮುಕ್ರಿಕ ಪೂಜೆಗೆ ಮುಖ ಅಪ್ಪ ಪಳ್ಳಿಲಿ ಬಾಂಗ್ ಹೊಡ್ಕನ ಯಾರು ಬಾಂಗ್ ಹೊಡ್ಕನದು ಆಗುದಾ ಬಾಂಗ್ ಹೊಡ್ಕನ ಈಡ ಬಾಂಗ್ ಹೊಡ್ತಾಗಿ ಪಟ್ಲ ತೊರಗಬೇಕು നല്ല കൂട്ടുണ്ടാക്കും ಇಂಡಿಯಾಗ ಮಂಡೆ ಇಜ್ಜಿಂದ ಏರು ಬಣ್ಣೆ ಅಂಚಿತ್ರ ಒಂಜಿ ಸೌಹಾರ್ದತೆ ನಮ್ಮ ಊರುಡು ಬರ್ರೆ ಉಂಡ ದೇವಸ್ಥಾನದ ಪೂಜೆ ಮಲ್ಪೆರೆ ಮುಕ್ರಿಲ್ಲ ಪಳ್ಳಿಡು ಬಾಂಗು ಕೊರ್ರೆ ನಮ್ಮ ಭಾಗವತಿರಲ್ಲ അങ്ങനല്ല ಮನೆ ಉಮ್ಮ ಪರಂಜಿನಿ ಹತ್ತೂರುಡು ಒಂಜಿ ಶಿವಳ್ಳಿ ಭಟ್ರುಲ್ಲೇರು ಉಡುಪೇರು ಬೈಲುಡುಪರು ಬೈಲುಡು ಗುಡ್ಡೆಡು ಉಂಪುರೆ ಬೈಲುಡುಪರು ಅದು ಪರೇಂದಂಗನೆ ಆರೆಗೆ ಪೂಜೆ ಅಂಚನೆ ಆಡಳಿತ ಏರೆಗೆ ತೂಪಿನ ಗೊತ್ತುಂಡ ಅರಸುಲು ಮೂಲ್ಕಿದ ದುಗ್ಗಣ್ಣ ಸೇವಂತೆರೆ ಎಂಕ್ ಮೂಲ ಆಶ್ರಯ ಕೊರ್ನಾರು ಒಂದು ದಾಯ ಎಂದು ಗೊತ್ತಾಂಡ ಅಪ್ಪೆನ ಒಂಜಿ ಮಂಡೆ ಖರ್ಚುಂದು ದೇವಸ್ಥಾನ ಕಟ್ಟುಣಿ ಒಂಜಿ ಬ್ಯಾರಿ ಪೂಜೆ ಮಲ್ಪನೆ ಭಟ್ರು ಬಂಡ ಹಿಂದೂ ಆಡಳಿತನು ತೂಪಿನ ಅರಸುಲು ಬಂಡ ಜೈನರು ಮುಸ್ಲಿಂ ಹಿಂದೂ ಜೈನ ಮೂಜಿ ಧರ್ಮದಕ್ಲಿ ಈ ಮಣ್ಣುಡು ಒಂಜಾವಡು ಸರ್ವಧರ್ಮ ಸಮನ್ವಯ ಆವಡು ಪನ್ಪುನಂಚಿನ ಒಂಜಿ ಸದುದ್ದೇಶ ಸಂಗತಿಯಕ್ಕೂ ಅದು ಲಗಾಡಿ ಹಿಡ್ಕಡ 3 ನಾಳು ಒಕ್ಕ ಬೇಡ ಲಗಾಡಿ ದೆಪ್ಪೆರ ಆಪುಜಿಯ ಒಂಜಿ ವ್ಯವಹಾರನ ಒರಿಯನ ಕೈಟು ಕೊರ್ನ ಮಾತ್ರ ಲಗಾಡಿ ಬೋಪುನಿ ಮೂಜಿ 4 ಜನತ ಕೈಟು ಕೊರ್ನ ವ್ಯವಹಾರ ಹಾಳಾಪುಜಿ ಇತ್ತ ಎನ್ನ ಬೇರ ಯಾನಿ ಇನಿ ಮುಟ್ಟ ಪೊರ್ಲುಡ ನಡಪವನೆಂಚ ಎಂಕ್ ಮೂಜಿ ಜನ ಜೋಕುಲು ಮೂಜಿ ಅನಕಲ ವ್ಯವಹಾರನು ಪಟ್ಟುದು ಕೊರ್ತೆ ಒರಿಯನ ಕೈಟು ಬೀಗದ ಕೈ ಒರಿಯನ ಕೈಟು ಕಾಸು ಒರಿಯನ ಕೈಟು ಲೆಕ್ಕಾಚಾರ ಯಾಮೋನೆ ನನ್ನ ಎನ್ನ ಜೀವನ ಅಪ್ಪ 3 ಖಜಾಂಜಿ ಜ್ಞಾನ ಅನಾದೆ ನಿಕ್ಕಿ ಲೆಕ್ಕ ಮಲ್ಪೆರ ಬರ್ಪುಂಡ ಖಜಾಂಜಿ ಯಾಮೋನೆ ಎನ್ನ ಪುದರು ಪ್ರಪಂಚದ ಶಾಶ್ವತವಾದ ಒರಿಂಡು ಬಪ್ಪ ಕಟ್ಟಿಸಿದ ಕಾರಣ ಬಪ್ಪನಾಡು ಭಕ್ತರೆಲ್ಲರೂ ಬಪ್ಪನಾಡಾದ ಕಾರಣ ಬಪ್ಪನಾಡು ಮಾಂತೆರ್ಲ ಅಕ್ಕಲಕ್ಕಲ ಹೃದಯಡು ಬಪ್ಪನ ನಾಡ್ಲೆ ಬಪ್ಪಲೆಕ್ಕಾಯರ ಪ್ರಯತ್ನ ಮಲ್ಪುಲೆ ಜೀವನದ ಎಡ್ಡೆ ಕೆಲಸ ಮಲ್ಪುಲೆ 4 ಜನಕ್ಕೂ ಉಪಕಾರ ಮಲ್ಪುಲೆ ಪನ್ಪುನಂಚಿನ ಸತ್ಯ ತತ್ವ ಈ ಬಪ್ಪಡದವರ ಇಡೀ ಪ್ರಪಂಚಕ್ಕೆ ತೆರಿಂಡು ಎನ್ನ ಜೀವನ ಸಾರ್ಥಕ ಅಂಡು നിന്റെ മോനെ വീടിന്റെ ഇത്ര വലുതായത് നിങ്ങളെ പേര് വൈകുന്നല്ലേ അപ്പൊ നിങ്ങളൊക്കെ ഞമ്മ ഇന്നല്ലേ അപ്പൊ ഞമ്മക്കൊരു പേരില്ലേ കാക്ക ಎಲ್ಲ ನಾನು ಚರಿತ್ರೆದಕ್ಕಲು ಪನ್ಪೇರು ಎಂಚ ಗೊತ್ತುಂಡ ಬಪ್ಪನೊಟ್ಟಿಗೆ ಉಸ್ಮಾನ್ ಎನ್ನುವಂತಹ ಸೇವಕನಿದ್ದ ನಿಕ್ಕದಾಯಿಗೆ ಪುದರು ದೇವರನ್ನು ತೂಯತ್ತೈ ಸಾರ ವರ್ಷ ತಪಸ್ಸು ಮಲ್ತುಂಡಲ ಅಪ್ಪೆನು ಪ್ರತ್ಯಕ್ಷವಾದ ತೂಯರ ಸಾಧ್ಯ ಇಜ್ಜಿ ಅಂಚಿತನಲ್ಪ ಯಾನು ತೂಯ ಕಾರಣದಾನೆ ಯಾನು ಜೀವನ ಮಲ್ತನಂಚಿನ ಗೆಡ್ಡೆ ಕೆಲಸ ಈಲ ಒಂತಂತೆ ತೂಯತ್ತ ಆ ಅವಕಾಶ ನಿಕ್ಕು ತಿಕ್ಕಂಡತ್ತ ಐಕ ಕಾರಣದಾನೆ ಗೊತ್ತುಂಡ ಈ ಎಂಚಿತ್ತನ ಬೋಡಂಡಲ ಪಾತೆರ ನಿನ್ನ ಶರೀರದ ಬಣ್ಣ ಎಂಚಿನಿಪ್ಪಡು ಆಂಡ ನಿಕ್ಕೋಜಿ ಬೊಳ್ದು ಹೃದಯ ಉಂಡು ಐಡ್ದ ಅವರ ಅಪ್ಪನ ತೂಪುನಂಚಿನ ಯೋಗ ನಿಕ್ಕುದು ಅತ್ತಂದು അപ്പൊ നമ്മ ഇങ്ങനെ കാക്ക ആടെ അമ്പലത്തിന് നിങ്ങൾ ആടന്നെ വലിയൊരു കല്ലിട അതില് ഉസ്മാന് കല്ലിന് എഴുതിട്ട് വരാം ಪುದರ್ ಬೋಡ್ಚಿ ದೇವರನ್ನು ತೂದಾಯ್ಬುಕ ಪುದರ್ ಬೋಡ್ಚಿ ಆಂಡ ಒಂಜಿ ವಿಷಯ ಬಂತೆ ಎಲ್ಲದಾನಿ ಈ ಬಪ್ಪಬ್ಯಾರಿನ ಆದರ್ಶನ ನಮ್ಮ ಸಮಾಜದಕ್ಲು ಏರಾಂಡಲ ಪಾಲನೆ ಮಲ್ತೆರುಂದಾಂಡ ಯಾನು ಬದುಕನು ಇತ್ತನೈಕ ಸಾರ್ಥಕತೆ ಅದಕ್ಕೂ ಅತ್ತು ಎನ್ನ ಒಂಜಿ ಆದರ್ಶಗೆ ವಿರೋಧವಾದ ಎನ್ನ ಧರ್ಮದಕ್ಲು ಏರಾಂಡಲ ನಡತೆರುಂದಾಂಡ ಯಾನು ಜೀವಪ್ಪ ಸೈತಿಲೆಕ್ಕ ಒಂದು ಈ ಸಮಾಜಗೆ ಯಾನು ಪನ್ಪುನಂಚಿನ ವಿಷಯ ಅಪಗಂಡ ನಡೆಯುತ್ತೆ ದಾದಮಲ್ ಬಡು ಈ ಭಟ್ನಾಡಿಗೆ ಬೋದು ಗುಡ್ಸೊತ್ತುಂಡಕೇನು ಯಾನು ಅರಸು ನಾಡಿಗೆ
ಆವಿರ್ಭವಿಸುತ್ತ ನುಡಿದ ಆಕೆಯ ಕಿವಿಯಿಂದ ಧರ್ಮ ಪಾಲಕ ಆವಿರ್ಭವಿಸುತ್ತ ನುಡಿದ ಆಕೆಯ ಕಿವಿಯಿಂದ ಆವಿಚಾರವನರಿಯದ ಕೆಳ ದೇವರಾಗಿಗೆ ಧರ್ಮ ಪಾಲಕಯ ದುರ್ಗಾ ಪರಮೇಶ್ವರಿ ಕಾಪಾಡಮ್ಮ ಕಾಪಾಡು. ಧರೆಯಲ್ಲಿ ಧರ್ಮವನ್ನ ಪ್ರತಿಷ್ಠಾಪಿಸುವುದಕ್ಕೆ ಬೇಕಾಗಿ ಹರಿಯ ಆಜ್ಞಾವರ್ತಿಯಾಗಿ ಸಪ್ತ ದುರ್ಗೆಯರ ಜೊತೆಗೂಡಿ ಧರೆಗಿಳಿದು ಬಂದ ಧರ್ಮಪಾಲ ನಾನು. ಧರ್ಮ ಕರ್ಮದ ಜಿಜ್ಞಾಸೆಯಲ್ಲಿ ಬಿದ್ದ ಪ್ರಪಂಚಕ್ಕೆ ಧರ್ಮದ ದೀಕ್ಷೆಯನ್ನು ಕೊಡಬೇಕು ಎನ್ನುವುದರತ್ತ ಕಡೆಗೆ ಮನ ಮಾಡಿದವ. ಬಪ್ಪ ಬ್ಯಾರಿಯಿಂದ ನಿರ್ಮಿತವಾದ ಕ್ಷೇತ್ರ ಬಪ್ಪನಾಡು ಕ್ಷೇತ್ರ. ತಾಯಿ ದುರ್ಗಾ ಪರಮೇಶ್ವರಿ ನೆಲೆ ನಿಂತ ಪುಣ್ಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿದ್ದು ಧರ್ಮದ ರಕ್ಷಣೆಯನ್ನು ಮಾಡ್ತಾ ಇದ್ದೇನೆ. ನನ್ನ ಇಂದಿನ ಕಾರ್ಯವನ್ನು ಮುಗಿಸಿ ಬಿಡದಿಯನ್ನು ಸೇರೋ ಹೊತ್ತು ಅಂದ್ರೆ ಮುಸ್ಸಂಜೆಯ ಹೊತ್ತು ಏನದು ಕಾಣ್ತಾ ಇದ್ದೇನೆ. ಶಾಂಭವಿ ನದಿ ತಟಿ ಪ್ರದೇಶದಲ್ಲಿ ಒಬ್ಬಳಾಕೆ ವಿಹರಿಸ್ತಾ ಇದ್ದಾಳೆ. ಅವಳನ್ನು ವಿಚಾರಿಸಬೇಕಾದ್ದು ಧರ್ಮ. ಮುಂದುವರಿಯುತ್ತದೆ. ಆರುಣಿಗಳ ನಾರಿ ಸಾರಿದು ಸೂರ್ಯ ಅಡಗುತ್ತಿಗ ಸೂರ್ಯ ಅಡಗುತ್ತಿಗ ಕಾರಗತ್ತಲೆ ಮುಗುದೇ ಸೇರಿಕೋದ್ರಿಗವರು ಕಾರಗತ್ತಲೆ ಮುಗುದೇ ಕಾರಗತ್ತಲೆ ಮುಗುದೇ ಸೇರಿಕೋದ್ರಿಗವರು ಸೋದರರೆಂದನು ಆರು ನೀಡಲೆ ನಾರೇ आरु नारी ಮುದುಕರು ಮುಗ್ಗರಿಸುವ ಚೆಲುವು ನಿನ್ನದು. ಇಂತಹ ರೂಪವತಿಯಾದ ಲಾವಣ್ಯವತಿಯಾದಂತಹ ನೀನು ದೇವನಾರಿಯ ಹಾಗೆ ಕಾಣುತ್ತಿರುವೆ. ಆದ್ರೆ ನಿನ್ನ ವ್ಯವಹಾರ ನಿನ್ನನ್ನು ನಾನು ಮಾತನಾಡಿಸುವ ಹಾಗೆ ಮಾಡಿತ್ತು. ಯಾವುದು ನೋಡು, ಸೂರ್ಯ ಮುಳುಗುವ ಹೊತ್ತು, ಮುಸ್ಸಂಜೆಯ ಹೊತ್ತು. ಸತ್ಯ. ಪ್ರಾಪಂಚಿಕರ ವ್ಯವಹಾರ ಹೇಗೆ ಹೇಗೆ ಎಲ್ಲರೂ ಅವರವರ ಮನೆಯನ್ನು ಸೇರುವ ಹೊತ್ತು. ನಿಜ. ಪ್ರಾಣಿ ಪಕ್ಷಿಗಳು
ಅದರ ಗೂಡನ್ನು ಹುಡುಕಿ ಹೋಗುವ ಹೊತ್ತು ಇಂತಿದ್ದರೂ ಈ ಶಾಂಭವಿ ನದಿ ತಟಿ ಪ್ರದೇಶದಲ್ಲಿ ಬಂದು ಸೇರಿದ ಎಲ್ಲರೂ ಅವರವರ ಮನೆಯನ್ನು ಸೇರಿದ್ದಾರೆ. ಆದ್ರೆ ನೀನೊಬ್ಬಳಾಕೆ ಹೆಣ್ಣು ಇನ್ನೂ ಇಲ್ಲಿ ತಟಿ ಪ್ರದೇಶದಲ್ಲಿ ವಿಹರಿಸ್ತಾ ಇದ್ದೀಯ. ಹಾಗಾಗಿ ವಿಚಾರಿಸಬೇಕಾಗಿ ಬಂತು. ನಿನ್ನಲ್ಲಿ ಒಂದು ಪ್ರಶ್ನೆ. ಏನದು? ಯಾರು ನೀನೆಲ್ಲ ನೀರೇ ಸಾರಿದುದೇಕಿಲ್ಲಿ ಸೂರ್ಯ ಮುಳುಗುವ ಹೊತ್ತಿನಲ್ಲಿ ನೀನೇನು ಮಾಡ್ತಾ ಇದ್ದು ಒಮ್ಮೆ ಹೇಳಬಹುದಾ? ಊರ ಮೇಲಿನ ಅಧಿಕಾರ ಕೊಟ್ಟವರು ಯಾರು? ಪೂರ್ವನಿಂದಯ ಬೆಸರಯ ಈ ಮುಸ್ಸಂಜೆ ಹೊತ್ತಿನಲ್ಲಿ ಶಾಂಭವಿ ನದಿ ತಟದಲ್ಲಿ ತಿರುಗಾಡ್ತಾ ಇದ್ದವಳು ನಾನು. ಒಮ್ಮೆಲೆ ಬಂದು ನನ್ನನ್ನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀಯ. ಅನಿವಾರ್ಯ ಸ್ಥಿತಿ ಒದಗಿ ಬಂತು, ಹಾಗಾಗಿ ಬಂದೆ. ಇದುವರೆಗೆ ನನ್ನಲ್ಲಿ ಯಾರನ್ನು ಪ್ರಶ್ನೆ ಮಾಡಿದವರಲ್ಲ. ಯಾರು ಪ್ರಶ್ನೆ ಮಾಡ್ಲಿಲ್ವಾ? ಇಲ್ಲ. ಯಾವತ್ತೂ ಈ ಶಾಂಭವಿ ನದಿ ತಟದಲ್ಲಿ ತಿರುಗಾಡುತ್ತಾ ಇದ್ದವಳು ನಾನು. ನಿನ್ನನ್ನು ನೋಡ್ಲೇ ಇಲ್ಲ, ನೀನ್ ನನಗೆ ಕಾಣಲೇ ಇಲ್ಲ. ಹಾಗಿದ್ರೆ ಯಾರು ನಿನ್ನನ್ನು ಪ್ರಶ್ನೆ ಮಾಡದೆ ಇರುವುದೇ ಇನ್ನೂ ಇಲ್ಲಿ ನಿಂತುದಕ್ಕೆ ಕಾರಣ. ಆದ್ರೆ ಇವತ್ತು ಬಂದು ನನ್ನಲ್ಲಿ ಪ್ರಶ್ನೆಯನ್ನು ಕೇಳುತ್ತಾ ಇದ್ದೀಯ. ಹೌದೌದು, ನಾನು ಇವತ್ತೇ ನಿನ್ನನ್ನು ನೋಡಿದ್ದು. ಹಾಗಾಗಿ ಕೇಳ್ತಾ ಇದ್ದೇನೆ. ಏನು? ನನ್ನಲ್ಲಿ ಪ್ರಶ್ನೆಯನ್ನು ಕೇಳುವುದಕ್ಕೆ ಈ ಊರಿನ ಅಧಿಕಾರ ನಿನಗೆ ಕೊಟ್ಟವರು ಯಾರು? ಅಧಿಕಾರ ಇಲ್ಲ ಅಂದ್ರೆ ಯಾರು ಪ್ರಶ್ನೆ ಕೇಳಬಾರದು. ನನ್ನಲ್ಲಿ ಪ್ರಶ್ನೆ ಕೇಳಬಾರದು. ಅಧಿಕಾರ ಉಂಟೆ? ಏನು ಅಧಿಕಾರ? ದೇವಿಯ
ದೇವಿಯ ಕಿಯತನಿಗೆ ಕಮಲ ಕನಕ ದುರಿದರಗ ಎಡೆಯ ನಾವು ನೀಡುವರಲ್ಲ ಧರ್ಮವಿದುರುವೆವು ನಾವು ನೀಡುವರಲ್ಲ ಧರ್ಮವಿದುರುವೆವು ದೇವರಿಗೆ ಭೂಷಣ ದೇವರಿಗೆ ಭೂಷಣ ದೇವರಿಗೆ ಭೂಷಣ 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 ದೇವಿಯ ಕ್ಷೇತ್ರಕ್ಕೆ ಗುರುವಿಚಾರಕ್ಕೆ ಎಡೆಯಾಗ ನಾವು ನೀಡುವಲ್ಲ ಧರ್ಮವಿಲ್ಲ ದೇವರಿಗೆ ಭೂಷಣ ದೇವರಿಗೆ ಭೂಷಣ ಅಧಿಕಾರ ಉಳ್ಳವನಾಗಿಯೇ ನಿನ್ನನ್ನು ನಾನು ಪ್ರಶ್ನಿಸಿದ್ದೇನೆ. ಹೇಗಪ್ಪದು? ಕಾಣುತ್ತಿರುವ ಕ್ಷೇತ್ರ ಯಾವುದು ಹೇಳು? ಯಾವುದು ಹೇಳು? ದುರ್ಗಾ ಪರಮೇಶ್ವರಿ ಕ್ಷೇತ್ರ. ಈ ಪುಣ್ಯ ಕ್ಷೇತ್ರದಲ್ಲಿದ್ದು ಧರ್ಮದ ರಕ್ಷಣೆಯನ್ನು ಮಾಡುವ ಧರ್ಮಪಾಲ ಅಂತ ಹೇಳಿದೆ ನಾನೇ. ಹೌದಾ? ಹೌದು. ಇಲ್ಲಿಯ ಧರ್ಮ ನಡೆಯದ ಹಾಗೆ ನೋಡಿಕೊಳ್ಳುವವ, ದುರ್ವಿಚಾರಗಳಿಗೆ ಎಡೆಯನ್ನು ನಾವು ಕೊಡುವವರಲ್ಲ. ಕೊಟ್ಟೆ ಉಂಟಾದ್ರೆ ನಾಳೆ ದಿನ ಏನು ಹೇಳಿ ಯಾರು ಜನರು? ಏನ್ ಹೇಳ್ತಾರೆ? ಧರ್ಮಪಾಲ ನಿರುತ್ತ ಈ ಮುಂಚೆ 9 ಮಾಗಣೆಯಲ್ಲಿ ಇಂತಹ ಒಂದು ವ್ಯವಹಾರ, ಹೆಣ್ಣಿನ ಮೇಲೆ ದೌರ್ಜನ್ಯ ನಡೆದು ಹೋಯಿತಲ್ಲ ಅಂತ ಯಾಕೆ ಹೇಳಿದೆ? ಹೌದು ಹೌದು. ಯಾಕೆ ಈ ಮಾತನ್ನು ಆಡಿದೆ? ಯಾಕೆ? ಅಡುಗಡೆಲ್ಲ ತಟಿಯಲ್ಲಿ ಕೆಂಪು ಪಸರಿಸುವುದನ್ನು ಕಂಡಾಕ್ಷಣ ಕಂಠಪೂರ್ತಿ ಹೆಂಡ ಕುಡಿದು ಭಂಡ ಭಾಷೆಯನ್ನಾಡುತ್ತಾ ಕೈ ಮಾಡುವ ಭಂಡರ ತಂಡ ಕಂಡ ಹೆಂಡಿನ ಮೇಲೆ ಹೆಚ್ಚುಂಟು ನಮ್ಮಲ್ಲಿ. ಹಾಗಾಗಿ ಆ ಕಾಮುಕರಿಂದ ನಿನಗೆ ಕಂಟಕ ಒದಗಿ ಬರಬಾರದು ಒಂದೇ ಉದ್ದೇಶದಿಂದ ನಿನ್ನನ್ನು ತಡೆದು ನಿಲ್ಲಿಸಿದ್ದೇನೆ, ಪ್ರಶ್ನಿಸಿದ್ದೇನೆ. ಅಧಿಕಾರ ಉಳ್ಳವನಾಗಿ ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ಇನ್ನಾದ್ರೂ ಪ್ರಶ್ನೆಗೆ ಮರು ಪ್ರಶ್ನೆ ಬೇಡ, ಉತ್ತರದ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ನನ್ನ ವಿಚಾರ ಗೊತ್ತಿಲ್ಲದೆ ಜನರು ಎನ್ನ ಸುತ್ತರದು ತಿಳಿದಿಹೇ ಜನರು ಯೋಣ ಸುತ್ತರೆದು ತಿಳಿದಿ ಕ್ಷಿತಿಯ ಜನರು ಕ್ಷಿತಿಯ ಜನರು ಕ್ಷಿತಿಯ ಜನರು ಯೋಣ ಸುತ್ತರೆದು ತಿಳಿದಿಗೆ ಮತಿ ಇಲ್ಲವೇನು ಬಾಲ ಮತಿ ಇಲ್ಲವೇನು ಬಾಳ ಮತಿ ಇಲ್ಲವೇನು ಬಾಲ ತಿಳಿದಿಗೆ ಮತಿಯಿಲ್ಲವೇನು ಬಾಲ ಸುತ ನೀನು ಮಾತೆಗೆ ಬುದ್ಧಿ ಒರೆವೆಯಲ್ಲ ಸುತ ನೀನು ಮಾತೆಗೆ ಬುದ್ಧಿ ಒರೆವೆಯಲ್ಲ ಹಿತವಲ್ಲವೈ ಹಿತ
ನಿನಗೆ ಹಿತವಲ್ಲವೇ ತೆರಳು 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 ಮಾತೆಗೆ ಬುದ್ಧಿ ಒಲೆವೆಲ್ಲ ಬೆರಳು 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 ಸ್ಥಿತಿಯ ಜನರು ಸುತರೆಂದು ತಿಳಿದಿಗೆ ಮತಿಯಿಲ್ಲವೇನು ಬಾಲ ಮತಿಯಿಲ್ಲವೇನು ಬಾಲ ಬಾಲ ಅದಕ್ಕೆ ಮರು ಪ್ರಶ್ನೆಯನ್ನೇ ಹಾಕಿರುವೆಯೇ ವಿನಃ ಉತ್ತರಿಸುವ ಹಾಗೆ ಕಾಣತಾ ಇಲ್ಲ. ಈಗ ನನ್ನ ಪರಿಚಯ ತಿಳಿದ್ರೆ ಸ್ಪಷ್ಟವಾಗಿ ಹೇಳಬೇಕು ನೀನು. ನಿನ್ನ ಪ್ರಶ್ನೆಯನ್ನೇ ಕೇಳುವುದಕ್ಕಿಲ್ಲ. ಯಾಕೆ? ಈ ಎಲ್ಲರೂ ಜನರನ್ನು ನೋಡಂತೆ ಏನೋ ಕೈ ಮುಗಿದು ಕುಳಿತುಕೊಂಡಿದ್ದಾರೆ. ಅದು ದೇವಿ ದುರ್ಗಾ ಪರಮೇಶ್ವರಿಯ ದರ್ಶನಕ್ಕಾಗಿ ಕೈ ಮುದ್ದು ಕೂತದ್ದು ಅಲ್ಲಪ್ಪ. ಮತ್ತೆ ಯಾಕೆ ಅವರ ಎಲ್ಲರನ್ನು ನಾನು ಮಕ್ಕಳೋಪಾದಿಯಲ್ಲಿ ನೋಡಿಕೊಂಡು ಬರ್ತಾ ಇದ್ದೇನೆ. ಅದು ನಿನ್ನ ಸಂಸ್ಕಾರ. ಅವರು ನನ್ನ ಅಮ್ಮ ಎನ್ನುವುದಾಗಿ ಕರೀತಾ ಇದ್ದಾರೆ. ನಮ್ಮವರ ಸಂಸ್ಕಾರ. ಈ ಮುಲ್ಕಿ ಹೆಣ್ಣಿನಲ್ಲಿ ನಾವು ಪೂಜನೀಯ ಭಾವನೆಯನ್ನು ಇರಿಸಿಕೊಂಡವರು. ಈ ಮುಲ್ಕಿ ಸೀಮೆಗೆ ಒಳಪಟ್ಟವ ನೀನಲ್ವೇ? ಹೌದು. ಹಾಗಾಗಿ ನೀನು ನನಗೆ ಮಗನ ಸಮಾನ. ಆಗ್ಲಿ, ಹೆಣ್ಣೊಬ್ಬಳು ಮಗ ಅಂತ ಕರೆದ್ರೆ ಅಮ್ಮ ಅಂತ ಕರೆಯುವುದಕ್ಕೆ ಏನು ಅಭ್ಯಂತರ? ತಾಯಿಯಾದವಳಿಗೆ ಮಗನಾದವನು ಯಾವತ್ತು ಬುದ್ಧಿ ಮಾತನ್ನು ಹೇಳಬಾರ್ದು. ಯಾಕೆ ಹೇಳಬಾರ್ದು? ತಪ್ಪು ಯಾರು ಮಾಡಿದ್ರೆ ಯಾರಿಗೂ ಬುದ್ಧಿವಾಕ್ಯವನ್ನು ಆಡಬಹುದು. ನಾನು ತಪ್ಪು ಮಾಡಲಿಲ್ಲ. ಇನ್ನು ನಿಂತ ತಪ್ಪು ಆಗುತ್ತದೆ. ಹೆಚ್ಚು ಮಾತನಾಡಿದ್ರೆ ನನ್ನ ಕೈಗಿನ ಕೆನ್ನೆಗೆ ಬಂದಿತ್ತು. Yeah.
ಮಾತು ಹೇಳಿದ್ರೆ ಅಹಂಕಾರದ ದರ್ಪದ ಮಾತುಗಳು ಅಂತಿಂತ ಹೆಣ್ಣಲ್ಲ ನೀನು ಬಜಾ ಮಾತನಾಡಲು ಅವಕಾಶ ಕೊಟ್ರೆ ಹೆಚ್ಚು ಮಾತನಾಡ್ತಾ ಇದ್ದೀಯಾ. ಕಾಣುತ್ತಾ ಇದೆ ಶಾಂಭವಿ ನದಿ ತೀರ. ಶಾಂಭವಿ ನದಿಗೆ ನಿನ್ನನ್ನು 3 ಸಲ ಮುಳುಗಿಸಿ ಬೆಟ್ಟದಿಂದ ಆಸೆಗೆ ಎಸೆಯುತ್ತೇನೆ. ಪೆಟ್ಟು ಕಡಿಮೆ. ನಿನಗೆ ಪೆಟ್ಟು ಕಮ್ಮಿಯಾ? ಅಲ್ಲ, ನೀನು ಪೆಟ್ಟು ಕಮ್ಮಿಯಾ? ಇಲ್ಲ. ಮತ್ತೆ ಎಂತ ಪುಣ್ಯ? ಪೆಟ್ಟು ಕಡಿಮೆ ಆಯ್ತಾ ಕೊಟ್ಟದ್ದು? ಇದ್ದ ಕಡೆ ಎಲ್ಲ ಹೊಡೆದಿದ್ದೀನಿ ನೀನು. ಮತ್ತೆ ನಾನು ತಲೆಗೆ ಮಾತ್ರ ಹೊಡೆದದ್ದು. ನನಗೆ ತಲೆ ಹೊಡೆದ ಹಾಗೇನೆ ಆಗುದು. ಹೌದಾ? ಇದ್ದ ಕಡೆ ಎಲ್ಲ ನೋವು ಆಗುದು. ಹೌದಾ? 4 ದಿವಸ ಎಣ್ಣೆ ಹಾಕಿ ಮಲಗು, ಬರಬೇಡ ಈಚೆ. ಇಲ್ಲಪ್ಪ, ಇನ್ನು 4:30 ಬರ್ಲಿಕ್ಕೆ ಉಂಟು. ಹೌದಾ? ಮತ್ತೆ ನಾನು ಇಲ್ಲಿಗೆ ಶಾಂಭವಿ ನದಿ ತೀರಕ್ಕೆ ನೀನು ಈಚೆ ಬರದಿದ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿಕ್ಕೆ. ಹೌದು, ಸರಿಯಾಗಿ ಹೇಳಿದ್ದೆ. ನಾನು ಸೋತವಳು, ನೀನು ಗೆದ್ದವ. ಹಾಗಾಗಿ ಸೋತಂತಹ ನಾನು ಗೆದ್ದಂತಹ ನಿನಗೆ ಏನಾದ್ರೂ ಒಂದು ಬಹುಮಾನ ಪಾರಿತೋಷಕ ಕೊಡ್ಬೇಕು. ಒಂದು ಕ್ರಮ ಉಂಟೇನೆ? ಏನು? ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಉಂಟಾ? ಗೆದ್ದವರಿಗೆಲ್ಲ ಬಹುಮಾನ ಸಿಗುವುದು. ಅದು ಯಾರು ಕೊಡುವುದು? ಯಾರು? ಸೋತವರ ಮತ್ತೆ ಆಯೋಜಕರು ಕೊಡುವ ಕ್ರಮ ಉಂಟು. ನಾನು ಇವತ್ತು ಆಯೋಜನೆ ಮಾಡಿದ್ದು. ಎಂತದು? ಅಲ್ಲ, ಇಲ್ಲಿ ಯಾವ್ದು ಆಯೋಜನೆ? ಯುದ್ಧ. ನೀನು ಏನೋ ಬೇರೆ ವಿಷಯದ ಬಗ್ಗೆ ಮಾತಾಡ. ಯುದ್ಧ ಮಾಡ್ಲಿಕ್ಕೆ ಬೇರೆ ಪಡೆ ನೀನೇ ಒದಗಿಸಿಕೊಟ್ಟವರು. ಹಾಗೆಂದು ನಿನ್ನ ಬಹುಮಾನದ ಅಗತ್ಯ ನನಗಿಲ್ಲ. ಮತ್ತೆ ನಿನಗೇನಾದ್ರು ದಾರಿ ಖರ್ಚಿಗೋ ಅಥವಾ ಇನ್ನಿತರ ಯಾವುದಾದ್ರೂ ಕೊರತೆಗಳಿದ್ರೆ ನನ್ನಲ್ಲಿ ಹೇಳು, ಅದಕ್ಕೆ ನಾನು ವ್ಯವಸ್ಥೆ ಮಾಡಿ ಕೊಡ್ತೇನೆ. ನನಗೆ ನಂಬಿಕೆ ಬರ್ಬೇಕಲ್ಲ. ಬರ್ಬೇಕಿದ್ರೆ ಕರ ತಟ್ಟಿ ಮಾತು ಕೊಡ್ಬೇಕು. ಯಾರ್ದು? ನಿಂದು. ನಿನ್ನ ಕೈ ಮುಟ್ಟುವುದಿಲ್ಲ. ಪುನೀತವಾದಂತಹ ಎಂತದು ಕೈ? ಯಾವುದು ಇದು? ಇದು ಪುನೀತ ಕೈ. ಹಬ್ಬ, ಮತ್ತೆ ನಾಳೆ ಹೇಳಿಕೊಂಡು ಬಂದೀಯ. ಏನು? ಧರ್ಮಬಲ ನನ್ನ ಕೈ ಮುಟ್ಟಿದ್ದಾನೆ ಅಂತ ಕೆಟ್ಟ ಹೆಸರು ನನಗೆ. ಮತ್ತೆ ನನಗೆ ನಂಬಿಕೆ ಬರ್ಬೇಕಾದ್ರೆ ಏನು ಮಾಡ್ಬೇಕು? ದುರ್ಗಾ ಪರಮೇಶ್ವರಿ ಆಣೆ ಆಗಿ ಹೇಳ್ತೇನೆ. ಏನು? ನೀನು ಏನನ್ನು ಕೇಳ್ತೀಯೋ ಅದನ್ನು ನಾನು ಕೊಡ್ತೇನೆ. ಯಾರ ಆಣೆಯಾಗಿ? ದುರ್ಗಾ ಪರಮೇಶ್ವರಿ. ದುರ್ಗಾ ಪರಮೇಶ್ವರಿ ಆಣೆಯಾಗಿ ನಾನು ಕೇಳಿದ್ದನ್ನು ಕೊಡ್ತೇನೆ ಎನ್ನುವುದಾಗಿ ಮಾತು ಕೊಟ್ಟವನಿದ್ದೀಯ. ಅನವರತ ಅವಿರತ ಸೂರ್ಯ ಚಂದ್ರರು ಇರುವ ತನಕ ನನ್ನ ಚರಣದಾಸನಾಗ. ಹರಿಗೆ ಮಾನವಳಿಗೆ ದಾತನೆನಿಸಿ ಇರುವಿನೇ ಬಾಳ ತೊರೆವಿನೇ ದೇವರೆಂಬ ಹೆಮ್ಮೆಯುಳ್ಳ ನಾವಿರುವುದಿಯುಡರಿ ನುಡಿದು ದಾಸ್ಯವೇ ಪರಿಗಾಸ್ಯವೇ ಏನ ಮಾಡಲಯ್ಯೋ ಅಯ್ಯೋ. ಏನ ಮಾಡಲಿ ಹರಿಯೇ? ನಿನ್ನ ಕಿಂಕರಿಗೆ ಬಂದ ದುರಾವಸ್ಥೆಯನ್ನು ಕಂಡೆಯಾ ಪ್ರಭು. ಬಾಲಕ ಧ್ರುವನನ್ನು ಭಕ್ತ ಪ್ರಹ್ಲಾದನನ್ನು ರಕ್ಷಿಸಿದಂತಹ ನಿನಗೆ ನನ್ನ ಕಷ್ಟ ಕೇಳಿಸದೆ ಪ್ರಭು. ಹೇ ಚಿನ್ಮಯ ಮೂರ್ತಿ, ಇನ್ನೂ ಯಾಕೆ ನೀನು ಮೌನಿಯಾಗಿರುವೆ? ಬಲ್ಲೆ ನಾನು ದುರ್ಗಾ ಪರಮೇಶ್ವರಿಯ ಜೊತೆಯಲ್ಲಿ ನೀನು ಕಳುಹಿಸಿದವ. ಇನ್ನು ಏನು ನನ್ನ ರಕ್ಷಣೆ ಇದ್ರು ಅದು ತಾಯಿಗೆ ಬಿಟ್ಟದ್ದು. ಹಾಗಾಗಿ ನೀನು ಮೌನಿಯಾಗಿರುವೆ. ಇರಲಿ, ನನ್ನನ್ನು ರಕ್ಷಿಸುವವಳು ತಾಯಿ ದುರ್ಗಾ ಪರಮೇಶ್ವರಿ ಇದ್ದಾಳೆ. ಅಮ್ಮ ತಾಯೇ, ನನ್ನ ಮೇಲೆ ದಯ ತೋರಿ ಕೃಪೆ ಬೀರಿ ನೀನು ಪ್ರತ್ಯಕ್ಷಳಾಗಿ ನನಗೆ ಬಂದ ಭವನೆಯನ್ನು ದೂರೀಕರಿಸು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ. ಧರ್ಮಪಾಲನ ಮೂರ್ತಿ ಪರಮೇಶ್ವರಿಯು ತಾಡಿಸಿಯೇ ಚರಣಕ್ಕೆ ರಗುತಾಯ ನುತಿಸೇ ಜಯ ಜಯ. ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ವೈಭ್ಯಸ್ತ್ರಾಹಿನೋದೇವಿ ದುರ್ಗಾದೇವಿ ನಮೋಸ್ತುತೆ. ಜಯ 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 ಜಯ. ಮಗನೇ ಧರ್ಮಪಾಲ, ಕಣ್ಣೀರನ್ನೇ ಪನ್ನೀರಾಗಿ ಸಮುದ್ರ ಮುಖೇನವಾಗಿ ನನ್ನ ಪಾದಕಮಲವನ್ನೇ ತೊಳೆಯುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಕಣ್ಣೀರಿಗೆ ಕಾರಣ ಏನು ಅರ್ಥವಾಗುತ್ತಾ ಇಲ್ಲ. ನಿಂತ ನಿಲುವಿನಲ್ಲಿಯೇ ಜಗದ ಸಮಸ್ತ ವಿಚಾರ
ವಿಚಾರವನ್ನು ತಿಳಿಯುವ ಸುಜ್ಞಾನ ಮೂರ್ತಿ ನೀನಾದರೂ ಕೂಡ ನನ್ನಲ್ಲೇ ಮರುಪ್ರಶ್ನೆ ನಮ್ಮ. ಹೌದು ಮಗನೇ. ಭಕ್ತನ ಬಾಯಿಂದ ಕೇಳಿ ತಿಳಿಯುವ ಕುತೂಹಲ ನಿನ್ನದಾದ ಉತ್ತರಿಸುವುದಕ್ಕೆ ಏನಂತೆ. ಶಾಂಭವಿ ನದಿ ತಟಿ ಪ್ರದೇಶದಲ್ಲಿ ಮುಸ್ಸಂಜೆ ಹೊತ್ತು ಒಬ್ಬಳಾಕೆ ವಿಹರಿಸ್ತಾ ಇದ್ಲು. ಇನ್ನು ಇಲ್ಲಿ ನಿಲ್ಲುವುದು ಸರಿಯಲ್ಲ, ಮನೆ ಸೇರು ಅಂತ 4 ಬುದ್ಧಿವಾಕ್ಯವನ್ನಾಡಿದೆ. ಮಾತಿಗೆ ಮಾತು ಬೆಳೆಯಿತು. ಮಾತಿನ ಮೋಡಿಯಲ್ಲಿ ನನ್ನನ್ನು ಸಿಲುಕಿಸಿದಳಮ್ಮ. ಕರಡಿ ಚಂದ್ರಾದಿತ್ಯ ಶರೀರ ತಾರಾವಳಿಗಳಿರುವನ್ನೆಗ ಅವಳ ಸೇವಕನಾಗಿ ನಾನಿರ್ಬೇಕಂತೆ. ಅವಳ ಸೇವೆಯನ್ನ ಮಾಡಬಹುದಿತ್ತಲ್ಲ ಮಗನೇ. ಕೈಯಲ್ಲಿ ತಾಯಿ ನಿನ್ನ ಸೇವೆಯನ್ನು ಮಾಡಿದ ಕರಗಳಲ್ವೇ ನಮ್ಮ ಇದು. ಈ ಕರಗಳಲ್ಲಿ ಮಾನವಿಯೊಬ್ಬಳ ದಾಸತ್ವವನ್ನು ನಾನೆಂತೂ ಸ್ವೀಕರಿಸಲಿ ತಾಯಿ. ಮಗನೇ, ನನ್ನ ಲೀಲಾ ನಾಟಕವನ್ನ ಅರಿಯದಾಗಿ ಹೋದೆ ಯಾಕಂದ. ಶಾಂಭವಿ ನದಿಯ ಮುಂದೆ ವಿಲಾಸಿನಿ ರೂಪದಲ್ಲಿ ಸಂಚರಿಸಿದ ಹೆಣ್ಣು ಸಾಮಾನ್ಯದವಳಲ್ಲ. ಯಾರು? ನಾನೇ. ಹೌದು. ಯಾಕಮ್ಮ ಈ ರೀತಿಯಾಗಿ ಸಂಚರಿಸಿದೆ? ನಿನ್ನ ಧರ್ಮನಿಷ್ಠೆ ಎಷ್ಟಿದೆ ಎನ್ನುವುದನ್ನ ಪರೀಕ್ಷಿಸುವ ಸಲುವಾಗಿ ತದ್ರೀತಿಯಾದಂತಹ ರೂಪವನ್ನ ಅಂತೂ ಬಂದವಳು ನಾನು. ನಿನ್ನ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೀಯ. ಧನ್ಯನಾದೆ ಮಗನೇ. ಅಮ್ಮ ಮುಂದೇನ ಪಡೆತಾಯೆ? ಘನತರವಾದಂತಹ ಒಂದು ಹುದ್ದೆಯನ್ನು ಕೊಡುವವಳಿದ್ದೇನೆ. ಹೇಳಮ್ಮ. ಈ ಕ್ಷೇತ್ರವನ್ನ ಪರಿಪಾಲಿಸಿಕೊಂಡು ಬರುವಂತಹ ಕ್ಷೇತ್ರ ಪಾಲಕನಾಗು, ಕ್ಷೇತ್ರ ಪಾಲಕನಾಗು, ನಮಸ್ಕಾರ ನಿಮಗೆ ಮೈಯ ತೋರಿದ ಕಾರಣ ತೋರಿದ ಯುವರಿಯು ಬೇಡಬೇಕೆಂದರೆ ಬೀರಿದ ದೋಷದಲ್ಲಿ ಕರಣಿಗರೆ ನಮಸ್ಕಾರ ನಿಮಗೆ ಮೈಯ ತೋರಿದ ಕಾರಣವ ಇನಿ ಕಾನಗ ಮಾಯನು ಬುಡ್ದು ಬೊಕ್ಕರ ಕಾಯನು ಪಡ ತಂದು ಕಾಂತಬಾರೆ ಬುಧಬಾರೆ ಆಯ್ನಂಚಿನ ಎಂಕನೆದುರು ಬತ್ತದು ಅಂತಾರೆ ಅಪಗಾಂಡ ಸುರೂಕಾದು ಕಾರಣಿಕ ಪುರುಷರಾಯನಂಚಿನ ನಿಕರೆಂಗುಲು ನಮಸ್ಕಾರ ಮಲ್ತೊಂದುಲ್ಲ ಅತಿ ನಮಸ್ಕಾರ ಆಂಡ ನಿಕುಲು ಇಂಚಿಗೆ ಬರಡುಂದ ಆಂಡ ಒಬ್ಬೇ ಒಂಜಿ ಕಜ್ಜ ಉಪ್ಪೋಡು ಪನ್ಪಿನವು ಸತ್ಯ ಖಂಡಿತ ಅಪಗಾಂಡ ದಾಯಿಗೆ ಬತ್ತಾರೆ ಎಂಕಲೆಡ್ದು ದಾದಾವಡು ಪನ್ವರ ನಾಲ್ಕು ದಿಕ್ಕಿನು ಪುರುಳು ಹರಾಗಿ ಗರಡಿಗಳು ನಾಲ್ಕು ದಿಕ್ಕಿನ ಉರುಳು ತುಳುದಿದೆ ಸಾಲಾಗಿ ಗರಡಿಗಳು ಸಾಲಾಗಿ ಗರಡಿಗಳು ಮೂಲುಕಿಗಳು ನಮಗಿಲ್ಲವೈ ಗರಡಿಯು ಪಡಿಸಬೇಕು ನಾಲ್ಕು ದಿಕ್ಕಿರೋ ಊರುಳು ತುಂಬಿದೆ ಸಾಲ ಬರ್ರೆ ಬಲವಾಯಿನ ಕಾರಣ ಉಂಡು ಈ ತುಳುನಾಡಿನ 4 ದಿಕ್ಕಡ್ಲ ಕೋಟಿ ಚೆನ್ನರಾಯನ ಎಂಕ್ಲೆಗು ಸಾಲು ಸಾಲು ಗರಡಿ ಕಟ್ಟು ನಮ್ಮೊಂದು ವೈದ್ಯರು ಅಂಡ ಈ ಮುಲ್ಕಿ ಸೀಮೆದ ಒರ್ಮ ಮಾಗನಿಡು ನಮಕ್ ಗರಡಿ ಇಜ್ಜಿ ಅಂಚಾದು ಮೋಕಿಡು ಗರಡಿ ಕಟ್ಟಾದು ಕೊರುವಾರ ಮಧುರ
ಯೋಗ್ಯವಲ್ಲ ನೋಡಿ ಮುಲ್ಕಿ ಸೀಮೆರನಿಗಳಿಗೆ ಗರಡಿ ಕಟ್ಟವರ ಅವಕಾಶ ಇಜ್ಜೆ ಸುಬ್ರಹ್ಮಣ್ಯ ಸ್ವಾಮಿನ ದಯ ದುರ್ಗಾ ಪರಮೇಶ್ವರ ಅಪ್ಪನ ಆಶೀರ್ವಾದ ಈ ಬೂಡುದ ಅಧಿಕಾರ ನಿಗಳು ಪಡೆಯೊಂದಿಲ್ಲ ಆಯ್ನಾದ ಹತ್ರ ನಿಖಿಲಿಗೆ ಅವಕಾಶ ಇಜ್ಜಿ ಕೊರಡಣ್ಣ ನಿಖಿಲಿದಾದ ಸಾಧನೆ ಎಂಕಲ ಕಾರ್ಯಕದ ಪುರುಷರು ಪನ್ಪುಡ ಪುದರ ಎಂಕಲೆ ಉಂಡು ಆಂಡಲ ಎಂಕಲ ಮಲ್ತಿನ ಕಾರ್ಯ ನಿಖಿಲಿಗೆ ಮರತ್ತು ಬೋತುನು ಆಂಡಲ ಒಂಜಿ ಕತೆ ಈ ದುಂಬಗು ಪಡಬಲದ ಮಂತ್ರಿ ಐನಂತ ಬುದ್ಧಿವಂತೆ ಎಂಕಳಿಗೆ ತಾಗಿರ ಬತ್ತೆ ತ್ಯಾಗಿರ ಬತ್ತೆ ನಂತರ ಬುದ್ಧಿವಂತರನ್ನು ಕಾಡ್ತದ ಕಟ್ಟಪಡಿಗೆ ಕಟ್ಟೆ ಕಟ್ಟಿನಾಗಲಿ ಇಲ್ದಾದ ಅಂತ
ಹರಣಿ ಕರುಣೀವಾಗಿರುತ್ತೀ ಬರೀ ತೋರುತ್ತ ಮಕ್ಕಳೇ, ಸ್ವಜಾತಿ ಬಾಂಧವರು, ಯುಗ ಪುರುಷರು, ಕಾರಣಿಕರು ಆದಂತಹ ನೀವುಗಳು ಕಾದಾಡುವರೆ ಕಾರಣವೇನು ಕಂದಮ್ಮಗಳಿರ? ಅಪ್ಪೆ ಏನು? ದುಂಬಾದೀಗ ಪಾದುಗ ಅಡ್ಡಬೂರೊಂದಲ್ಲ ಅಪ್ಪೆ. ಇಂಚಾವರ ಬಲವಾಯಿನ ಕಾರಣ ಉಂಡು. ಹೇಗೆ? ತುಳುನಾಡಿನ ಮಾತಾ ಕಡೆಟ್ಟು ಕೋಟಿ ಚೆನ್ನರಾಯನಂಚಿನ ಇಂಕ್ಲೆಗ ಗರಡಿ ಉಂಡು. ಅಂಡ ಈ ಮೂಲ್ಕಿ ಸೀಮೆ ಗರಡಿ ಇಜ್ಜಿ ಅಂಚಾದು ಕಟ್ಟಾದು ಕೊರಳು ಎನ್ನಗ ಪೆಟ್ಟಿಗೆ ಬರಂದುಲ್ಲಿರಪ್ಪ. ಮಕ್ಕಳೇ, ಈ ಪ್ರದೇಶವನ್ನ ಸುಬ್ರಹ್ಮಣ್ಯನಿಂದ ಉಂಬಳಿಯಾಗಿ ಪಡೆದುಕೊಂಡವರಿದ್ದಾರೆ. ಆ ಕಾರಣದಿಂದಲಾಗಿ ಇಲ್ಲಿ ನಿಮಗೆ ಗರಡಿ ಕಟ್ಟಿಸಲು ಅವಕಾಶವಿಲ್ಲ. ಸರಿ. ಅದಕ್ಕೆ ಪ್ರತಿಯಾಗಿ ಇಲ್ಲಿಗೆ ಸಮೀಪದಲ್ಲಿದೆ ಹೆಜಮಾಡಿ ಎನ್ನುವಂತಹ ಪ್ರದೇಶ. ಅಲ್ಲಿ ನಿಮಗೆ ಗರಡಿಯ ವ್ಯವಸ್ಥೆಯಾಗುತ್ತದೆ. ಅದಲ್ಲದೆ ನನ್ನ ಜಾತ್ರಾ ಮಹೋತ್ಸವದ ಸಂದರ್ಭದಂದು ನಿಮ್ಮ ಗರಡುಗಳಿಂದ ನನಗೆ ಪಾದ ಕಾಣಿಕೆಯನ್ನು ಸಲ್ಲಿಸತಕ್ಕದ್ದು. ನಿಮ್ಮ ಗರಡಿಯ ನೇಮೋತ್ಸವದ ಸಂದರ್ಭದಂದು ನನ್ನ ಸಿರಿಮುಡಿ ಗಂಧ ಪ್ರಸಾದವು ಬಂದು ತಲುಪುತ್ತದೆ. ಹೀಗೆ ಮಾಡಿದ್ದೇ ಆದಲ್ಲಿ ನಿಮ್ಮ ಹೆಸರುಗಳನ್ನ ಸೂರ್ಯ ಚಂದ್ರಾದಿಗಳು ಇರುವವರಿಗೆ ಚಿರಸ್ಥಾಯಿಯಾಗುತ್ತೇನೆ. ಇದು ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಭಕ್ತಾವಳಿಯು ಮುದ ತಾಳಿ ನಿವಿಧಿಸುವುದರ ನುಡಿದ ಪಿರುತ್ತಲೆ ದೇವಿಯೋ ಎಂಕು ಗೊತ್ತಿತ್ತು ಮಾತ್ರ ವಿಂಚೇನೇ ಉಂಟುಣು ಅಂಬೆ ಬತ್ತಿವಕ ನಮ್ಮ ದಾಲೈಜಿ ಐಕೆಯಾನೆ ಪೆಜ್ಜೆ ದುಂಬುದಿ ದಯಗ್ ದೀನು ನಾನು ಅನಾಹುತ ಹಾಪುಣು ಗೊತ್ತುಂಡೆ ಅಪ್ಪೆ ಬತ್ತರತ್ತ ನಿಕಲ್ನರ್ದ ಹತ್ರ ಅಂಡನೆಗಲಿ ಅಪ್ಪೆನ ತೂಪಿನ ಭಾಗ್ಯ ಬತ್ತನತ್ತ ನೆಕ್ಕೆಗಳಿಗೆ ಸಂತೋಷ ಉಂಡು. ಅಪ್ಪೆ ಬಂಡಿನ ಪಾತರದ ಲೆಕ್ಕ ಗರಡಿನ ಕಟ್ಟವನಲ್ಪ ಎಂಕಲ್ಲ ಬೇರಿ ಸಹಾಯ ನಿಕಲೆಗೆ ಉಪ್ಪುಂಡು. ಖಂಡಿತ ಆತ ಮಾತ್ರ ಒತ್ತು ಬರ್ಬದ ದಿನ ತಾನಿ ಬರಡಾತಿನಂಚಿನ ಬೂಳ್ಯದಾದ ಉಂಡ ಅವೇನು ಮಾತ ಅಡಗಿ ಎತ್ತವನಲ್ಪ ಕಾಂತಬಾರ ಬುಧವಾರ ನಂಚಿನ ಕಲ ಬೆಂಗಾವಲುಂಡು. ಸಂತೋಷ ಸಂತೋಷ ಆಡು ನಿಕಲೆರ ದಾತ್ರ ಅಪ್ಪೆನ ತೂಪಿನಂಚಿನ ಭಾಗ್ಯ ಒಂದು ಬಪ್ಪನಾಡು ಕ್ಷೇತ್ರ ಆತ ಮಾತ್ರ ಒತ್ತು ದುಮ್ಮುದ ಕಾಲಡು ವಾಜಪೇಯ ಯಾಗ ಮಲ್ತೆರಿಗೆ ಐಕ್ ಬೋಡಾದ ವಿಶೇಷವಾದ ಗಿಡಮೂಲಿಕೆಯನ್ನು ಮಾತ ಬೆಳೆಪಾಯರಿ ಭೂಮಿಡು. ಆ ಕಾರಣದ ಹತ್ರ ಈ ಊರುಗು ಮೂಲಿಕಾಪುರ ಬನ್ಪಿನ ಪುದರ್ ಬತ್ತಲು ದುಂಬುಗು ಒಂದೇ ಊರುನು ಇತ್ತೆ ಮುಲ್ಕಿ ಸೀಮೆ ಪಣದು ಪನೊಂದುಲ್ಲೇರು ಮಾತೆರ್ಲ ಬರ್ಪಿನ ಕಾರಣದ ಹತ್ರ ಈ ಊರು ಬಪ್ಪನಾಡು ಆದು ಬತ್ತಂಡು. ಅಪ್ಪೆ ಉಂತಿನಂಚಿನ ಜಾಗ ಪುಣ್ಯದ ಮಣ್ಣು ಆತ ಮಾತ್ರ ಒತ್ತು ವರ್ಮ ಮಾಗಣದ ದೇವಿ ಅಲ್ಲ ಸೇವೆ ಮಲ್ಪುನಂಚಿನ ಚಾಕರಿ ಮಲ್ಪುನಂಚಿನ ಸೌಭಾಗ್ಯ ನನಗೆ ಅಪ್ಪೆ ಒದಗಾದು ಕೊರ್ತಲು ಪನ್ಪಿನಡೆಗು ಒಂದು ಬಪ್ಪನಾಡು ಕ್ಷೇತ್ರ ಮಹಾತ್ಮೆ. ಈ ಪ್ರಸಂಗ ಈ ಭೂಮಿಡು ಸದಾಕಾಲ ವರಿತದ ಬರಡು. ಈ ಪ್ರಸಂಗಡುಪ್ಪುನಂಚಿನ ಸತ್ವದಾದ ಉಂಡ ಅವೇ ಪ್ರಸಾದವಾದ ಭಕ್ತರಿಗೆ ಎಡ್ಡೆಪ್ಪನು ಮಲ್ಪಾಡು ಪಣದು ನಮ್ಮ ಕೈ ಮುಗಿದು ಬೇಡೋನು ಅಂಚಿನೆಡು ಈ ಪುಣ್ಯವಾಯಿನಂಚಿನ ಕಥೆನು ಏರು ಮಾತ ತೂಯರ ಏರು ಮಾತ ತೂವರೆಗೆ ಅವಕಾಶ ಕೊರಿಯರ ಏರು ಮಾತ ಕೇಂಡೆರ ಏರು ಮಾತ ಸಂತೋಷನ ಪಡೆಯರ ಅಕಲೆಗೆ ಮಾತೆರಗಳ ಎಂಕಲು ನಮ್ಮೊಂದು ಬತ್ತಿನಂಚಿನ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ವರಪ್ರದ ಗಣಪತಿ ದೇವರು ದುರ್ಗಾ ಪರಮೇಶ್ವರಿ ಅಪ್ಪೆ ಸ್ಥಳಟು ನೆಲೆಯಾಯಿನಂಚಿನ ಮಂಗಳದೇವಿ ಅಮ್ಮ ಸಕಲೆರ್ನ ಮನಸ್ಸಿಡದಾದ ಮಾತು ಇಷ್ಟಾರ್ಥಲುಂಡ ಅವೇನು ಮಾತ ಕೈಗೂಡಾದು ಕೊರಡು ಪನ್ಪಿನ ಪಾತೆರನು ಪನೊಂದು ಪುಣ್ಯವಾಯಿನಂಚಿನ ಈ ಕಥೆಗೆ ಮಂಗಳ ಗೀತೆಯನ್ನು ಪಂಡ್ರೆ ಮಾತಾಡಲು ಅವಕಾಶಕ್ಕೆ ಏನೊಂದಿಲ್ಲ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣರಾಗರ ದೇವ ಗುರು ವಿಶ್ವಮಾನ್ಯ ಕರುಣರಾಗರ ದೇವ ಗುರು ವಿಶ್ವಮಾನ್ಯದ ಶ್ರೀ ಸುಬ್ರಹ್ಮಣ್ಯ ಶರಣೋ ಮಯೂರ ವಾಹನ ದೇವ ದೇವ ಶರಣೋ ಮಯೂರ ವಾಹನ ದೇವ ದೇವ ಚರಣಕ್ಕೆ ಮಣಿವೆವು ಕಳಿವೆಂಬ ನೋವ ಚರಣಕ್ಕೆ ಮಣಿವೆವು ಕಳಿವೆಂಬ ನೋವ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣ ದೇವ ಗುರು ವಿಶ್ವಮಾನ್ಯದ ಶ್ರೀ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ
ಧರೆಯುಳುವುದರಂತ ಪಾವಂತಿಕೆ ಪ್ರತಿಪೊದಿಳುತ್ತಿ ಧರೆಯುಳುವುದರಂತ ಪಾವಂತಿಕೆಯ ಪ್ರತಿಪಗಿ ಸುಬ್ರಹ್ಮಣ್ಯಗೆ ಶರಣಾಗತಗೆ ತಳಪರಿಪಾಲಕ ದುರಿತರಿಪಾಲಕ ಮೋಹರಗೆ ಮಂಗಳಂ ಜಯ ಮಂಗಳಂ ಶಿವ ಮಂಗಳಂ ನಿತ್ಯ ಮಂಗಳಂ ಶ್ರೀ ಭ್ರಮರಾಂಬಿಗೆ ಮಹಾಗಣಪಗೆ ಮಂಗಳಾಂಬೆಗೆ ಶ್ರೀ ಸುಬ್ರಹ್ಮಣ್ಯಗೆ ಮಂಗಲೋ ಮಂಗಲೋ ಮಂಗಲೋ